ಮೆರೆವ ವೈಕುಂಠದಲ್ಲಿ ಶ್ರೀಪತಿ ಮೆರೆವ ವೈಕುಂಠದಲ್ಲಿ ಶ್ರೀಪತಿ ಸೆರೆಯ ಮೆರೆಸುತ್ತ ಇದ್ದ ದೇವನು ಸೆರೆಯ ಮೆರೆಸುತ್ತ ಇದ್ದ ದೇವನು ಕರುಣೆ ದೃಷ್ಟಿಯ ಬೀರಿ ಜಗದದಿ ಕರುಣ ನಿಧಿ ಶ್ರೀಹರಿಯು ತಾತೋಷದಿಂದ ಶ್ರೀಪತಿ ನೀನೇ ರಕ್ಷಣೆ ಮಾಡು ಲಕ್ಷ್ಮಿ. ಸ್ವಾಮಿ, ಅಕುಂಠಿತವಾದಂತಹ ಲೋಕ ಯಾವುದು ಅದನ್ನೇ ವೈಕುಂಠ ಎನ್ನುವಂತೆ ಜ್ಞಾನಿಗಳೆಲ್ಲ ಕೊಂಡಾಡಿದರು. ಸತ್ಯ. ಸಾತ್ವಿಕ ಗುಣೋಪೇತನಾದಂತಹ ನಾನು ಈ ಕ್ಷೇತ್ರದಲ್ಲಿ ನೆಲೆಯಾಗಿದ್ದೇನೆ. ಇದೇ ನನ್ನ ವಾಸಸ್ಥಾನವೂ ಹೌದು. ಅಗಾಧವಾದಂತಹ ಕ್ಷೀರಾಬ್ದಿ ಇದು. ಇಲ್ಲಿ ವಿಷವನ್ನೇ ಕಾರುವಂತಹ ಆದಿಶೇಷನ ಮೇಲೆ ನಾನು ಪವಡಿಸಿದ್ದೇನೆ. ನಿಜ. ಅಮೃತದ ಸಂಕೇತವಾದಂತಹ ಗರುಡನನ್ನು ಏರಿಕೊಂಡು ನನ್ನ ಪಯಣ. ಅಂದರೆ ದ್ವಂದ್ವಯುತವಾದಂತಹ ಈ ಪ್ರಪಂಚದಲ್ಲಿ ನನ್ನನ್ನು ನಾನು ದ್ವಂದ್ವಯುತವಾಗಿಯೇ ಕಾಣಿಸಿಕೊಂಡವನು. ಸತ್ಯ. ಈ ಪ್ರಪಂಚದಲ್ಲಿ ಸತ್ಯ ಸುಳ್ಳು, ನ್ಯಾಯ ಅನ್ಯಾಯ, ಧರ್ಮ ಅಧರ್ಮ, ಕತ್ತಲು ಬೆಳಕು ಇದೆಲ್ಲವೂ ಇದೆ. ಇದೆಲ್ಲವೂ ಬೇಕು. ಕತ್ತಲೆನ್ನುವುದು ದೂರವಾದ ಮೇಲೆ ಬೆಳಕೆನ್ನುವುದು ಪ್ರಕಾಶಕ್ಕೆ ಬರುವುದಕ್ಕೆ ಸಾಧ್ಯ. ಇನ್ನು ಅಧರ್ಮವೆನ್ನುವುದು ನಾಶವಾದ ಮೇಲೆ ಧರ್ಮವೆನ್ನುವುದು ಪ್ರಕಾಶಕ್ಕೆ ಬರುವುದಕ್ಕೆ ಸಾಧ್ಯ. ಲೋಕಮುಖದಲ್ಲಿ ಅದು ಬೆಳಗುವುದಕ್ಕೆ ಸಾಧ್ಯ. ಧರ್ಮವನ್ನು ಉದ್ಧರಿಸಬೇಕು ಎನ್ನುವಂತಹ ಕಾರಣದಿಂದಲಾಗಿ ಒದಗಿ ಬಂದಂತಹ ಶಾಪವನ್ನಾದರೂ ವರವನ್ನಾಗಿಸಿ ಕೆಳಗೆ ಇಳಿಯುವುದನ್ನು ಅಧಪತನ ಅಂತ ತಿಳಿದಂತಹ ಈ ಲೋಕದ ಮುಂದೆ ಅದನ್ನೇ ಅವತರಣ ಅಂತ ತೋರಿಸಿಕೊಟ್ಟೆ. ಬಗೆ ಬಗೆಯ ಅವತಾರವನ್ನು ಎತ್ತಿ ಧರೆಯಲ್ಲಿ ಹುಟ್ಟಿಕೊಂಡಂತಹ ದಾನವರನ್ನೆಲ್ಲ ವಧಿಸಿ ಧರ್ಮವನ್ನು ಉದ್ಧರಿಸಿದವನು ನಾನು. ಈ ಪ್ರಪಂಚವನ್ನೇ ಕರುಣೆಯ ಕಣ್ಣಿನಿಂದ ಕಾಣುವ ಕಾರಣದಿಂದಲಾಗಿ ಕರುಣಾಸಾಗರನೆಂದು ನನ್ನನ್ನೆಲ್ಲ ಕೊಂಡಾಡುತ್ತಾರೆ. ಇನ್ನು ಭಕ್ತಾದಿಗಳು ನನ್ನನ್ನು ಕಂಡಂತಹ ಬಗೆ ಶಂಖ ಚಕ್ರ ಗದ ಪದ್ಮಧಾರಿಯಾಗಿ ಕಂಡಿದ್ದಾರೆ. ಅನೇಕ ಮಂದಿ ಒಂದು ಮಂದಿರವನ್ನು ನಿರ್ಮಿಸಿ ಅಲ್ಲಿ ಮೂರ್ತಿ ರೂಪವಾಗಿ ನನ್ನನ್ನು ಕಂಡರು ಅಂತಾದರೆ, ಇನ್ನು ಅನೇಕ ಮಂದಿ ತನ್ನ ದೇಹವನ್ನೇ ದೇಗುಲವನ್ನಾಗಿಸಿ ಅಲ್ಲಿ ಹೃದಯ ಭಾಗದಲ್ಲಿ ನನ್ನನ್ನಿಟ್ಟು ಪೂಜೆ ಮಾಡುತ್ತಾರೆ. ಇನ್ನೂ ಅನೇಕ ಮಂದಿ ತಾ ಕಾಣುವಂತಹ ಸಕಲ ಚರಾಚರಗಳಲ್ಲಿಯೂ ಭಗವಂತನನ್ನು ಕಾಣುತ್ತಾರೆ. ಹಾಗಾದರೆ ಎಲ್ಲೆಲ್ಲಿಯೂ ಭಗವಂತನಿದ್ದಾನೆ. ಹಾಗೆಂದು ಭಗವಂತನು ಎಲ್ಲಿರ್ತಾನೆ ಅಂತ ಕೇಳಿದ್ರೆ, ಎಲ್ಲಿ ಭಕ್ತಿ ಉಂಟು, ಎಲ್ಲಿ ಶ್ರದ್ಧೆ ಉಂಟು, ಎಲ್ಲಿ ಕರ್ಮದಲ್ಲಿ ಒಬ್ಬಾತ ನಿಷ್ಠೆಯಿಂದ ಕಾರ್ಯವನ್ನು ಎಸಗುತ್ತಾನೋ ಅಲ್ಲಿ ಭಗವಂತನು ನೆಲೆಯಾಗಿ ಇರುತ್ತಾನೆ. ಆಡಂಬರದ ಭಕ್ತಿ ಬೇಡ. ಒಂದು ದಳ ತುಳಸಿ ದಳಕ್ಕೆ ಒಲಿದು ಬರುವಂತಹ ದೇವ ಎನ್ನುವಂತೆ ಭಕ್ತಾದಿಗಳು ನನ್ನನ್ನು ಕೊಂಡಾಡುತ್ತಾರೆ. ಯಾಕಾಗಿ? ಆಡಂಬರಕ್ಕೆ ಒಲಿದು ಬರುವವನಲ್ಲ. ಲಕ್ಷ್ಮಿ, ಇನ್ನು ನಿನ್ನನ್ನು ಪಡೆದುಕೊಂಡಂತಹ ಬಗೆ ಸಮುದ್ರ ಬಂಧನ ಕಾಲದಲ್ಲಿ ನಿನ್ನನ್ನು ಕೈ ಹಿಡಿದು ಉದ್ಧರಿಸಿ ವಕ್ಷಸ್ಥಳದಲ್ಲಿರುವುದಕ್ಕೆ ಜಾಗ ಬೇಕು ಅಂತ ಕೇಳಿಕೊಂಡಾಗ ಆ ಕ್ಷೇತ್ರವನ್ನು ನಿನಗೆ ಒದಗಿಸಿಕೊಟ್ಟೆ. ಹೆಂಡತಿ ಆದವಳು ಎದೆಯಲ್ಲಿರಿಸಿಕೊಳ್ಳಬೇಕು ಅಂದರೆ ನೀನು ಐಶ್ವರ್ಯಕ್ಕೆ ಒಡತಿಯಾಗಿದ್ದೀಯ. ಐಶ್ವರ್ಯ ಯಾವತ್ತು ಪೆಟ್ಟಿಗೆಯಲ್ಲಿರಬೇಕಾದದ್ದಲ್ಲ, ಹೃದಯದಲ್ಲಿರಬೇಕು. ಯಾರಲ್ಲಿ ಹೃದಯ ಸಿರಿವಂತಿಕೆ ಉಂಟು
ಅವನ ಲೋಕಮುಖದಲ್ಲಿ ಶ್ರೇಷ್ಠ ವ್ಯಕ್ತಿಯಾಗಿ ಕಾಣಿಸಿಕೊಳ್ಳುವುದಕ್ಕೆ ಬರ್ತದೆ. ನಿಜ ಲಕ್ಷ್ಮಿ, ಈ ಲೋಕದ ಕುರಿತಾಗಿ ಯಾವಾಗಲೂ ನಾನು ಚಿಂತೆಯಲ್ಲೇ ಇರುವವ. ಅಂದರೆ ಲೋಕದ ಚಿಂತೆಯನ್ನು ನಾನು ದೂರ ಮಾಡುತ್ತೇನೆ, ಹಾಗೆಂದು ಲೋಕದ ಉಳಿತಿಗಾಗಿ ನಾನು ಚಿಂತಿಸುತ್ತಾ ಇರುತ್ತೇನೆ. ಅದರ ಜೊತೆಯಲ್ಲಿ ನೀನು ಪೂರಕವಾಗಿ ಏನಾದರೂ ವಿಚಾರ ಇದ್ರೆ ನನ್ನ ಬಳಿ ಹೇಳುತ್ತಲೇ ಇರ್ತೀಯ. ಏನಾದರೂ ಹೇಳುವುದಕ್ಕುಂಟೇನೆ ಕಾಂತೆ. ಸ್ವಾಮಿ, ಏನು ಎಂದು ಪೊಗಳಲಿ ರಮಣ ನಿನ್ನಯ ರಮಣ 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 ನಿನ್ನಯ ಕಂದೋರದ ಲೋಕದೊಡೆಯ ಲೋಕದೊಡೆಯ ದೇವಾ ಶುಭವಾಗಲಿ. ಪ್ರಶಾಂತವಾದ ಸುಶಾಂತವಾದ ವಾತಾವರಣದ ಈ ವೈಕುಂಠ ಸತ್ಯ. ಈ ವೈಕುಂಠಕ್ಕೆ ಲಕ್ಷ್ಮೀ ನಾರಾಯಣರೆಂದು ಭಕ್ತರೆಲ್ಲರೂ ನಮ್ಮನ್ನು ಕೊಂಡಾಡುತ್ತಾ ಇದ್ದಾರೆ. ನಿಜ. ನೀವು ಧರ್ಮವನ್ನು ಉದ್ಧರಿಸ್ತೀರಿ, ಹೌದು. ಅಧರ್ಮವನ್ನು ಹೋಗಲಾಡಿಸ್ತೀರಿ. ಆದುದರಿಂದ ಇಲ್ಲಿ ಭಕ್ತರೆಲ್ಲರೂ ನಿಮ್ಮನ್ನು ದೇವನೆಂದು ಕೊಂಡಾಡುತ್ತಾ ಇದ್ದಾರೆ. ಸ್ವಾಮಿ, ಏನು ಪ್ರಪಂಚದಲ್ಲಿರುವಂತಹ ಎಲ್ಲಾ ಹೆಣ್ಣು ಮಕ್ಕಳು ಗಂಡನನ್ನು ದೇವರೆಂದು ಪೂಜಿಸ್ತಾ ಇದ್ದಾರೆ. ಹೌದು. ಆದರೆ ನಾನು ಆ ರೀತಿಯಲ್ಲ. ದೇವರನ್ನೇ ಪತಿಯನ್ನಾಗಿ ಪಡೆದೆ. ನಿಜ. ಅಂದು ಸುರರು ಮತ್ತು ಅಸುರರು ಸಮುದ್ರವನ್ನು ಮತಿಸ್ತಿರುವಂತಹ ಸಮಯದಲ್ಲಿ ಹುಟ್ಟಿಕೊಂಡವಳು ನಾನು. ಸದಾ ನಿಮ್ಮ ಪಾದ ಸೇವೆಯನ್ನು ಮಾಡಿಕೊಂಡು ಬರುತ್ತಾ ಇದ್ದೇನೆ. ಹೌದು. ನೀವು ಲೌಕಿಕವಾಗಿ ಒಬ್ಬರಾಗಿ ಕಂಡರು ಅನೇಕ ರೂಪದಿಂದ ಪ್ರಕಟರಾಗಬಲ್ಲಿರಿ. ಕಾಂತ, ಏನು ಈ ತ್ರೈಶೂನ್ಯಳು ನಿಮಗೆ ಎಣ್ಣೆ ಯಾರು ಇಲ್ಲ. ಹಾಗೆ ನಿಮ್ಮನ್ನು ಪಡೆದಂತಹ ರಾಣಿ ನಾನೇ ಧನ್ಯಳು. ನಿಮ್ಮ ಮುಖವನ್ನು ನೋಡಬಾರದೆ. ಮಲ್ಲಿಗೆ ಮೊಗ್ಗಿನಂತಹ ನಿಮ್ಮ ಹಲ್ಲುಗಳು, ನೀವು ನಕ್ಕಾಗ ಹಲ್ಲುಗಳು ಕಾಣಿಸ್ತಾ ಇವೆ. ನೀವು ಯಾವಾಗ್ಲೂ ನಗುತ್ತಾ ಇರುತ್ತಿರಂತೆ. ದಾನವರನ್ನು ಕೊಲ್ಲುವಾಗ ನಗುತ್ತಾ ಕೊಲ್ಲುತ್ತಿರಂತೆ. ಸ್ವಾಮಿ, ಎಲ್ಲರೂ ನಗುತ್ತಾ ಜೀವನವನ್ನು ನಡೆಸಬೇಕೆಂಬ ಸಂದೇಶವನ್ನು ಬಿರುದುಕೊಟ್ಟವರು ನೀವಾಗಿದ್ದೀರಿ. ಹಸ್ತ 4ರಲ್ಲಿ ಶಂಖ ಚಕ್ರ ಗದಾ ಪದ್ಮಗಳನ್ನು ಧರಿಸಿದಂತಹ ನಾನು ನಿಮ್ಮನ್ನು ವರಿಸಿದೆ. ಶಂಖ ಚಕ್ರ ಗದಾ ಪದ್ಮಗಳನ್ನು ಧರಿಸಿದಂತಹ ಕಿಂಕರನ ಪೊರೆಯ ಪುರುಷೋತ್ತಮನಿಗೆ ಕೊರಳಲ್ಲಿ ತುಳಸಿ ಹಾರ ಎಂಬುದಾಗಿ ಭಕ್ತರು ನಿಮ್ಮನ್ನು ಕೊಂಡಾಡುತ್ತಾ ಇದ್ದಾರೆ. ನಿಜ. ಸ್ವಾಮಿ, ಹರಿಯಲ್ಲಿದ್ದಾನೆ ಎಂಬುದಾಗಿ ಭಕ್ತರಲ್ಲಿ ಕೇಳಿದ್ರೆ ಭಕ್ತರಾಡುವಂತಹ ಮಾತು ಹರಿ ವೈಕುಂಠದಲ್ಲಿದ್ದಾನೆ. ಹರಿ ವೈಕುಂಠದಲ್ಲಿ ಮಾತ್ರ ಕಾಣಿಸಿಕೊಳ್ಳುವುದಲ್ಲ, ಹರಿ ಎಲ್ಲೆಡೆಯಲ್ಲಿ ಕಾಣಿಸಿಕೊಳ್ಳುವವರು. ಸ್ವಾಮಿ, ಎಂತ ಪೊಗಳಲ್ಲಿ ರಮಣನನ್ನು ಯಾಕೆ? ಪ್ರಪಂಚದ ರೂಢಿಯೇ ಹಾಗೆ. ಗಂಡನನ್ನು ಹೆಂಡತಿ ಹೊಗಳುದು, ಹೆಂಡತಿಯನ್ನು ಗಂಡ ಹೊಗಳುದು ಇರುವುದೇ. ಹಾಗಂತ ನಾನು ಯಾವತ್ತೂ ನಿಮ್ಮ ಸೇವೆಯನ್ನು ಮಾಡುತ್ತೇನೆ, ವೈಕುಂಠದಲ್ಲಿ ಹೊಗಳಿಕೆ ಒಂದು ಇರುತ್ತೆ ತಾನೆ. ಲಕ್ಷ್ಮಿ, ಹೊಗಳಬೇಕು ಎನ್ನುವಂತ ಕಾರಣದಿಂದ ಕೇವಲ ಹೊಗಳುವುದಲ್ಲ, ಮನಸ್ಸು ತುಂಬಿ ಹೊಗಳಬೇಕು. ನಿನ್ನನ್ನಾದರೂ ನಾನು, ನನ್ನನ್ನಾದರೂ ನೀನು. ಇರುವ ವಿಷಯವನ್ನು ಸತ್ಯಾಂಶವನ್ನು ಹೇಳಬೇಕೇ ಹೊರತು ಇನ್ನೊಬ್ಬನ ಮನಸ್ಸಿಗೆ ಮುದವಾಗುತ್ತದೆ ಎನ್ನುವಂತ ಕಾರಣದಿಂದ ಏನೋ ಒಂದು ಆಡಂಬರಕರಾಗಿ ಹೊಗಳಕೂಡದು. ಹೆಂಡತಿಯಾದವಳನ್ನು ಗಂಡ ಹೊಗಳಬೇಕು, ಗಂಡನಾದವನನ್ನು ಹೆಂಡತಿಯಾದವಳು ಹೊಗಳಬೇಕು. ಗಂಡ ಹೆಂಡಿನ ಸಂಬಂಧವೆನ್ನುವುದು ನಿತ್ಯ ನೂತನವಾಗಿರಬೇಕು. ಅದರಲ್ಲಿ ಯಾವತ್ತು ಆಲಸ್ಯ ಎನ್ನುವುದು ಇರಕೂಡದು. ಪ್ರತಿನಿತ್ಯ ಬೆಳಗ್ಗೆ ಎದ್ದು ಹೆಂಡತಿಯಾದವಳ ಮುಖವನ್ನು ಕಾಣುವಾಗ
ಹೊಸತಾದಂತಹ ಹೆಂಡತಿಯ ಮುಖವನ್ನು ನೋಡಿದೆ ಅಂತಲೇ ಅನುಭವ ಆಗಬೇಕು ಅವನು. ನಿಜ. ಅಯ್ಯೋ ಮೊನ್ನೆಯೂ ನೋಡಿದ್ದೇನೆ, ನಿನ್ನೆಯೂ ನೋಡಿದ್ದೇನೆ, ಇವತ್ತು ಅದನ್ನೇ ನೋಡುವುದು ಅಂತ ಒಮ್ಮೆ ತಿಳಿದುಕೊಂಡನು. ಅವನು ಗಂಡ ಅಂತ ಆಗಿಸಿಕೊಡುವುದಕ್ಕೆ ಆಮೇಲೆ ಅರ್ಹತೆಯನ್ನು ಹೊಂದುವುದಿಲ್ಲ. ಸುಖವಾದಂತಹ ದಾಂಪತ್ಯ ಜೀವನವನ್ನು ಅವರು ಸಾಗಿಸುವುದಕ್ಕೂ ಬರುವುದಿಲ್ಲ. ಲಕ್ಷ್ಮಿ, ಹೊಗಳುತ್ತಿ ಕೇಳುವುದಕ್ಕೆ ನನಗೂ ಸಂತೋಷವೇ ಹೌದು. ಹಾಗೆಂದು ನೀನು ನನ್ನನ್ನು ಹೊಗಳುವುದನ್ನು ನನಗೆ ಪ್ರಿಯವಾಗಬಹುದು, ಆದರೆ ನಮ್ಮ ಜೊತೆಯಲ್ಲಿದ್ದವರಿಗೆ ಕೆಲವರಿಗೆ ಅದು ಆಗುವುದಿಲ್ಲ. ಹೌದಪ್ಪ, ಸಿಟ್ಟು ಬಂದು ಬೀಳ್ತಾರೆ. ಹೌದು, ಹಾಗಾಗಿ ಜೀವ ತಳೆದು ಎದುರಾಗಿ ಬಂದವರು ಅನೇಕ ಮಂದಿ. ಹೀಗಿರುವಾಗ ಹೊಗಳುತ್ತಾ ಇದ್ದಿ ಸೇವೆ ಉಂಟಾ ಸ್ವಾಮಿ? ಹಾ. ನಿಮ್ಮ ಸೇವೆಯಲ್ಲಿ ನಾನು ಹಿಂದುಳಿಯೋಳಲ್ಲ. ಓಹೋ. ಎಂದಿನ ಹಾಗೆ ಇಂದು ಕೂಡ ಸೇವೆಯನ್ನು ಮಾಡಿಕೊಂಡಿರುತ್ತೇನೆ. ಹಾಗೇ ಆಗಲಿ. ಯಾರದು ವೈಕುಂಠದಲ್ಲಿ ಬರುತ್ತಾ ಇರುವುದು? ಜಯ ನಮೋ ನಾರಾಯಣ ಪನ್ನಗ ಶಯನ ಜಯ ನಮೋ ನಾರಾಯಣ ಉರಗ ಶಯನ ದುರಿತ ನಿವಾರಣ ಜಯ ನಮೋ ನಾರಾಯಣ ಜಯ ನಮೋ ನಾರಾಯಣ ಪನ್ನಗ ಶಯನ ಜಯ ನಮೋ ನಾರಾಯಣ ಅಚ್ಯುತ ಕೇಶವ ಅನಂತ ಗೋವಿಂದ, ನಿನ್ನ ಪವಿತ್ರ ಚರಣಾದ್ವಯಗಳಿಗೆ ಅತ್ರಿ ಮಹರ್ಷಿಯ ಪ್ರಣಾಮ. ಬಂದವರು ಯಾರು? ದೂರದೊಳಿತ ಮುನಿವರ ನಿಗಿಸಿ ಮುನಿವರ ನಿಗಿಸಿ ದೂರದೊಳಿತ ಮುನಿವರಾಣಿಸಿ ಸಾರಿ ಸ್ವಾಗತಿಸಿ ತೋಷದಲ್ಲಿ ಸಾರಿ ಸ್ವಾಗತಿಸಿ ತೋಷದಲ್ಲಿ ಕಾರಣ ಏನುಂಟು ವೈಕುಂಠ ನಿಡಿ ಬಂತು ಕಾರಣ ಏನುಂಟು ವೈಕುಂಠ ನಿಡಿ ಬಂತು ಕಾರ್ಯ ಮಹಾದೇನು ಕೇಳು ದೂರದೊಳಗಿದ ಮುನಿವರ ನೇಗಿಸಿ ಸಾರಿದಾಗದಿಸಿ ದೋಷದಲ್ಲಿ ಮೊದಲಾಗಿ ವಂದಿಸಿಕೊಂಡವರಿದ್ದೀರಿ ಸ್ವಾಮಿ. ಪ್ರತಿ ನಮಸ್ಕಾರಗಳು. ವೈಕುಂಠ ಲೋಕದಲ್ಲಿ ಆ, ಲಕ್ಷ್ಮಿಯಿಂದ ಸೇವೆಯನ್ನು ಕೈಗೊಳ್ಳುತ್ತಾ ಇದ್ದವನು ನಾನು. ನಿಜ. ದೂರದತ್ತ ದೃಷ್ಟಿಯನ್ನು ಹರಿಸಿದೆ ಅಂತಾದರೆ ಓರ್ವ ಮುನಿ ಬರುವುದನ್ನು ಕಂಡೆ. ಸರಿ. ಓಡೋಡಿಕೊಂಡು ನಿಮ್ಮ ಪಾದದ ಬಳಿಗೆ ಬಂದವನಿದ್ದೇನೆ. ಆ, ಸ್ವಾಮಿ, ಭಗವಂತ. ನಿಮ್ಮನ್ನು ಕಾಣುವಾಗ ಮನಸ್ಸಿಗೆ ಬಹಳ ಆನಂದವಾಯಿತು. ಓ, ಬಂದವರು ಯಾರು? ಆ, ಋಷಿಮುನಿಗಳು ಈ ವೈಕುಂಠ ಲೋಕವನ್ನು ಬಂದು ಸೇರಿಕೊಳ್ಳುವುದು ಇದೇನು ಹೊಸತೇನು ಅಲ್ಲವಲ್ಲ. ಸಪ್ತ ಋಷಿಗಳಾದಂತಹ ತಾವುಗಳು, ನಾರದ ಮಹರ್ಷಿಗಳು, ಸನಕ, ಸನಂದ, ಸನತ್ಕುಮಾರ, ಸನಸುಜಾತರೆನ್ನುವಂತಹ ನಿತ್ಯ ಬಾಲರು, ಇವರೆಲ್ಲರೂ ನನ್ನನ್ನು ಕಾಣುವುದಕ್ಕಾಗಿ ಈ ಕ್ಷೇತ್ರಕ್ಕೆ ಬರುತ್ತಲೇ ಇರುತ್ತಾರೆ. ನಿಜ. ಆದರೆ ಇಂದು ನಿಮ್ಮನ್ನು ಕಾಣುವಾಗ ಮನಸ್ಸಿಗೆ ಯಾಕೋ ಏನು ಬಹಳ ಆನಂದವಾಗುತ್ತಾ ಉಂಟು. ಸರಿ. ಅದಕ್ಕಾಗಿ ಓಡೋಡಿಕೊಂಡು ಬಂದು ಸ್ವಾಗತಿಸಿ ಕರೆ ತಂದು ಉಚಿತ ಆಸನವನ್ನು ಇತ್ತಿಯವರಿದ್ದೇನೆ. ಯೋಗ್ಯತೆಗನುಸಾರವಾಗಿ ಸಂತೋಷ. ಸಂತೋಷದಿಂದಲೇ ಸ್ವೀಕರಿಸಬೇಕು. ಆ, ನಿಮ್ಮ ಮಂಗಳಕರವಾದಂತಹ ಮುಖಕ್ಕೆ ಮಂಗಳಾರತಿಯನ್ನು ಬೆಳಗಿದೆ. ನಿಮ್ಮ ಪಾದವನ್ನು ತೊಳೆದು ಆ ನೀರನ್ನೇ ತೀರ್ಥ ಅಂತ ಸೇವಿಸಿದವನಿದ್ದೇನೆ. ಸರಿ. ಯಾಕಾಗಿ? ವಾ. ನಿಮ್ಮ ಯೋಗ್ಯತೆ ಏನು? ಬ್ರಹ್ಮ ಮಾನಸ ಪುತ್ರರಾಗಿರುವಂತಹ ನೀವು ಸದಾ ಕಾಲ ಲೋಕದ ಒಳಿತಿಗಾಗಿ ಯಾಗ ಯಜ್ಞಾದಿಗಳನ್ನು ಮಾಡುವವರಿದ್ದೀರಾ. ಹೌದು. ಇನ್ನು ನಿಮ್ಮ ಮಡದಿಯ ಕುರಿತಾಗಿ ನಾನು ಯೋಚಿಸಿದೆ ಅಂತಾದರೆ ಅನಸೂಯಾ ದೇವಿಯವರು ಪರಮ ಪತಿವ್ರತೆ ಇದ್ದಾರೆ. ನಿಜ.
ತನ್ನ ಪತಿವ್ರತದ ಬಲದಿಂದಲಾಗಿ ಮೂರು ಮೂರ್ತಿಗಳಾದಂತಹ ನಮ್ಮನ್ನಾದರೂ ತೊಟ್ಟಿಲ ಮಗುವನ್ನಾಗಿಸುವುದಿರುವಂತಹ ಪತಿವ್ರತ ಶಿರೋಮಣಿ ಆಕೆ. ಹೌದು ಸ್ವಾಮಿ, ಓ. ಕಂಡು ಸಂತೋಷವಾಯಿತು. ಆಗ್ಲಿ. ಹಾಗೆಂದು ಮನಸ್ಸಿನ ಭಾವನೆಗಳಿಗೆ ಮುಖವೆನ್ನುವುದು ಕೈಗನ್ನಡಿಯಂತೆ. ಮನಸ್ಸಿನ ಭಾವನೆಗಳನ್ನು ಮುಖದಿಂದ ತಿಳಿದುಕೊಳ್ಳುವುದಕ್ಕೆ ಬರುತ್ತದೆ. ಹೌದು. ಆದರೆ ಮನಸ್ಸಿಜ ಪಿತನಾಗಿರುವಂತಹ ನನಗೆ ಈ ಪ್ರಪಂಚದ ಸಕಲರ ಮನಸ್ಸನ್ನು ಓದುವಂತಹ ಸಾಮರ್ಥ್ಯ ಇದ್ದರೂ ಕೂಡ ಇಂದು ನಿಮ್ಮ ಮುಖವನ್ನು ಕಾಣುವಾಗ ದ್ವಂದ್ವ ಭಾವ ಕಾಣಿಸುತ್ತಾ ಉಂಟು. ಏನೆನ್ನುವುದೇ ಅರ್ಥವಾಗುತ್ತಾ ಇಲ್ಲ ಸ್ವಾಮಿ. ಯಾಕೀ ದುಗುಡ, ಯಾಕೀ ಕಣ್ಣೀರು ಹೇಳುತ್ತೀರಿ? ಸಿರಿಯರ ಜನಗೇಳು ಮಮ ಮನದಿರವನು ದರೆಯಲಿ ಧರ್ಮವು ನಶಿಸುವುದು, ದರೆಯಲಿ ಧರ್ಮವು ನಶಿಸುವುದು. ಮೆರವರು ಭಕ್ತರಿ ಬರೆಯುತ್ತ ಧರ್ಮವ, ಮೆರವರು ಭಕ್ತರಿ ಬರೆಯುತ್ತ ಧರ್ಮವ. ವರವರ್ಣಾಶ್ರಮ ಹೊಂದಿರುವುದು, ವರವರ್ಣಾಶ್ರಮ ಹೊಂದಿರುವುದು. ಸಿರಿಯರ ಸಭೆ ಓ ಸಿರಿಯರಸ, ಸ್ವಾಮಿ, ಮಗದೊಮ್ಮೆ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇನೆ. ವಂದಿಸಿಕೊಂಡಿದ್ದೇನೆ. ಯಾಗ ಯಜ್ಞಾದಿ ಕಾರ್ಯಗಳನ್ನು ಮಾಡುವ ಮುಖಾಂತರವಾಗಿ ಲೋಕ ಕಲ್ಯಾಣಕ್ಕಾಗಿ ನನ್ನ ಜೀವನವನ್ನು ಮುಡಿಪಾಗಿಟ್ಟವ. ಹೌದು ಭಗವಂತ, ಏನು? ಕೇವಲ ಯಾಗ ಯಜ್ಞಾದಿಗಳಲ್ಲೇ ನಿರತನಾಗಿರುವವು ನಾನಲ್ಲ, ಇಲ್ಲ, ನಿತ್ಯ ಸಂಚಾರಿ ಕೂಡ ನಾನು. ಹಾಗೆಂದು ಇತ್ತೀಚೆಗೆ ಭೂಲೋಕವನ್ನು ಸಂದರ್ಶನ ಮಾಡಿದ ಸಂದರ್ಭ, ಭೂಲೋಕದ ಜನರ ಇತ್ತಿನ ಪರಿಸ್ಥಿತಿಯನ್ನು ಕಂಡಾಗ ಹೇಳುವುದಕ್ಕೆ ನಾಲಿಗೆ ತಡವರಿಸ್ತಾ ಇದೆ ಭಗವಂತ. ಹೌದೇ? ನಿಜ. ಯಾಕೆ, ಏನಾಯಿತು ಸ್ವಾಮಿ? ಭಗವಂತನಿಂದಲೇ ಅನುಗ್ರಹಿತವಾದಂತ ಈ ಶರೀರದಲ್ಲಿರುವಂತ ಅಂಗಾಂಗಗಳು ಇದನ್ನು ಧರ್ಮ ಕಾರ್ಯಕ್ಕೆ ಉಪಯೋಗ ಮಾಡಬೇಕೇ ಹೊರತು ಆ ಧರ್ಮಕ್ಕಲ್ವಲ್ಲ. ಇಲ್ಲ. ಕಣ್ಣುಗಳಿರುವುದು ಭಗವಂತನನ್ನು ನೋಡುವುದಕ್ಕೆ, ನಾಲಿಗೆ ಇರುವುದು ಹರಿಸ್ತೋತ್ರ ಪಠನಕ್ಕೆ, ಕಿವಿಗಳಿರುವುದು ಹರಿ ಸಂಕೀರ್ತನೆಯನ್ನು ಕೇಳುವುದಕ್ಕೆ, ಕೈಗಳಿರುವುದು ಹರಿಯನ್ನು ಅರ್ಚಿಸುವುದಕ್ಕೆ, ಶಿರ ಇರುವುದು ಹರಿಪಾದಕ್ಕೆ ಕೊಡಬಡುವುದಕ್ಕೆ. ಆದ್ರೆ ಈಗ ಯಾರಿಗೂ ದೇವರ ಮೇಲೆ ಭಯ ಭಕ್ತಿಯೇ ಇಲ್ಲದಾಗಿ ಹೋಗಿದೆ. ತಾನು ವಾಸ್ತವ್ಯ ಇದ್ದಂತ ಮನೆಗೆ ವರ್ಷಕ್ಕೆ ಒಂದಾವರ್ತಿ ಘನಹೋಮ ಮಾಡುವಂತ ಪ್ರಜ್ಞೆಯೂ ಇಲ್ಲದಾಗಿ ಹೋಗಿದೆ. ಭೂಲೋಕದಲ್ಲಿ ವರ್ಣಾಶ್ರಮ ಧರ್ಮಗಳು ಇರುವುದು 4: ಬ್ರಹ್ಮ, ಕ್ಷತ್ರಿಯ, ವೈಶ್ಯ, ಶೂದ್ರ. ಆಯಾಯ ಆಚಾರಕ್ಕನುಗುಣವಾಗಿ ಅವರು ದಿನವನ್ನು ಕಳೆಯಬೇಕಲ್ವೇ ಭಗವಂತ? ಸದಾಚರಣ ತತ್ಪರ ಎನ್ನುವ ಹಾಗೆ ಒಂದು ರೂಢಿಯಲ್ಲಿ ಒಂದು ಮಾತುಂಟು. ಸದಾ ಆಚರಣೆಯಲ್ಲಿ ನಿರತರಾಗಿರುವವರು ಬ್ರಾಹ್ಮಣರು. ಈಗ ಆಚರಣೆ ಬಿಟ್ಟಿದ್ದಾರೆ, ತಪ್ಪಿದರೆ ಸಂಪಾದನೆಯ ದಾರಿಯನ್ನ ಕಂಡುಕೊಂಡಿದ್ದಾರೆ. ಹೌದೇ? ಇನ್ನು ಕ್ಷತ್ರಿಯರು ಸದಾಚರಣ ತತ್ಪರ, ತನ್ನ ಊರಿಗೋ ತನ್ನ ದೇಶಕ್ಕೋ ಆಪತ್ತು ಬಂದ ಸಂದರ್ಭದಲ್ಲಿ ತನ್ನ ಪ್ರಾಣವನ್ನಾದರೂ ತ್ಯಾಗ ಮಾಡುವುದಕ್ಕೆ ಸಿದ್ಧನಾಗಿರ್ಬೇಕಾದಂತ ಆ ಕ್ಷತ್ರಿಯ ಈಗ ತಾನು ಆಯ್ತು, ತನ್ನ ಮನೆಯವರು ಬದುಕಿ ಉಳಿದ್ರಾಯ್ತು, ಇನ್ನೊಬ್ಬ ಸತ್ತರೆ ತನಗೇನು ಅಂತ ಮನೋಧರ್ಮ. ಇನ್ನು ವೈಶ್ಯರು ಸದಾಚರಣ ತತ್ಪರ, ಇನ್ನೊಬ್ಬರ ಪಾದ ತನ್ನ ಅಂಗಡಿಯ ಬಳಿಗೆ ಬಂದಾಗ ತನಗೆ ಒಂದಿಷ್ಟು ವ್ಯಾಪಾರ ಆದೀತು, ಅದರಿಂದ ತನ್ನ ಜೀವನವನ್ನು ಕಳೆಯಬಹುದು ಎನ್ನುವಂತ ಮನೋಧರ್ಮವನ್ನು ಇರಿಸಿಕೊಳ್ಳಬೇಕಾದಂತವ ಮಾಡುವ ವ್ಯಾಪಾರದಲ್ಲಿ ಮೋಸಗಾರಿಕೆ, ಕಲಬೆರಕೆಯ ವಸ್ತುಗಳನ್ನು ಮಾರಾಟ ಮಾಡಿ ಜನರ ಆರೋಗ್ಯ ಹದಗೆಡುವುದಕ್ಕೆ ಕಾರಣನಾಗಿದ್ದಾನೆ. ಇನ್ನು ಶೂದ್ರನಾದವ ಸದಾಚರಣ ತತ್ಪರ, ಇನ್ನೊಬ್ಬರ ಪಾದ ಸೇವೆಯನ್ನು ಮಾಡುವ ಮುಖಾಂತರವಾಗಿ ತನ್ನ ಜೀವನವನ್ನು ಸಾರ್ಥಕಗೊಳಿಸಬೇಕಾದಂತ ಆ ಶೂದ್ರ ಆ 3 ವರ್ಣದವರಿಗಿಂತ ನಾವೇನು ಕಡಿಮೆ? ಹೌದೇ? ಸಮಾಜದಲ್ಲಿ ನಮಗೂ ಉನ್ನತ ಸ್ಥಾನ ಸಿಗಬೇಕು ಎನ್ನುವಂತ ಮನೋಧರ್ಮ. ಭಗವಂತ, ಏನು ಸ್ವಾಮಿ? ಈ ಪ್ರಪಂಚದಲ್ಲಿ ಹೆಣ್ಣಿಗಿರುವಂತ ಬೆಲೆ ಅಷ್ಟಿಷ್ಟ ಅಲ್ಲ. ಒಬ್ಬಳಾಕೆ ತಾಯಿ ತನ್ನ ಒಂದು ಮಗುವನ್ನು ಹೊಟ್ಟೆಯಲ್ಲಿ ಇರಿಸಿಕೊಂಡು 9 ತಿಂಗಳು ಹೊತ್ತು 10ನೇ ತಿಂಗಳಲ್ಲಿ ಹೆತ್ತು ಈ ಪ್ರಪಂಚದ ಬೆಳಕನ್ನು ತೋರಿಸಿಕೊಡುವವಳು ತಾಯಿ. ಸತ್ಯ. ಅವಳನ್ನು ಗೌರವದ ಸ್ಥಾನದಿಂದ ಕಾಣಬೇಕಾದ ಮಕ್ಕಳ ಧರ್ಮ. ಈಗ ಯಾರು
ಯಾವ ಮಕ್ಕಳು ತಾಯಿಯನ್ನು ಗೌರವದ ಸ್ಥಾನದಿಂದ ಕಾಣುವುದಿಲ್ಲ. ತಪ್ಪಿದರೆ ವಯಸ್ಸಿಗೆ ಬಂದ ನಂತರ ಮದುವೆಯಾಗಿ ಬಂದಂತ ಹೆಂಡತಿಯ ಚುಚ್ಚು ನುಡಿಗಳೇ ವೇದ ವಾಕ್ಯ ಎಂಬುದಾಗಿ ಪರಿಗಣಿಸಿದಂತಹ ಮಗ ಇನ್ನು ತನಗೆ ತಾಯಿಯ ಅಗತ್ಯ ಇಲ್ಲ ಎಂಬುದಾಗಿ ಭಾವಿಸಿ ಅವಳನ್ನು ಮನೆಯಿಂದ ಹೊರದಬ್ಬಿ ಬಿಡುವುದು ಅಥವಾ ಅನಾಥಾಶ್ರಮಕ್ಕೆ ಸೇರಿಸುವುದು ನಡೆಯುತ್ತಾ ಇದೆ. ಒಂದು 2-3 ಮಕ್ಕಳಿದ್ರೆ, ಗಂಡು ಮಕ್ಕಳಿದ್ರೆ ಕೇಳುವುದು ಬೇಡ, ಆಸ್ತಿಗಾಗಿ ಗಲಾಟೆ. ಇನ್ನು ಹೆಣ್ಣು ಮಕ್ಕಳಾದ್ರೂ ಅಷ್ಟೇ, ತಾನು ಹುಟ್ಟಿ ಬೆಳೆದಂತ ಪರಿಸರ, ತನ್ನ ಜಾತಿ ಧರ್ಮ ಇದನ್ನು ಉಳಿಸಿಕೊಳ್ಳಬೇಕೇ ಹೊರತು ಅದನ್ನೆಲ್ಲ ಮರೆತು ಅನ್ಯ ಧರ್ಮೀಯನ ಜೊತೆಯಲ್ಲಿ ಓಡಿ ಹೋಗುವಂತ ಪ್ರಕ್ರಿಯೆ. ಭಗವಂತ ಇದನ್ನೆಲ್ಲ ಕಣ್ಣಾರೆ ಕಾಣುವಾಗ ನನ್ನದು ಸನ್ನಿಧಾನದಲ್ಲಿ ಒಂದು ಪ್ರಾರ್ಥನೆ. ಏನು ಸ್ವಾಮಿ? ದೇವರ ಭಯವೇ ಜ್ಞಾನದ ಆರಂಭ ಅಂತ ಆಗಬೇಕು ಅಂತ ಇದ್ರೆ ಸಂಕಲ್ಪ ಭಾಂಡದಲ್ಲಿ ಶಾಸ್ತ್ರದ ಮೊಸರನ್ನ ಹಾಕಿ ವಿಚಾರದ ಕಡೆಗೋಲಿನಿಂದ ಮರ್ದಿಸಿ ಮಜ್ಜಿಗೆಯನ್ನು ಬೇರ್ಪಡಿಸಿ ಬೆಣ್ಣೆಯನ್ನು ಮೆಲ್ಲುವಂತೆ ಧರ್ಮ ಸ್ಥಾಪನೆ ಮಾಡಬೇಕು ಭಗವಂತ. ಮುಂದೆ ಯಾ ಮುನಿಯೇ, ನೀನು ಆಡಿದ ಮಾತು ದಿಟವೇ? ಮುನಿಯೇ ನೀನು ಹೃದಯ ವಚನವು ದಿಟವೇ, ಹೃದಯ ವಚನವು ದಿಟವೇ ಮುನಿಯೇ. ಜನರೆಲ್ಲ ವರ್ಣ ಧರ್ಮವ ಮರೆದಿಯರೇ, ಜನರೆಲ್ಲ ವರ್ಣ ಧರ್ಮವ ಮರೆದಿಯರೇ, ಕ್ಷಣದಿನ ಕರೆಯುವೆ ಕರುಣ ಶೇಷನನು, ಕ್ಷಣದಿನ ಕರೆಯುವೆ ಕರುಣ ಶೇಷನನು, ಮನದ ಸಂಶಯ ನಾಶ ಕೈವಿನ ನಿಂತು, ಮುನಿಯನಿ ನುರಿದಿಯ ವಚನವು ದಿಟವೇ, ಜನರೆಲ್ಲ ವರ್ಣ ಧರ್ಮವ ಮರೆತಿದ್ದಾರೆ ಮುನಿಯೇ. ಸ್ವಾಮಿ ಭಗವಂತ, ಮಗು ಅಳದೆ ಯಾವತ್ತು ತಾಯಿ ಆದವಳು ಎದೆಯ ಹಾಲನ್ನು ಮಗುವಿಗೆ ಉಣಿಸಕೂಡದು. ಯಾಕೆ? ಮಗು ಮೊದಲಾಗಿ ಅಳಬೇಕು, ಆ ನಂತರವೇ ತಾಯಿಯಾದವಳು ಎದೆಯ ಹಾಲನ್ನು ಉಣಿಸಬೇಕು. ಕಾರಣ ಯಾಕೆ? ಮಗುವಿಗೆ ಹಸಿವಿನ ನೋವು ಏನೆನ್ನುವುದು ಅರ್ಥವಾಗಬೇಕು. ಸರಿ. ಆಗ ತಾಯಿಯಾದವಳು ಮುಂದುವರಿಬೇಕು, ಎದೆಯ ಹಾಲನ್ನು ಕೊಡಬೇಕು. ಇಲ್ಲ ಅಂತಾದರೆ ಮಗುವಿಗೆ ಹಸಿವಿನ ಬೆಲೆ ಏನೆನ್ನುವುದೇ ಅರ್ಥವಾಗುವುದಕ್ಕೆ ಸಾಧ್ಯವೇ ಇಲ್ಲ. ತನಗೆ ಬೇಕಾದ ಹೊತ್ತಿನಲ್ಲಿ ಬೇಕಾದನ್ನು ಒದಗಿಸಿಕೊಡುವವಳು ತಾಯಿ ಇದ್ದಾಳೆ ಎನ್ನುವಂತಹ ಭಾವದಿಂದ ಅದೇ ರೀತಿ ತನ್ನ ಜೀವನವನ್ನು ರೂಪಿಸಿಕೊಳ್ಳುವುದಕ್ಕೆ ಮುಂದಾಗುತ್ತದೆ ಮಗು. ಸರಿ ಸ್ವಾಮಿ ಭಗವಂತ, ಈ ಲೋಕಕ್ಕೆ ಸಂಕಷ್ಟ ಒದಗಿ ಬಂದ ಕಾಲದಲ್ಲಿ, ಲೋಕದ ನಡೆ ತಪ್ಪಿದ ಕಾಲದಲ್ಲಿ ಮೊದಲಾಗಿ ತಿಳಿದು ಬರುವುದದು ನಿಮ್ಮಂತಹ ಋಷಿಮುನಿಗಳಿಗೆ. ನಿಜ. ಆಗ ನೀವೆಲ್ಲರೂ ಸೇರಿಕೊಂಡು ಯೋಗ್ಯತೆ ಇರುವಂತಹ ನೀವುಗಳು ಈ ವೈಕುಂಠ ಲೋಕವನ್ನು ಸೇರಿಕೊಂಡು ಲೋಕಕ್ಕೆ ಒದಗಿ ಬಂದಂತಹ ಸಂಕಷ್ಟದ ಕಥೆಯನ್ನೆಲ್ಲ ನನ್ನ ಮುಂದೆ ಇಡುತ್ತೀರಾ. ನಿಜ. ಆಗ ತಾಯಿಯ ಸ್ಥಾನದಲ್ಲಿರುವಂತಹ ನಾನು ಮುಂದಾಗುವುದಕ್ಕೆ ಆಗುತ್ತದೆ. ಲೋಕದ ಜನತೆಯೆಲ್ಲ ತಪ್ಪಿದ ನಡೆಯಲಿದ್ದಾರೆ, ಬುದ್ಧಿಜೀವಿಗಳೆಂದು ಗುರುತಿಸಿಕೊಂಡವರು, ಆದರೆ ಬುದ್ಧಿಹೀನರಾಗಿ ವರ್ತಿಸುತ್ತಾ ಇದ್ದಾರೆ. ಮನನಶೀಲವಾದಂತಹ ವ್ಯಕ್ತಿತ್ವವನ್ನು ಹೊಂದಿದ ಕಾರಣದಿಂದಲಾಗಿ ಮಾನವ ಅಂತ ಗುರುತಿಸಲ್ಪಟ್ಟವ. ಹಾಗೆಂದು ಆತ ಅಧರ್ಮಿಯಾಗಿ ಮೆರೆಯುವುದಕ್ಕೆ ಮುಂದಾಗಿದ್ದಾನೆ. ವರ್ಣಾಶ್ರಮ ಧರ್ಮಕ್ಕನುಸಾರವಾಗಿ ಬದುಕಬೇಕಾದಂತಹ ಮನುಜ ಇನ್ನು ಅದಕ್ಕಾಗಿ ಬದುಕುವುದಕ್ಕಾಗಿ ಇಲ್ಲ ಅಂತ ಆಗಿ ಹೋಗಿದೆ. ನಿಜ. ಯೋಚಿಸಿ, ಒಬ್ಬ ಪುರೋಹಿತನಾದವ ಸದಾಕಾಲ ಪುರದ ಹಿತವನ್ನು ಬಯಸಬೇಕು. ಬ್ರಾಹ್ಮಣ ಅತೃಪ್ತಿಯ ಜೀವನವೆನ್ನುವುದವನ ಇರಕೂಡದು, ತೃಪ್ತನಾಗಿ ಬದುಕುವವನೇ ಒಬ್ಬ ಬ್ರಾಹ್ಮಣ. ಹಾಗೆಂದು ಆತ ಇಂದು ಅತೃಪ್ತಿಯಿಂದ ಬದುಕುತ್ತಾ ಇದ್ದಾನೆ. ತನಗಿನ್ನೂ ಬೇಕು ಎನ್ನುವಂತ ಭಾವ ಅವನ ಮನಸ್ಸಿನಲ್ಲಿ ಹುಟ್ಟಿಕೊಂಡಿದೆ. ಇನ್ನು ಕ್ಷತ್ರಿಯನಾದವ ತೃಪ್ತನಾಗಿ ಬದುಕೂಡದು, ಅತೃಪ್ತಿ ಎನ್ನುವುದವನ ಮನಸ್ಸಿನಲ್ಲಿರಬೇಕು. ನನಗೆ ಇನ್ನೂ ಬೇಕು, ಇನ್ನೂ ಇರಬೇಕು ಎನ್ನುವಂತ ಭಾವ ಅವನಲ್ಲಿರಬೇಕು. ಯಾಕಾಗಿ? ಕೇವಲ ತನಗಾಗಿ, ತನ್ನ ಮನೆ, ತನ್ನ ಸಂಸಾರ ಎನ್ನುವಂತ ಭಾವದಿಂದ ಅಲ್ಲ. ಪ್ರಜಾವರ್ಗಕ್ಕೆ ನಾನೇನಾದರೂ ಕೊಡುಗೆಯನ್ನು ಕೊಡಬೇಕು. ಯಾವತ್ತೂ ಅಷ್ಟೇ ಕ್ಷತ್ರಿಯನಾದವ ದೇಶವನ್ನು ಪ್ರೇಮ ಮಾಡಬೇಕು, ಸ್ವಾರ್ಥವನ್ನು ತ್ಯಾಗ ಮಾಡಬೇಕು. ಆದರೆ ಇಂದು ಹಾಗಲ್ಲ ನೋಡಿ, ಸ್ವಾರ್ಥವನ್ನು ಪ್ರೇಮಿಸುತ್ತಾ ಇದ್ದಾನೆ, ದೇಶವನ್ನು ತ್ಯಾಗ ಮಾಡುವ ಮಟ್ಟಿಗೆ ಮುಟ್ಟಿದ್ದಾನೆ. ಇದು ಕ್ಷತ್ರಿಯನ ನಡೆಯಾಗಿದೆ. ರಾಜ ಕಾಲಸ್ಯ ಕಾರಣಂ. ರಾಜನಾದವ ಸದ್ಧರ್ಮದ ದಾರಿಯಲ್ಲಿ ನಡೆದ ಅಂತಾದರೆ ಪ್ರಜಾ ವರ್ಗಗಳು ಸುಖದ ಜೀವನವನ್ನು ಸಾಗಿಸುವುದಕ್ಕೆ ಬರ್ತದೆ. ಅದೇ ರಾಜನಾದವ ಅಧರ್ಮದ ಪಥವನ್ನು ತುಳಿದ ಅಂತಾದರೆ ಅಲ್ಲಿಯ ಪ್ರಜಾ ವರ್ಗಗಳು ಕೂಡ ಸಂಕಷ್ಟವನ್ನು ಉಣ್ಣುವಂತಹ ಪರಿಸ್ಥಿತಿ ಒದಗಿ ಬರುತ್ತದೆ. ಆಳ್ವಿಕೆ ಮಾಡುವಂತಹ ಆತನನ್ನು ದೇವರು ಅಂತ
ಪ್ರಜೆಗಳೆಲ್ಲ ಯಾಕೆ ಆಡುತ್ತಾರೆ? ಅವರು ದೇವನ ಸ್ಥಾನದಲ್ಲಿ ಇದ್ದುಕೊಂಡು ಪ್ರಜೆಗಳಿಗೆ ಬೇಕಾದುದನ್ನು ಒದಗಿಸಿಕೊಡುತ್ತಾನೆ ಎನ್ನುವಂತ ಕಾರಣದಿಂದಾಗಿ ಅಲ್ವೇ? ಇದು ಕ್ಷತ್ರಿಯನಾದವನ ರಕ್ಷಣೆ ಮಾಡಬೇಕಾದವನ ಹೊಣೆಗಾರಿಕೆ. ಆದರೆ ಇಂದು ಇಲ್ಲ, ಅದು ಸ್ವಾರ್ಥಕ್ಕಾಗಿ ಬದುಕುತ್ತಾ ಇದ್ದಾನೆ. ವೈಶ್ಯನಾದವ 16ರಲ್ಲಿ 1 ಅಂಶದಷ್ಟು ಲಾಭಾಂಶವನ್ನು ಇರಿಸಿಕೊಂಡು ವ್ಯಾಪಾರವನ್ನು ಮಾಡಬೇಕು. ಆದರೆ ಇಂದು ಮೋಸದ ವ್ಯಾಪಾರ ಈ ಪ್ರಪಂಚದಲ್ಲಿ ನಡೀತಾ ಉಂಟು. ಕೇವಲ ನನಗೆ ಬೇಕು ಎನ್ನುವಂತ ಭಾವದಿಂದ ಸ್ವಾರ್ಥದಿಂದಲೇ ಬದುಕುತ್ತಾ ಇರುವಂತಹ ವೈಶ್ಯ ವರ್ಗ. ಇನ್ನು ಶೂದ್ರರು ಸೇವೆ ಮಾಡುವುದರ ಮೂಲಕವಾಗಿ ಜೀವನವನ್ನು ಸಾರ್ಥಕಗೊಳಿಸಿಕೊಳ್ಳಬೇಕು. ಹಾಗೆಂದು ಇಂದು ಸೇವೆ ಮಾಡುವುದನ್ನೇ ಕೀಳು ಎನ್ನುವಂತ ಭಾವದಿಂದ ಬದುಕುತ್ತಾ ಇದ್ದಾರೆ. ಈ ಪ್ರಪಂಚದಲ್ಲಿ ಯಾವುದು ಸ್ವಾಮಿ ಕೀಳು, ಯಾವುದು ಮೇಲು? ಎಲ್ಲವೂ ಸಮಾನವಾದದ್ದೇ, ಎಲ್ಲರೂ ಸಮಾನರಾದವರೇ ಹೌದು. ವಿಶ್ವ ವಿರಾಟ್ ಸ್ವರೂಪನ ಮುಖದಿಂದ ಬ್ರಾಹ್ಮಣರು, ಭುಜ ಪ್ರದೇಶದಿಂದ ಕ್ಷತ್ರಿಯರು, ಕಟಿ ಪ್ರದೇಶದಿಂದ ವೈಶ್ಯರು, ಪಾದದಿಂದ ಶೂದ್ರರು ಹುಟ್ಟಿಕೊಂಡಿದ್ದಾರೆ. ವಿಶ್ವ ವಿರಾಟ್ ಸ್ವರೂಪನ ಯಾವ ಅಂಗವನ್ನು ನಾವು ಕೀಳು ಅಂತ ಹೇಳುವುದಕ್ಕೆ ಬರ್ತದೆ? ಸರ್ವಾಂಗಗಳು ಸಮಾನವಾದದ್ದೇ. ಆದಿಯಲ್ಲೇ ಬ್ರಹ್ಮ ನನ್ನನ್ನು ಅವನ ಅಧೋದ್ವಾರದಿಂದ ಕೆಳಗೆ ಹೊರಗೆ ತರುವುದಕ್ಕಾಗಿ ಮನ ಮಾಡಿದ. ಅಧೋದ್ವಾರದಿಂದ ಹೊರಬಂದಂತಹ ಹರಿಯು ಲೋಕಮುಖದಲ್ಲಿ ಕೀಳಾಗಿ ಕಾಣಿಸುತ್ತಾನೆ ಎನ್ನುವಂತಹ ಭಾವ. ಆದರೆ ಅಧೋದ್ವಾರದಿಂದ ಹೊರಬಂದೇ ಅಧೋಕ್ಷಜ ಎನ್ನುವಂತಹ ಹೆಸರನ್ನಿರಿಸಿದ. ಅದೇ ಅದೋಷಜ ಎನ್ನುವಂತ ಹೆಸರಿಗೆ ಪೂಜೆ ಪುರಸ್ಕಾರಗಳು ಈಗ ನನಗೆ ಸಲ್ಲುತ್ತದೆ. ಹಾಗಾದ್ರೆ ಯಾವುದು ಕೀಲು? ಒಂದು ದೇಹದಲ್ಲಿ ಶಿರ ಎಷ್ಟು ಪ್ರಧಾನವೋ ಅಷ್ಟೇ ಪಾದವು ಪ್ರಧಾನ. ಎರಡೂ ದೇಹಕ್ಕೆ ಅನಿವಾರ್ಯವೇ. ಈ ಪ್ರಪಂಚದಲ್ಲಿ ಎಲ್ಲರೂ ಸಮಾನರಾದವರೇ. ಆದರೆ ಒಂದುಂಟು, ಅವರವರು ಮಾಡುವಂತಹ ಕರ್ಮದಲ್ಲಿ ಅವರಿಗೆ ನಿಷ್ಠೆ ಎನ್ನುವುದು ಬೇಕು. ಖಂಡಿತ. ಅದನ್ನವರು ತಪ್ಪಿದರು ಅಂತಾದರೆ ಯಾವ ಪ್ರಯೋಜನಕ್ಕೂ ಬರುವುದಿಲ್ಲ. ಲೋಕದ ನಡೆ ತಪ್ಪಿದೆ ಎನ್ನುವುದೇ ಸ್ಪಷ್ಟ. ಒಬ್ಬರಿಗೆ ಒಂದು ರೀತಿ, ಇನ್ನೊಬ್ಬರಿಗೆ ಒಂದು ರೀತಿ ಅಂತ ಆಗಬಾರದು. ತನ್ನ ದೇಹದ ರಕ್ತವನ್ನೇ ಅಮೃತವನ್ನಾಗಿಸಿ ತಾಯಿಯಾದವಳು ಉಣಬಡಿಸುತ್ತಾಳೆ ಮಗುವಿಗೆ. ಅಂದರೆ ಅಮೃತದ ರೂಪದಿಯಲ್ಲಿ ಎದೆಯ ಹಾಲನ್ನು. ಆದರೆ ಇಂದು ಅಂತಹ ತಾಯಿಯನ್ನೇ ಕೀಳು ಭಾವದಿಂದ, ತಿರಸ್ಕಾರದ ಭಾವದಿಂದ ಕಾಣುವಂತ ಮಗ ಈ ಪ್ರಪಂಚದಲ್ಲಿ ಹುಟ್ಟಿಕೊಂಡಿದ್ದಾನೆ ಅಂತ ಆದರೆ ಇದು ಲೋಕದ ತಪ್ಪಿದ ನಡೆ ಅಲ್ವೇ? ಇವರನ್ನೆಲ್ಲ ಸರಿದಾರಿಗೆ ತರುವಂತಹ ಹೊಣೆಗಾರಿಕೆ ತಾಯಿಯ ಸ್ಥಾನದಲ್ಲಿರುವಂತಹ ಪಾಲನಾಕರ್ತೃವಾಗಿರುವಂತಹ ನನಗುಂಟು ಸತ್ಯ. ಹಾಗೆಂದು ಯಾವತ್ತೂ ಇದರಲ್ಲಿ ಹಿಂದುಳಿದವನು ನಾನೇ. ನೀವು ಕಂಡವರೇ, ಲೋಕದಲ್ಲಿ ಧರ್ಮ ಉದ್ಧಾರವಾಗಬೇಕು ಎನ್ನುವಂತಹ ಕಾರಣದಿಂದಲಾಗಿ ಅನೇಕ ಅವತಾರವನ್ನು ಎತ್ತಿದೆ. ಹಾಗೆಂದು ಕಲಿಯುಗ, ಈ ಕಲಿಯುಗದಲ್ಲಿ ಧರ್ಮವೆನ್ನುವುದು ಒಂದು ಪಾದವಂತೆ. ಕೃತಾಯುಗದಲ್ಲಿ 4 ಪಾದ. ಹಾಗೆಂದು ಕೃತಾಯುಗದಲ್ಲಿಯೂ ದುಷ್ಟರು ಇರಲಿಲ್ವಾ? ರಾಕ್ಷಸರು ಇರಲಿಲ್ವಾ? ಇದ್ದರು. ಅವರನ್ನೆಲ್ಲ ವಧಿಸುವುದಕ್ಕಾಗಿ ನಾನೇ ಅವತಾರವನ್ನು ಎತ್ತಿ ಹೋದೆ. ಹಾಗೆಂದು ಇದರ ಕುರಿತಾಗಿಯೂ ಏನಾದರೂ ಯೋಚನೆ ಮಾಡುತ್ತೇನೆ. ಹಾಗೆಂದು ನೀವು ಕಣ್ಣೀರು ಸುರಿಸಬಾರದು. ಪತಿವ್ರತ ಹೆಣ್ಣಿನ ಕಣ್ಣೀರು ಹೇಗೆ ಭೂಮಿಯನ್ನು ಸೋಕ ಕೂಡದು, ಅದೇ ರೀತಿ ನಿಮ್ಮಂತ ಋಷಿಮುನಿಗಳ ಕಣ್ಣೀರು ಕೂಡ ಭೂಮಿಯನ್ನು ಸೋಕ ಕೂಡದು. ಅದು ಲೋಕಕ್ಕೆ ಒಳಿತಲ್ಲ, ಭೂಮಿಗೆ ಒಳಿತಲ್ಲ. ಕಣ್ಣೀರು ಸುರಿಸಬೇಡಿ. ಯಾಗ ಯಜ್ಞಾದಿಗಳನ್ನು ಮಾಡಿಕೊಂಡು ನೀವಿರಿ. ಲೋಕದ ಕುರಿತಾದಂತಹ ಚಿಂತನೆಯನ್ನೇ ನಾನು ತೊಡಗಿಸಿ. ಸರಿ ಸರಿ ಸರಿ. ಅತ್ರಿ ಮುನಿ ಆಡಿದಂತಹ ಮಾತುಗಳನ್ನು ಕೇಳುವಾಗ ಪಾಲನಾಕರ್ತವಾಗಿರುವಂತಹ ನಾನು ಈ ಮಾಡುವಂತಹ ಕಾರ್ಯದಲ್ಲಿ ಹಿಂದುಳಿದಿದ್ದೇನೆ ಎನ್ನುವಂತ ಭಾವಿಸುವಂತೆ ಲೋಕ ತಿಳಿದುಕೊಳ್ಳಬಹುದು. ಆದರೆ ಇಲ್ಲ, ನಾನು ಈ ಪ್ರಸಂಗಕ್ಕೆ ಪೀಠಿಗೆ ಹಾಕಿ ಬಹಳ ಸಮಯಗಳೇ ಸಂದು ಹೋಯಿತು. ಹೇಗೆ ಗರುಡ ಮತ್ತು ಆದಿಶೇಷರನ್ನು ಭೂಲೋಕಕ್ಕೆ ಧರ್ಮದ ಪ್ರಮಾಣವನ್ನು ತಿಳಿದುಕೊಂಡು ಬರುವ ಉದ್ದೇಶದಿಂದ ಧರ್ಮದ ಸಂರಕ್ಷಣೆಗಾಗಿ ಕಳುಹಿಸಿಕೊಟ್ಟವನಿದ್ದೇನೆ. ನಾನು ಏರಿಕೊಂಡು ಹೋಗುವಂತಹ ಗರುಡ ಹಾಗೂ ಆದಿಶೇಷ ನನ್ನ ಹಾಸಿಗೆ, ಈ ಇರುವರು ಧರೆಯಲ್ಲಿದ್ದಾರೆ, ತಿರುಗಾಡಿಕೊಂಡಿದ್ದಾರೆ, ಪ್ರಪಂಚ ಪರ್ಯಟನೆಯಲ್ಲಿ ಇದ್ದಾರೆ. ಹಾಗೆಂದು ಅವರ ಅನಿವಾರ್ಯತೆ ವೈಕುಂಠ ಲೋಕಕ್ಕೆ ಇದೆ ಎನ್ನುವುದೇ ಸ್ಪಷ್ಟ. ಹಾಗಾಗಿ ಆದಷ್ಟು ಬೇಗನೆ ಗರುಡ ಮತ್ತು ಆದಿಶೇಷರು ವೈಕುಂಠ ಲೋಕವನ್ನು ಸೇರಿಕೊಳ್ಳ. ಹರಿಯ ಮಾತನು ಕೇಳಿ ಗರುಡನು ಬಂದ ಕ್ಷಣದಿ ದಿಗಿಳಲು ಹಾರಾಡುತ್ತಾ ಬಂದ ಗರುಡ ತನ್ನ ಮನದ ಮಾತನ್ನು ನುಡಿದ.
ಕ್ಷಣದಿ ದಿಗಿಲಳು ಹಾರಾಡುತ್ತ ಬಂದು ಗರುಡ ತನ್ನ ಮನದ ಮಾತನು ನುಡಿದ. ಕಶ್ಯಪರು 13 ಮಂದಿ ಮಾಡಿದಿರಾಳೆ ಇಳಿದಾಥೇಮಿ ಅಪ್ಪಳೆ ಕಶ್ಯಪರಿದ್ದಳೆ ಫಲಪ್ರಧಾನವಾಗಿ ಪಡೆಗಟ್ಟ 2 ಹೊಂಡದಲ್ಲಿ ಮೊದಲವನಾಗಿ ಹುಟ್ಟಿಕೊಂಡವಳೆ ಸೂರ್ಯನ ಸಾರಥ್ಯ ಆದತ್ತ ಅರುಣನೇ ನನ್ನ ಅಣ್ಣನಾಗಿದ್ದಾಳೆ. ಲೋಕದಲ್ಲಿ ಸೂರ್ಯನಾರಾಯಣ ಜೊತೆ ತಿರುಗುತ್ತಾ ಪ್ರಪಂಚದ ಬೆಳಕನ್ನೇ ಕಾಡ್ತಾ ಇದ್ದಾಳೆ. 2 ಗಂಟಲಲ್ಲಿ ಹುಟ್ಟಿದವಳೆ ಗರುಡನಾಥ ನಾನು ಕೂಡ ಹಾಗೆ ಲೋಕದಲ್ಲಿ ಸೇವೆಯನ್ನು ಮಾಡಬೇಕು ಎಂಬ ಉದ್ದೇಶವನ್ನೇ ಆಸೆಯನ್ನು ಇರಿಸಿಕೊಂಡವ. ಆದ್ರೆ ಏನು ಮಾಡುದು, ನನ್ನ ತಾಯಿ ಕಷ್ಟದಲ್ಲಿತ್ತು, ಕಷ್ಟವನ್ನೆಲ್ಲ ಪರಿಹರಿಸಿ ಲೋಕದಲ್ಲಿ ವಿಖ್ಯಾತರಾಗಿ ಮಗನೇ ಅಂತ ಆಶೀರ್ವದಿಸಿದ್ರು. ಆದ ಕಾರಣ ಲಕ್ಷ್ಮೀರಮಣ ಸೇವೆಗಾಗಿ ಮುಂದುವರಿದವ ನಾನು. ಬ್ರಹ್ಮಾಂಡವನ್ನೇ ಹೊತ್ತು ತಿರುಗೋ ಲಕ್ಷ್ಮೀನಾರಾಯಣ ಸೇವೆಯನ್ನು ಮಾಡೋದಕ್ಕೆ ನಾನೇ ಧನ್ಯನೆಂಬಂತ ನಿರ್ಧಾರದಿಂದ ಮುಂದುವರಿದವೇ ನಾನಾಗಿದ್ದೇನೆ. ಲಕ್ಷ್ಮೀ ರಮಣನ ಸೇವೆಯಲ್ಲಿ ಆತನೊಂದು ಮಾತನ್ನು ಹೇಳಿದ, ಪ್ರಪಂಚದ ಬೆಳಕನ್ನು ಕಾಣಬೇಕು. ಪ್ರಪಂಚದಲ್ಲಿ ಎಲ್ಲಿ ಕೂಡ ಇದ್ರೂ ಕೂಡ ಏನು ತಪ್ಪಾದ್ರೂ ಕೂಡ ಆ ವಿಚಾರವನ್ನೇ ಬಂದು ನನ್ನಲ್ಲಿ ಹೇಳಬೇಕಂತ ಹೇಳಿದ್ರಲ್ಲ, ಅದಕ್ಕಾಗಿ ಅಪ್ಪಣೆ ಪಡೆದತ್ತ ನಾನು ನೇರವಾಗಿ ಭೂಲೋಕವನ್ನು ತಿರುಗುವುದಕ್ಕಾಗಿ ಹೋದೆ. ಈ ಸಮಯದಲ್ಲಿ ನಾರಾಯಣ ಧ್ವನಿ ಕೇಳಿಸ್ತಿತ್ತಲ್ಲ, ಕರುಣನೇ ಬರಬೇಕೆಂಬಂತ ಕರೆ. ಈ ಕರೆಯಾದ ಕ್ಷಣವೇ ಇನ್ನು ತಡ ಮಾಡುದಲ್ಲ, ಗಗನ ಮಾರ್ಗವಾಗಿ ಹಾರಿ ಹೋಗ್ತೇನೆ. ಯಾತಕ್ಕೆ ಕರೆದಿದೆ ಎನ್ನನ್ನು ಒಡೆಯನ ಯಾತಕ್ಕೆ ಒಡೆಯನೆ ಯಾತಕ್ಕೆ ಕರೆದಿದೆ ಒಡೆಯನ ಎನ್ನನೆ ಭೀತಿ ಇಳಿದಿರೇಗ ಖಾತೆಯಿಂದಲೇ ಜರಗಿದ ಲೋಕಕ್ಕೆ ಕಾರಣವು ನಡೆದಿರು. ಜನ್ಮಯ ಮೂರ್ತಿಯೇ, ನಿನ್ನ ಚರಣಕ್ಕೆ ನಿನ್ನ ಸೇವಕನಾದ ಗರುಡನು ನಮನವನ್ನು ಸಲ್ಲಿಸಿದ್ದೇನೆ ಸ್ವಾಮಿ. ಶುಭವಾಗಲಿ ಸ್ವಾಮಿ, ಏನು ನಿನ್ನ ಅಪ್ಪಣೆಯಂತೆ ಪ್ರಪಂಚವನ್ನು ಸುತ್ತುವುದಕ್ಕಾಗಿ ಹೋದವರು ಸುತ್ತುತ್ತಾ ಇದ್ದಂತ ಸಮಯದಲ್ಲಿ ದೀರ್ಘವಾದ ತೋಡಿ ಕರುಣನೆ ಬರಬೇಕೆಂಬಂತ ಕರೆ. ಸತ್ಯ ಕರೆದ ಕ್ಷಣದಲ್ಲಿ ಗಗನ ಮಾರ್ಗವಾಗಿ ಹಾರಿಕೊಂಡು ಬಂದಿದ್ದಾರೆ. ಓ ತಂದೆ, ಈ ಕರುಣನ್ನು ಕರೆಸಬೇಕಾದ್ರೆ ಅಂಥದ್ದೇನೋ ಕಾರ್ಯವೇ ಇರಬೇಕು. ಇಲ್ಲವಾದಲ್ಲಿ ನನ್ನನ್ನು ಕರೆಯೋದಕ್ಕೆ ಸಾಧ್ಯವಿಲ್ಲ. ಸ್ವಾಮಿ, ಸ್ವರ್ಗ ಮರ್ತ್ಯ ಪಾತಾಳೆಂಬ ಮೂರ್ಲೋಕವನ್ನೇ ತನ್ನದಾಗಿ ಗೊಳಿಸಿಕೊಳ್ಳಬೇಕೆಂಬಂತ ಉದ್ದೇಶದಲ್ಲಿ ರಕ್ಕಸರಳು ಮೆರೆದಾಡ್ತಾ ಇದ್ದಾರೆ. ಅಂತ ದಾನವ ಕುಲವೇ ಮೆರೆದಾಡಿದಂತ ಸಮಯದಲ್ಲಿ ಅವರ ಸಂಹಾರಕ್ಕಾಗಿ ಮನಸ್ಸು ಮಾಡಿದವರು ನೀವು, ಲೋಕ ಕಲ್ಯಾಣಕ್ಕಾಗಿ ದುಡಿಯುವವರು ನೀರಾಗಿದ್ದೀರಿ. ಪಾಲನ ಕರ್ತನಾರ್ಥ ನೀವು ಎಲ್ಲರನ್ನು ಪಾಲಿಸುವುದಕ್ಕಾಗಿ ದುಷ್ಟರನ್ನು ಸಂಹರಿಸಿ ಶಿಷ್ಟರನ್ನೇ ಪರಿಪಾಲಿಸುವುದಕ್ಕಾಗಿ ಮುಂದಾಗುವವರು. ಓ ಸ್ವಾಮಿ, ಈ ಸಮಯದಲ್ಲಿ ಗರುಡನ ಸೇವೆ ಯಾಕೆಂದ್ರೆ ತಿಳಿಯಿತು. ನನ್ನನ್ನೇ ಏರಿಕೊಂಡು ಹೋಗಿ ದುಷ್ಟರ ಕಸರನ್ನು ಸಂಹರಿಸಿ ಬರುವ ಉದ್ದೇಶಕ್ಕಾಗಿ ಕರೆದ್ರಿ ಅಥವಾ ಇತರ ಏನಾದ್ರೂ ಕೆಲಸ ಉಂಟೆ? ಏನು ಕಾರ್ಯ ಯಾತಕ್ಕೆ ಕರೆಸಿದೆ ಸ್ವಾಮಿ? ಕಾರಣ ಉಂಟು, ಆದ್ರೆ ಇನ್ನೊಬ್ಬ ಬೇಕು. ಯಾರು? ಆದಿಶೇಷ. ಎಲ್ಲಿಯವ? ಹರಿಯವಾದನು ಕೇಳಿ ಆದಿಶೇಷನು ಬಂದ ಕ್ಷಣದಿ
ಮಾಡಿ ತಮ್ಮಯ್ಯ ಚರಣ ಸೇವೆಯನ್ನು ಆದಿಶೇಷ ಅಚ್ಯುತ ಅನಂತ ಮಾಧವ ಗೋವಿಂದ ಕೇಶವ ಹರೇ ಶ್ರೀನಿವಾಸ ದೇವಾ ನೀವು ನೀಡಿದಂತಹ ಕಾರ್ಯದಲ್ಲಿ ಭೂಲೋಕದಲ್ಲಿ ನಾನಿದ್ದೆ. ನಿಮ್ಮ ಅಂತರಂಗದ ಕೂಗು ನನ್ನ ಕರ್ಣಗಳಿಗೆ ಕೇಳಿಸಿತು. ತಕ್ಷಣ ಅಲ್ಲಿಂದ ಇಲ್ಲಿಗೆ ಬಂದಿದ್ದೇನೆ. ನನ್ನಿಂದ ಏನಾಗಬೇಕು ಅಪ್ಪಣೆಯಾಗಲಿ ಪ್ರಭು. ಕರೆಸಿಕೊಳ್ಳುವುದಕ್ಕೆ ಬಲವಾದ ಉದ್ದೇಶವೇ ಉಂಟು. ಬಂದಂತ ಅತ್ರಿಮುನಿಗಳಾಡಿದಂತಹ ಮಾತು ಕೇಳಿರನ್ನಯ ವಚನವ ಹೇಳಿದನು ಮುನಿವರನು ತಾಳಿದುತ್ತಮ ಭುವಿಯ ಮೂಲ ಸಂಗತಿಯ ವೇಳಗಳೆದುವರಂತೆ ಮೂಲ ಧರ್ಮವ ಮರೆದು ತಾಳಿ ಮದ ಮತ್ಸರದಿ ಕೇಳಿರೈದಿಟವೇ ಕೇಳಿರನ್ನಯ ವಚನವ ಗರುಡ ಆದಿಶೇಷರೇ, ವೈಕುಂಠ ಲೋಕಕ್ಕೆ ನಿಮ್ಮನ್ನು ಮತ್ತೆ ಕರೆಸಿಕೊಳ್ಳುವರೇ ಬಲವಾದ ಉದ್ದೇಶವೇ ಉಂಟು. ಅತ್ರಿಮುನಿಗಳ ಆಗಮನ ನಮ್ಮಿ ವೈಕುಂಠ ಲೋಕಕ್ಕಾಯಿತು. ಬಂದಂತಹ ವಿಚಾರವನ್ನು ಕೇಳಿದಾಗ ದರೆಯ ಧರ್ಮದ ಕುರಿತಾಗಿ ಆಡಿದವರಿದ್ದಾರೆ. ಅಧರ್ಮವೇ ಅಧಿಕವಾಗಿದೆ. ವರ್ಣಾಶ್ರಮ ಧರ್ಮಕ್ಕನುಸಾರವಾಗಿಯೇ ಬದುಕಬೇಕಾದಂತಹ ಮನುಜ ಅದನ್ನು ತಪ್ಪಿ ನಡೆಯುತ್ತಾ ಇದ್ದಾನೆ. ಹಾಗಾದರೆ ಇದು ದಿಟವೇ? ಯಾಕಾಗಿ ನೀವಿಬ್ಬರು ಅಲ್ಲಿ ಇದ್ದು ಏನಾದರೂ ತಪ್ಪಿದರು ಅಂತಾದರೂ ವೈಕುಂಠ ಲೋಕವನ್ನು ಸೇರಿ ಎಲ್ಲಾ ವಿಚಾರವನ್ನು ಹೇಳುವವರು ನೀವು. ಹಾಗೆಂದು ಇಲ್ಲಿಗೆ ಕರೆಸಿಕೊಂಡದ್ದು ಅದೇ ಉದ್ದೇಶದಿಂದ. ದರೆಯಲ್ಲಿ ಧರ್ಮವೆನ್ನುವುದು ನಾಶವಾಗಿದೆಯೇ? ಅತ್ರಿಮುನಿಗಳಾಡಿದಂತಹ ಮಾತು ದಿಟವೇ? ಸಕಲ ವಿಚಾರವನ್ನು ಹೇಳುತ್ತೀರಿ. ಹರಿಗೆ ದಿಟವದು ಮುನಿಯ ವಚನವೋ ಹರಿಗೆ ಓರ್ವನೇ ಈ ವೈಕುಂಠವನ್ನು ಪ್ರವೇಶ ಮಾಡುದಲ್ಲ, ಸಕಲರು ಬಂದು ನಿನ್ನಲ್ಲಿ ದೂರನೇ ಕೊಡಬೇಕಿತ್ತು. ಕಾರಣ ತರೆಯ ವಿಚಾರವೇ ಆ ರೀತಿಯಲ್ಲಿ ನಡೀತಾ ಉಂಟು. ಹೇಗೆ? ಕಾರಣವೇನೆಂದ್ರೆ ಧರ್ಮ ಎಲ್ಲಿ ಅಧರ್ಮ ಎಲ್ಲಿ, ಸತ್ಯ ಎಲ್ಲಿ ಅಸತ್ಯ ಎಲ್ಲಿ ಎಂಬುದನ್ನು ಸರಿಯಾಗಿ ಕ್ರಮದಲ್ಲಿ ನೋಡಿದೆ ಹೌದಾಗಿದ್ರೆ ಅದು ಸರಿ ಇಲ್ಲ ಅಂತ ಉಂಟು. ಕಾರಣ ಏನು? ಧರ್ಮ ಎಲ್ಲಿ ಹೆಚ್ಚು ಕರ್ಮ ಎಲ್ಲಿ ಹೆಚ್ಚು ಎಂಬುದನ್ನು ತುಲನ ಮಾಡಿದ್ದೆ ಹೌದಾಗಿದ್ರೆ ಅದರಲ್ಲಿ ತಪ್ಪೇ ತಪ್ಪು. ಕಾರಣ ಇಷ್ಟೇ, ತಲೆಯಲ್ಲಿ ತತ್ತ ಬಡಿದರು ಅವರಾಗಿಲ್ಲ. ಅಂದ್ರೆ ಸತ್ಯ ಧರ್ಮಗಳನ್ನೆಲ್ಲ ಬರೆತು ಕಾಲ ವಿಚಾರದಲ್ಲಿ ತಿಳ್ಕೊಂಡ ಹೌದಾಗಿದ್ರೆ ತಾವೇ ಬಲಿಷ್ಠರು ಎಂಬಂತ ಉದ್ದೇಶದಲ್ಲಿ ಪದಾರ್ಥರಾಗಿ ಬೆರೀತಾ ಇದ್ದಾರೆ. ಕಾರಣ ಏನು? ಎಲ್ಲರೂ ಸ್ವಾರ್ಥಿಗಳಾಗಿದ್ದಾರೆ. ತಮ್ಮದು ತಾವು ಮಾಡಿದ್ದೇ ಸರಿ, ಮತ್ತೊಬ್ಬರು ಮಾಡಿದ್ದು ಸರಿಯಲ್ಲ ಎಂಬ ವಿಚಾರಕ್ಕಾಗಿ ಎಲ್ಲರೂ ಈ ರೀತಿಯಂತ ಜನಗಳೆಲ್ಲ ಮೆರಿತಾ ಇದ್ದಾರೆ. ಅಂತ ದರ್ಪದಲ್ಲಿ ಮೆರೆಯುವಂತ ಜನಗಳಿಗೆ ನೀವು ತಪ್ಪು ಮಾಡಿದ್ದೀರಂತ ಹೇಳಿದ್ರು ಕೂಡ, ಇದನ್ನು ಈಗಲ್ಲ ಆಗ ಮಾಡುವಂತೆ ಹೇಳಿದ್ರು ಕೂಡ ಕೇಳುವವರು ಯಾರಿದ್ದಾರೆ ಸ್ವಾಮಿ? ನಿತ್ಯವೂ ನಾವು ಹೇಳುವುದೆಂದೇ ಎಲ್ಲವನ್ನು ಸರಿ ಮಾಡಿ ಇದ್ದವರು ಸರಿ ಇರಲಿ, ಎಲ್ಲ ಒಂದೇ ರೀತಿಯಲ್ಲಿ ನಡೆದಿದ್ದೇ ಹೋದಾಗಿದ್ರೆ ಅದು ಧರ್ಮ ಎಂಬಂತ ಹೇಳಿದ್ರು ಕೂಡ ಎಲ್ಲ ಕೇವಲ ಅವರವರ ಸ್ವಾರ್ಥದಲ್ಲಿ ಬೆರೀತಾ ಇದ್ದಾರೆ. ಕಾರಣ ಇಷ್ಟೇ, ಶತ್ರುವರ್ಣದವರು ಅವರವರು ಮಾಡಬೇಕಂತ ಕರ್ಮದಲ್ಲಿ ಎಲ್ಲರೂ ಹಿಂದೆ ಬಿದ್ದಿದ್ದಾರೆ. ಯಾಕೆ? ಒಂದೊಂದು ವರ್ಣದವರು ಒಂದೊಂದು ರೀತಿಯಲ್ಲಿ ಪದಾರ್ಥರಾಗಿ ಬೆರೀತಾ ಇದ್ದಾರೆ. ಸಕಲರ ಜೀವನದಲ್ಲಿ ಅವರವರು ಮಾಡುವಂತ
ಉದ್ದೇಶವೇ ಇಷ್ಟು. ದೇವತೆಗಳು ಇಲ್ಲ, ದೇವರು ಇಲ್ಲ, ದೈವವೂ ಇಲ್ಲ, ನಾವೇ ದೇವರು ಎಂಬಂತ ಉದ್ದೇಶದಲ್ಲಿ ಅವರ ಮೆರವಣಿಗೆಯಲ್ಲಿ ಕೂತು ಅವರ ಇಚ್ಛೆಯಂತೆ ಮೆರಿತಾ ಇದ್ದಾರೆ. ಆದ ಕಾರಣ ಧರೆಯ ಧರ್ಮವೆಲ್ಲವೂ ಹರಿಷಟ್ಟು ವೈರಿಗಳನ್ನೇ ತನ್ನ ವಶದಲ್ಲಿ ಇರಿಸಿಕೊಂಡು ಅದಾಂತರಾಗಿ ಮೆರಿತಾ ಇದ್ದಾರೆ. ಇಂಥವರಿಗೆ ಎಷ್ಟು ಹೇಳಿದ್ರು ಕೇಳಿದ್ರು ಯಾವತ್ತು ನಾವು ತಪ್ಪುಗಾರರೇ ಆಗ್ತೇವೆ. ಕೇಳುವವ ನೀನು ಯಾರು, ಹೇಳುವವ ನೀನು ಯಾರು ಎಂಬ ವಿಚಾರವಲ್ಲೇ ಅಲ್ಲಿವರೆಗೆ ಬಂದು ಮುಟ್ಟಿದೆ. ಇದು ಎಲ್ಲಿವರೆಗೆ ಮುಟ್ಟುತ್ತದಂತ ಗೊತ್ತಾಗುದಿಲ್ಲ ಸ್ವಾಮಿ. ಅದಕ್ಕಾಗಿ ಧರೆಯ ಧರ್ಮವು ಎಲ್ಲವೂ ನಶಿದು ಹೋಗಿದೆ. ಇದು ಅತ್ರಿಮುನಿ ಹೇಳಿದಂತ ಮಾತು ದಿಟ್ಟ ದಿಟ್ಟ ದಿಟ್ಟ. ಸರ್ವದಿ ಲಾಲಿದು ಜನಯೋಜನ ತಿರುಪತಿ ಪರಮ ಭಾವನ ತುಳುನಾಡಲ್ಲಿ ನಿತ್ಯವೂ ಅರಿತವರು ಬಾಳುವರು. ಆದಿಶೇಷ ಜಗದಾದಿ ವಂದನೆ. 14 ಲೋಕಗಳಲ್ಲಿಯೂ ನಿನ್ನ ಕೃಪಾ ಕಟಾಕ್ಷವಿಲ್ಲದೆ ಯಾವುದೂ ನಡೆಯುವುದಕ್ಕೆ ಸಾಧ್ಯವಿಲ್ಲ. ಓಹೋ ದೇವ, ಏನು ಗರುಡ ಹೇಳಿದ ಹಾಗೆ ಭೂಲೋಕದಲ್ಲಿ ಅಧರ್ಮವಿರಬಹುದು, ಆದರೆ ಎಲ್ಲಾ ಕಡೆಯಲ್ಲೂ ಅಲ್ಲ. ಕಡಲ ಕಿನಾರೆ ತೌಳವ ದೇಶ ವರ್ತಮಾನ ಕಾಲದಲ್ಲಿ ಅದು ತುಳುನಾಡು ಎಂಬ ಪ್ರಸಿದ್ಧತೆಯನ್ನು ಪಡೆದಿದೆ. ತನ್ನದೇ ಆದಂತಹ ಸಂಸ್ಕಾರವೋ ಸಂಸ್ಕೃತಿಯೋ ಆಚಾರವೋ ವಿಚಾರವೋ ಇವೆಲ್ಲವನ್ನು ಮೈಗೂಡಿಸಿಕೊಂಡು ಸಮೃದ್ಧವಾಗಿ ಇರುವಂತಹ ಪ್ರದೇಶ ತುಳುನಾಡು. ಆ ತುಳುನಾಡಿನಲ್ಲಿ ಧರ್ಮ ಇಂದಿಗೂ ಸತ್ಯವಾಗಿದೆ. ನ್ಯಾಯ, ನೀತಿ, ಸತ್ಯ, ಧರ್ಮ ಇವೆಲ್ಲವೂ ಅವರ ಜೀವನದಲ್ಲಿ ನಿತ್ಯ ಅನುಕರಣೆಯಲ್ಲಿದೆ. ಹಾಗಾಗಿ ಧರ್ಮ ತೌಳವ ದೇಶದಲ್ಲಿ ತುಳುನಾಡಿನಲ್ಲಿ ಇದೆ ಎಂಬುದಕ್ಕೆ ನಾನು ಪ್ರತ್ಯಕ್ಷ ಸಾಕ್ಷಿಯಾಗಿದ್ದೇನೆ. ಹೌದೇ? ಲಗನೆ ಮುಚ್ಚಲಮಾಯನ ವಚನವ ಮೂಲವ ತಳೆದಿಯ ಮೋಹವ ಸರಿಯಾಗಿ ಕೇಳು. ಹೊಳು ಮಾನವರ ಪಗಳದಿರು ಏನಂತ ದೊಡ್ಡ ಸಿಗವರ್ದು ಏನೋ ಅವರು ದೊಡ್ಡದು ಎಲ್ಲದಕ್ಕೂ ನೀನೇ ಹೇಳಿದಾಗಲ್ಲ. ಧರ್ಮದಲ್ಲಿದ್ದಾರೆ. ಯಾವ ಧರ್ಮವು ಧರ್ಮದ ಹಾದಿಯಲ್ಲಿ ನಡೆಯುತ್ತಿದ್ದಾರೆ. ನಾನು ಒಪ್ಪಲಾರೆ. ಕಾರಣ ಇಷ್ಟೇ, ನಾಗ ನೀನು ಯಾಕೆ ಹೊಗಳ್ತಿ ಅಂತ ಗೊತ್ತಾಯ್ತು. ನೀನು ಅಥವಾ ನಿನ್ನ ಜಾತಿಯವರನ್ನು ಎಲ್ಲರನ್ನು ಪ್ರತ್ಯಕ್ಷ ಕಂಡಂತವರು ತರೆಯಲ್ಲಿ ನಿನ್ನನ್ನು ಯಾಕೆ ಅಷ್ಟು ಪೂಜಿಸ್ತಾರೆ? ನೀನು ಎಲ್ಲಿರಬೇಕಾದವ, ಎಲ್ಲಿಯೋ ನೀರಲ್ಲಿ ಅಡಗಿ ಪಾತಾಳದಲ್ಲಿ ಸೇರಿ ಈ ರೀತಿಯಲ್ಲಿ ಬದುಕಬೇಕಾದವ ನೀನು. ನಿನಗೊಬ್ಬರಿಗೆ ವೈಕುಂಠದಲ್ಲಿ ಜಾಗ ಕೊಟ್ಟರೆ ಎಂಬಂತ ಉದ್ದೇಶದಲ್ಲಿ ಎಲ್ಲವನ್ನು ಹೊಗಳುವುದಕ್ಕೆ ಹೋಗಬೇಡ. ಧರ್ಮ ಯಾವುದು, ಅಧರ್ಮ ಯಾವುದು, ಸತ್ಯ ಯಾವುದು, ಅಸತ್ಯ ಯಾವುದನ್ನು ಸರಿಯಾಗಿ ತಿಳ್ಕೋ. ಹೇಳಿದ್ದೇನೆ. ಯಾಕೆ ಗೊತ್ತಾ? ನಾಗನಾಥ ನಿನ್ನನ್ನು ಪೂಜಿಸ್ತಾರೆ. ಯಾಕೆಂದರೆ ಇಲ್ಲಿ ತೌಳವನನ್ನು ಯಾಕೆ ಪೂಜೆ ಮಾಡ್ತಾರೆ ಕೇಳು. ಅದು ಅವರವರಾಗಿ ಹಾಗೆಲ್ಲ ಮಾಡುದು. ಅವರನ್ನು ಮತ್ತೊಬ್ಬರು ಪೂಜೆ ಮಾಡುವಾಗೆ ಹೇಳ್ತಾರೆ. ಕಾರಣ ಏನು ಗೊತ್ತಿಲ್ಲ, ಅವರ ಹೊಟ್ಟೆಪಾಡಿಗಾಗಿ ಈ ರೀತಿಯಾದಂತಹ ಧರ್ಮವನ್ನು ಮೆತ್ತಿಕೊಂಡಿದ್ದಾರೆ. ಉದ್ದೇಶವಿಷ್ಟು, ಕೇವಲ ಸ್ವಾರ್ಥ. ನಾಗನಾಥ ನಿನ್ನನ್ನು ಪ್ರತಿಷ್ಠೆ ಮಾಡಿ ನಿನಗೆ ಯಾವುದೋ ಒಂದು ಪೂಜಾ ಪುರಸ್ಕಾರವನ್ನು ಮಾಡೋದಕ್ಕೆ ಹೋಗ್ತಾರೆ. ನಾಗಮಂಡಲ ಮಾಡಿದ್ರೆ ಅವನಿಗೆ ಮತ್ತೆ ಮನೆ ಕಟ್ಟಬೇಕಾಗಿಲ್ಲ. ಯಾಕೆ? ಅಷ್ಟೆಲ್ಲ ಸಂಪಾದನೆ ಮಾಡಬೇಕು. ಮಾಡಿದವನಿಗೂ ಮಾಡಿಸಿದವನಿಗೂ ನೋಡಿದವನಿಗಿಲ್ಲ. ನೋಡಿದವನಿಗೆ ಒಂದು ಉಂಡ್ರೆ ಒಂದು ಇಷ್ಟ ಅನ್ನ ಸಿಕ್ಕಿತ್ತು, ಮಿಕ್ಕಿ ಉಳಿದು ಕೇವಲ ಒಂದು ಪ್ರಸಾದ ಬಿಟ್ರೆ ಬೇರೆ ಏನಿಲ್ಲ. ಮಾಡಿದವನಿಗೂ ಅಷ್ಟೇ, ಅದರಲ್ಲಿ ಏನು ಪ್ರಯೋಜನ ಇಲ್ಲ. ಅದರ ಮಧ್ಯದಲ್ಲಿ ಸೇರಿಕೊಂಡಿರೋಲ್ಲ ಅವರು ಎಲ್ಲರೂ ಸಂಪಾದನೆ ಮಾಡ್ತಾರೆ. ಯಾಕೆ?
ಯಾಕೆ? ನಿನ್ನಪ್ಪನ ಹೆಸರು ಹೇಳಿ ಬದುಕಿನಲ್ಲಿ ನಾವು ಒಳ್ಳೆದಾಗಬೇಕಂತ ಮಕ್ಕಳಿಲ್ಲಂತ ಕರ್ಮಕ್ಕೆ ಅವರು ಮಾಡಿದ್ರು ಕೂಡ ಮಕ್ಕಳು ಜೀವನ ಪೂರ್ತಿ ಆಗುವುದಿಲ್ಲ. ಹುಟ್ಟುವಾಗ ಅವರ ಹಣೆ ಬರದಲ್ಲಿ ವಿಧಿ ಯಾವ ರೀತಿಯಲ್ಲಿ ಲಿಖಿತರಲ್ಲಿ ಬರೆದಿದ್ದಾನೋ ಅದು ಬಿಟ್ಟರೆ ನಾಗಲ್ಲ ಮಿಕ್ಕಿಲ್ಲವನಿಗೆ ಪೂಜೆ ಮಾಡಿದ್ರು ಕೂಡ ಅವರಿಗೆ ಮಕ್ಕಳೇ ಆಗುವುದಿಲ್ಲ. ಮತ್ತೆ ಯಾವ ರೋಗ ರುಚನವೇ ಆಗಲಿ ಅದಕ್ಕೆ ಏನು ಪರಿಹಾರ ಅಲ್ಲ. ನಿನ್ನಂತವನು ಒಬ್ಬಳನ್ನು ಪೂಜೆ ಮಾಡಿ ಅವರು ಹೊಗಳಿದ ಕ್ಷಣದಲ್ಲಿ ನಾಗಣ ದೇವರು. ಹಾಗಾದ್ರೆ ಮಿಕ್ಕಿಲಿದವರು ಯಾರು ಇಲ್ವಾ? ನಾನು ಹಾಗಲ್ಲ. ಮತ್ತೆ ನನ್ನನ್ನು ಹಾಲೆರೆದು ಪೂಜಿಸಿದಂತಹ ವ್ಯಕ್ತಿಗಳಿಗೆ ತನ್ನಲ್ಲಿ ಯಾವ ದೋಷವಿದೆಯೋ ಅದನ್ನು ಪರಿಹಾರ ಮಾಡುತ್ತೇನೆ. ದೃಷ್ಟಿ ದೋಷವು, ಸಂತಾನದ ಸಮಸ್ಯೆಯು, ಚರ್ಮ ವ್ಯಾಧಿಯು, ಇನ್ನಿತ್ತರ ಯಾವುದೇ ಸಮಸ್ಯೆ ಇರಲಿ ನನ್ನನ್ನು ಭಕ್ತಿಯಿಂದ ಅವರು ಆರಾಧಿಸಿದರು ಎಂದಾದರೆ ಪ್ರಸನ್ನಕಾರಕನಾಗಿ ಸಂಪನ್ನಗೊಂಡು ಅವರ ಕಷ್ಟಗಳನ್ನು ಪರಿಹಾರ ಮಾಡುತ್ತೇನೆ. ಒಂದು ಮಾತು ಹೇಳಬೇಕಾ? ಹಾಳು ಹೆರೆಯುತ್ತಾರೆ. ಹಾಳು ಎಲ್ಲಿಂದ ಬರ್ತದೆ? ಒಣ ಹುಲ್ಲನ್ನು ತಿನ್ನಂತ ದೇಣಿವಿನಲ್ಲಿ ಬಿಳಿ ಹಾಳು ಸಿಗ್ತದೆ. 1000 ಕಾಲದವರೆಗೂ ನಿನಗೆ ಹಾಳು ಎರೆದ್ರೆ ನಿನ್ನಲ್ಲಿ ಬಿಳಿ ಹಾಲು ಸಿಗುವುದಕ್ಕೆ ಸಾಧ್ಯವಿಲ್ಲ. ಕೇವಲ ವಿಷವೊಂದು ಬಿಟ್ರೆ ಮಿಕ್ಕಿರದದ್ದು ನಿನ್ನಲ್ಲಿಲ್ಲ. ಹಾಲಕ್ಕೂ ವ್ಯತ್ಯಾಸ ಗೊತ್ತಿರುವ ವ್ಯಕ್ತಿಯಾಗಿರಬೇಕು ಅಷ್ಟೇ. ಹೌದಾ? ಹಾಗಾದ್ರೆ ಎಲ್ಲದಕ್ಕೂ ವ್ಯತ್ಯಾಸವೇ ಉಂಟು. ಆದ್ರೂ ಕೂಡ ಯಾರಲ್ಲಿ ಯಾವನ್ನು ಪೂಜೆ ಮಾಡಿದ್ರು ಕೂಡ ಅದು ಸತ್ಯವಾಗುವುದಿಲ್ಲ. ಅದಕ್ಕಾಗಿ ಹೇಳ್ತಾ ಇದ್ದೇನೆ, ನಿನ್ನನ್ನು ಪೂಜೆ ಮಾಡಿದವರು ಈ ಲೋಕದಲ್ಲಿ ಯಾರು ಉದ್ಧಾರ ಆಗಲಿಲ್ಲ. ಅದಕ್ಕಾಗಿ ಹೇಳ್ತಾ ಇದ್ದೇನೆ, ಹುಳು ಮಾನವರ ಹೊಗಳಿ ಏನು ಪ್ರಯೋಜನ ಇಲ್ಲ. ಅವರವರ ಮೋಸದ ವಂಚನೆಯಲ್ಲಿ ಅವರವರು ಬದುಕುತ್ತಾ ಇದ್ದಾರೆ. ಅಂತವರನ್ನು ಹೊಗಳಿದ್ರೆ ನಾಳೆಗೆ ಹೇಳುವುದಕ್ಕೆ ನನ್ನ ಚಿಕ್ಕಮ್ಮನ ಮಗನೇ. ಹೌದು. ಹೌದೇನೋ? ಏನು ಹುಟ್ಟುತ್ತಾ ಅಣ್ಣ ತಮ್ಮಂದಿರು ಬೆಳೆ ಬೆಳೆಯುತ್ತಾ ದಾಯಾದಿಗಳು ಎನ್ನುವ ಹಾಗೆ ಆಗಬಾರದು ಎನ್ನುವುದ ಕಾರಣಕ್ಕಾಗಿ ಹುಟ್ಟಿನಲ್ಲೇ ಆಯ್ತಲ್ಲ, ಅದು ಬಿಡು. ನಾನು ತಾಳ್ಮೆಯಿಂದ ಇದ್ದೇನೆ ಅಷ್ಟೇ. ನೀನು ಆಕಾಶದಲ್ಲಿ ಹಾರಾಡುವಂತಹ ಪಕ್ಷಿ ಸಂಕುಲಕ್ಕೆ ಸೇರಿದವನು. ಹೌದು. ನಾನು ಹಾಗಲ್ಲ. ಜನಗಳ ಮಧ್ಯೆ ಓಡಾಡಿಕೊಂಡು ಅವರಲ್ಲಿರುವಂತಹ ಸೂಕ್ಷ್ಮ ವಿಚಾರವನ್ನು ಗಮನಿಸಬಲ್ಲಂತಹ ನಾಗನಾಗಿದ್ದೇನೆ. ತುಳುನಾಡಿನ ಬಂದಿಯ ಬಗ್ಗೆ ನೀನು ಇಷ್ಟೆಲ್ಲ ಮಾತನಾಡಿದೆ ಅಲ್ಲ? ಹೌದು. ನಿನಗೇನು ಗೊತ್ತು? ತುಳುನಾಡಿನ ಜನಗಳು ನಿಷ್ಕಲ್ಮಶ ಮನಸ್ಸಿನ ಮನೋಭಾವನೆಯುಳ್ಳವರು. ಎಷ್ಟೇ ಕಷ್ಟ ಬಂದರು ಅನ್ನದಾನ ಮಾಡುವುದನ್ನು ಬಿಡಲಿಲ್ಲ. ಏನೇ ತೊಂದರೆಯಾದರೂ ದಾನ ಧರ್ಮಾದಿಗಳನ್ನು ತೊರೆಯಲಿಲ್ಲ. ನಿಷ್ಕಲ್ಮಶ ಮನಸ್ಸಿನ ಮಂದಿಗಳಾಗಿದ್ದಾರೆ ಅವರು. ನೀನು ಹೇಳಿದೆ ಅಲ್ಲ? ಹೌದು. ಎಲ್ಲರನ್ನೂ ನಾವು ತಿದ್ದುವುದಕ್ಕೆ ಸಾಧ್ಯವಾಗುವುದಿಲ್ಲ, ಸಾಧ್ಯವಿಲ್ಲ. ಅವರವರ ಕರ್ಮಕ್ಕೆ ಅವರವರ ಫಲಗಳಷ್ಟೇ ಇರುವುದು. ಹಣೆಬರ ಬರೆಯುವಂತದ್ದು ಬ್ರಹ್ಮದೇವನಾದರೂ ತನ್ನ ಹಣೆಬರವನ್ನು ತಾನೇ ಬರೆಯುವಂತಹ ಸಾಮರ್ಥ್ಯ ಉಳ್ಳವನಾಗಿದ್ದಾನೆ ಮನುಜ. ಹೌದಾ? ಹೇಗೆ? ಒಳ್ಳೆಯ ಕೆಲಸಗಳನ್ನು ಮಾಡಿ ದೇವರ ಕೃಪೆಗೆ ಪಾತ್ರರಾದರು ಎಂದಾದರೆ ಮುಂದಿನ ಜನ್ಮದಲ್ಲಿ ಒಳ್ಳೆಯ ಫಲವನ್ನು ಪಡೆಯುವುದಕ್ಕಿದ್ದಾರೆ. ನೀನು ಹೇಳಿದ ಹಾಗೆ ನೀನೇನು ಏನು ಹೇಳಿದೆ? ಎಲ್ಲರಿಗೂ ನಿನ್ನ ಆರಾಧನೆಯಿಂದ ಮಕ್ಕಳಾಗುವುದು ಎಂದಾದರೆ ಮದುವೆ ಯಾಕೆ ಬೇಕು? ಅದು ಹಾಗಲ್ಲ. ಕೆಲವರಿಗೆ ಮಕ್ಕಳಿಲ್ಲ ಯಾಕೆ? ಕಳೆದ ಜನ್ಮದಲ್ಲಿ ಯಾರೋ ಬಡಪಾಯಿ ಮಕ್ಕಳಿಗೆ ತೊಂದರೆಯುಂಟು ಮಾಡಿರುತ್ತಾರೆ, ಪಾಪ ಮಾಡ್ತಾರೆ, ಅಥವಾ ಯಾವುದೋ ಮಕ್ಕಳ ಸಾವಿಗೆ ಕಾರಣರಾಗಿರುತ್ತಾರೆ, ಅಥವಾ ಯಾವುದೋ ಗರ್ಭಿಣಿ ಸ್ತ್ರೀಯ ಶಾಪಕ್ಕೊಳಗಾಗಿರುತ್ತಾರೆ. ಹೀಗಿರುವಾಗ ಅವರ ಕರ್ಮಕ್ಕೆ ತಕ್ಕ ಫಲ ಅವರು ಪಡೆಯುತ್ತಾರೆ ಹೊರತು ಎಲ್ಲವೂ ದೈವ ನಿರ್ಣಯ ಅಲ್ಲ. ಹಾಗಾದ್ರೆ ಅದನ್ನು ನಾನು ನಿಮಗೆ ಮಕ್ಕಳ ಆಗುವಾಗೆ ಮಾಡ್ತೇನೆ, ಇಂಥ ಪೂಜೆನೆ ಮಾಡುತ್ತೆ ಹೇಳುವವರಿದ್ದಾರಲ್ಲ, ಅವರಿಗೆ ಯಾವುದಕ್ಕೆ ಶಿಕ್ಷೆ? ಅವರು ಕಪಟಿಗಳು, ವಂಚಕರು. ಎಲ್ಲರೂ ಒಳ್ಳೆಯವರಲ್ಲ. ಎಲ್ಲರ ಧರ್ಮವನ್ನರಿತು ಮೂಲದ ಸತ್ವವನ್ನರಿತು ವ್ಯವಹರಿಸಬೇಕೇ ಹೊರತು ಸಿಕ್ಕವರು ಹೇಳಿದಂತೆ ನಡೆಯುವುದು ತಪ್ಪು ಅಲ್ವಾ? ಹೌದು. ನಿನ್ನ ಗ್ರಹಿಕೆ ತಪ್ಪು. ಯಾಕೆ ಗರುಡ? ಏನು? ತೌಳವ ನಾಡಿನಲ್ಲಿ ಧರ್ಮ ಸತ್ಯವಾಗಿದೆ, ಇದನ್ನು ನಾನು ಒಪ್ಪುತ್ತೇನೆ. ನೀನು ಒಪ್ಪದೇ ಇದ್ದರೂ ಚಿಂತೆ ಇಲ್ಲ.
ತೌಳವನಾಡಿನಲ್ಲಿ ಧರ್ಮವಿಲ್ಲ ಎಂಬ ವಾದವನ್ನು ಇನ್ನು ನನ್ನ ಮುಂದೆ ಹೇಳಬೇಡ. ಯಾಕೆ ಹೇಳಿದೆ ಎಂದಾದರೆ ಸಾತ್ವಿಕ ಮನೋಭಾವನೆ ಉಳ್ಳಂತಹ ಈ ಆದಿಶೇಷನ ಕೋಪಕ್ಕೆ ನೀನು ತುತ್ತಾಗು. ನಿನ್ನ ನಾಳಗೆಯನ್ನು ಮೊದಲೇ ಕತ್ತರಿಸಿದಕ್ಕೆ ಕಾರಣಾರ್ಧ ನಾನು ಮತ್ತೆ ಕತ್ತರಿಸಿ ಗರುಡಾದಿಶೇಷರೇ, ದರೆಯಲ್ಲಿ ಧರ್ಮದ ಪ್ರಮಾಣವನ್ನು ತಿಳಿದುಕೊಂಡು ಬನ್ನಿ ಎನ್ನುವಂತಹ ಕಾರಣದಿಂದ ಕಳುಹಿಸಿಕೊಟ್ಟೆ. ಅದರ ನಿರೀಕ್ಷೆಯಾದಂತಹ ಉತ್ತರ ನಿಮ್ಮಲ್ಲಿ ಸಿಗುತ್ತದೆ ಎನ್ನುವಂತಹ ಕಾರಣದಿಂದ ಮತ್ತೆ ಕರೆಸಿಕೊಂಡೆ. ಅತ್ರಿ ಮುನಿ ಆಡಿದಂತಹ ಮಾತನ್ನು ಕೇಳಿ ಹಾಗೆಂದು ನಿರೀಕ್ಷೆಗೆ ಬೇಕಾದಂತಹ ಉತ್ತರ ನನಗೆ ಸಿಗಲೇ ಇಲ್ಲ ನೋಡಿ. ತೊದಲು ನುಡಿಗಳನ್ನು ಆಡಬೇಕಾದವರು ಮಕ್ಕಳು. ಅದೇ ದೊಡ್ಡವರಾದ ಮೇಲೆಯೂ ನಾವು ತೊದಲು ನುಡಿಗಳನ್ನು ಆಡುತ್ತೇವೆ ಅಂತಾದರೆ ಅವನ ಮಾತು ತೊದಲು ಅಂತ ಹೇಳ್ತಾರೆ. ಹಾಗಾಗ ಕೂಡದು. ವೈಕುಂಠ ಲೋಕದಲ್ಲಿರುವಂತಹ ನಿಮ್ಮ ಬಾಯಿಂದ ಯಾವತ್ತು ಸತ್ಯದ ನುಡಿಗಳೇ ಬರಬೇಕು. ಅದಕ್ಕೆ ಒಂದು ಘನತೆ ಎನ್ನುವುದು ಇರುತ್ತದೆ. ಇದು ಕ್ಷೇತ್ರ ಯಾವುದು ಎನ್ನುವುದನ್ನು ಮೊದಲಾಗಿ ನೀವು ಯೋಚನೆ ಮಾಡಬೇಕು. ಅದರಲ್ಲಿ ತಪ್ಪಬಾರದು ನಾವು. ಹಾಗೆಂದು ಸಾತ್ವಿಕ ಲೋಕ ಇಬ್ಬರು ಹೊಡೆದಾಡಿಕೊಳ್ಳುವುದಕ್ಕೆ ಮುಂದಾಗುತ್ತೀರಿ ಅಂತಾದರೆ ಇದು ಸರಿಯಾ ಹೇಳಿ? ಅಧರ್ಮವನ್ನು ಕಂಡಂತ ನೀವು ಇಲ್ಲಿ ಬಂದಾಡಿದಾಗ ನೀವು ಆಚರಿಸುವುದೇ ಅಧರ್ಮ ಅಂತಾದರೆ ಲೋಕಕ್ಕೆ ನೀವು ಮಾಡುವ ಪಾಠವಾದರೆ ಏನು ಹೇಳಿ? ಅದಕ್ಕಾಗಿ ಮತ್ತೊಂದು ತಿರುಗಾಟ ಮಾಡಬೇಕು. ಅಧರ್ಮ ತೌಳವನಾಡಿನಲ್ಲಿ ಉಂಟು ಎನ್ನುವುದನ್ನು ನೀನು ತೋರಿಸಿಕೊಡಬೇಕು. ಧರ್ಮ ಎಲ್ಲಿ ಉಂಟು ಎನ್ನುವುದನ್ನು, ಹೇಗೆ ಉಂಟು ಎನ್ನುವುದನ್ನು ನೀನು ತೋರಿಸಿಕೊಡು. ಸರಿ, ಇಬ್ಬರಿಗೂ ಶುಭವಾಗಲಿ. ನೋಡಿದನು ಮುನಿ ದೂರದಿಂದಲೇ ಗಾಢಮೋಹದ ಪರಮಗಿರಿಯನು ನೋಡಿದನು. ಕಾಡ ಸಿರೆಯಿಂದ ಸುತ್ತಲೂ ಮೆರೆವ ಗಿರಿ ಸೊಬಗಾಯ ಮಾಡಿದನು ಯೋಜನೆಯ ಮನದಲ್ಲಿಯೇ ಮಾಡುವೆನು ಯಾಗವನು ಏರಿನ ದಿನ ಮಾಡುವೆನು ಯಾಗವನು ಈರಿನ ಕಾಳಗಿರಿಯಲಿ ಎನ್ನುತ್ತ ದೃಢವನದಿ ಮುನಿಪ ಹರಿಯ ಭಯವಚನವನ್ನ ಕೇಳಿ ಮನಸ್ಸಿಗೆ ಸಮಾಧಾನವಾಯಿತು. ಹಾಗೆಂದು ನೇರವಾಗಿ ಭೂಮಿಗೆ ಇಳಿದು ಬಂದೆ. ಸುತ್ತಾಟ ಮಾಡ್ತಾ ಬರುತ್ತಿರುವಂತಹ ಸಂದರ್ಭದಲ್ಲಿ ಏನನ್ನ ಕಾಣುತ್ತಾ ಇದ್ದೇನೆ? ಒಂದು ಗಿರಿ ನನ್ನ ಕಣ್ಣ ಗೋಚರಕ್ಕೆ ಬರ್ತಾ ಇದೆ. ಕಾಡ ಐಸಿರಿಯಿಂದ ರಂಜಿಸುವಂತ ಈ ಗಿರಿಯನ್ನು ಕಂಡ ಕೂಡಲೇ ಮನಸ್ಸಿಗೆ ಬಂದಂತ ಯೋಚನೆ, ಈ ಗಿರಿಯಲ್ಲೇ ಇದ್ದುಕೊಂಡು ಒಂದು ಯಾಗವೊಂದನ್ನು ಕೈಗೊಂಡರೆ ಹೇಗೆ? ಸರಿ, ಸಂಕಲ್ಪ ಮಾಡಿದ್ದೇ ತಡ. ಯಾಗಕುಂಡದ ನಿರ್ಮಾಣವಾಗಿದೆ. ಈ ಗಿರಿಯಲ್ಲೇ ಇದ್ದುಕೊಂಡು ಅಹೋರಾತ್ರಿ ಯಾಗವೊಂದನ್ನು ಕೈಗೊಳ್ಳುತ್ತೇನೆ. ಲೋಕಕಂಟಕರಾಗಿ ಬೆಳೆಯುತ್ತಿದ್ದಂತ ದೈತ್ಯರು, ದಾನವರು, ರಕ್ಕಸರನ್ನೆಲ್ಲ ಕೊಂದು ಲೋಕಕ್ಕೆ ಕ್ಷೇಮವನ್ನು ಒದಗಿಸಿ ಅವ್ಯಕ್ತಳಾಗಿದ್ದವಳು ನಾನು. ಆದರೆ ಮತ್ತೆ ವ್ಯಕ್ತವಾಗುವಂತೆ ಮಾಡಿದ ಆತ ಅತ್ರಿ ಮಹಾಮುನಿಯೇ ಸರಿ. ಆತನ ತಪಾಬಲದಿಂದಾಗಿ ಯಾಗಗುಂಡದಿಂದ ಹೊರಬಂದಿದ್ದೇನೆ. ಆದರೆ ಆತನೇ ಈಗ ಗೊಂದಲದಲ್ಲಿದ್ದಾನೆ. ಆತನ ಜಿಜ್ಞಾಸೆಯನ್ನು ಪರಿಹರಿಸಬೇಕಾಗಿದೆ. ಆದುದರಿಂದ ಯಾಗಗುಂಡದ ಮುಂದೆ ಗೋಚರಿಸಿಕೊಳ್ತೇನಂತೆ. ಪರಮ ಶಕ್ತಿಯ ಕಂಡು ನುಡಿದಿದ ಪರಮ ಶಕ್ತಿಯ ಕಂಡು ನುಡಿದಿದ ಮುನಿಪಾಯ ಒರವೆಯ ನೀರಾರು ಕ್ಷೇತ್ರ ಯಾವುದು ಪೇಳು
ಒರವೆಯ ನೀರಾರು ನಿನ್ನ ಕ್ಷೇತ್ರ ಯಾವುದು ಪೇಳು ಅರಿಯದೆ ನಾ ಬಂದು ಯಾಗವಗೈದೆ ಅರಿಯದೆ ನಾ ಬಂದು ಯಾಗವಗೈದೆ ಮರೆತೆಲ್ಲ ಇರವನ್ನು ಸೆಳೆತವಿದೇನೋ ಪರಮ ಶಕ್ತಿಯ ಕಂಡು ನುಡಿಸಿದ ಮುನಿಪ ಎದ್ದೇಳು. ಯಾಗ ಯಜ್ಞಾದಿ ಕಾರ್ಯಗಳನ್ನು ಮಾಡುವ ನಾನೇನು ಹೊಸಬನಲ್ಲ. ಆದರೆ ಈ ದಿನ ಹೊಸತನನ್ನು ನಾನು ಅನುಭವಿಸಿದೆ. ಯಾಗ ಮಾಡ್ತಾ ಇದ್ದ ಹಾಗೆ ಒಮ್ಮಿಂದೊಮ್ಮೆಲೆ ಧೂಮ ಹೊಗೆ ಏಳುವುದಕ್ಕೆ ಆರಂಭವಾಯಿತು. ಈ ರೀತಿ ಯಾಕೆ ಏನು ಎನ್ನುವ ಹಾಗೆ ದಿಗ್ಭ್ರಮೆಯಿಂದ ಹಾಗೆ ಕಣ್ಣು ಹಾಯಿಸಿ ನೋಡಬೇಕಿದ್ರೆ ಕಾಣ ಸಿಕ್ಕಿದವಳು ನೀನು. ಹಾಗಾದ್ರೆ ನೀನು ಯಾರು? ಈ ಕ್ಷೇತ್ರ ಯಾವುದು? ಈ ಗಿರಿ ನನ್ನ ಆಕರ್ಷಣೆಗೆ ಒಳಗಾಗುವುದಕ್ಕೆ ಕಾರಣವೇನು? ಯಾಗ ಮಾಡುವುದಕ್ಕೆ ಪ್ರೇರಣೆ ಉಂಟಾಗುವುದಕ್ಕೆ ಕಾರಣವೇನು? ಮನಸ್ಸಿನ ಗೊಂದಲ ಪರಿಹಾರ ಆಗಬೇಕು, ನಿವಾರಿಸಿಕೊಡ್ತೀಯೋ? ಆದಿಧೂಮಾವತಿಯು ನಾನಯ್ಯೇ ಆದಿಧೂಮಾವತಿಯು ನಾನಯ್ಯೇ ಈ ದಿನ ದಿನಗೊಲಿದು ಬಂದೆ ಈ ದಿನ ದಿನಗೊಲಿದು ಬಂದೆ ಆದಿಯಲಿ ರಾಜ ಬರಿಗೆಯೋ ಆದಿಯಲಿ ರಾಜ ಬರಿಗೆಯೋ ಆದಿಭೂಮಿಯು ಕೇಳಲ ಆದಿಭೂಮಿಯು ಕೇಳಲ ಆದಿಧೂಮಾವತಿಯು ನಾನು ದಿವ್ಯ ಶಕ್ತಿಯೇ ಆದಿಮಾಯಿಂದಲೇ ಅನುಗ್ರಹಿತರಾದಂತ ಮೂಲ ಮೂರ್ತಿಗಳು ಸೃಷ್ಟಿ ಸ್ಥಿತಿ ಲಯ ಕಾರ್ಯವನ್ನು ಮಾಡುವ ಕಾಲಕ್ಕೆ ಅವರಿಗೆ ಕಂಟಕಪ್ರಾಯನಾಗಿದ್ದವ ಯಾರಾತ? ಶುಂಭದಾನವ. ಅಂತ ಶುಂಭದಾನವನ ಸೇನಾ ದಂಡನಾಯಕನೆನಿಸಿದ ಪ್ರಖರ ವಿಕ್ರಮಿ ಧೂಮ್ರಲಾಚನನನ್ನು ಕಣ್ಣಿನಿಂದಲೇ ಸುಟ್ಟು ಸುಡುಗಾರಿ ಮಾಡಿ ಧೂಮಾವತಿ ಎಂದೆನಿಸಿದವಳೇ ನಾನಿದ್ದೇನೆ. ಹಾಗಾದ್ರೆ ಅಂದು ಆದಿಶಕ್ತಿಯಾಗಿದ್ದಂತ ನೀನು ಆದಿ ಧೂಮಾವತಿಯಾಗಿ ಈ ಸ್ಥಳದಲ್ಲಿ ಅವ್ಯಕ್ತಳಾಗಿದ್ಯಾ? ಹಾಗಾದ್ರೆ ಕಾಣುತ್ತಿರುವಂತ ಈ ಪ್ರದೇಶ ಯಾವುದು? ಇಲ್ಲಿ ಯಾಗ ಮಾಡುವುದಕ್ಕೆ ಪ್ರೇರಣೆ ಉಂಟಾಗುವುದಕ್ಕೆ ಕಾರಣ ಏನು? ಈ ಸೆಳೆತದ ಗುಟ್ಟೇನು? ಮುನಿಪನೇ, ನೀನಿಲ್ಲಿಗೆ ಬರುವುದಕ್ಕೂ ಯಾಗಕ್ಕೆ ಪ್ರೇರಿತನಾಗುವುದಕ್ಕೂ ಲೋಕ ಕಲ್ಯಾಣದ ಉದ್ದೇಶವೇ ಯಾವುದು? ಸರಿ, ಆದುದರಿಂದಲೇ ನಾನು ಒಲಿದು ಬಂದವಳಿದ್ದೇನೆ. ಆದರೆ ನಿನ್ನಲ್ಲಿರುವಂತಹ ಗೊಂದಲ ಸಂದೇಹ ಈ ಪ್ರದೇಶ ಯಾವುದು ಎನ್ನುವ ಹಾಗೆ ಗೊತ್ತಿಲ್ಲ. ಇದುವೇ ಏರಾಜಬರ್ಕೆ. ಏರಾಜಬರ್ಕೆ ಮುಂದಕ್ಕೆ ಇಲ್ಲಿ ಪುಣ್ಯ ಕ್ಷೇತ್ರವಾಗುವುದಕ್ಕಿದೆ. ಅದೆಷ್ಟೋ ಕಾರಣೀಕ ಪುರುಷರ ಜನನಕ್ಕೆ ಕಾರಣವಾಗ್ತದೆ ಈ ಪರಿಸರ. ಆದಿಧೂಮಾವತಿಯೇ, ನಾನು ಯಾಗವನ್ನು ಕೈಗೊಂಡಂತ ಈ ಗಿರಿ ಮುಂದಕ್ಕೆ ಪುಣ್ಯ ಕ್ಷೇತ್ರ ಆಗುತ್ತದೆ. ಕಾರಣಿಕ ಪುರುಷರು ಹುಟ್ಟಿಕೊಳ್ತಾರೆ. ಹಾಗಾದ್ರೆ ನನ್ನಿಂದ ಏನಾಗಬೇಕು? ನಿನ್ನಿಂದ ಘನವಾದಂತಹ ಒಂದು ಕಾರ್ಯ ಆಗಬೇಕು. ಯಾವುದದು? ನೀನು ಇದುವರೆಗೆ ಆರ್ಜಿಸಿಕೊಂಡಂತ ವಿದ್ಯೆಯ ಸಿದ್ಧಿಯು ಗುರು ತತ್ವವನ್ನು ಈ ನೆಲಕ್ಕೆ ದಾರೆ ಎರೆದೆ ಎಂದಾದ್ರೆ ಮಾತ್ರ ಅದು ಸಂಭವಿಸುವುದಕ್ಕೆ ಸಾಧ್ಯತೆ ಉಂಟು. ಅದಕ್ಕೆ ನೀನು ಮನ ಮಾಡಬೇಕು. ಆದಿಧೂಮಾವತಿ, ಇಲ್ಲಿವರೆಗೂ ಲೋಕ ಕಲ್ಯಾಣಕ್ಕಾಗಿ ನನ್ನ ಜೀವನವನ್ನು ಮುಡಿಪಾಗಿಟ್ಟವ. ಹಾಗಾದ್ರೆ ಈ ಗಿರಿ ಪುಣ್ಯ ಕ್ಷೇತ್ರ ಆಗುತ್ತದೆ ಅಂತ ಆದ್ರೆ ಯಾವ ತ್ಯಾಗಕ್ಕೂ ನಾನು ಸಿದ್ಧನಿದ್ದೇನೆ. ಆರ್ಜಿಸಿದಂತ ತಪೋಬಲ, ಪಡೆದ ಗುರು ತತ್ವ ಎಲ್ಲವನ್ನು ಈ ಭೂಮಿಗೆ ಧಾರೆ ಎರೆಯುತ್ತೇನೆ. ಮುನಿವರ್ಯನಿಗೆ ಧೈರ್ಯದ ವಚನವನ್ನಾಡಿದ್ದೇನೆ. ಧೂಮಾವತಿ ಏನೆಂಬುದಾಗಿ ತೌಳವ ನಾಡಿನ ಜನರಿಗೆ ತಿಳಿಸಬೇಕಾಗಿದೆ.
ನನ್ನ ಕಾರಣಿಕವನ್ನು ತಿಳಿಸುತ್ತಾ ತುಳುನಾಡಿನಲ್ಲಿ ಸಂಚರಿಸುತ್ತಾ ಮುಂದುವರಿಯುತ್ತೇನೆ. ಅನಸಲಾಲಿಸಿ ಕೇಳು ಅನ್ಯತ ಎನಿಸದೆ ಆಯ 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 ಅರಸಲಿಸಿ ಕೇಳು ಅನ್ಯತ ಎನಿಸದೆ ತೆರಳುವ ತುಳುನಾಡಿನೆಡೆಗೆ ತೆರಳುವ ತುಳುನಾಡಿನೆಡೆಗೆ ಅರಸಲಿಸಿ ಕೇಳು ಅನ್ಯತ ಎನಿಸದೆ ತೆರಳುವ ತುಳುನಾಡಿನೆಡೆಗೆ ಆದಿತು ಸತ್ಯದ ನೆಲೆಯ ನಾವು ಆದಿತು ಸತ್ಯದ ನೆಲೆಯ ಧರ್ಮದ ಬಗೆಯ ಬರುವುದು ಕ್ಷೇಮವು ನಿಮಗೆ ಅರಸಲಾಲಿಸಿ ಸ್ವಾಮಿ, ಅರಸಿ ನಾನು ಆಡುವಂತಹ ಮಾತನ್ನು ನೀವು ಕೇಳಲೇಬೇಕು. ಹೇಳು ಕಾಂತೆ. ಗರುಡ ಮತ್ತು ಆದಿಶೇಷ ಆವಾಗದಿಂದ ಪರಸ್ಪರ ಕಚ್ಚಾಡಿಕೊಳ್ಳುತ್ತಾ ಇದ್ದಾರೆ, ಹೌದು, ವಾದವನ್ನು ಮಾಡುತ್ತಾ ಇದ್ದಾರೆ. ಹ. ಹಾಗೆಂತ ಅವರನ್ನು ಈ ಹೊತ್ತಿಗೆ ನಾವು ಕರೆಸಿಕೊಂಡದ್ದು ಯಾಕೆ? ಅತ್ರಿ ಮಹರ್ಷಿಗಳ ಮಾತನ್ನು ಕೇಳಿ. ನಿಜ. ಆದ್ರೆ ಅವರ ಬಾಯಿಯಿಂದ ಸತ್ಯ ವಿಚಾರ ಬರುತ್ತಾನೇ ಇಲ್ಲ. ಹಾಗಾಗಿ ಮತ್ತು ನೀವು ಕಳುಹಿಸಿಕೊಟ್ಟಿದ್ದೀರಿ. ಸ್ವಾಮಿ, ಏನು? ಈ ಹೊತ್ತಿಗೆ ಅವರನ್ನು ಕಳುಹಿಸಿಕೊಟ್ಟು ಪ್ರಯೋಜನವಿಲ್ಲ. ಮತ್ತೆ ಆಳು ಹೋದರೆ ಹಾಳು, ಅದಕ್ಕೇನೀಗ? ತಾನು ಹೋದರೆ ಉತ್ತಮ. ಅಂದ್ರೆ ನಾನು ಒಬ್ಬಳೇ ಹೋಗುದಲ್ಲ, ಜೊತೆಯಲ್ಲಿ ನೀವು ಬರಬೇಕು. ಎಲ್ಲಿಗೆ? ತುಳುವ ನಾಡಿಗೆ ಧರ್ಮವನ್ನು ತಿಳಿಯುವುದಕ್ಕೆ ಬೇಕು, ನಾವು ಧರೆಗಿಳಿಬೇಕು. ಏನು ಉಲ್ಲಾಸ ನಿನ್ನದು! ಮತ್ತೆ ಒಮ್ಮೆ ತುಳುನಾಡಿಗೆ ಹೋಗಿ ಸೇರಿಕೊಳ್ಳಬೇಕು ಎನ್ನುವಂತ ಬಯಕೆ ನಿನ್ನಲ್ಲಿ ಇರಬಹುದು. ಹಾಗಾದ್ರೆ ಯೋಚನೆ ಮಾಡುವುದು ಬೇಡುವ ನಾವು? ಏನು? ಇದು ಯುಗ ಯಾವುದು? ಕಲಿಯುಗ. ಈ ಹೊತ್ತಿನಲ್ಲಿ ಇದೇ ರೂಪದಿಂದ ನಾವಿಬ್ಬರು ಹೋದೆವು ಅಂತಾದರೆ ಹೆಚ್ಚು ಹೆಚ್ಚು ಅಂತ ಹೇಳಿದ್ರೆ 2 ವೇಷ ಬಂತು ಅಂತ ಹೇಳಿಯಾರು. ಯಾರು ನಿನಗೆ ದೇವರು ಅಂತ ಕೈ ಮುಗಿಲಿಕ್ಕಿಲ್ಲ. ಅದು ಹೌದು, ನೋಡಿದವರೆಲ್ಲ ಹೇಳಬಹುದು. ಹೇಗೆ? ಚಿಕ್ಕ ಮೇಳ ಬಂತು, ಅದು ಉಂಟ. 2 ವೇಷಗಳ ಚಿಕ್ಕದಾದ ಮೇಳ ಬಂತು ಅಂತ ಆಡಿಯಾರು. ಹಾಗಾದ್ರೆ ಒಂದು ದಾರಿ ಇದೆ. ಏನು? ಈ ರೂಪದಲ್ಲಿ ಬೇರೆ ಅಂತಾದ್ರು ಬೇರೆ ರೂಪದಲ್ಲಿ ಹೋಗಬಹುದಲ್ವಾ? ಹೋಗಬಹುದು. ಯಾವ ರೂಪವಾದೀತು ಎನ್ನುವುದನ್ನು ನಿರ್ಣಯಿಸಬೇಕಾದವಳು ನೀನು. ಆದರೆ ಒಂದುಂಟು, ಏನು? ನನಗೆ ಶ್ರೀವೇಷ, ಶ್ರೀ ರೂಪ ಒಂದು ಬಿಟ್ಟು ಬೇರೆ ಯಾವುದು ಬೇಕಾದ್ರೂ ಆದಿತ್ತು, ನಾನು ಮಾಡಿ. ಈಗ ನಿಮ್ಗೆ ಸ್ತ್ರೀ ವೇಷ ಬೇಡ ಅಂತ ನೀವು ಹೇಳ್ತಾ ಇರೋದು? ಅದೊಂದು ಬೇಡ. ಸ್ವಾಮಿ, ಏನು? ಈ ಹಿಂದೆ ನೀವು ಸ್ತ್ರೀ ವೇಷ ಮಾಡ್ಲಿಲ್ವಾ? ಮಾಡಿದ್ದೇನೆ. ಆವಾಗ ನಿಮ್ಮ ಸ್ತ್ರೀ ವೇಷಕ್ಕೆ ಎಷ್ಟು ಬೇಡಿಕೆ ಇತ್ತು. ಆ ಹೊತ್ತಿಗೆ ನಿಮ್ಮ ಸ್ತ್ರೀ ವೇಷವನ್ನು ನೋಡಿ ಎಷ್ಟು ಮಂದಿ ನಿಮ್ಮ ಬೆನ್ನ ಹಿಂದೆ ಬರ್ತಾ ಇದ್ರು. ಬಂದಿದ್ದಾರೆ, ಸತ್ತಿದ್ದಾರೆ. ನೆನಪುಂಟ ನಿನಗೆ? ಅದು ಹೌದು. ನನ್ನ ಶ್ರೀ ರೂಪವನ್ನು ಕಂಡು ಯಾರು ಬೆನ್ನ ಹಿಂದೆ ಬಂದಿದ್ದಾರೆ, ಹೆಚ್ಚಿನವರು ಸತ್ತದ್ದು ಈ ಭಸ್ಮಾಸುರನ ಪ್ರಕರಣಗಳನ್ನು ನೆನಪಿಸಿಕೊಂಡೆ ಅಂತಂದ್ರೆ ಗೊತ್ತಾಗುತ್ತದೆ. ಒಬ್ಬ ಕೈಲಾಸಾಧಿಪತಿ ಆಗಿರುವಂತಹ ಪರಮೇಶ್ವರನೂ ನನ್ನ ಶ್ರೀ ರೂಪವನ್ನು ಕಂಡು ಮೋಹಿತನಾಗಿ ಬೆನ್ನ ಹಿಂದೆ ಬಂದ, ಇಲ್ಲ ಅಂತ ಆಡುವುದಲ್ಲ. ಆದ್ರೆ ಈ ತಿರುಗಾಟಕ್ಕೆ ನಮ್ಮದು ಶ್ರೀವೇಷ ಇಲ್ಲ, ಶ್ರೀರೂಪವಿಲ್ಲ. ಒಳ್ಳೇದಾಯ್ತು ನೀವು ಹೇಳಿದ್ದು. ಯಾಕೆ? ಆ ತಿರುಗಾಟದಲ್ಲಿ ನಿಮ್ಮ ಸ್ತ್ರೀವೇಷ ಒಳ್ಳೇದಾಗ್ತಾ ಇತ್ತು. ನೋಡು ನೋಡು, ಆ ತಿರುಗಾಟದಲ್ಲಿ ಶ್ರೀರೂಪ ಒಳ್ಳೇದಾಗುತ್ತಾ ಇತ್ತು, ಈಗ ಒಳ್ಳೇದಾಗುದಿಲ್ಲ ಅಂತ ಆಡುವುದಲ್ವ ನೀನು? ಹಾಗಲ್ಲ. ಮತ್ತೆ ಒಂದು ವೇಳೆ ಈ ತಿರುಗಾಟದಲ್ಲಿ ನೀವು ಸ್ತ್ರೀವೇಷ ಮಾಡಿದ್ರೆ ಮತ್ತೆ ನಾವು ಏನು ಮಾಡುದು ಬೇಕಲ್ವಾ? ನೀನು ಪುರುಷ ರೂಪವನ್ನು ತಾಳು. ಯಾರು? ನಾನಾ? ಹೌದು ಸ್ವಾಮಿ, ಸಮಯ ಸಂದರ್ಭ ನೋಡಿಕೊಳ್ಬೇಕಲ್ವಾ? ಅಲ್ಲಿ ನೋಡುವವರು ಯಾರಿಲ್ಲ ಅಂತವ? ನೋಡುವವರು ಇದ್ದಾರೆ, ಮಾಡಬಹುದು, ಮಾಡುವುದಕ್ಕಾಗುವುದಿಲ್ಲ ಅಂತ ಅಲ್ಲ. ಹಾಗೆಂದು ಈ ಹೊತ್ತಿಗೆ ನಾನು ಗಂಡು ರೂಪದಲ್ಲಿಯೇ ಹೋಗುವುದು, ನೀನು ಹೆಣ್ಣು ರೂಪದಲ್ಲಿಯೇ ಹೋಗುವುದು. ಹಾಗೆಂದು ರೂಪ ಯಾವುದಾದೀತು ಎನ್ನುವಂತ ನಿರ್ಣಯ ನಿನಗೆ ಬಿಟ್ಟ ವಿಚಾರ.
ಇದನ್ನೆಲ್ಲ ಮೊದಲೇ ನಾನು ಆಲೋಚನೆ ಮಾಡಿಕೊಂಡು ಬಂದಿದ್ದೇನೆ. ಹೌದಾ? ಹೌದು. ಯಾವ ರೂಪವಾದೀತು? ನಾವು ನೆಲದಲ್ಲಿ ನಡೆದುಕೊಂಡು ಹೋಗುದಲ್ಲ, ಮತ್ತೆ ಆಕಾಶ ಮಾರ್ಗವಾಗಿ ಹಾರಿಕೊಂಡು ಹೋಗ್ಬೇಕು ಹಕ್ಕಿಯ ರೂಪದಲ್ಲಿ. ಓಹೋ, ಹಕ್ಕಿಯ ರೂಪ, ಹಾ. ವಿಹಂಗಮ ನೋಟ. ಯಾಕೆ? ಯಾಕೆ? ಪಕ್ಷಿಗಳ ನೋಟ ಎನ್ನುವುದು ತೀಕ್ಷ್ಣವಾದದ್ದು. ಆಗಸ ಮಾರ್ಗದಲ್ಲಿ ಸಂಚರಿಸುತ್ತಾ ಇರುವ ಕಾಲಕ್ಕೆ ಧರೆಯಲ್ಲಿರುವಂತಹ ಸಕಲ ವಿಚಾರವನ್ನು ತಿಳಿದುಕೊಳ್ಳುವುದಕ್ಕೆ ಪಕ್ಷಿಗೆ ಬೇಗನೆ ಬರುತ್ತದೆ. ಹಾಗಾದರೆ ಪಕ್ಷಿಯ ರೂಪವಾದೀತು. ಹೌದು. ಇನ್ನೊಂದು ಕಾರಣವು ಉಂಟು ನೋಡು. ಏನು? ಇಲ್ಲ ಅಂತಾದರೆ ಕುಳಿತಲ್ಲಿಂದಲೇ ವೈಕುಂಠ ಲೋಕದಿಂದ ಸರ್ವಲೋಕವನ್ನು ಕಾಣಬಹುದಾದಂತಹ ಸಾಮರ್ಥ್ಯವನ್ನು ಹೊಂದಿರುವಂತಹ ನಾನಾದರೂ ರೂಪವನ್ನು ತಾಳುವಂತಹ ಅನಿವಾರ್ಯತೆ ಇಲ್ಲ. ಸಂಕಲ್ಪ ಮಾತ್ರದಿಂದಲೇ ಎಂತ ದುಷ್ಟರನ್ನದು ವಧಿಸುವಂತಹ ಸಂಕಲ್ಪ ಮಾಡಿದೆ ಅಂತಾದರೆ ವಧಿಸುವಂತಕ್ಕೆ ಯೋಗ್ಯತೆಯನ್ನು ಹೊಂದಿರುವ ನಾನಾದರೂ ಅವತಾರವನ್ನು ಎತ್ತಿ ಹೋದಿಕ್ಕಿದ್ದೇನೆ. ಇದಕ್ಕೆ ಕಾರಣ ಲೋಕಕ್ಕೊಂದು ಪಾಠವಾಗಬೇಕು ಎನ್ನುವಂತಹ ಉದ್ದೇಶವಷ್ಟೇ. ಆದಿಯಲ್ಲೇ ನಾವು ಪಾಠವನ್ನೇ ಮಾಡುವುದಕ್ಕೆ ಪ್ರಾರಂಭ ಮಾಡಿದ್ದು. ಆದಿಯಲ್ಲಿ ಬಾಲ ಮುಕುಂದನಾಗಿ ಆಲದೆಲೆಯಲ್ಲಿ ಪೌಡಿಸಿರುವಂತಹ ಹೊತ್ತಿನಲ್ಲಿ ಕಾಲಬೇರನನ್ನು ಬಾಯಲ್ಲಿ ಇರಿಸಿದ್ದೆ. ಕಾರಣ ಏನು? ಪ್ರತಿಯೊಬ್ಬ ವ್ಯಕ್ತಿಯಾದವನು ಲೋಕದಲ್ಲಿ ನಡೆಯಬೇಕಾದಂತ ನಡೆ ಹೇಗಿರಬೇಕು? ಸಕಲ ನುಡಿಗಳು ಸತ್ಯದಿಂದ ಕೂಡಿರಬೇಕು, ನಡೆಯುವಂತ ನಡೆಗಳು ಧರ್ಮದಿಂದ ಕೂಡಿರಬೇಕು ಎನ್ನುವಂತ ಉದ್ದೇಶವನ್ನು ಪಾಠ ರೂಪಕವಾಗಿ ತೋರಿಸಿಕೊಟ್ಟೆ. ಹಾಗಿದ್ದರೆ ಈಗ ಒಂದು ಪಕ್ಷಿಯ ರೂಪವನ್ನ ಅಂತ ಹೋಗುವುದಕ್ಕೂ ಒಂದು ಬಲವಾದ ಉದ್ದೇಶವೇ ಉಂಟು. ಅದು ಏನು ಎನ್ನುವುದು ಇದು ಪ್ರಸಂಗಕ್ಕೆ ಹೇಗೆ ಪೂರಕವಾಗಿ ಒದಗಿ ಬರುತ್ತದೆ ಎನ್ನುವುದನ್ನು ಮುಂದಕ್ಕೆ ನೀನು ಒಂದು ಪಾತ್ರವಾಗಿ ಕಾಣುವುದಕ್ಕೆ ಇದ್ದೀಯ. ಹಾಗೆ ಪ್ರಸಂಗದ ಪ್ರಾರಂಭದಲ್ಲಿ ಎಲ್ಲ ಕಥೆ ಹೇಳುವ ಹಾಗಿಲ್ಲ. ಹೇಳಿದ್ರೆ ಸ್ವಾರಸ್ಯವೇ ಉಳಿಯುವುದಕ್ಕಿಲ್ವಲ್ಲ. ಅದಕ್ಕಾಗಿ ಮುಂದೆ ಏನಾಗುತ್ತದೆ ಎನ್ನುವಂತ ನಿರೀಕ್ಷೆಯಲ್ಲಿ ನೀನೂ ಇರಬೇಕು. ತಡ ಮಾಡುವುದು ಯಾಕೆ? ಆದಿಶೇಷನ ಮೇಲೆ ಪವಡಿಸಿರುವಂತಹ ಹರಿ ಹಾಗೆ ಇದ್ದಾನೆ. ಸತ್ಯ. ಲಕ್ಷ್ಮಿಯು ಸೇವೆಯನ್ನು ಕೈಯುತ್ತಲೇ ಇದ್ದಾಳೆ. ಹಾಗೆಂದು ಅಂಶರೂಪಕವಾಗಿ ನಾವು ಹೊರ ಬಂದಿದ್ದೇವೆ. ಪಕ್ಷಿಯ ರೂಪವನ್ನ ಅಂತ ಆಯ್ತು. ಚತುರ್ಭುಜನಾಗಿರುವಂತಹ ನಾನಾದರೂ ರೆಕ್ಕೆಗಳು ಭುಜದಲ್ಲಿ ಹುಟ್ಟಿಕೊಂಡಿದೆ. ನಿನ್ನ ಎರಡು ಕೈಗಳ ಬದಲಾಗಿ ರೆಕ್ಕೆಗಳು ಬಂದಿದೆ ನೋಡು. ತಡ ಮಾಡುವುದು ಯಾಕೆ? ರೆಕ್ಕೆಯನ್ನು ಬಡಿಯುತ್ತಾ ಬಡಿಯುತ್ತಾ ತುಳುನಾಡಿನತ್ತ ಸಂಚರಿಸೋಣ ಬಂತ. ನೋಡು ತುಳುವನಾಡ ದೃಶ್ಯ ವೈಭವ, ತುಳುವನಾಡ ದೃಶ್ಯ ವೈಭವ. ನೋಡು 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 ಸತಿಗೆ ನೋಡು ನೋಡು ಸತಿಯೇ ನೋಡು ನೋಡು ವೈಭವ ನೋಡು ನೋಡು
ಗಿರಿಯ ಕಲಶ ಗಗನದಿತ್ತರಾಯ ನೋಡು ಸತಿಯ ತುಳುವ ದಾಟ ನಿಜ ವೈಭವ ಕಾಡ ನಡುವೆ ಗಿರಿಯ ಕಲಶ ಗಗನದಿತ್ತರಾಯ ಎಲ್ಲಿ ನೋಡಲಲ್ಲಿ ದೇವ ದೈವ ಮಂದಿರಾಯ ಎಲ್ಲಿ ನೋಡಲಲ್ಲಿ ದೇವ ದೈವ ಮಂದಿರ ದೇವ ಮಂದಿರ ದೈವ ಮಂದಿರ ದೇವ ಮಂದಿರ ನೋಡು 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 ಗಗನ ಜಲದಿಯಂತ ಸುಂದರ ಇಂತ ಸುಂದರ ಇಂತ ಸುಂದರ ನೋಡು ಸತಿಯ ತುಳುವನಾಡ ವೈಭವಾಯ ಕಾಡ ನಡುವೆ ಗಿರಿಯ ಕಲಶ ಗಗನದತ್ತರ ದೃಶ್ಯ ವೈಭವ ಗಗನದತ್ತರ ನೋಡು ನೋಡು ನೋಡು
ತೊಂದನ 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 ದಿನ್ನತಿ ದಿಮ್ದನ 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 ದಿನ್ನತಿ ತೊಂದನ ದಿನ್ನತಿ ದಿಮ್ಮನ ದಿನ್ನತಿ ತದಿ ದಿನ್ನತಿ ದಿಮ್ಮನ ದಿನ್ನತಿ ತದಿ ದಿನ್ನತಿ ದಿಮ್ಮನ ದಿನ್ನತಿ ತದಿ ದಿನ್ನತಿ ದಿಮ್ಮನ ದಿನ್ನತಿ ತದಿ ದಿನ್ನತಿ ದಿಮ್ಮನ ದಿನ್ನತಿ ಈ ದಿನದ ದಿನ ಈ ದಿನದ ದಿನ ಈ ದಿನದ ದಿನ ಈ ತತ್ತ ಕೋಟದೊಂದಿಗೆ ತೊಳುಗದಾದ ದೃಶ್ಯ ವೈಭವಯ ಆಯ್ ಆಯ್ ಸತಿ ಭೂಲೋಕದ ಸುಬಗನ್ನು ಕಾಣುತ್ತಾ ಮುಂದುವರಿದವರು ನಾವು. ಹೌದು. ಬರುವಂತಹ ಸಂದರ್ಭ ನಿತ್ಯ ನೂತನವಾದಂತಹ ಪ್ರಪಂಚವನ್ನು ನೋಡುತ್ತಾ ಇದ್ದಂತೆ ನಾವಿರುವರು ಕೂಡಬೇಕೆಂಬ ಮನದಾಸೆಯನ್ನು ಹೊತ್ತು ಕೂಡಿದ ಹೊತ್ತಿಗೆ ತುಂಬು ಗರ್ಭಿಣಿಯಾಗಿದ್ದೀನಿ. ಸತ್ಯ ಸ್ವಾಮಿ, ಗರ್ಭಿಣಿಯರಿಗೆ ಬಯಕೆಗಳು ಹುಟ್ಟಿಕೊಳ್ಳುವುದು ಸಹಜವಂತಿ. ಅದಂತೂ ಖಂಡಿತ. ಹಾಗೆ ನನಗೂ ಕೂಡ ಬಯಕೆಗಳು ಹುಟ್ಟಿಕೊಂಡಿದೆ. ಏನು ಸ್ವಾಮಿ, 7 ಕಡಲ ಆಚೆರುವಂತಹ ಪಾಲ್ಗಡಲ್ಲಿ ಹುಟ್ಟಿದ ತಾವರೆಯ ಮಕರಂದವನ್ನು ಸೇವಿಸಬೇಕೆಂಬ ಮನದಾಸೆ ತಂದು ಕೊಡುವಿರಿ. ತಾವರೆಯ ಮಕರಂದ ಗರ್ಭಿಣಿ ಆದಂತವರಿಗೆ ಹ್ಮ್, ಬಯಕೆ ಎನ್ನುವುದು ಹುಟ್ಟುವುದು ಸಹಜ. ನಿಜ. ಆದರೆ ನಿನಗೆ ಯಾವ ವಿಶೇಷವಾದಂತಹ ತಾವರೆಯ ಮಕರಂದವನ್ನು ನಾನು ತರುತ್ತೇನೆ. ಆಗಲಿ, ನಿಶ್ಚಿಂತೆಯಿಂದ. ಸಂತೋಷ. ಹರ ಹರ ಏನಾಯ್ತು ಪತಿಯ ಕಾಣದೆ ಹೋದೆ ತೆರಳಿದ ಮಧುವನು ತರಲು ಬರುವೆನ ಕ್ಷಣದಲ್ಲಿ ಎನ್ನುತ್ತವು ಸುರಿದ ಹರಿಯಿತು ಕ್ಷಣ ಹೋಗಿ ದಿನವು ಹರನೇ ಏನು ವಿಪರ್ಯಾಸವನ್ನು ಕಾಣುತ್ತಾ ಇದ್ದೀನಿ. ಮಕರಂದವನ್ನು ತರುವುದಕ್ಕಾಗಿ ಹೋದಂತ ನನ್ನವರು ಹೋಗಿ ಕೆಲ ಸಮಯಗಳೇ ಕಳೆದು ಹೋಯಿತು. ಆದರೆ ಮರಳಿ ಬರುವ ದಾರಿಯನ್ನು ಕಾಣುತ್ತಾ ಇಲ್ಲ. ಎಲ್ಲಿಗೆ ಹೋಗಿರಬಹುದು? ಯಾವ ಕಷ್ಟದಲ್ಲಿ ಸಿಲುಕಿದ್ದಾರೋ? ಇಲ್ಲ, ಯೋಚಿಸಿ ಫಲವಿಲ್ಲ. ಸರಿ, ಉಪಾಯವೊಂದು ಹೊಳೆಯುತ್ತಾ ಇದೆ. ಭೂಲೋಕದ ಜನರಲ್ಲಿ ಒಂದು ಪದ್ಧತಿ ಇದೆ. ಕಷ್ಟ ಬಂದ ಕಾಲಕ್ಕೆ ದೇವರ ಬಳಿ ಹರಕೆಯನ್ನು ಹೇಳಿಕೊಳ್ಳುತ್ತಾರಂತೆ. ಹಾಗೆ ನಾನು ಕೂಡ ದೇವರ ಬಳಿ ಹರಕೆಯನ್ನು ಹೇಳಿಕೊಳ್ತೀನಿ. ಯಾರಿಗೆ? ಬ್ರಹ್ಮದೇವರಿಗೆ. ಸರಿ, ನನ್ನವರಾದಷ್ಟು ಬೇಗ ನನ್ನ ಬಳಿಗೆ ಬಂದೆಂದಾದ್ರೆ ನಾನು ಇಡುವಂತಹ ಮೊದಲ ಅಂಡವನ್ನು ಆ ಬ್ರಹ್ಮದೇವರಿಗೆ ಸಮರ್ಪಿಸುತ್ತೇನೆ. ತೆಗೆದುಕೋ ಸ್ವಾಮಿ, ಸಂತೋಷದಿಂದ ಸ್ವೀಕರಿಸಿದ್ದೀನಿ. ಸಂತೋಷವಾಯಿತು ತಾನೆ. ಯಾಕೆ ಸ್ವಾಮಿ ತಡವಾಯಿತು? ತಡವೇ ನೋಡು. ಏನು? ಮಕರಂದವನ್ನು ತರುವಂತಹ ಸಂದರ್ಭದಲ್ಲಿ ತಾವರೆಯ ಮಧ್ಯದಲ್ಲಿ ಸಿಲುಕಿಕೊಂಡಿದ್ದೆ. ಓಹೋ, ಪಾರಾಗಿ ಬರುವಾಗ ಸ್ವಲ್ಪ ತಡವಾಯಿತು. ಸ್ವಾಮಿ, ಏನು? ಯಾವುದೋ ಕಷ್ಟದಲ್ಲಿ ಸಿಲುಕಿದ್ದೀರಿ ಎಂಬುದಾಗಿ ನನ್ನ ಅಂತರಂಗ ಹೇಳುತ್ತಾ ಇತ್ತು. ಓಹೋ. ಅದಕ್ಕಾಗಿ ನಾನು ಬ್ರಹ್ಮದೇವರ ಬಳಿ ಒಂದು ಹರಕೆಯನ್ನು ಹೇಳಿಕೊಂಡಿದ್ದೀನಿ. ಹರಕೆ? ಹೌದು. ಏನು? ನಾನು ಇಡುವಂತಹ ಮೊದಲ ಅಂಡವನ್ನು ಬ್ರಹ್ಮದೇವರಿಗೆ ಸಮರ್ಪಿಸುತ್ತೇನೆ ಎಂಬುದಾಗಿ. ಓಹೋ. ಈ ಆಸೆನೊಂದು ಈಡೇರಿಸುವಿರಿ ನೀವು. ಕಷ್ಟ ಕಾಲದಲ್ಲಿ ಹೇಳಿದಂತಹ ಹರಕೆ. ನಿಜ. ಮೊದಲ ಅಂಡವನ್ನು ಬ್ರಹ್ಮದೇವರಿಗೆ ಒಪ್ಪಿಸುವಂತದ್ದು. ನಿಜ. ತಡ ಮಾಡುವುದಲ್ಲ, ಹೋಗೋಣ. ಹಾಗೆ ಆಗಲಿ.
ಯಾಕೆ ಇದು ಆಗ್ತಾ ಉಂಟು? ಪೌರವ ನಾಡನ್ನು ಪ್ರವೇಶ ಮಾಡಿದಾಗಲೇ ಅಧರ್ಮವೇ ಉಂಟಂತ ಪದ್ಯವನ್ನು ಮಾಡಿದವನಾಗ ಆ ನಾಗರಲ್ಲಿ ಹೋರಾಟ ಕೂಡ ಮಾಡಿದೆ ಅಲ್ವಾ? ಲಕ್ಷ್ಮೀರನ್ನ ನಾರಾಯಣ ಬುದ್ಧ ಸ್ವಾಮಿಗಳಿಗೆ ಒಪ್ಪುವುದಕ್ಕೆ ಸಾಧ್ಯವಿಲ್ಲ. ಅಧರ್ಮವನ್ನು ಸೃಷ್ಟಿ ಮಾಡಿ ಮಾಡ್ತಾರೆ. ಧರ್ಮವೇ ಇಲ್ಲ ಜಗತ್ತಿನಲ್ಲಿ ಕಾಣಿಸಿಕೊಳ್ಳುವುದಕ್ಕೆ ಅಸತ್ಯವೇ ಸರಿ. ಓಯ್, ಇದೇನು ಸೌಲಭ್ಯ ನಾಡಿನ ವಿಶೇಷ? ಪಕ್ಷಿಗಳೆರಡು ತನ್ನ ರೆಕ್ಕೆಗಳನ್ನು ಜೋಡಿಸಿ ಅರ್ಥ ಇದ್ದಾರೆ. ಇದೇ ಸರಿ. ಈ ಸಮಯದಲ್ಲಿ ಈ ಪ್ರಯತ್ನವನ್ನು ಮಾಡುತ್ತಿದ್ದೇನೆ. ಪಕ್ಷಿಗಳಲ್ಲಿ ಬರ ಸಣ್ಣ ಗಾತ್ರದ ಪಕ್ಷಿ, ನನ್ನಂತ ಗಾತ್ರದ ಪಕ್ಷಿಗೆ ನೀನು ಏನೇ ದೃಶ್ಯ ಬೆಡಾಯಿ ಪಕ್ಷಿಗಳು ಯಾರಂತ ಗೊತ್ತಾಯ್ತು. ಕೊಂಚಮ ಕೀಚಮ ಪಕ್ಷಿ ಅಂತ ನೀವು ರೆಕ್ಕೆಗಳ ಜೋಡಿಸಿ ಮಧ್ಯಭಾಗದಲ್ಲಿ ಹೊಂಟವನ್ನು ಇರಿಸಿದ್ದೀರಿ. ಈ ಬೊಟ್ಟ ನನಗೆ ಬೇಕು, ಹಸಿವಾಗ್ತಾ ಉಂಟು. ಬೊಟ್ಟ ಮೇಲೆ ನೀವು ಎಲ್ಲಿಗೆ ಹೋಗುವುದಂತ ತಡೆಯಬೇಡ ನಮ್ಮನಿಂದು ಬರಿದೆ ಕ್ರೋಧದೆ. ತಡೆಯಬೇಡ ನಮ್ಮನಿಂದು ಬರಿದೆ ಕ್ರೋಧದೆ. ಪಡದ ಅಳ್ದ ಒಂದು ಬ್ರಹ್ಮ ಪದಕ್ಕೆ ಅರ್ಪಿಸಿ, ಬ್ರಹ್ಮ ಪದಕ್ಕೆ ಅರ್ಪಿಸಿ. ತಡೆಯ ಭಕ್ತಿಯಿಂದ ನಾವು ಇಂದು ಹೊರಟೆವು. ದಡಿಗ ಎಂಬ ಪದವ ಬಿಟ್ಟು ದೂರ ತೆರಳು ನೀ. ತಡೆಯಬೇಡ ಪಕ್ಷಿರಾಜ, ನಮ್ಮನ್ನು ತಡೆದು ನಿಲ್ಲಿಸುತ್ತಿದ್ದೀಯ. ಗಗನ ವಾಕ್ಯದಲ್ಲಿ ಸಂಚರಿಸುತ್ತಿದ್ದವರು ನಾವು. ನಮ್ಮನ್ನು ಸುಮ್ಮನೆ ತಡೆಯಬೇಡ. ಯಾಕೆ? ಒಂದು ಕೆಲಸ ನಿಮಿತ್ತವಾಗಿ ಹೊರಟಿದ್ದೇವೆ. ಕೆಲಸ ನಿಮಿತ್ತವಾಗಿ? ಅಂತದ್ದೇನು ಕೊಳ ಕೆಲಸ? ಈಗ ನೀನು ಕೇಳಿದ್ದನ್ನು ಏನನ್ನು ಕೇಳಿದ್ದೀನಿ ಅಂತ ಕೇಳಿದ್ದು. ಅಂಡ ನಿನಗೆ ನೆನಪುಂಟಲ್ಲ? ನನಗೆ ನೆನಪುಂಟು. ಸರಿ, ಅದಿರಲಿ. ಅದನ್ನು ಕೇಳಿದೆ ಅಲ್ಲ, ಕೊಡುವುದಕ್ಕೆ ಸಾಧ್ಯವಿಲ್ಲ. ಯಾಕೆ? ಒಂದು ವಿಶೇಷ ಕಾರಣ ಉಂಟು. ವಿಶೇಷವ? ಏನಂತ ಹೇಳು. ಆ ಅಂಡವನ್ನು ಬ್ರಹ್ಮ ದೇವರಿಗೆ ಒಪ್ಪಿಸುವಂತಹ ಘನ ಕಾರ್ಯ ನಡೆಯುತ್ತಾ ಇದೆ. ಇದೇನು ವ್ಯಾಪಾರವ ನಿಮ್ಮದು ಪಕ್ಷಿಗಳದ್ದು? ಯಾಕೆ? ಅಂಡವನ್ನು ಕೊಂಡೋಗಿ ಬ್ರಹ್ಮದೇವರಿಗೆ ಕೊಡುದು ವ್ಯಾಪಾರ ಅಂತ ಕಾಣ್ತದೆ. ಮತ್ತೆ ಹರಕೆ. ಹರಿಕೆಯ? ಯಾರಾದ್ರೂ ಹರಿಕೆ ಹಾಗ ಎಲ್ಲಾದ್ರೂ ದೇವಳದಲ್ಲಿ ಬ್ರಹ್ಮದೇವರಿದ್ದಿಗೆ ಅವರಿಗೆ ಒಂದು ಹರಿಕೆಯಲ್ಲಿ ಮೆಟ್ಲಲ್ಲಿ ಇಟ್ಟು ಕೈ ಮುಗಿದು ಆಮೇಲೆ ಮುಂದೆ ಹೋಗಿ. ಹಾಗೆ ಆಗುದಿಲ್ಲ. ಇದು ಆಕೆ ಹೇಳಿದಂತಹ ಹರಕೆ. ಅದು ಕಷ್ಟ ಕಾಲದಲ್ಲಿ ಹೇಳಿದ್ದು. ದೇವರಿಗೆ ಮೊಟ್ಟೆ ಹರಿಕೆ ಹೇಳುದ? ಏನು ವಿಚಿತ್ರ ಇದು. ನಾವು ಹಕ್ಕಿಗಳಲ್ವ? ಹಕ್ಕಿಗಳು ಏನೇ ಆಗಲಿ ಬ್ರಹ್ಮದೇವರಿಗೆ ಬ್ರಹ್ಮಾಂಡವನ್ನು ಹೊತ್ತಂತ ಈ ಗರುಡನ ಕೈಯಲ್ಲಿ ಕೊಟ್ಟಿದ್ದೆ ಹೌದಾಗಿದ್ರೆ ಆ ಬ್ರಹ್ಮನಿಗೆ ಸಲ್ಲುತ್ತದೆ. ಒಂದಾದನ್ನು ಕೊಡಬೇಕು, ಕೊಡದಿದ್ರೆ
ಅಷ್ಟು ನಾನು ಪ್ರಯತ್ನ ಮಾಡುದಿಲ್ಲ. ಉದ್ದೇಶ ಒಂದೇ, ನಾನು ಏನು ಬರ್ಬೇಕಂತ ಬಂದಿದ್ದೇನೋ ಅದನ್ನು ಮಾಡಿ ಹೋಗ್ತೇನೆ. ನಿಮ್ಮ ಇಬ್ಬರನ್ನು ತಿಂದು ಆಮೇಲೆ ಮೊಟ್ಟೆಯನ್ನು ತಿನ್ನದಿದ್ರೆ ಈ ಗರುಡ ಮತ್ತೆ ನೋಡುವ. ಏನಾಗಿ ಹೋಯಿತು? ಏನು ಕೆಲಸ ನಡೆದು ಹೋಯಿತು? ಬ್ರಹ್ಮ ದೇವರಿಗೆ ಸಮರ್ಪಿಸಬೇಕಾದಂತಹ ಅಂಡ ಗರುಡನ ಕೈತಾಗಿ ನೆಲಪಾಲಾಯ್ತಲ್ವಿ. ಧರೆಗುಳಿದು ಹೋಯ್ತು. ಬ್ರಹ್ಮ ದೇವರಿಗಿನ್ನೇನನ್ನು ಸಮರ್ಪಿಸುವುದು ನಾವು? ನೋಡು, ಏನು ಚಿಂತಿಸಬೇಡ. ಆ ಆ ಅಂಡವು ಧರೆಗೆ ಬಿದ್ದಿದೆ ಎಂದಾದರೆ ಏನು ಮಹಂಕಾರ ನಡೆಯಲಿಕ್ಕಿದೆ. ನಮ್ಮಿಂದಲೇ ಏನು ಶುರುವಾಗಬೇಕಿದೆ ಎಂದು ಆತನ ಸಂಕಲ್ಪ. ಯಾರು ಸೃಷ್ಟಿಕರ್ತನದ್ದು, ಅವನದ್ದೇ ನಿರ್ಧಾರವಾದರೆ ಅದನ್ನೇ ಪಾಲಿಸಿಕೊಂಡು ಹಾಗೆಯೇ ಈ ಮುರಿಯನು ತಾಳನು ಅಯ್ಯೋ ಈ ಮುರಿಯನು ತಾಳನು ಎನ್ನುತ್ತ ಗರುಡನೋ ಪರಿ ಪರಿ ರೋದಿಸಲು ಪರಿ ಪರಿ ರೋದಿಸಲು ಶ್ರೀಹರಿಯೇ ಕಾವುದು ಎನ್ನದು ಶ್ರೀಹರಿಯೇ ಕಾವುದು ಎನ್ನದೀದಿನ ಗರುಡನು ಪ್ರಾರ್ಥಿಸಲು ಹರಿಯೇ ಎನ್ನ ರಕ್ಷಿಪುದು ದೇವಾರು ಯಾಕೆ ಈ ಗರುಡನ ಜೀವನದಲ್ಲಿ ಇಂಥ ಘಟನೆ ಆಯ್ತಪ್ಪ? ಏನು ಅಸಂತನಾದ ಪಕ್ಷಿಗಳನ್ನು ಕಾಣುದು. ಎಷ್ಟೋ ನನ್ನ ಜಾತಿ ಮಕ್ಕಳು ಇಲ್ವೇ, ಇವರೆಂಬುದನ್ನು ಕೆಳಕುದಕ್ಕಾಗಿ ಹೋದ್ರೆ ದಾಸ್ತಾನ ಭಾವನೆ ತಪ್ಪಾಗಿ ಹೋಯ್ತು ನನ್ನದು. ಸಣ್ಣ ಗಾತ್ರದ ಪಕ್ಷಿಗಳು, ಇವರಲ್ಲಿ ಏನು ಪ್ರಭಾವ ಇಲ್ಲ. ಹಾಗಾದ್ರೆ ಜಗತ್ತಿನಲ್ಲಿ ವಿಶೇಷವೇ ಇವರು? ಅದಲ್ಲ ನಾನು ಯೋಚನೆ ಮಾಡುದು. ಮೊಟ್ಟೆಯೆಲ್ಲ ಮುಟ್ಟುವುದಕ್ಕೆ ಹೋದೆ, ಅದರಿಂದ ಹುರಿ ಆಯ್ತಲ್ಲ, ಬೆಂಕಿಯ ಕಾಣಿಸುವುದಕ್ಕೆ ಪ್ರಾರಂಭ ಆಯಿತು. ನನ್ನನ್ನು ಸುಡುವ ರೀತಿಯಲ್ಲಿ ನಾವು ನನ್ನ ಜೀವನದಲ್ಲಿ ಹೊಸ ಅನುಭವ ಆಯ್ತಲ್ಲ ಇದು. ಇದೆಲ್ಲವೂ ನನಗೆ ಬೇಕಿತ್ತ? ಯಾಕೆ ಬೇಕಿತ್ತು? ಹೌದು, ಈ ಬೆಂಕಿಯ ಉರಿದ ಬಾಯಾರಿದೆ ನಾನು. ನೀರು ಕುಡಿಯಲಂತೂ ಕೆರೆ ಬಾವಿ ಅಂತ ಹೋದಲ್ವಾ? ಕೆರೆ ಬಾವಿಗಳೇ ಬತ್ತಿ ಹೋಯಿತೆ ಶ್ರೀಹರಿಯೇ. ಉರಿಯ ತಾಕವು ತಾಳಲಾರದೆ ಮರದಡಿಗೆ ಹೋದಲ್ಲ, ಅಲ್ಲಿ ಕೂಡ ನೆರಳಿಲ್ಲ. ಬಿಸಿಲಿನ ಅನುಭವ ನನಗೆ ಆಯ್ತಲ್ಲ. ಅಯ್ಯೋ ದೇವ್ರೆ, ಯಾಕೆ ಇಂಥ ಘಟನೆ ನನಗೆ ಹೋಯ್ತಪ್ಪ? ನನ್ನ ಜೀವನದಲ್ಲಿ ಹೊಸತಾಗಿ ಖಂಡಿತ ಇದು ಇಲ್ಲ. ಹಿಂದೆ ಒಮ್ಮೆ ಒಂದು ಘಟನೆ ಆಯ್ತು. ಈ ಗರುಡನ ಉದ್ಭವ ಆದ ತಕ್ಷಣದಲ್ಲಿ ಹುಟ್ಟಿದ ಕ್ಷಣವೇ ಹಸಿವೆ ಪ್ರಾರಂಭವಾಯ್ತಲ್ಲ. ಜಗತ್ತನ್ನೇ ತಿನ್ನಬೇಕು ಮತ್ತ ಈ ರೀತಿಯಲ್ಲಿ ಹೊರಟಂತ ಗರುಡ ಸಿಕ್ಕಿದಂತ ಪರ್ವತಗಳೆಲ್ಲ ಬರೆದಿದೆ. ಸಪ್ತ ಸರತಿಯ ನೀರನ್ನೆಲ್ಲ ಬತ್ತಿಸಿದೆ. ಹಸಿವಡಿರಲಿಲ್ಲ, ಮತ್ತೆ ಬಾಧಿಸುವುದಕ್ಕೆ ಪ್ರಾರಂಭ ಆಯ್ತಲ್ಲ. ಮಾರ್ಗವಾಗಿ ಹರಿಯುತ್ತೆ. ಯಾರು ಇಬ್ರು ಗಂಡ ಹೆಂಡತಿ ಓಡ್ತಾ ಇದ್ರು, ಅಂತವರು ನೋಡಿ ಹಾರಿ ನುಗ್ಗಿದೆ. ನುಗ್ಗಿದಾಗ ಮೊದಲೊಳಗೆ ಸೇರಿದಂತವರು ಕರುಣಾಳ ಉಳಿಸು, ನಮ್ಮ ಪ್ರಾಣವನ್ನು ಉಳಿಸಂತ ಬೇಡದಲ್ಲ. ಆಗ ನನ್ನ ಮೈಯೆಲ್ಲ ಉರಿಯುವುದಕ್ಕೆ ಪ್ರಾರಂಭ ಆಯಿತು.
ಮತ್ತೆ ಗೊತ್ತಾಯ್ತು ಅವರು ಬ್ರಾಹ್ಮಣರಂತ. ನನ್ನ ಬೊಬ್ಬೆಯನ್ನು ಕೇಳಿದಂತ ದೇವಾದಿ ದೇವತೆಗಳು ತ್ರೈಮೂರ್ತಿಗಳು ಕಾಶ್ಯಪರ ಮಿಕ್ಕಿಲವರೆಲ್ಲರ ಜೊತೆಯಾಗಿ ಬಂದ್ರಲ್ಲ. ಬಂದವರು ನನ್ನ ಸಮಾಧರಿಸಿ ಬ್ರಾಹ್ಮಣರು ಹೊರಗೆ ತೆಗೆದ್ರು. ಆಗ ಗೊತ್ತಾಯಿತು ಅವರು ಬ್ರಾಹ್ಮಣರು ಅಂತ. ಮಗಳೇ, ನೀನು ಬ್ರಾಹ್ಮಣರು ಕೆಳಕಬೇಡ ಮಗಳೇ, ಕೆಳಕ್ಕಿದ್ದೆ ಹೌದಾದ್ರೆ ನಿನ್ನ ತಲೆ 1000 ಹಾಳಾಗ್ತಾರಂತ ಹೇಳಿದ್ರು. ಅಲ್ಲಿಂದ ಯಾರನ್ನು ಮುಟ್ಟುವುದಿಲ್ಲ. ಅಲ್ಲ, ತಪ್ಪಾಯ್ತು ಅಂತ ಯೋಚನೆ ಮಾಡುದು. ಈಗ ನನ್ನಿಂದ ತಪ್ಪಾಯಿತು. ಈ ಪಕ್ಷಿಗಳು ಬ್ರಾಹ್ಮಣರು ಅಥವಾ ಮೊಟ್ಟೆ ಬ್ರಾಹ್ಮಣರು? ಮೊಟ್ಟೆಯನ್ನು ಮುಟ್ಟುವುದಕ್ಕೆ ಬ್ರಾಹ್ಮಣರು ಮುಟ್ತಾರ? ಸಾಧ್ಯವೇ ಇಲ್ಲ. ನೀತಿವಂತರು ಆಚಾರವಂತರಲ್ಲವೇ ಅವರು? ಹಾಗಾದ್ರೆ ಈ ಪಕ್ಷಿಗಳು ಯಾಕೆ ಕೊಂಡು ಹೋದ್ರು ಅದನ್ನು? ಏನು ವಿಚಿತ್ರ ಇದರೊಳಗೆ. ಈ ಮೊಟ್ಟೆಯ ಕಥೆ ಏನು ಒಂದು, ಮೊಟ್ಟೆಯ ಕತೆ ಒಂದು ಅಡಕವಾಗಿದೆ. ಇನ್ನು ಈ ಜಗತ್ತಿನಲ್ಲಿ ವಿಶೇಷವಾಗಿರಬೇಕು. ಸೃಷ್ಟಿಕರ್ತ ಬ್ರಹ್ಮನಿಗೂ, ಪಾಲನಕರ್ತ ಮಹಾವಿಷ್ಣುಗೂ, ಲಯಕರ್ತ ಪರಮೇಶ್ವರನಿಗೆ, ಇವರಿಗೆ ಈ ಜಗತ್ತಿನಲ್ಲಿ ಏನು ನಡೀತದಂತ ಗೊತ್ತಪ್ಪ. ನಾವು ಕೇವಲ ಪಾತ್ರಧಾರಿಗಳಷ್ಟೇ. ಸೂತ್ರಧಾರಿಗಳು ಹಿಂದೆ ಇದ್ದಾರೆ. ಇವರೆಲ್ಲ ನಡೆಸಿದಾಗಿ ನಾವು ನಡೆದುಕೊಂಡು ಹೋಗ್ತೇವೆ ಹೊರತು. ಸರಿ, ಈ ಮೊಟ್ಟೆಯ ಕತೆ ಅಂತಿರಲಿ, ಇದರಿಂದ ಏನು ಆಗುತ್ತದೆ ಅಂತ ನೋಡೋದಕ್ಕೆ ನಾನು ಬದುಕುಳಿಯಬೇಕಲ್ಲ. ಇದಕ್ಕೊಂದು ಉತ್ತರ ಕೊಡುವವರು ಯಾರಿದ್ದಾರೆ? ನನ್ನ ದೇವನಾಥ ಜಗತ್ರಕ್ಷಕನಾಥ ನಾರಾಯಣ ಒಬ್ಬರಿದ್ದಾನೆ. ಶ್ರೀ ಹರಿಯೇ, ನೀನಲ್ಲದೆ ಮತ್ತೆ ಹರಿಯ ಕಾಯು. ಶರಣ ಜ್ಯೋತಿದ ಬೇಡ ಗತಿಸಿದ ಕಾರ್ಯಕ್ಕೆ ಪರಮ ಧರ್ಮದ ನಾಡಿದು ನಿರತವು ನಡೆವರು ನಿಜ ಧರ್ಮ ಮಾರ್ಗದಿಯೇ. ನಿರತವು ನಡೆವರು ನಿಜ ಧರ್ಮ ಮಾರ್ಗದಿ ಅರಿತು ನೀ ಬಾಳುವುದು ಶರಣ. ಶರಣ ಶರಣ. ಓ ತಂದೆ, ದೇಹಕ್ಕೆ ಒದಗಿ ಬಂದಂತ ಉರಿಯನ್ನು ತಾಳುವುದಕ್ಕಾಗದೆ ನೀರಿಗಾಗಿ ಪರದಾಡಿದೆ. ಮದಕದ ಕೆರೆಗೆ ಇಳಿದೆ. ಅಲ್ಲೂ ನಿನಗೆ ನೀರೇ ಸಿಗಲಿಲ್ಲ. ನನ್ನ ಹಣೆ ಬರಂತದ್ದು. ಅದಕ್ಕೆ ಕಾರಣವಾದದ್ದು ಮದಕದ ಕೆರೆಗೆ ಆಮೆಯಾಗಿ ಆವರಿಸಿದ್ದೆ ನಾನು. ಅದೇ ನನಗೆ ಕಲ್ಲಿನ ರೂಪದಲ್ಲಿ ಕಂಡಿತಲ್ಲ ಅದು. ಇದಕ್ಕೆ ಕಾರಣವಾದದ್ದು ನನ್ನನ್ನು ಹೊತ್ತು ತಿರುಗಾಡುವಂತ ಗರುಡನಾದರೂ ನೀರಿಗಾಗಿ ಪರದಾಡಬೇಕು ಎನ್ನುವಂತೆ ಭಾವಿಸಿರುವುದು ನಿನ್ನಲ್ಲಿದ್ದಂತ ಅಹಂಕಾರದ ಭಾವವನ್ನು ನಿನ್ನಿಂದ ದೂರಗೊಳಿಸಬೇಕು ಎನ್ನುವಂತ ಉದ್ದೇಶದಿಂದ ಅಷ್ಟೇ. ಈ ನಾಟಕಕ್ಕೆ ಸೂತ್ರಧಾರಿಗಳು ನೀವೇ ಆದ್ರ. ಬಂದವನು ವೈಕುಂಠವಾಸಿಯಾಗಿರುವಂತಹ ಶ್ರೀಹರಿಯೇ ರೂಪವೆತ್ತು ಧನ್ವಂತರಿಯಾಗಿ ಕಾಣಿಸಿಕೊಂಡಿದ್ದೇನೆ. ಆಯುರ್ವೇದಕ್ಕೆ ದೇವನಿದ್ದೇನೆ. ನಿನ್ನ ದೇಹಕ್ಕೆ ಒದಗಿ ಬಂದಂತ ಉರಿ ನಿನ್ನಿಂದ ದೂರವಾಗಿದೆ. ಈಗ ಶುದ್ಧಗೊಂಡಿದ್ದೀಯ. ಈಗ ಕೇವಲ ಉರಿ ಮಾತ್ರ ದೂರವಾದದ್ದಲ್ಲ, ನಾನು ಎನ್ನುವಂತಹ ಭಾವವೂ ನಿನ್ನಿಂದ ದೂರವಾಯಿತು. ಯಾವತ್ತೇ ಆಗ್ಲಿ ದೇವ್ರೆ, ತಾನು ಎಂಬಂತ ಮದವು ಅವರಲ್ಲಿ ಅಜ್ಞಾನವೇ ತುಂಬಿದ ಕಾರಣ ಯಾವತ್ತು ಅವರು ನಾನೆಂಬುದನ್ನು ಬಿಟ್ಟು ಬಿಡಬೇಕು. ಸುಜ್ಞಾನದ ಬೆಳಕಿನತ್ತ ಬಂದು ತೆರೆಯ ಮರೆಯಲ್ಲಿ ನಿಂತು ಮತ್ತೊಬ್ಬ ತಮ್ಮನ್ನು ಕಾಯುವವನು ಇದ್ದಾನೆ ಎಂಬುದನ್ನು ತಿಳ್ಕೊಂಡ್ರೆ ಈ ಜಗತ್ತಿನಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಪ್ರಾಣಿ ಸಂಕುಲಕ್ಕೂ ಬದುಕುವುದಕ್ಕೆ ಸುಲಭವೇ ರೀತಿ. ಹಾಗಾಗಿ ನನ್ನನ್ನು ನೋಡಿ ಜಗತ್ತು ಕಳಿಬೇಕು. ದೇವರ ಸೇವೆಯನ್ನು ಮಾಡುವನಿಗೆ ಇಷ್ಟ್ಯಾಕೆ ಮದ ಬಂತು? ಹಾಗಾದ್ರೆ ಈ ಕಾಲಚಕ್ರದೊಳಗೆ ನಾನೊಬ್ಬ ಸಿಲುಕಿ ಯಾಕೆ ನರಳಾಡಿದೆ? ಎಲ್ಲವೂ ನೀವು ಸೂತ್ರಧಾರಿಯಾದಂಥ ನೀವು ಮಾಡಿದಂಥ ಉಪಾಯದಲ್ಲಿ ಪಾತ್ರಧಾರಿಯಾದಂಥ ನಾನೊಬ್ಬನು ಬಯಸಿದೆ ಸ್ವಾಮಿ. ಕಾಲಚಕ್ರಕ್ಕೆ ಕಾರಣನೇ ನಾನು. ಅದಕ್ಕಾಗಿಯೇ ಚಕ್ರಿ ಎನ್ನುವಂತ ಹೆಸರಿರುವುದಲ್ವ ನನಗೆ. ಹಾಗಾಗಿ ಯೋಚನೆ ಮಾಡಬೇಡ. ಅಹಂಕಾರ ಎನ್ನುವುದು ದೂರಗೊಂಡಿದೆ. ಶುಚಿಯಾದಂತಹ ಪಾತ್ರೆ ಇದೆ, ಇನ್ನೂ ಅಮೃತವನ್ನು ತುಂಬಿಸಬಹುದು. ಅದಕ್ಕಾಗಿ ವೈಕುಂಠ ಲೋಕವನ್ನು ಸೇರಿ ಗರ್ಭದಿಂದಲೇ ಮೆರೆದಂತಹ ಗರುಡನಿಗೆ ಅಹಂಕಾರವನ್ನು ಇಳಿಸಿ ವೈಕುಂಠ ಲೋಕವನ್ನು ಸೇರಿಕೋ ಎನ್ನುವಂತೆ ಆಜ್ಞೆಯನ್ನು ಮಾಡಿದ್ದಾಯಿತು. ಅವನ ಜೊತೆಯಾಗಿಯೇ ಬಂದಂತಹ ಆದಿಶೇಷನಿಗೆ ನೀನು ಮುಂದೆ ಶಂಖಮಲೆಯಲ್ಲಿ ನೆಲೆಯಾಗಬೇಕು ಎನ್ನುವಂತೆ ಅನುಗ್ರಹವನ್ನು ಮಾಡಿದ್ದೇನೆ. ಶಂಖಮಲೆಗೆ ಬಂದು ನಿನ್ನನ್ನು ಯಾರು ಪೂಜಿಸುತ್ತಾರೋ ಭಜಿಸುತ್ತಾರೋ ಅವರಿಗೆ ಒದಗಿ ಬಂದಂತಹ ಸಕಲ ಕಷ್ಟಗಳು ದೂರವಾಗುತ್ತದೆ. ಅಷ್ಟೇ ಅಲ್ಲ, ಧನ್ವಂತರಿಯಾಗಿರುವಂತಹ ನಾನು ಇದೇ ಮದಕದ ಕೆರೆಯಲ್ಲಿ ಅರ್ಥಾತ್ ಮದಕದ ಸಮುದ್ರದಲ್ಲಿ ನೆಲೆಯಾಗುತ್ತೇನೆ. ಇನ್ನು ಮುಂದೆ ಯಾರಾದರೂ ಬಂದು ಮದಕದ ಕೆರೆಯಲ್ಲಿ ಮಿಂದು ಶುಚಿರ್ಭೂತರಾದರೆ ಅವರಿಗೆ ಒದಗಿ ಬರಬಹುದಾದಂತಹ ಸಕಲ ರೋಗ ರುಜಿನಗಳು ಅವರಿಂದ ದೂರವಾಗುವುದಕ್ಕೆ ಉಂಟು. ಮದಕದ ಕೆರೆಯಲ್ಲಿ ಶಾಶ್ವತವಾಗಿ ನೆಲೆಯಾಗುತ್ತೇನೆ.
ಬಂದರು ಪೆಜ ತನ್ನಾರು ಮುಂಜಾವಲಿ ಸುಂದರ ಬೆಳಗಿನ ಕಾಲದಲ್ಲಿ ಬಂದರು ಪೆಜ ತನ್ನಾರು ಮುಂಜಾವಲಿ ಸುಂದರ ಬೆಳಗಿನ ಕಾಲದಲ್ಲಿ ಅಂಗದಿನಿತ್ಯಾನಿಕ ಪೂರೈಸಲು ಅಂಗದಿನಿತ್ಯಾನಿಕ ಪೂರೈಸಲು ಪಂದಿಡಿದರು ಕುವ ತೋಟದಲ್ಲಿ ಬಂದರು ಪೆಜ ತನ್ನಾರು ಮುಂಜಾವಲಿ ಸುಂದರ ಬೆಳಗಿನ ಕಾಲದಲ್ಲಿ ಸುಂದರ ಬೆಳಗಿನ ಕಾಲದಲ್ಲಿ ಸ್ವಾಮಿ ದೇವರ ಇದೇ ಕಾಪುಲೆಪ್ಪ ದೇವರ ನಂಜು ಸುಗಿತಿಜಿನ ಮನಸ್ಸಿಗೆ ಸಲ್ಮಂತ ಇಜ್ಜಿ ದೇವರ ದಯವು ಖಂಡಿತವಾದಲ ಬೋಡು ದೇವರ ದಯ ಒಂಜಿ ಇಜ್ಜಿಂದ ಒಂಜಿ ಪಜಿರ್ಲ ಅಂಚಿ ಮೆದುಕಂದಿಗೆ ಅಂಚಂದು ಈ ಕೂವೆ ತೋಟಡಿಯನ್ನು ಗುರ್ತಾಡ್ತಾ ಇಜ್ಜಂದ್ರೆ ನರಮಾನಿ ಇಜ್ಜಿ ಸ್ವಾಮಿ ಆಯ್ರೆ ಪ್ರಾಣಿಯರ ಜಾತಿನೇ ಪುಟ್ಟೊನ್ನ ಯಾನು ಎಂಕ್ಲೆಟ್ ಪೂರ ಕೆಲವು ವರ್ಗಲಿಲ್ಲ ಬೈಪಡ್ತಾಯರು ಬಾರಿತಾಯರು ನೂರಿತ್ತಾಯರು ಕುದುರೆತ್ತಾಯರು ಕೆದಿಲಾಯರು ಉಳಿಯತ್ತಾಯರು ಎಂದು ಅಂಚ ಮುಕ್ಕಲೆಟ್ಟು ಪೆಜತನ್ನಾಯರನ್ನು ಮಾತೆರ್ಲ ಏನನ್ನು ಗುರುತಿಸಿದ ಊರುಡು ಒವೇ ಒಂಜಿ ಎಡ್ಡೆ ಬೇಲೆ ಆಡು ಐಕ ಪೆಜತನ್ನಾಯರು ಬರೋಡು ಉಂಡು ಅಕಲ್ನ ಪ್ರೀತಿ ವಿಶ್ವಾಸ ಇತ್ತಿನೇಟು ನಮಲ ಉಲ್ಲ ಒವೇ ಇತ್ತನ್ನಲ್ಲ ಕೇವಲ ಇಂಚೇನೇ ಇತ್ತಂದ ದಿನ ಕರಿಪೇರೆ ಆಪುಂಡೆ ಸ್ವಾಮಿ ಸಂಸಾರ ಅಷ್ಟೇ ಆವಡು ಪನ್ಪುನ ಕಾರಣದವರ ಒಂಜಿ ಮದ್ದಿಮೇಲ ಒಂಜೇನು ಬೇಕಾಯ್ತು ಜೀವನ ಏತು ಮದ್ಮೆ ಅವಧಿ ಸದ್ಯಗೆ ಒಂಜಿ ಅಂಡ ಯಾವ ಬಂಡದು ನೀ ಗಂಟೆ ಮಲ್ತೊಂಡೆ ಅಂಡ ದಾದ ಮಲ್ಪೆರೆ ಆಪುಂಡು ಮದ್ಮೆ ಅದು ವರ್ಷ ಕೆಲವ ಅಂಡೆ ಒಂಜೇ ಒಂಜಿ ಬಾಲ್ಯದ ಮೋನೆಡು ತೂಪು ನಂಚಿನ ಯೋಗ ಭಾಗ್ಯ ಇಂಕಿಜ್ಜಂದೆ ಪೊಯ್ದಿರ್ನು ಈತ ನೆಟ್ಟ ಒಂಡ ಅಂದೆಕು ದುಂಬು ಜೋಕಲಾತನಿಂದ ಈ ಮಕ್ಕಳ ಮಲ್ತಿನಕ್ಕೆಂದೆ ದೇವರಿ ಈತು ಪೀರ ಕುಲ್ಲಾದೀನಿ ಈಗಿಂದ ಇಡೆ ಯಾರು ಪೂಜಾರ ಅತ ಈರಿಗಿಡೆ ಬತ್ತಂಡ ಎಂಕುಲು ಒಟ್ಟಿಗೆ ಹೋಪುನಿ ನರಮನೆಗೂ ಕುಶಾಲು ಬೋಡು ಸ್ವಾಮಿ ಅಂಚಂದು ಒವೇ ಇತ್ತನ್ನಲ್ಲ ಎಂಕಲ ನಿತ್ಯ ಪದ್ಧತಿನ ಒಂಜಿ ಮರ ಪೆರಾಪಜಾತ ಬುಡಿಯರ್ಲಾಪುಜಿ ಮೂಜಿ ಬೊರ್ತು ಮೀಪುನಿ ಜಪ ತಪ ಅಂಚಂದು ಮೀಯರದಲ್ಲ ಎಂಕಲ ಜಿಂಜ ದೂರ ಸುದೆ ಕಡೆ ಇಡೆ ಪೋಡೊಂದಿಜ್ಜಿ ಎಂಕಲ ಕೂವೆ ತೋಟಡೊಂದತೆ ಮದಕದ ಕೆರೆ ಅಲ್ಪ ಹೊತ್ತು ಮೀದು ಪೋಯಿಂದಂಡು ಬರಿಯರ ಬೈದೆ ಇನಿ ನಾಗಗ ತನು ಮೈಪೆರೆ ಬಣ್ಣಗ ಕೇದ ಇಲ್ಲ ಪತ್ತೊಂದು ಬೈದೆ ಐನಲ್ಪ ಜೀತೇನು ನನ್ನ ಒಂಚೂರು ಮೀಡ್ರು ಗತ ಅಪ್ಪ ಮೀದೊಂಜಾನು ಈತು ಬೇಗ ಬಂಡ ಬಕ್ಕ ನಿಕಲೆಕ್ಕ ಗಂಟೆ ಅಟ್ಲೆ ಮೀಯರಂಡ ಎಂಕ್ಲೆ ಬ್ರಾಣ್ಯರ್ನಕ್ಲೆ ಒಂಜಿ ಚೊಂಬು ನೀರಿತ್ತಂದ ಯಾವ ಬೊಕ್ಕ ತರೆ ಒಂಚೂರು ಚಂಡಿ ಅದು ಜುಟ್ಟುರ್ದು ಒಂಜೊಂಜಿ ಬೊಟ್ಟ ನೀರು ಬೂರ್ನಂಡ ಯಾವ ಬಟ್ರ ಮೀದು ಬತ್ತಿರಂದ ಅಪ್ಪು ಮೀದಾಂಡೆ ನನ್ನ ತೀರ್ಥೋಗು ನೀರು ಬಿಡತ್ತ ಒಂಚೂರು ದೇತೋನು ಅಗ್ರಾಚಾರ್ಯ ಒಂಜಿ ತೆತ್ತಿ ಬತ್ತದ ಎನ್ನ ಗಿಂಡೆಗೆ ಬೂರೊಂದುಂಡು ಐಕದಾದ ಪೋಕಾಲ ಎಂಕುಲ್ ತೆತ್ತಿನ ಮುಟ್ಟೆರೆ ಅಲ್ಲಿ ಕಾರ್ಮ ಅಂತಾನೆ ತೂಕ ಇನ್ನು ದೂರ ಅಂಚಿ ನೂಕು ದೂರ ಅಂಡೆ ನರಮನೆಗೆ ಹಠ ಉಂಡೊಂದು ಗೊತ್ತುಂಡು ಈ ತೆತ್ತಿಗಳ ಈತಿ ಚಾದಿ ಉಂಡು ನೀನೇ ಗೊತ್ತಾಯ ನಿಂಗೆ ಅಂದು ಬತ್ತದ ಬೂರ್ನಿ ಎನ್ನ ಗಿಂಡೆಗೆ ಈ ನಮ್ಮನೆ ದಾಯಿಗೆ ಬೂರ್ಂಡು ದಾದನೋ ಇಪ್ಪೋಡು ಈಜಿಂದಂಡ ಎನ್ನ ಗಿಂಡೆಗೆ ದಾಯ ಬೂರ್ನಿ ಏರ್ಲ ತೂಡ್ರು ಅಂದು ಪೋಟಿಗೆಲ್ಲ ಹಾಕೊಂಡು ಒಂಜಿ ಒಂಜಿ ಒರಿಯತು ಎಡ ಯಾವು ಎಲ್ಲ ಇಡೀ ಊರು ಪ್ರಚಾರ ಬಟ್ರೆ ತೆತ್ತಿ ಬತ್ತೊಂದು ಇಲ್ಲಡೆ ಹೋಗಂತೇರಂದು ನಮ್ಮ ಐಕೊಂಜಿ ಅವಕಾಶ ಕೊರ್ರೆಜ್ಜಿ ಏರೆಗೆಲ್ಲ ಗೊತ್ತಾಂತ ಲೆಕ್ಕ ಈ ತೆತ್ತಿನ ಕೊಡೋದು ಕಲ್ಲ ಕಲಂಬಿಡಿ ದೀಪೆ ಧಾನ್ಯ ಪಡೆದು ಬಕ್ಕದು ದೋಷದೊಳು ಇತ್ತ ಶಿಶುವಿಗೆ ತನ್ನ ವಿದ್ಯೆಯ ಪೃಥ್ವಿಯಲ್ಲಿ ತಾ ಬೆಳಗಿ ಬಾಳಲಿ ಶಕ್ತಿ ರೂಪೇ ಪರಮ ಪಾವನ ಶಕ್ತಿ ಏಕೆಯೇ ಕರುಣಮೂರ್ತಿ ಆದಿಶಕ್ತಿಯೋ ಬೆರೆ ಒಳೆಯಿತ ಕೀರ್ತಿ ಸಂಪದ ಬರಿದಳಾಗಿ ಹರಿಹರಾದ್ಯರ ಸತ್ವ ಬಿತ್ತುತ ಬರುವ ಕಾಲದೆಯ ಮನ ರುದಿಸಲಿ
ಸರ್ವ ಕೀರ್ತಿಯು ಗಳಿಸಿ ಬೆರೆಯಲಿ ಹರಸಿ ನುಡಿದ ಧನ್ವಂತರಿಯು ದೋಷದುಳು ಪಕ್ಷಿಗಳ ರೆಕ್ಕೆಯಿಂದ ಜಾರಿದಂತ ಅಂಡವು ಮದಕದ ಕೆರೆಗೆ ಬಿತ್ತು. ಅದನ್ನು ಎತ್ತಿಕೊಂಡು ಬಂದಂತ ಪಿಜತನ್ನಾಯರು ಮನೆಯಲ್ಲಿರಿಸಿದವರಿದ್ದಾರೆ. ಆ ಸ್ವರ್ಣ ವರ್ಣದ ಅಂಡವೇ ಒಡೆದು ಹೆಣ್ಣು ಶಿಶುವಾಗಿ ಇಲ್ಲಿ ಕಾಣಿಸಿಕೊಂಡಿದ್ದಾಳೆ. ಯಾರೇ ಮಗು? ಯಾಕೆ ಈ ರೀತಿ ಇಲ್ಲಿ ಕಾಣಿಸಿಕೊಂಡಿದೆ? ಬೇರೆ ಯಾರೂ ಅಲ್ಲ, ಅಖಂಡ ಬ್ರಹ್ಮಾಂಡವನ್ನೇ ರಕ್ಷಣೆ ಮಾಡುವಂತಹ ಜಗದಾದಿ ಮಾಯೆ ಹೆಣ್ಣು ಶಿಶುವಾಗಿ ಕಾಣಿಸಿಕೊಂಡಿದ್ದಾಳೆ. ಅವಳಿಗೆ ಆಯುರ್ವೇದದ ದೇವನಾಗಿರುವಂತಹ ಧನ್ವಂತರಿಯಾಗಿರುವಂತಹ ನಾನು ನನ್ನ ಸಕಲ ಸತ್ವವನ್ನು ದಾರೆ ಎರೆದಿದ್ದೇನೆ. 3 ಮೂರ್ತಿಗಳ ಸತ್ವವನ್ನು ದಾರೆ ಎರೆದಿದ್ದೇನೆ. ಮುಂದಕ್ಕೆ ಇವಳ ಉದರದಲ್ಲಿ ಅವಳಿ ಮಕ್ಕಳ ಜನನವಾಗುವುದಕ್ಕೆ ಉಂಟು. ಆ ಮಕ್ಕಳು ಲೋಕಮುಖದಲ್ಲಿ ಶೂರರಾಗಿಯೂ ಧೀರರಾಗಿಯೂ ಮೆರೆಯುವುದಕ್ಕೆ ಇದ್ದಾರೆ. ಸೂರ್ಯ ಚಂದ್ರಾದಿಗಳು ಇರುವವರೆಗೆ ಅವರ ಹೆಸರು ಅಜರಾಮರವಾಗಿ ಉಳಿಯಲಿ ಎನ್ನುವಂತೆ ಅನುಗ್ರಹವನ್ನು ಮಾಡಿ ಪೆಜತನಾಯರ ಮನೆಯಲ್ಲಿ ಮಗುವನ್ನು ಇರಿಸಿದ್ದೇನೆ. ಆಶೀರ್ವಾದವನ್ನು ಮಾಡಿದ್ದೇನೆ. ಅವರು ಬರುವುದಕ್ಕಿಂತ ಬದಲಾಗಿ ಅದೃಶ್ಯರಾಗುತ್ತೇನೆ. ಇದ್ದ ವಿಪ್ರನು ಶಿಶುವು ಅಳುವುದ ವಿಪ್ರನು ಶಿಶುವು ಅಳುವುದ ಕಂಡನು. ವಿಪ್ರ ಮಾತಾಡಲ್ಲ ಕೆಬಿ ಬೊಟ್ಟು ಕಟ್ಟದು ನಂದು ಆ ಬಾಲೆ ಎಕ್ಕಡ ದಿಂಚ ಬುಲ್ತಂದು ಓಣ್ಣ ಅಲ್ಲೇ ನಿಕ್ಲಿಲ್ಲ ಅಲ್ಲಿ ಬಾಲೆ ಬುಲಿಪುಂಡಿ ಒಂಚೂರು ಐನು ಪತ್ತದ ಸಮಾಧಾನ ಉಲತ್ತು ಓಕ ಆ ಬಾಲೆ ಎಕ್ಕಡ ದಿಂಚ ಬುಲಿಪುಂಡಿ ಐಕ ಬಡವುಗದ ಅದಲ್ಲ ಕೊರ್ರೆ ದೇ ಯಾನ್ ಇಂಕಲ ಕೈತಲ್ದ ಇಲ್ಲ ಅಲ್ಲಿ ಬಾಲೆ ಬುಲಿಪುಂಡಿ ನಿಂದಿನಿ ಇಂದು ಎನ್ನ ಇಲ್ಲ ಅಲ್ಲಿ ಎನ್ನ ಇಲ್ಲ ಅಲ್ಲಿ ಬಾಲೆ ಹೊಲ್ತುರ್ದು ಎನ್ನ ಬಡಿದಿಗೆ ಪೆದ್ದೆರೆ ಗೊತ್ತಿಜ್ಜಿ ಗೊತ್ತಿಪ್ಪು ನಂದೇಕ ದುಂಬೆ ಜೋಕುಲಾತ ಅಂಚಂದ ಅಲ್ಲ ಪಂಜನ ಅಲ್ಲತ್ತು ಬಾಲೆ ಬುಲಿಪುಂದಲ್ಲ ಕೀರಿ ಕಟ್ಟದು ತೂಕ ಓಲು ಉಂಡು ಹೊರ ನಾಡ್ರದ ಮಂದ ಪ್ರೇಮದೊಳಕ್ಕೆ ಮುದ್ದಿಸಿ ಮತ್ತೆ ಪ್ರೇಮದೊಳಕ್ಕೆ ಮುದ್ದಿಸಿ ಅರ್ತಿಯಲಿದ ಪೆಸರನಿಟ್ಟನು ಅರ್ತಿಯಲಿದ ಪೆಸರನಿಟ್ಟನು ಚಿತ್ತದಂತೆಯೇ ಸ್ವರ್ಣಗೇದಗೆ ಸ್ವರ್ಣಗೇದಗೆ ಎನ್ನುವುದ ನಾಮವ ಇರಿಸಿ ವಿಪ್ರಾಯ ಬಾಲೆ ಓಲು ಬುಲಿಪುಣಿಂದ ನಾಡೊಂದು ಬರ್ಪೇನೆ ಅಲ್ಲೇ ಎನ್ನ ಇಲ್ಲ ಕಲ್ಲ ಕಲೆಂಬಿಡು ತೆತ್ತಿ ಬಿಡೋದು ತೆತ್ತಿ ಬಿಡೋದು ಬಾಲೆ ವಿಚಿತ್ರತೆ ತೆತ್ತಿ ಬಿಡೋದು ಕಿನ್ನಿ ಬರೋಡ ಎನ್ನತ ಒಂದು ಬಾಲೆ ಹೊಲ್ತುರ್ದು ಗೊತ್ತಾ ನಿಂಕ್ ಯಾನು ಜೋಕುಲಿಜ್ಜಿ ಇಂದು ವೆತೆ ಮಲ್ತೊಂದಿತ್ತೇನೆ ಎನ್ನ ಕಣ ನೀರು ದೇವರ ಪಾದಕ್ಕೂ ಸಂದಾಯ ಅಂದ ಪನ್ಪುಲೆಕನೆ ದೇವರ ಆ ರೀತಿ ಎಂತಿಂದ ಈ ಬಾಲೆ ನೊಂಜಿ ಅನುಗ್ರಹ ಮಲ್ತೀರು ಈಜಿನ ತೆತ್ತಿ ಆತ ಹಟೋಟಿಯನ್ನ ಗಿಂಡೆಗೆ ದಾಯ ಬೂರೊಡಿತ್ತಂಡ್ರಿ ಇಂದಕ್ಕೆ ಬನ್ಪುನಿ ಯೋಗ ಭಾಗ್ಯ ಬೋಡು ಒಂದು ದೇವರು ನಂಗೆ ಕೊರ್ನಗ ಪಡೆಪುನಂಚಿನ ನಮ್ಮ ಭಾಗ್ಯವಂತರ ಅದಿಪ್ಪಡು ಅಂಚಂದು ಬಾಲೆ ಅಂದ ಲೆಪ್ಪೆರ ಹಾಪುಂಡ ಬಾಲೆಗೆ ಲೆಪ್ಪೆರ ಒಂಜಿ ಪುದಾರ್ ಬಡ್ಚ ತುಯ್ಯರ ಬಾಲೆ ತುಯ್ಯರ ಪೊಣ್ಣು ಬಾಲೆ ಏಸು ಕೊಂಡಾಟದ ಬಾಲೆ ಬಂಗಾರದವರು ನೋಡುಂಡು ಅಂಚದ ಬಾಲೆಗೆ ಎಂಚಾವು ಅಂದು ನನ್ನ ಪುತ್ತೋಳಿ ಬಾಲೆ ಕಂಚಿದ ಬಾಲೆ ಪಿತ್ತಳೆದ ಬಾಲೆ ಅಂತ ಲೆಪ್ಪೆರ ಹಾಪುಂಡ ಅವು ಅತ್ತಿ ಬಂಗಾರದವರು ನೋಡಿತ್ತನ ಬಾಲೆಗೆ ವಾನ ಮನೆದ ಪುದಾರ್ ಬಂಗಾರ ಬಾಲೆ ಮಕರ್ ಮತ್ತು ನೇಟೇ ದಿನ ಕರಿಯರ ಅಂದು ಅಂದು ಬಾಲೆ ಬಂಗಾರ ನನ್ನ ಖರ್ಚಿಗಿಜ್ಜಿಂದ ಬಂಗಾರ ಬಂಡದು ಬಾಲೆ ನಾಡೋದಿಯರೆ ಅಂಚ ಆಪುಂಡೆ ಸ್ವಾಮಿ ಒಂಜಿಲೆ ಕೊಡು ಸರಿ ಅವು ನಿಕ್ಲೆಗೆ ಮಾತ್ರ ಎಂಕ್ಲು ಬ್ರಾಣ್ಯರತ್ತ ಎಂಕ್ಲ ಜಾತಿ ಕಟ್ಟು ಪ್ರಕಾರನೇ ಪುದರ್ದಿ ಓಡು ಯಾನು ನಾಗಗ ತನುಮೈಪರ ಪೂಪುನ ಪೊರ್ತುಡಿ ಎಂಕ ತಿಕ್ಕಿನ ಅಂಚಿನ ಬಾಲೆ ಅಪ್ಪ ಕೈಟಿ ಕೇದಾಯ್ತಂದು ಕೇದಾಯಿನ ಪತ್ತೊಂದು ನಾನಗ ತಿಕ್ಕಿನ ತೆತ್ತಿ ಐಟ ಆಯ್ನ ಬಾಲೆ ನಿಕ್ಕುಲು ಬಂಗಾರ ಅನ್ಪರ ಎಂಕುಲು ಸ್ವರ್ಣ ಅನ್ನು ಅನ್ಪುಣಿ ಅಂಚದಿ ಬಾಲೆಗೆ ಸ್ವರ್ಣ ಕೇದಗೆ ಅಂದು ಪುದಾರದಿಂದ ಇಂಚ ಆತ ಪೊರ್ಲ ಗಂಟೆದ ಪುದಾರ್ ಸ್ವರ್ಣ ಕೇದಗೆ ಬನ್ಪುನ ಪುದಾರ್ದಿದ್ದು ಈ ಬಾಲಿನ ಪೊರ್ಲೂರು ಸಾಂಕೊಂದರ್ಪೆ ದಾನೆ ಪಡೊಂದು ಬೊಕ್ಕ
ಛಂದಸ್ಸು ಕೌಶಲಂ ಹಾ ಹಾ ಪಂಡದಾದ ಏರೇ ಗೊತ್ತು. ವರಿ ಆ, ಉತ್ತಮವಾದ ಸ್ಥಾನಮಾನ ಆ, ಅದನ್ನ ಒಂಜೂರದ ಅರಸತ್ತಿಗೆ ಒಂಜೂರದ ಮಂತ್ರಿ ಪದವಿ ಅವತ್ತಿನ ದಾದಾನ ಜನಕ್ಕೂ ಲೆಕ್ಕಾಚಾರವಿದೆ ಪಂಚಿನ ಒಂಟಿ ಸ್ಥಾನಮಾನ ತಿಕ್ಕೊಂಡ ಅಂಡ ಅವಕ್ಕೆ ಯೋಗ ಭಾಗ್ಯ ಬೋಡ್ ಬೋಡ್ ಜೊತೆಟ್ಟು ಆಯನ ಕಾರ್ಯಕ್ಷಮತೆ ಈತ ಬೋಡಿಗೆ ಅಂದಂದ್ ಅವು ಇತ್ತು ನನ್ನ ಏತು ಸಾಮಾನ್ಯರ ಉತ್ತಮವಾದ ಮಟ್ಟಿಗೆ ಏರ್ವೆ ಮಾಡಬೇಕು ಎನ್ನ ಜೀವನನೇ ಸಾಕ್ಷಿ ನಿಘಂಟವು ಕುಸ ಓ ಎನ್ನ ಜೀವನದ ಬಗ್ಗೆ ಒಂಚೂರು ಆಲೋಚನೆ ಮಾಡ್ತಾನು ಎಂಚನ್ನ ತುಂಬಿಯಾನಿ ಚೆತ್ತೆ ಬೇಬಿ ತುಂಬು ಜನಕ್ಕಳಿಯ ನಾನು ಎಂಚಲ್ಲ ತಂದಿದ್ದೇನೆ ಪಯ್ಯೆ ಪಯ್ಯೆ ಏರೆ ಗಾವು ಆಯೆ ಮೂರ್ತೆಗೆ ಅವಣ ಅಂಚೆ ಓ ಪಯ್ಯ ಅಂದ್ ಓ ಪಯ್ಯ ಪಯ್ಯ ಇಂಚಲ್ಲ ತಂದಿದ್ದೇನೆ ಅಂದಂದ ಅವೇರ್ದು ಕದಾತ ಮಾಡ್ತಾ ಎಂಚ ಹೇಳ್ತಾರೆ ನಮ್ಮ ಮೂರ್ತಿಯದ ವ್ಯವಹಾರ ಅಲ್ಲ ಹೆಚ್ಚಾದು ಬಂಡು ಅವು ಕಂಡಾಟೆ ಕೊಂಡು ಅವೇಟೊಂದು ಬಣ್ಣ ವಯರು ಶುರು ಮಾಡಿ ಕಾಸಣ್ ಆ ತೋರ್ತಾನಾಗ ಊರ್ತ ಚರಕಲ್ ದಾದ ಬಂಡೇರು ಪಯ್ಯ ಅನ್ನಿ ಪಯ್ಯ ವೈದ್ಯ ವೈದ್ಯರು ಪಯ್ಯ ವೈದ್ಯರು ಅಂದಂದ್ ಪಯ್ಯನ್ನೇ ಮತ್ತೆ ಮರ್ಯಾದೆ ಹೆಚ್ಚಾಟ್ ನನ್ನ ಕೆಲವರು ಧನಿ ಕುಣಿದು ಅನ್ನೆ ಶುರು ಅನ್ನಂದ್ ಈತ ಬರ್ತಾನಾಗ ನಮ್ಮ ಬುದ್ಧಿವಂತಿಗೆ ವಿಚಾರ ಅರಸತ್ತಿಗೆದ ಆ ಮನೆ ಕೆತ್ತನೆ ದನಿಕ್ಕಲ್ ನಡೆ ವಿಷಯ ಬೋಂಡು ಪೀಠದ ಮುದಿಗೆ ಏಪ ಪಯ್ಯ ವೈದ್ಯನ ವಿಚಾರ ಮುಟ್ಟುನ ಅಪ್ಪಾಗ ಆರು ತೀರ್ಮಾನ ಮಲ್ತೇರಿ ಎಂಚ ಸಾಮಾನ್ಯವರಿ ವ್ಯಕ್ತಿ ಆದಿತ್ತರೆ ಇನ್ನಿತ್ತ ಉತ್ತಮವಾಯಿನ ಈ ಮಟ್ಟಿಗೆ ಅಂಡ ಅಂಡ ಕಾರಣದಾನೆ ನಾನೇ ಆಯನ ಬುದ್ಧಿವಂತಿಕೆ ಅಂದಪ್ಪ ಇಂಚಿನ ಬುದ್ಧಿವಂತೆ ನಮ್ಮ ಜೊತೆ ಇಟ್ಟಬಹುದು ಒಟ್ಟಿಗಿತ್ತು ನೆಡ್ಡೆ ಕೈ ತಡೆಯಲೆತ್ತೀರಿ ಎತ್ತದು ಯಾರು ಏರು ಪಂದ್ಯದ ರಸರು ಅಂದಪ್ಪ ಕೇಮರ ಬಲ್ಲಾಳ್ರಿ ಬಲ್ಲಲ್ರಿ ಒಂದು ಸ್ಥಾನನು ಕೊರಿಯರಿ ಹ ಅವು ಓ ಪದವಿ ಮಂತ್ರಿ ಪದವಿ ಪಂಜದ ಮಂತ್ರಿ ಏರಿತ್ತ ಪಯ್ಯ ವೈದ್ಯ ಇಂಚ ಶುರುವಾಂಡ್ ಆತ ಇದ್ದೇ ತೋಲಾಗೆ ನಂಗೆ ಸಾಧಿ ನಡಪೆರೆ ಗೊತ್ತಿಚ್ಚಿ ಜನಕ್ಕಳು ನಂಗೆ ಕೊರ್ಪಣ ಮರ್ಯಾದಿದಾದ ಛೇ ನಮ್ಮ ಪಿರವು ಬರ್ಪುಣ ಜನ ಎತ್ತು ಅನ್ನೇ ಬತ್ತೇರಿ ಅನ್ನೆ ಬತ್ತೇರಿ ಧನಿಕಲು ಬತ್ತೇರಿ ಬತ್ತೇರಿ ದುಂಬು ನಮ್ಮ ಎದುರು ತಿಗಲ ಕೊರತು ಬಂದಿತ್ತರಾಗ್ಲು ಇದ್ದ ನಮ್ಮ ಬೋನಗ ಅಣ್ಣ ಅಣ್ಣ ಪಿರ ಈ ತುದ್ದದ ಮನವಿ ಬುಡೆದ್ದಿಗೆ ಮದಿಮೆ ಆತಜಿ ಬುಡೆದ್ದಿಗೆ ಜೋಕುಳಿದ್ದಿ ಮಗಳಿಗೆ ಮದಿಮೆ ಆತಜಿ ಅಂದ್ರೆ ಬುಡಿದಿ ಜೋಕ್ಲಿ ಚಂದ್ರಕ್ಕೆ ನಂಕಿದೆ ಹೇಗೆ ಮನವಿ ಅತ್ತ ಅಗಲ ಸಮಸ್ಯೆನು ನಮ್ಮಡಗ ನಾಪಿನಿ ದಾದಾ ನಾಳೆ ಈರೊಂದು ತೀರ್ಮಾನ ಅಮ್ಮೆರೆಗೆ ಮರ್ದಗಿಜ್ಜಿ ಅಪ್ಪೆಗೆ ತುತ್ತೆರೆಜ್ಜಿ ಬಾಲೆಗೆ ಬರವುಗಿಜ್ಜಿ ಇಲ್ಲು ಕಟ್ರ ಕಲ್ಲಿಜ್ಜಿ ಪೊಯ್ಯಜ್ಜಿ ಮಣ್ಣಿಜ್ಜಿ ಎಂಚಿನದು ಕೂಸ ಓ ದಾಯಿಗೆ ನಮ್ಮನ್ನೇ ಕಾತುಕೊಳ್ಳುದು ನಮಕ್ಕೆ ಮನವಿನ ಊರ್ದ ಜನಗಳು ಕೊರ್ಪೇರಿ ಹೌದಾಯ ನಮ್ಮನೆ ತೋರ್ತು ಕಾತುಕೊಳ್ದೇರಿ ಅಪಗಂಡು ನಮ್ಮ ಕಾರ್ಯಕ್ಷಮತೆ ನಮ್ಮಟ ಕೊರ್ನ ಆಪುಣ ಮನ್ಪುಣ ವಿಶ್ವಾಸ ಇಂಚಿನ ಪೊರ್ತುಡು ಅಂದ್ ಈ ಜಾಗೆಗೆ ಇಂಚಿನಾರು ಬತ್ತೇರ್ ನಾಳೆ ಎಡ್ಡೆ. ಆ ಕಲಕ್ ಒಂಜಿ ಒಂಜಿ ತೂಕವತ್ತನ್ ಅತ್ತ ಒಂಚಂಚ ಭಾರಿ ಸಮಯದಿಂದ ಕಾತೊಂದಿತ್ತೇನೆ ಈ ಪೊರ್ತುಗು ಇಂಚಿನ ಜಾಗ ಆರು ಬರೋಡಿತ್ತೇನೆ ಅವು ಯೋಗ ತುಲೆ ಎಡ್ಡೆ ಕ್ಷೇತ್ರೋಡು ವೈದ್ಯರು ಇನ್ನಿತ್ತ ಒಂಜಿ ಸಾಮಾನ್ಯ ವ್ಯಕ್ತಿ ಆದಿತ್ತರೆ ಮಂತ್ರಿ ಆದ ಮೇರೆ ಒಂದು ಅಂಚ ಅಂದ ನಂಕ ಅಹಂಕಾರ ಬರಿಯರ ಬಲ್ಲಿ ಬಲ್ಲಿ ದೇವರಂತೆ ಪಾತ್ರ ಬಂಡೇರಿಯ ಎಂಚ ಕರ್ಮಣ್ಯೇ ವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಇತ್ತೆ ಮಾಪಲ ತಿಂದಿಂದ ಸದಾಚಾರ ಆಪುಡ ತೀರು ಬಂಡರು ಅಂಚತ್ ಮಾಫಲದ ಪರಂದತ್ ಮಗ ಮಾ ಫಲೇಶು ಕದಾಚನ ಅಂಚ ಒಂಡೆಂಚಿನ ಬೇಲೆ ಈ ಮನ್ಪು ಮಲ್ಪು ಆಂಡ ಬೇಲೆಗೆ ಪ್ರತಿಫಲದಾದ ಒಂದು ಈ ಅಪೇಕ್ಷೆ ಮನ್ಪೊರ್ಚಿ ನಿರೀಕ್ಷೆ ಅಲ್ಪೊಚ್ಚಿ. ಇಂಚಿನೇ ಕೊರ್ಲೆ ದೇವರಂದು ದೇವರಕ್ಕೆ ಏನೊಚ್ಚಿ ಏನೊಚ್ಚಿ ಈ ಮನ್ಪುನ ಬೇಲೆಗೆ ಫಲ ಕೊರಿಯರೆ ಬುಕ್ಕೊಂದು ಶಕ್ತಿ ಮಿತ್ತುಂಡು ಕೊರ್ಪುನಾರ ಬೇತೆ ಒಳ್ಳೆರು ನಮ್ಮ ಬೆನ್ಪುನ ಬೇಲೆ ಈ ನಿಷ್ಠೆಡು ಮಲ್ಪು ನಿಕ್ ಪ್ರತಿಫಲ ಫಿರಾವ್ದು ತಿಕ್ಕೊಂಡು ಸ್ವಾರ್ಥ ಬರ್ಚಿ ನಿಸ್ವಾರ್ಥಿ ಆದ ಬೇಲೆ ಮನ್ಪು ಫಲ ದೇವೇರು ಕೊರ್ಪೇರಿ ಎಂಕು ಹೊರ ನಿಸ್ವಾರ್ಥ ಆದ ಬೇಲೆ ಮಲ್ತದ್ಲ ಯಾನಕ್ಕೆ ಏನಂತೆ ಕೊಡ್ತೇರ ಕೊಡ್ತಿದ್ದಾರ ಯಾನೊಂಜಿ 2,000 ರಡ್ಡು ಸುತ್ತುವರ್ಪೆ ಹೊತ್ತನವರ ಇಂದ ಕೊರ್ಪುನಗಲು ಕೊರ್ಪೇರಿಂದ ಕಾಪೊರ್ಚಿ ಅಗ್ಲೆ ಬೆರಿಯ ಈ ಅಂಗಲ್ ಪುಡು ನೇಲೊರ್ಚಿ ಕೊರ್ಪುನಾರ 6 ವರಿ ಉಳ್ಳೇರತ್ತ 6 ಉಳ್ಳೇರಿಂದ ಮೇರೆ ಮಣಿ ಪಂದೆ ಉಳ್ಳಿಯರಿಂದ ಯಾನು ಹೊಡಿ ಒಬ್ಬನೇ ಕೊರ್ವೇರಿಯ
ಓಲ ಅಲ್ಲ ಒಂಜಿ ಜಾಗಡು ಕೊರ್ವೇರು ಕೊರುವೇರು ಅಂಚ ನಂಗೆ ಎಂತ ಮಂತ್ರಿ ಪದವಿ ತಿಕ್ಕರು ಮಾಡದು ಅಹಂಕಾರಡು ಯಾನು ಮೂಲಿಪುಣೆ ಯಾನು ಮಲ್ತಿನ ಬೇಲೆ ಆನಂದ ಯಾನು ಎಣ್ಣಿನ ಈ ಬೇಲಡು ಎಂಕಲ ಕೀರ್ತಿ ಬರಡು ಎಂಕ ಕೀರ್ತಿ ಬರ್ಪುಣ ಜೊತೆ ಏನಾನ ಮಾತಿರಲ್ಲ ಅವಲಂಬಿಸದುಳ್ಳರತ್ತ ಅವಲಂಬಿಸ ಏನಗಳ ಪ್ರಯೋಜನ ಮಾಡು ಈರು ಕೋಡೆ ಬಣ್ಣ ಬಾತಾರೆ ಗಿತ್ತಲ ನೆನಪುಂಡು ಕೂಸ ನಂಕ ತಿಕ್ಕದನ ಒಂಜಿ ಅವಕಾಶ ಈ ಅವಕಾಶರು ನಮ್ಮ ದಾದಂದು ತೋಜವಡು ಈ ಪಂಜನ ನನಾತ್ ಉತ್ತಮ ಮಟ್ಟ ಹೊಣೋಡು ಬಾಕಿದಾಗಲಿಗೊಂದು ಆದರ್ಶ ಅವಡು ಯಾನ ಇಕ್ಕತ್ತೈತೆ ಒಂಜಿ ಚೂರು ಬಾರಿ ಕ್ರಮೋಟ್ ಮಂಡೆ ಬೆಚ್ಚಡಿ ಪುಣೆ ಪಲ ಅರಸುಳ್ಳ ಭಂಡಾರ ದಿಂಚೋಡು ಆ ಅರಸುಳ್ಳ ಭಂಡಾರದ ಜಿಂಜಿನ ಜೊತೆಟ್ ಅರಸುಳೇನ ನಮ್ಮೊಂದು ಏರುಳ್ಳೇರ ಅಕಲ್ನ ಬಂಜಿಲ ದಿಂಜೋಡು ಪಂಪುನ ತೀರ್ಮಾನ ಎನ್ನಾದುಂಡು ಈತಿನ ಆ ನಿಟ್ಟಿನ ಬೇಲೆ ಮಲ್ತೊಂದು ಯಾನಿತ್ತೆ ಅಣ್ಣ ಏನಿದಾದನ ಮನಸ್ಸು ಒಂಜಿ ಬೇಜಾರ ಈತ್ ಇತ್ತದಿಲ್ಲ ಬೇಜಾರ ಹೌದಲ್ಲೇ ಆ ವಿಷಯ ಈ ಇಜ್ಜೊಂದು ನಕ್ಲೆ ಕಂಡ ಇಜ್ಜೇ ಪಂಪಿನ ಒಂಜೇ ಬೇಜಾರ್ ಈ ಇತ್ತು ನಕ್ಲಿಗೆ 1000 ಬೇಜಾರ್ ಇತ್ತು ನೆನು ಖರ್ಚು ಮಲ್ಪುಣಿ ಎಂಚ ಇತ್ತು ನೆನು ಏರೆಗೆ ಏತ್ತು ಕೊರ್ಪುಣಿ ನಮ್ಮ ಕೊರ್ನಾಪುರ ಅಕ್ಲೆಗೆ ಎತ್ತುನ ನಡುಟ್ಟಿ ಏರ್ಲ ತಿನ್ಪೇರ ಅವು ಮಂತ್ರ ನಕ್ಲ ಮಂಡೆ ವೆಚ್ಚ ಸುಮಾರು ಇಪ್ಪು ಆಂಡ ನಮ್ಮ ಮಂಡೆ ವೆಚ್ಚ ಅವತ್ಯ ನಮ್ಮ ಬೇಜಾರ ಅವತ್ತು ನಂಗೆ ಏತುಂಡು ಅವೇನೆಂಚ ತೆತ್ತದಿ ಮಣ್ಣ ಮಂಡೆ ವೆಚ್ಚ ಅವತ್ತು ಜೀವನಡು ಒಂಜಿ ನಮ್ಮನೆ ಹೊಸತನ ಪೋಡು ಪಂಪಿನ ಆಸೆ ಈತ ನೆಟ ರಾಜಕೀಯದ ಬಗ್ಗೆನೇ ನಮ್ಮ ಮಂಡೆ ಹೆಚ್ಚು ಮಲ್ತೊಂದಿದ್ದೇನೆ ರಾಜಕೀಯದ ಬಗ್ಗೆ ಅತ್ತೆ ನಮ್ಮ ಜೀವನಗಳ ದಾದಲ್ಲ ಬೋಡತ್ತ ಮಂತ್ರಿನಕಲ್ನ ರಾಜಕೀಯ ಅಂಚನೆ ಬೋಡು ಜೀವನ ಒಂಜಿ ಭಾಗ ಅಂಚನ ಅಂಚನೆ ನಮ್ಮ ರಾಜಕೀಯ ಒಂಜಿ ಭಾಗ ದಯಬಂಡ ಒಂಜಿ ಊರು ಗೆಡ್ಡೆ ಮಲ್ಪೋಡು ಒಂಜಿ ಊರದ ಜನಕ್ಕುಲೆ ಗೆಡ್ಡೆ ಮಲ್ಪೋಡು ಅಲ್ಪದ ಅಕ್ಲೆಗೆ ಎಂಚಿನ ಬೋಡ ಇನ್ನು ತೆರಿದು ಕೊರಡು ಇಂಚ ಮಂತ್ರಿನಕಲು ಪುಣೆಂಡ ಮಾತಾ ಮಂತ್ರಿನಕಲ್ಲ ಇರ್ಲೆಕೊಂಡು ಇತ್ತಂಡ ಊರುಡು ಆ ಸಮಸ್ಯೆಯಲ್ಲಿ ಇಜ್ಜಣ್ಣ ಅರಮನೆಟ ಇತ್ತದು ಬೇಜಾರು ಅದಕ್ಕೆ ಬರೋದು ಯಾನು ಒಂಜಿ ತೀರ್ಮಾನ ಮಲ್ತದೆ ನಾನು ಮನೆ ಬರ್ಚಿ ಯಾನ ಊರದ ಪಿದೈ ರೂಪರ ಪಿದೈ ರೂಪಂಡ ಈ ರೋರಿ ಓಪನಿಂಚ ಎಂಕ್ಲೆ ತಂಜಿ ಮಂತ್ರ ನಕಲಟ್ಟು ಬೋರ್ಡ್ ನಂಡೆ ಎಂಕ್ಲೆಲ್ಲ ಮರ್ಯಾದೆ ಅತ್ತ ಅಂಚ ಎಂಕ್ಲ ಬರ್ಪ ಇಂದು ಬಾಗತಾರೆ ಮಂತ್ರಲಿ ಪಿದೈ ರೂಪೇರು ನಮ್ಮ ಮಾತ ನಿಗ್ಲ ಮಾತ ಪಿದೈ ರೂಪನ ಎಷ್ಟುಂಡಕ ಉಂಡಕ ಒಂಜಿ ಗಾನ ನಮ್ಮ ಇದೆಲ್ಲ ಈ ಏರೇನು ಪೂರ ತಯಾರು ಮಾಡ್ಕೊಂಡಲ್ಪ ಅದು ಮಾತಿರ್ಲ ಕಲೆಕ್ಕೆ ಅವಕಾಶ ಕೊಡ್ಕ ದೂರ ಪೋಯಾರೆ ಪಿದೈರು ಗೊತ್ತಾ ಪಿದೈವರ್ಗು ಬೋದು ಅಕ್ಲಿದೆ ಅಲ್ಲೊಂಜಿ ಗಾನ ವೈಭವ ಮಲ್ಪಗ ನಮ್ಮ ತುಳುನಾಡದ ಸಂಸ್ಕೃತಿ ಓ ಮಾತ ಉಂಡ ಓ ಮಾತ ಕಲೆ ಉಂಡ ಐನಿ ಪಿದೈರ್ದಾಗ್ಲೆ ತೋಜಾಗ ನಿಜ ಮಾತು ತುಳಿ ನಮ್ಮ ತುಳುನಾಡು ಬಂಡ ಏತ್ ಶ್ರೀಮಂತ ನಾಡು ಮುಲ್ಪೈತನ ಕಲೆ ಮುಲ್ಪೈತನ ಸಂಸ್ಕೃತಿ ಮುಲ್ಪದ ಆಚಾರ ವಿಚಾರ ಒಂದು ಪ್ರಪಂಚದ ವಾ ಮೂಲೆಡ್ಲ ತಿಕ್ಕಂದು ನಮ್ಮ ಐನಿ ಪಿದೈರ್ದಾಗ್ಲೆ ತೋಜಾದು ಅಕ್ಲೆಗ್ ಸಂಸ್ಕಾರ ಕಲ್ಪವಡು ಇಂಚ ಬೋಡುಂದು ಇಂದು ನಮ್ಮ ಪಿದಾಯುಡ್ದೇನು ತೂಪುನು ಮೂಳು ಬತ್ತದ ಮದುವೆಗು ದುಮ್ನಾನಿ ಸಮ ನಿಂಗದು ಆ ಬೆಚ್ಚ ಬೊಣ್ಣೆಗು ನಾಯಿ ಕಾರಬಾರ್ದು ನೆಲ್ತಿಲೇಕ ಅವು ಸಂಸ್ಕೃತಿ ಅತ್ತು ನಮ್ಮ ಸಂಸ್ಕೃತಿಯವು ಅವೇನು ಮಲ್ಪೋಡು ನಮ್ಮ ಈರೈನ್ ಮಲ್ತಾರ ನಂಡ ಎಲ್ಲ ಈರ್ನ ಪುದರ್ ಓಡಿಗೆತ್ತುಂಡು ಕೋಸ ನಿನ್ನ ಮಂಡ್ರೆ ವೆಚ್ಚ ದಾತ ನೆಂಕರ ಅರ್ಥ ಆಗುಂಡು ಎಲ್ಲ ತೆರೆಯೊಂದೆ ಇದು ದಾದು ಗೊತ್ತುಂಡ ತುಳುನಾಡದ ಸಂಸ್ಕೃತಿಯ ವೈವಿಧ್ಯನೇ ಬೇತೆ ತುಳುನಾಡದ ಸಂಸ್ಕೃತಿಯ ವೈವಿಧ್ಯ ಓವೇನ ಅಡಿಟುಂಡು ಭಾರತೀಯ ಸಂಸ್ಕೃತಿದ ಅಡಿಟುಂಡು ಭಾರತೀಯದ ಸಂಸ್ಕೃತಿನ ನಮ್ಮ ಊರದಾಗ್ಲಿ ಬಿಡೊಂದುಲ್ಲೇರಿ ಈತ ಪಂಡಿನ ಪಿದೈ ಊರದ ಸಂಸ್ಕೃತಿ ಆ ಪಿದೈ ಊರದ ಸಂಸ್ಕೃತಿನ ಪಿದೈ ಊರದಾಗ್ಲಿ ಬರ್ತೇರಿ ನಮ್ಮ ಸಂಸ್ಕೃತಿ ಎಡ್ಡೆ ಪನ್ಪುನೇನು ಅಗ್ಲ ಅರ್ಥ ಮಲ್ತೊಂದು ನಮ್ಮ ಸಂಸ್ಕೃತಿನ ಅನುಕರಣೆಗೆ ಅಗ್ಲುಕೊಂಡು ತಂದುಲ್ಲೇರಿ ಆಂಡ ನಮ್ಮಗಳಿಗೆ ಅರ್ಥ ಪೂಜೆ ಅವೇ ಸಮಸ್ಯೆ ನಮ್ಮ ಅಂದ್ ತುಲೆ ಅಕ್ಕಲಲ್ಲ ಮೂಳು ಬತ್ತು ಓಮ ಮಲ್ತದ್ದು ಮದಿಮೆಯಾರ ಶುರು ಮಲ್ತೇರು ನಮ್ಮ ಮಕ್ಳು ಮದಿಮೆ ದಾನಿ ಓಮ ದೀಪನಿ ಉಂಟಾದೇರು ಆ ಪೇಡೆ ಮಾಂಸಾಹಾರ ಮಲ್ತ ನಿಂಗದು ನಲ್ಪೇರ ಶುರು ಮಲ್ತೇರು ನಿಕ್ಕೊಂದು ಸಂಗತಿ ಗೊತ್ತುಂಡ ಇದು ಒಂದು ಪಂಚನಗಳಿಗೆ ಉದಾಹರಣೆ ಕೊಡ್ಕ ಪಂಚನಗಳಿಗೆ ನಮ್ಮ ದೇವತೆನ ಸ್ಥಾನಮಾನ ಕೊಡ್ತಾ ಆ ಪಂಚನಗಲಿ ಹೊರಲ ಕಂಟಿನ ಒಂದು ಸೀರೆನ ತುತ್ತದು ಆ ಸೀರೆನ ಪೊದಕ್ಕೆ ಮೆಯ್ಯಡಿಕೆ ಪೊದೆ ತಂದು ಇಲ್ಲ ಚತ್ತದು ಮೊಟ್ಟು ಚತ್ತದು ಬಣ್ಣಗ ಎಂಚ ತೋಜುಂಡು ಸಾಕ್ಷಾತ್ ಮಹಾಲಕ್ಷ್ಮಿ ಬತ್ತಲೆಕ ತೋಜುಂಡು ಆ ದೇವತೆನೆ ಜತ್ತದ ಬತ್ತಲೆಕ ತೋಜುಂಡು ಅಂದಪ್ಪ ಆಂಡ್ರ ಆಂಡ ಇತ್ತೆದ ಕೆಲವು ಪೊಂಜನಗಳು ಬೋಡ್ಬೊಂಡೆ ಆಲ ಮಲ್ತೊಂದು ನೆನ್ನ ಎಂಚ ಆ ಇಜ್ಜಾಂದ್ರೇನು ಪುರ ಮೋನೆಗೆ ಮೆತ್ತದು ಆ ಮುಂಚಿದ ಪೊಡಿನ ತೊಟಿಕ್ಕು ಬೂಜಿದು ಅಯ್ಯೋ ಇತ್ತನ ರೂಪಲ್ಲ ವಿಕಾರ ಮಲ್ತದು ತೆಲ್ಪುದ ತೂಪಣೆಯಾಗ 14 ಲೋಕ ತೋಜು ನಂಚಿನ ಪಾಡೊಂದು ಬರ್ತದು ದೇವಸ್ಥಾನ ಕೈ ಮುಗ್ಗಿನು ಫಿರಾವ್ದಾಯ ದೇವರೆನ್ ತೂಪುಣ್ಣೋ
ಮೇರೆಂದು ಪುಣ್ಣಂದು ಅಂದದೆ ದೇವರ ದರ್ಶನಕ್ಕೆ ಬರ್ತಲ್ಲ ಆಗ ಭಕ್ತಿ ಪುಟ್ಟುಜಿ ಪುಟ್ಟುಜಿ ದಾಯ ಬಣ್ಣ ಆಯನ ಮನಸ್ಸು ದೆನ್ನು ತೂತು ಚಂಚಲ ಅಂಚ ಅಂಚ ಬಲ್ಲಿ ನಮ್ಮ ಮಾತೆಲ್ಲ ಆಶಿಸಾಗ ಮಾತಿರಲ್ಲ ವಿನಂತಿ ಮಾಡ್ತವನ್ಗ ನನ್ನ ತುಂಬಗೂ ನಮ್ಮ ತೌಳವ ನಾಡದ ಸಂಸ್ಕೃತಿನ ಪರಿತ್ರಿಯವನಿಲ್ಲ ಮುಂದುವರಿಸ ಒಂದು ಬೋಲೆ ಅನುಸರಿಸ ಒಂದು ಬಲೆ ಪಂಡಿತ ಮಾತಿರಲ್ಲ ವಿನಂತಿ ಮಾಡ್ತಾನ ಐತೊಟ್ಟುಗು ನಿಗಲ್ಟ ಮಂತಿರ್ನಗಲ್ಟ ಒಂಜಿ ವಿನಂತಿ ಉಂಟು ಎಂಚಿನ ಈ ಸರ್ತಿ ಒಂಜಿ ಎಡ್ಡ ಅವಕಾಶ ಉಂಡನ್ನ ಈತು ಬರ್ತು ತುಳು ಭಾಷೆ ತುಳುನಾಡು ಇಂಚನೆ ಒರಿದನು ನಾನಾಂಡ್ಲ ಮಾತ ಮಂತಿರ್ನಕ್ಲು ಒಂಜಿ ಮನಸ್ಸು ಮಲ್ತದು ತುಳು ಭಾಷೆಗೆ ಒಂಜಿ ಮಾನಾದಿಗೆ ತಿಕ್ಕುಲೆಕ್ಕ ಮಲ್ತಿರ್ಲಿ ತುಳು ನಾಡಿನೊಂಜಿ ತೂಳಿ ತುಳು ಅಪ್ಪೆನ ಸೇವೆ ಮಲ್ತಿರ್ಲಿ ಖಂಡಿತ ಆ ಬಗ್ಗೆ ನಿಕ್ಕೆ ಧೈರ್ಯ ಯಾನು ಕೊರ್ಪೆ ವಿಜಯ್ ಊರಿಗೂ ಪೋಡು ಬಂಡೆ ಓಡೆಗು ಪಿದೈರು ಕಡಲಾಯರಿಗೆ ಓಪಿನಿ ಕಡಲ ಐರೆಗೆ ಅತ್ಯ ಕಡಲ ಈರೆಡೆ ವಿಜಯ್ ಊರಂಡೆ ಇಚ್ಚ ನಮ್ಮ ಊರನ್ನು ಬುರ್ಕ ಕೈತಲ್ದ ಊರನ್ನು ಸೇರನ್ಗ ಅಲ್ಪದ ವ್ಯವಹಾರ ಎಂಚೊಂಡು ತೆರೆಯೋನ್ಗ ದಯಪಂಡ ಮಂತ್ರಿ ಆಯನೆಗೆ ಲೋಕಾನುಭವ ಮುಖ್ಯ ಆಡೆಗತ್ತು ನಮ್ಮ ಊರುಡೆ ಬುಕ್ಕೊಂಜಿ ಊರ್ಬೋದು ಊರದ ಸ್ಥಿತಿಗತಿನ ಪೂರ ಅರ್ಥ ಮಾಡ್ತೋಡು ಅಂಚದು ಯಾನು ಪೋವಣಂತ ತೀರ್ಮಾನ ನೀರುಪೋಲಿಯ ನಗರದ ಬೇತೆ ಕಾರ್ಯಕ್ರಮ ಒತ್ತೊಡ್ರ ಬಂಪೆ ಹೊರ ದೇಶದ ಎಲ್ಲಾ ಕಾರ್ಯಕ್ರಮವನ್ನು ರದ್ದುಪಡಿಸಲಾಗಿದೆ ನಿಕ್ಲು ಮೂಲೆ ಒತ್ತೊಳ್ಳಿ ಮಾತಾ ಬಂಡ ಬಂಡಿ ಇಟ್ಟು ಮಂತ್ರಿಗಳು ಬಂಡಿ ಇಟ್ಟು ಒತ್ತೊಂಡು ನಾನಿನ ಅಕ್ಕಳಿಗೆ ಮೂಲೆ ಅವಕಾಶ ನಮ್ಮ ಮಂತ್ರಿ ಮೂಲೆ ಕೊರ್ಪೆಕ್ಲ ಎಲ್ಲ ಎಲ್ಲ ಇಡೀ ರಾತ್ರಿ ಕೊರ್ಕ ಮಂಡ್ಯ ಸರಿ ಊರು ವಿಜಯ್ ಊರು ತಿರ್ಕೆರೆ ಯಾನು ಬೋಡು ಇರ್ಬೋದಲ್ಲಿ ಯಾನು ಮುಳ್ಳು ಈರು ಮತ್ತ ಬೋಡಾಯಿನ ಮತ್ತ ಚೀಲಗು ದಿಂಜಾದ ದೀಪ ತಾತೊಂದು ಪೋಲೆ ಬುಕ್ಕ ಬತ್ತಿ ಬುಕ್ಕ ಈರೆಗ ಎಂಚಿನ ಮತ್ತ ಬೋಡಿ ಅಷ್ಟೇ ಮಲ್ತು ತಯಾರು ಇತ್ತ ಪದಪ್ಪುಗು ತಟ್ಟೊಂದು ನಿಮಿಷ ಕೈದಾಯ ಯಾನು ಒಂಜಿ ಊರು ಬಿಡ್ದು ಬೇತೆ ಕಣಕ್ಕೆ ಪೋದು ಬರ್ಕಾಡು ಇರ್ಬೋದು ಇದು ಯಾನು ವರಿ ತಿರುಗಾಟ போயிடாப்பனே ஒரு இடத்து ತಿರುಗಾಟ ಆಪನ ಒರಿಯರ್ದ ತಿರುಗಾಟ ಆಪಜಿ ಒರಿ ಇಜ್ಜಿನಲ್ಲ ಸುಧಾರ್ಕೊಳ್ಳಿ ತಿರುಗಾಟ ಮಲ್ತ್ರೊಳ್ಳಿ ಈ ಒರಿಯನೇ ನಂಬುದು ತಿರುಗಾಟ ಆಲ್ಪುಂಡತ ಐಟ್ಲ ಕೆಲವು ನಮ್ಮೇಟ್ ಕೆಲವು ಒರಿಯರಿ ಉಳ್ಳಾಗ್ಲೆ ನಂಬುದು ತಿರುಗಾಟ ಅವನೇ ಅತ್ತವು ಪಂಡದು ಸುಖ ಪೊರ್ತುಗ ಸರಿ ಬರ್ಪುಜೇರು ಪೊರ್ತುಗ ಬರ್ಪುಳ್ಳೆಜರು ಬತ್ತನಕ್ಲ ಬರ್ಪುಜಿಂತ ಪನ್ಪುಳ್ಳೆಜರು ಅವು ಸಮಸ್ಯೆ ಸರಿ ದಣ್ಣ ಇನ್ನೊಂಚೂರು ಸಮ ಉಳ್ಳ ಇನ್ನೆಂಚತ್ತು ಎನ್ನ ಜೊತೆ ಈಲ ಬರೋಡು ನಮ್ಮ ತಿರುಗಾಟ ಪೊರ್ಲಾವಡು ಎಡ್ಡೆ ವಿಷಯ ಒಬ್ಬರಿಗಿಂತ ಇಬ್ಬರು ಲಾಸು ಬಿದಡ್ಕ ಒಬ್ಬರಿಗಿಂತ ಇಬ್ಬರು ಲಾಸು ಬಿದಡ್ಕ ಒಬ್ಬರಿಗಿಂತ ಇಬ್ಬರು ಲೇಸುಂಡಾ ಜನ ಬೈ ಊರು ಅಪ್ನೇ ಡ್ಯಾಮ್ ಸರಿ ಬಿದಡ್ಕ ತರುಣಿ ಕೋಮಲೆ ಕಿನ್ನಿದಾರು ತರಣಿ ಉದಯದ ವೇಳೆಯಲಿ ತರಣಿ ಉದಯದ ವೇಳೆಯಲಿ ಒಂದು ಬೇಡಳು ಹರಿತ ಸಂಭ್ರಮದಿ ಬೇಡಳು ಭರಿತ ಸಂಭ್ರಮದಿ ಕರುಣಿ ಕೋಮಲೆ ತರಣಿ ಉದಯದ ವೇಳೆಯಲ್ಲಿ ಕರ್ಕಲ ತೋಟದ ಕಾಂತಣ ಬೈದೆಲ್ಲ ದೇ ಬೈದತ್ತಿನ ಮಗಳಿಯಾನ ಎನ್ನ ಪುದರ್ ಕಿನ್ನಿದಾರು ನಮ್ಮೇರು ತಿರ್ತದಿಂದ ಪಿಜಿನ ಕೊನವು ಮಿತ್ತದಿಂದ ಕಕ್ಕೆ ಕೊನೋಬನು ಭಾರಿ ಮೋಕೆಡು ತಾಂಕೊಂದು ಬೈದೇರಿ ನಮ್ಮೆರಂಜು ಪಾಸ್ತರ ಬಂತೀರಿ ಮಗಳೇ ಕಿನ್ನಿದಾರು ದೈವ ದೇವರನ್ನು ನಂಬೋಡು ಮಗಳಿ ಗುರು ಹಿರಿಯಕಲ್ನ ಆಶೀರ್ವಾದದೆತ್ತ ನೋಡು ಗುರು ಹಿರಿಯಕಲ್ ಗೌರವ ಕೊರಡು ಪಂಡದು ಆಂಡ ಅಮ್ಮೆರನ ಪಾತ್ರದತ್ತ ದುಂಬು ಪೋಯಿನಳಿ ಯಾನತ್ ಆಂಡ
ಇನ್ನಿತ್ತ ದಿನ ಎಂಕೊಲ್ ನಂಬದ್ದು ಬತ್ತಿದಂಚಿನ ಕೆಮ್ಮೆಲ್ಲ ನಾಗಬ್ರಹ್ಮದೇವರನ್ನ ಸನ್ನಿಧಿಗೆ ಪೋಡು ಪೂಜೆ ಮಲ್ಪಡು ಬಂದ ಮನಸ್ಸಿಗೆ ಆಸೆ ಒಂದುಂಡು ತಡ ಮಲ್ಪದ ಸರಿಯತ್ತೆ ಆಯ್ನಾತ್ ಬೇಗ ಪೂಜೆಗೆ ಬಿದ್ದಾಡುವೆ ಬರಂದೆ ಕುಲ್ದು ಒಂಜಿ ಬಾರಿ ಮಲ್ಲ ನಷ್ಟ ಅವೆಂಚ ದಯವಂಡ ಈ ತೆಡ್ಡ ಕ್ಷೇತ್ರಗಿರ್ಲೆ ತಾರ್ಪಾರ್ ನಿಮ್ ಗೊತ್ತುಂಡ ಅನ್ನೊಂದು ಒಂದು ಆತ್ ಮಲ್ಲ ಕ್ಷೇತ್ರ ಆ ಕ್ಷೇತ್ರ ಒಂದು ಕೆಮ್ಮಲದ ನಾಗಬ್ರಹ್ಮ ದೇವರನ ಸನ್ನಿಧಿ ಉಳಾಯ್ಪೋಯ ಒಂದು ದೇವರನ್ನ ದರ್ಶನ ಪಡೆಯ ಅಲ್ಲ ನಮ್ಮ ಕಷ್ಟನ ನಮ್ಮ ಕಾಪನ ನಷ್ಟನ ಅವೇನು ಪೂರ ಪರಿಹಾರ ಮಾಡ್ತದೆ ಒಂಜಿ ಮನಸ್ಸಿಗೆ ನೆಮ್ಮದಿ ಅಂಡ್ ನಂಗೆ ಎಡ್ಡೆ ಮಾಡ್ಬಿಡ ದೇವರ ನಟ್ಟೊಂದು ಆಂಡು ಅಂದ ಭಟ್ರು ತೀರ್ಥಗೊರ್ನ ಒಂಜಿ ಎಂಚಿನ ಫಂಡಿರತ್ತ ಹೆಚ್ಚಿನ ಎಂಚಿನ ಇಷ್ಟಾರ್ಥ ಸಿದ್ಧಿ ಪ್ರಾಪ್ತಿರಸ್ತು ಅಂಚ ಬಂಡ ಎಂಚಿನ ನಮ್ಮ ಎಂಚಿನ ಎನ್ನಿದಾನ ಎಂಚಿನ ಬಯಕೊಂದಿಲ್ಲನ ಅವು ಪೂರ ನಿಖಿನ ಜೀವನದ ಪ್ರಾಪ್ತಿ ಆವಾಡು ಎಂಚಿನ ಒಂಜಿ ವಿಷಯ ತುಲಿ ಕಣ್ಣಿಗೆ ತೋಜಿನ ದೇವೇರೇರಿಕೆಂಡ ಪ್ರಾಣಿಯರಿಗೆ ಐಟ್ಲ ಪೂಜೆ ಭಟ್ರಂಗಂಟ ದೇವೇರ್ನ ಪ್ರತಿನಿಧಿಗೆ ದೇವೇರಿಗೆ ಪನ್ಯರ ಅಂದಿನ ಆರ ಡಬನ್ ಪಾವಣಿ ಅಪಗ ಈ ಸರ್ತಿ ದೇವೇರೇ ಅರಡ ಈರಿಗೆ ಫನ್ ಪಾಯಿನ ಅತಿಪೋಡು ಇಷ್ಟಾರ್ಥ ಪೂರ ಈಡೇರಾಡು ದಯವಂಡ ಈರ್ನ ಇಷ್ಟಾರ್ಥವು ನಮ್ಮ ಪಂಜ ಗೆಡ್ಡೆ ಅವಡು ಪಂಚದ ಊರು ಗೆಡ್ಡೆ ಅವಡು ನಮ್ಮ ಜೀವನ ಎಡ್ಡೆ ಅವಡು ನಮ್ಮನ್ನು ನಂಬು ನಕ್ಲೆ ಎಡ್ಡೆ ಅವಡು ಅಂಚಾದ ನಮ್ಮ ಈರು ಊರ್ದ ಬಗ್ಗೆ ಚಿಂತನೆ ಮಲ್ತಾರೆ ಈರ್ನ ಬಗ್ಗೆ ಎಲ್ಲ ಯೋಚನೆ ಮಲ್ತಾರೆ ದೇವೇರು ರಡ್ಡೆಲ್ಲ ಅನುಗ್ರಹ ಮಲ್ಪಡಂದು ಕೈ ಮುಗಿನೆ ಅವು ನಂಗೆ ತಿಕ್ಕೊಂಡು ನಂಡು ನಾನೈತೆ ಅಲ್ಪ ಒಂಜಿ ನಾಗಬ ನಂಡು ಅಲ್ಪ ಒಂಜಿ ಅಡ್ಡ ಬಿಡ್ದು ಮೂಡು ಪಿರಾವದ ಇಟ್ಟು ಮೂಜಿನ ದೈವಳಿನ ಕಲ್ಲುಂಟು ಕಲ್ಲು ಪುರ ದೈವ ದೈವಳ ನಾಲ್ಕ ಮಾತೊಂದು ಅಡ್ಡ ಬಿಡ್ದು ಬೈ ಸಜೀವನು ದೂರದಿಂದಲೇ ಕಂಡು ಸಜೀವನು ರೂಪವಾದಿಗ ನಾರಿದಾರುವ ರೂಪದೈಸಿರಿಯೇ ನಾರಿದಾರುವ ರೂಪದೈಸಿರಿಯನ್ನು ಬೆರಗಿರಲಿ ಬೆದರಾದೇನು ಬೇಲು ಎಂದಲಿ ಬೇಲು ಎಂದಲಿ ಆಹ ಆಹ ಆಹ
ಗಿರಿಯ ರೂಪ ಸೊಬಗಲಿ ಯಾರನಾರಿ ಬದಲಾಗದು ಬೇಲು ಎನ್ನಲಿ ಪರನಾಶಿ ಜನ್ಮದಿಯ ರೂಪ ಸೊಬಗಲಿ ವೀರದ ಜೀವ ಪಯ್ಯ ವೀರದ ಜೀವ ಪಯ್ಯ ನಾನು ಸೋತೆ ರೂಪಗೆ ವೀರದ ಜೀವ ಪಯ್ಯ ನಾನು ವೀರದ ಜೀವ ಪಯ್ಯ ನಾನು ಪಯ್ಯ ನಾನು ಪಯ್ಯ ನಾನು ಸೋತೆ ರೂಪಗೆ ಸೋತೆ ರೂಪಗೆ ತಾದಿ ಒಲಿದು ಬರಲು ನಿನ್ನ ತಾದಿ ಒಲಿದು ಬರಲು ನಿನ್ನ ವನಿತ ಮುಂದಗೆ ನಿನ್ನ ವನಿತ ಮುಂದಗೆ ರೂಪಗೆ ವನಿಪೆ ಮುಂದಗೆ ವನಿಪೆ ಮುಂದಗೆ ಯಾರಿಗಾರಿ ಬದಲಾದೇನು ಬೇರು ಎಲ್ಲರಿ ನಿನ್ನ ವನಿಪೆ ಮುಂದಗೆ ನಾ ಸೋತೆ ರೂಪಗೆ ದೇವಸ್ಥಾನಕ್ಕೆ ಬನ್ನೇಟ ಸಮ ಇತ್ತಾರೆ ಬತ್ತೆವ ಕದಾನ ಇಂಚಾಯರನ್ ಯಾನ ಅಂದ್ ಇದನ್ನ ಅಲ್ಪ ಕೈ ಮುಗಿರು ನಂಗೆ ಅಂಚಿ ಬೋಪುನು ಇರು ಮೂಲೆ ಅಂಚಿನ ಅಂಚಿ ಇಂಚಿ ನಿಲ್ಕೊಂಡು ಬಾರಿಂದು ಪುಡೇರೊಂದುಲ್ಲಾರು ಇಂದಯ್ಯ ಮದತೆಯ ಮಾತಾಡ್ತಾರ ಅಂದು ಸೇ ಈರು ಏನಟ ಬಂತಾರೆ ಯಾನು ಪಾತೊಂದು ಓವೇನು ಬಚ್ಚಿರ ಉಳ್ದಾತ ಮತ್ತೊಂದು ಬಾಬುನ ಅತ್ತೆ ಮಗ ಯಾನೇ ಯಾನ ಮದತೆ ಇದು ಏನಂದ ಇರೇ ಗೊತ್ತುಜ್ಜ ಯಾನ ಯಾನಾದಿಜ್ಯ ಇತ್ತು ಇರಾದಿಜ್ಜಾರ ಯಾನು ಓ ಅದುಳ್ಳೆ ಯಾನು ಏರು ಯಾನು ಒಳ್ತು ಬೈದಿನಿ ದಾಯ ಬೈದಿನಿಂದ ನೆಂಪುಂಡ ಅರ್ಥ ಬುಚ್ಚಿಯ ಈರೆಗೆ ಏತ ತಿಕ್ಕುಂಡು ನಲ್ಲ ಗೊತ್ತುಂಡ ದಾಂಡ ಮಂಗ್ಯಾನ ಪೇರು ಬುಕ್ಕ ಅವು ಸರಿ ಗೊತ್ತುಂಡು ದಯ ಗೊತ್ತುಂಡ ಅವ್ನು ನಮ್ಮ ಪಾತಿರ್ತೀನಿ ಎತ್ತಿ ಆರೆ ನಿಘಂಟು ನಿಘಂಟು ನಿಕ್ಕಿ ಇತ್ತು ಕೊರ್ಪೆ ಈ ಎನ್ನ ಜೊತೆ ಬೋಡು ಬೋಡು ನಂಚ ಅಂಚ ಒಂದು ವಿಷಯ ಇತ್ಯರ್ಥ ಯಾನು ದೇವರ ದರ್ಶನಕ್ಕೆ ಬರ್ತೇನೋ ತುಯ್ಯೇನ ಪಾತೆರ್ಯೇನ ಎರಡಾತೇರಿ ಏನಡಲಿ ಎರಡಾತೇರಿ ದೇವರಡ ದೇವರಡ ಆತೇರಿ ಮನಸ್ಸು ತುಲ ಐದು ಪಾತೆರ್ಯೇನ ಬಟ್ ನಂಗೆ ದರ್ಶನ ಕೊರಿಯರ ಬಟ್ ದರ್ಶನ ತೋಜಾಯರ ದರ್ಶನ ತೋಜಾಯರ ವಾ ದರ್ಶನ ಇರುವಂಡರ ಬೆಟ್ರ ದರ್ಶನ ದರ್ಶನ ನಂಗೆ ಕೊರಿಯರ ಕೊರಿಯರ ಅವು ದೇವರೇ ಬತ್ತಲ ಕಾಯ್ಚ ಆರು ಪಾತೆರ ಬಂದಿನವು ಅವು ದೇವರ ಬಾಯಿದ ಬತ್ತಿನ ಪಾತೆರ ನಿಘಂಟು ಅಂಚನೆ ಪಿದೈ ಪಿದೈ ಬಣ್ಣಗ ಪಿದೈ ಬಣ್ಣಗ ಅಂಕ ದರ್ಶನ ಮೀಟು ಬತ್ತಲೆ ಕಂಡ ಇರ್ನ ಕುಟುಂಬದ ದೈವಗು ಪ್ರಾಣಗ ಪೋಪರತೆ ಕುಟುಂಬದ ದೈವ ದೇವನ ಉಪದ್ರವ ಅರ್ಪಣೆಯಪ್ಪ ಅವು ದೇವಕ ಮಲ್ತಿಜಿಂಡ ಬೊಕ್ಕ ದೇವಸ್ಥಾನ ಬೋನಗರು ನಂಗೆ ಕುಂಬರ್ಲೆ ಕಾಪು ಅವು ಅತ್ಯ ಎಂಕ ವಾದೇವಿ ದರ್ಶನ ವಾದೇವಿ ವಾಂಚಿ ಎದುರಲ್ಲ ತುಲಾಗೆ ಎದುರು ಜನ ಸುಮಾರು ರಣ್ಣ ದೇವಸ್ಥಾನ ಬತ್ತಿನಾಗ್ಲಿ ಏರ್ಂದು ಬತ್ತಿನಾಗ್ಲಿ ಪೂರ ತುಯ್ಯರ ಬಲ್ಲಿ ಯಾನು ಒಂಚು ಕಡೆಗೆ ತೋಜಬೆ ಆಟಿಗೆ ವರ ಸರಿಯಾದ ತುಳ ಏರು ನಾಡ್ದು ತುಯಿನವಲಿ ತೋಜಲಿ ಓ ಆಡಿ ಅಂದೆ ಬೇರೆ ಗುರ್ತಂಡೆ ನೀ ಗುರ್ತಂಡ ನಾನೇ ಗುರ್ತಂಡೆ ಏರಿಯಾ ಬೇರೆ ಆರೋಗ್ಯ ಕೇಂದ್ರದ ಸಹಾಯಕಿ ಇಲ್ಲಿ ಮಾತಾ ದೂಜಿ ಗೊತ್ತುವೇರಿ ಮೇರೆ ನಿನ್ನ ಕಪ್ತಾಂಡ್ರೆ ಕೊಡ್ಪೆ ತೂಲೆ ಬೊಲ್ದು ಸೀರೆ ತುಳ್ಳಿ ಇದು ಬೊಲ್ದು ಸೀರೆ ತುತ್ತಿನಾಗ್ಲಿ ಪೂರ ಅಂಚನೇನ ಚೀಲ ಉಂಟದಕ್ಕೆ ನೋಡತ್ತಿ ಇದು ಆಗ್ಲು ತುತ್ತಿನ ಬೊಲ್ದು ಸೀರೆನ ಇದು ಪಟ್ಟೆ ಸೀರೆ ತುಳಗೆ ಓ ನೆಟ್ಟು ಪೂಂಡು ಪೂ ಅವು ಬಜ್ಜಿ ಬೊಲ್ದು ಪೊರ್ಲ ತುತ್ತೈತೇಡು ಒಂಜಿ ಐ ಸಿರಿದಿಂಜಿನ ಮೋನೆದ ಪೊನ್ನೊಡ್ತಿ ನಮ್ಮ ಎದುರುಳ್ಳದು ಐಸಿರಿದಾನ ಗೊತ್ತಾಣ ಊದು ಬತ್ತಿ ವಾರ್ನಾಕ್ಲು
ಆ ಐಸಿರಿ ಅತ್ತ ಮನೆ ಪೊರ್ಲುದ ಐಸಿರಿ ಒರ್ಲುದ ಐಸಿರಿ ಪನ್ನ ಮೋನೆಡು ಉಪ್ಪುನಂಚಿನ ಒಂಜಿ ಲಕ್ಷಣ ಅವು ಪೊನ್ನುಲೆಗಾವಡು ಆನುಲೆಗಾವಡು ಒಂಜಿ ದೇಕ್ ಆಲಂಗ ಪನಿಪಿನ ಉಂಡ್ರು ಉಂಡುಂಡು ಪ್ರತಿ ಒಂಜಿ ಇತ್ತಿನಂಚಿನ ಒರ್ತಿ ಪೊರ್ಲುದ ಅವಳು ಎಲ್ಲ ಪ್ರಾಯದ ಪೊನ್ನು ಮಾರೆ ಇಲ್ಲಿಯ ಪ್ರಾಯ ಅಲ್ಲ ಒಂಚೂರು ಉದ್ದೊಂದು ಮುಂಡ ಪ್ರಾಯ ಇಲ್ಲ ಬೊಕ ಕೆಲವು ಕುದ್ಯುದಕ್ಲ ಪ್ರಾಯ ಎಲ್ಲ ಗೊತ್ತಾಗ್ಬಿಟ್ಟು ಮರಿ ಏರಾದಿಪ್ಪು ಏರಾದಿಪ್ಪು ಒಲ್ ತಲಾದಿಪ್ಪು ಓಡೆ ಬತ್ತನರಾದಿಪ್ಪು ನಮ್ಮ ನಮ್ಮನೆದಾಯಿ ನಮ್ಮ ಚರ್ಚ್ ಮಲ್ತದಾದ ಸುಖ ಎಂಚಿನ ಮಾಡ್ತದೆ ನಮ್ಮ ಚರ್ಚ್ ಮಲ್ತದ ಚರ್ಚೆ ಮಾಡ್ತದೆ ದಾದ ಸುಖ ನಮ್ಮಲ ಇಡೀ ನಮ್ಮ ಚರ್ಚೆ ಮಾಡ್ತದೆ ಪ್ರಯೋಜನ ಇಜ್ಜಿ ಒಟ್ಟಿಗೂ ನನ್ ಕಾಲೇನ ತೆರಿಯೋ ನೋಡ್ಬಾರ್ದು ಆಸೆ ಆತಲೆ ಅವೇಕು ಮಾಡೋದು ಆಲೆಡೋರ ಪಾತೆ ರೋಡಿಯಾ ಈರು ಪಾತ್ರಲನ್ನ ಯಾನು ಅಲ್ಲಿ ಬರೀಟುಂಟು ದಯಗೆ ದಯನಂಡ ಕೆಲ ವಿಷಯ ನಮ್ಮ ರಡ್ರಡ್ ಜನ ಕೂತು ಪಾತಿರ್ದವು ಒಂಜೆ ಕೊಂಜಾರ ಆಪಿನ ಬಿಡ್ಚು ಹೌದಾನೆ ದಯ ಬಂಡ ಈರೋರಿ ಮಂತ್ರಿ ಅವು ನಂಜಿ ಗಮನದಿ ಒಳ್ಳೆ ಸರಿ ಎನ್ನಲೆ ಕೊಂದೆ ಓಳು ಪಾತಿರ್ದೆಲ್ಲ ಮಲ್ಲ ವಿಷಯವನ್ ಈರ್ನ ಮಿತ್ತು ಸಾವಿರ ಕಣ್ಣಿಪ್ಪುಡು ಓಳಾನ್ಲ ತೂದು ಈರು ಪಾತಿರ್ನಲ್ ಪದಾಲ ಹೆಚ್ಚು ಕಮ್ಮಿ ಅಂಡ ಎಲ್ಲ ಇನ್ನೇ ವಿಷಯ ಮಲ್ಲೆ ಮಲ್ತು ಮಾಡುವರು ಇದು ನಮ್ಮಲ್ಲಿ ಮಾತ್ರ ಅಂದ್ ಬರ್ಪುಣ ಮಾತಾಡ್ಲ ಅವ್ವೇ ಎಂಚವನ್ ಪೇರಿ ಪನ್ಪುಡಿ ಎಂಚಾಗಲೇ ಅವಳು ಅಂತ ಎಲ್ಲೇ ಸೈಡ ಇನ್ನು ಮಲ್ಲೆ ಮಲ್ತದ ದಾಲಜಿ ನಿದ್ರೆ ಗಜದ ಕಾಪೋಡು ಉದ್ದೋಯ್ತದು ಪಯ್ಯ ವೈದ್ಯ ಪಂಜವನ್ನ ಬಿಟ್ಟದ್ದಾದರೂ ಯಾಕೆ ಅಷ್ಟಕ್ಕೂ ನಾಗಬ್ರಹ್ಮನ ಸನ್ನಿಧಿಯಲ್ಲಿ ನಡೆದ ವಿಚಾರವಾದರೂ ಏನು ಕೆಮ್ಮಲೆಯ ನಾಗಬ್ರಹ್ಮ ಸನ್ನಿಧಿಯಲ್ಲಿ ಸುತ್ತಾಡಿದ ಆ ಹುಡುಗಿಯಾದರೂ ಯಾರು ಆ ಹುಡುಗಿಗೂ ಈ ಮಂತ್ರಿಗೂ ಇರುವ ಸಂಬಂಧವಾದರೂ ಏನು ಒಟ್ಟಿನಲ್ಲಿ ನೋಡಿ ಕೆಮ್ಮಲೆಯಲ್ಲಿ ಮಂತ್ರಿ ಪಯ್ಯ ಹೀಗೂ ಉಂಟೆ ಇಂಚ ಬರುವ ಇಂಚ ಬರ್ಪಿನ ಐನು ತೂಂಡು ಕಾತು ತುಂಬಿಯ ತೂಪುನಿ ದೊಣ್ಣ ಉಂಡು ದಾಲೆಜ್ಜಿ ಬುಕಾ ಕೇರಿಗೆ ವಿಷಯ ತಗಲು ಬತ್ತೇರ ಪಾತೇರಿ ಬಾತೇರಿ ಮಂತ್ರಿ ಪೊನ್ನಡ ಬಾತೇರಿ ಮಂತ್ರಿ ಓಲ ಐತೆ ಇತ್ತಿ ಪೊಣ್ಣು ಓಲ ಐತಲ್ಲ ಅಂದು ಭೇಟಿ ಆತ ಅಗ್ಲು ಬೋಯಿರಿ పోయారు ಮುಕ್ಕುಲ್ ದಾಲಜ್ಜಿ ಪನ್ಪುಣ ತುನಗಲ್ಪ ಗಲಾಟೆ ಆತು ನೋತೊಂದು ದಣ್ಣ ಅಂಡು ನಿನ್ನೋಡು ದಾಲಜ್ಜಿ ಕೂಸಾ ನಮ್ಮ ವಿಷಯ ಚಾವಂದ್ಯ ನಮ್ಮ ಏಪಲ ತತ್ತದು ಏರೆಲ್ಲ ತೂಪುನಗಳತ್ತು ತತ್ತದು ಪಾತಿರ್ನಗಳತ್ತು ಅವಳ ಈರ್ನ ವಿಷಯ ನಿಗಾಂಟುಂಡಣ್ಣ ದಯವಂಡ ಈರುವ ವಿಚಾರಟ್ಲ ಒಂಜಿ ಪಜ್ಜೆ ಪಿರ ತಂದೆ ದುಮ್ಮು పోవాయే అంచది ఒక పొన్న జాతికి ఏ పత్రుల మర్యాద కొరపంచిన జాయమాన నమ్మ ಅವಳ ಆ ಸಂಸ್ಕೃತಿದೆ ಪುಟ್ಟದ ಬಳತೈ ನಮ್ಮ ಪೊನ್ನನ ದೇವತೆ ನಿನ್ನ ಅಂಚಾದ ನಮರ್ದ ಅಂಚಿನ ಮಾತ ಅಸಂಬದ್ಧ ಬರ್ರನೆ ಖಂಡಿತ ಬಲ್ಲಿ ಬಕ ಅಂಚಿನ ಪ್ರಸಂಗಂದು ಹತ್ತಿಲ್ಲ ನಮ್ಗೆ ಅತ ಅಪಗಂಡ ಈ ಒಂಜಿ ಬರಿಟಿಪ್ಪು ಯಾನು ಜಾಲಡ ಪಾತೆರ್ದು ಪಾತೆರ್ದು ದಾದ ಪ್ರಯೋಜನ ಎಲ್ಲದ ಕಾರ್ಯಕ್ರಮ ಈರುಳ್ಳಾರ ಇದಾನೆ ಅವಳುಗುಳುದಿನೆ ಎಂಕದಾದ ಬೆಲೆಗಳು ಅಪುಜಿ ಅಪುಜ ಪನ್ನಡ ಪಾತ್ರೆ ಪನ್ಪನ ಆಸೆ ಉಂಡು ಅಂಡ ಧೈರ್ಯ ಬರ್ಪುಜಿಯ ಬೊಕ್ಕ ವೇದಿಕೆ ಭಾಷಣ ಪರ್ ಆ ಮಾರ್ಕೋಗು 250 ಕೋಟಿ ಬಾಟಿಯ ಈ ಮಾರ್ಕೋಗು 300 ಕೋಟಿ ಬಾಟಿ ಅಂದು ಇತ ಕೋಟಿ ಮಾಡ್ಲೇಕನ ಒಂದು ಹತ್ತಂಚ ಅಂತಂದು ಒನ್ನಡ ಪಾತ್ರನೊಂಜಿ ಕಲೆಣ್ಣ ಕಲೆ ಅವು ಆತ ಭಾಷಣ ಮಲ್ತಲೆ ಕತ್ತವು ನಂಗೆ ಪಾತ್ರದ ಅಭ್ಯಾಸ ಸಾರ್ವಜನಿಕ ಸಭೆಟ್ಟು ಮಾತ್ರ ಮಾತಾ ಪೊಂಜನಗಳನ್ನು ಒಟ್ಟಿಗೆ ಉದ್ದೇಶಿಸದು ಪಾತ್ರದ ಹೊರತು ಒಂಟಿ ಪಣ್ಣನ ಉಂತಾದಿಯಾನೆ ಪಾತ್ರನ ಉಂಡ ಇನಿ ಮುಟ್ಟ ಇಜ್ಜಿ ಅಪಗಂಡ ಧೈರ್ಯ ಇಜ್ಜಿ ಪಾತ್ರದ ಗೊತ್ತುಜ್ಜಿ ಪಾತ್ರ ಒಳ್ಪಡ್ದು ತೆಪ್ಪನೆಂದ ಅರ್ಥ ಅಪ್ಪುಜಿ ದಾದ ಮಾಡ್ತೀನಿ ಯಾನ್ ಹೊಂಡು ದೊರ್ಪೆತ ಅಂಚನೆ ಸೈಡ್ ಯಾನ್ ಕೆಲವು ಸಲಹೆ ಕೊರ್ಪೆ ಏರು ಬಂಡದು ಕೊರ್ಪು ಯಾನ್ ಹೊಂಡು ದೊರ್ಪೆ ಓ ಮಗ್ಗ ಈ ಎಂಕು ಬಂಡದು ಈ ಬಾರಿ ಮುಂದುವರಿದ ಯಾನು ಮುಂದುವರಿದರೆ ಅಂದಲ್ಲ ಸ್ತ್ರೀ ಶಕ್ತಿ ಸಂಘದ ಅಧ್ಯಕ್ಷ ಮುಖ ಹೆಚ್ಚಿನ ಮರ ಎಂಕ ಅನುಭವ ಉಂಟು ತೂದಣ್ಣ ಕೆಲವುದೇನು ತೂದ ಅನುಭವ ಪುಣಿತ ಯಾನು ಪುರ ಕಂಡೋಡು ಬೇಲೆ ಮಲ್ಪನಕ ಅಲ್ಪ ಪುಂಜನಗಳು ಮತ್ತ ಈ ನೇಜಿಗೆ ಕೇಕ್ ಪುರ ಬರ್ಪುಜರ ವಂಚನೆ ಕೆಲವು ಪಂಡದ ಪುರ ಕೇಂಡಿದು ಕೆಲವುದೇನು ತೂದು ಕೆಲವುದೇನು ಸ್ವಂತ ಅನುಭವ ಇಂಚ ಅರ್ಥ ಮಾಡ್ತಾರೆ ಇತ ನಿಕ್ಕ ತೂದು ಅನುಭವ ತೂದು ನಮ್ಮ ಪೊನ್ನುಲೇಪಲ ನಮ್ಮಂಜಿ ತಿರುಗೋಡ್ನಡ ಪೊನ್ನುಲೇನು ಪುಗಾರು ಎಂಚ పొన్ను ఏంచే పొన్ను బండ పొర్లే ఆంటలకల పొర్లు ఉన్నమంత ಹೆಚ್ಚಮಲ್ತವನೋಡು పొర్లు ఇజ్జంల పొర్లు ಮಲ್ತವನೋಡು ಈ ಸಾಮಾನ್ಯದಲತ್ತು ಈ ದೇವಲೋಕದ ರಂಬೆ ಪೊಲಾಳಿದ ಬೊಂಬೆ ಈ ನಿನ್ನ ಕಣ್ಣಂಚ
ರಂಚ ನಿನ್ನ ಕೈ ಇಂಚ, ನಿನ್ನ ಕಾರಂಚ ನಿನ್ನ ಪಾತೆ ರಂಚ, ನಿನ್ನ ಕೂಲಿ ನಿನ್ನ ನಾಳೈ ಒಟ್ಟು ಮತ ತೋಜುನು ಪುರವುಗರು ಪುಕ್ಕರೊಂದು ಕೂಲಿ ನಾಳೆ ಕಾರು ಕೈ ಒಂದೊಂದು ಇತ್ತಿನಾರ ಐಕೊಂಜಿದಾದಲ್ಲ ಇಸಯ ಉಂಡು ಎಂಚ ಅವು ಆತನಗ ಇಂಚ ತಿರುಗಬೇರು ತಿರುಗಿ ಕೂಡ್ಲೆ ಪೊಣ್ಣನ ಅಪ್ಪೆ ನಡೆಬೋದು ಯಾನಂಚಿನ 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 ಈರ್ಬೋಡು ವಣ್ಣಪ್ಪನ್ನ ಬಕಂಚಿನ ಪೊಣ್ಣನ ಅಪ್ಪೆದಾಡಿ ಪೆಟ್ಟು ತಿನ್ನು ರಂದಾಡಿಗೆ ಪೆಟ್ಟಿನ ನಿಂತಿದೆ ಇಲ್ಲಡೆ ಬೋಡು ವಣ್ಣ ಅತ್ತಾಗ ಬಕಂಚಿನ ವಿಷಯಡು ಪೊಣ್ಣನ ಅಪ್ಪೆ ನಡೆಬೋದು ಈತು ಪೊರ್ಲುದ ಪೊಣ್ಣು ಈ ನಿಕ್ ಜನ್ಮ ಕೊರ್ನ ನಿನ್ನ ಅಪ್ಪೆಯರ್ ನಿನ್ನನ್ನು ಪೆದ್ದಿನ ನಿನ್ನ ಅಮ್ಮೆಯರ್ ಎಂಚ ಸಾವು ಮಾರ ತಿರುಕಿನವು ಓ ಅಪ್ಪೆಮ್ಮೆ ತಿರುಗಿದರ್ಗಿನ ಅಪ್ಪೆ ಅಮ್ಮೆ ತಿರುಕಿದಿನ ಅತ್ತು ಈ ಪಂಡಿನ ವಿಷಯ ತಿರುಕಿದಿನಿ ಇತ ಪೆತ್ತಿದಿನಿ ಯಾರು ಪೆತ್ತಿದಿನಿ ಅಮ್ಮೆ ಅತ್ತ ಪೆತ್ತಿದಿನ ಅಪ್ಪೆ ಯಾರು ಅವು ಆಕಳು ತಿರ್ಗಾವಣ ಜನ್ಮ ಕೊಡ್ತೀನಿ ಯಾರು ಅಪ್ಪ ಅಮ್ಮಿ ಬರ್ತಾವ ನಂಗೆ ಸಮಸ್ಯೆ ನೋಡ್ಚಿ ನಿಕ್ ನಿನ್ನ ನೀ ಲೋಕಗು ಕೊಣತ್ತಿನಾಗ ನಿನ್ನ ಅಪ್ಪೆಮ್ಮೆ ಏರು ಆಕಳ ಜನ್ಮ ಪಾವನ ಆಂಡು ಇಂಚಿನ ಒಂಜಿ ಪೊಣ್ಣು ನಿನ್ನ ಪೊರ್ಲ ಕಂಟದ ಪುದರ್ ಇಂಚ ನಿಕ್ ಮೆಗ್ಗಿ ಪಳೆಯಲ್ಲುಳ್ಳೆರ ತಮ್ಮಳೆಲ್ಲುಳ್ಳೆರ ಇತ್ತರ ನಕಲು ಗಟ್ಟಿ ದಾಕ್ಲ ಅವಗೆ ನೋಡು ಅವು ಗಟ್ಟಿ ದಾಕ್ಲು ಉಳ್ಳೇರಿಂದಂಡ ಒಂಜಿ 4 ಪಂಚ ಪಿರ ಉಂಟು ಮಾತೇರು ಇಜ್ಜರ್ ನಂಡ 2 ಪಂಚ ದುಂಪೋಳಿ ಐದು ಬೊಕ್ಕ ನಮ್ಮ ಪರಿಸರ ಬೊಕ್ಕ ಪರಿಸ್ಥಿತಿ ದೂವನು ಪರಿಸರದ ಇದು ನೋಡು ಒಯ್ಟೆ ಬಳಿತನ ಓಡೆಗೆ ಎತ್ತು ನಮ್ಮ ಬಳಿತನ ನಮ್ಮರ್ದ ಕಡೆತ್ತಾಗ್ಲು ಎದುರು ತಿಕ್ಕುವೆರ ಅತ್ತು ನಮ್ಮ ಪೆಟ್ಟು ತಿನ್ನಂದ್ ಲೆಕ್ಕ ಬಳಿ ಪೋಲಿಯ ಪರಿಸರ ಒಟ್ಟುಗುಂದು ನಂಕ ಪೊಸ ಊರು ಅಂದಂದು ಸರಿ ಸಾದಿಲ್ಲ ಗೊತ್ತಿಪ್ಪುಜಿ ಐ ಮುಳ್ಳೊಂದು ಸಾದಿ ಒಲೆ ಬಲ್ಲೆ ಒಳೊಂದು ಸುರುಕೆ ದೂರು ಐದಕ ಪರಿಸ್ಥಿತಿ ಪೆಟ್ಟು ತಿನ್ನಂದ್ ಲೆಕ್ಕ ಪಾತೆರ್ದು ದುಂಬು ಪೋಲಿಯ ಅತ್ತು ಒಂಜಿ ಕೈ ಬೀಜಿನಗನೆ ನಮ್ಮ ಕಾರ್ದೆತ್ತು ಬಲ್ತುರೊಲಿಯ ಒಂದು ಪರಿಸ್ಥಿತಿ ಈತ ಪುರಾಣಗ ಪೊಣ್ಣು ಒಲ್ಲ ಇಂಚ ಕಾರು ಬೀಜಲ್ಡ ಆ ಪೊಣ್ಣು ತಾಗೋಳದೇ ಲೆಕ್ಕ ಓಲ್ಲ ಇಂಚ ಕೈ ಬೀಜಲ್ಡ ಅಲ್ಪ ನಂಗೆ ಬೂರುಂಡೇ ಲೆಕ್ಕ ಅಪಘಾತ ಅನ್ಕೊಡು ಅಪಗ ಕೈ ಬೀಜಿನಾಗ ನಮ್ಮ ಒಂಜಿ ಕೈ ಪಿರಾದಿದು ಬರು ಅಂಚ ಐದೊಕ ಪೊಣ್ಣುಲು ಪುಗಾರಿ ಬಿಟ್ಟು ಕೂಡ್ಲೆ ನಮ್ಮ ಒಳ ತಿರುಗುವಿರತ್ತ ಈರೊಂಜಿ 5 ವರ್ಷದ ಎಲ್ಲಿಯ ಪೊಣ್ಣು ಬಾಲೆಲ್ಲ ತೆಗೆಲ್ಲೆ ಈತು ಪೊರ್ಲುಲ್ಲಪ್ಪೆ ನಿನ್ನ ಪುದರಿಂಚ ಅಂದಿಗೆಲ್ಲೆಗೆ ಆ ಬಾಲೆ ಒಂಜಿ ಇಂಚ ಪಿಂಟದು ಎಣ್ಣೆ ಪುಜಾರಿ ಸೋಮಾನ ಅಂಚ ಒಂಜಿ ಎಂಪ ಸೊನ್ಪೊರ್ಸದ ಅಜ್ಜ ಮಡಗೆಲ್ಲೆಗೆ ಈ ಪ್ರಾಯುಡ್ಲ ಈತು ಪೊರ್ಲುಲ್ಲ ಅಜ್ಜಮ್ಮ ಈರ್ನ ಪುದರಿಂಚ ಅಂದಿಗೆಲ್ಲೆ ನಾನು ಜವನದಿಗೆಡು ತೂತಡು ಸರ್ತ ಬೇರೆ ಬಗ್ಗದ ನಡತಲ್ಲ ಹೊರ ಸರ್ತ ಅಂಚಿನ 14 ತಿರ್ಗಾಯನ ಪಾಕ ಈ ಕರ್ತಿದ ಪಾದರಕ್ಕೆ ಬಗ್ಗ ಅಂದ್ರೆ ಪೊಣ್ಣುಳಿ ಏರ್ಲಜ್ಜಿ ಅಂಚಾತೆ ಇಂಚ ಪುರ್ಲ ಕಂಠದ ಪೊಣ್ಣೆ ಅಲ್ಪದ ಶುರು ಮಲ್ಪಳಿ ಬೊಕ ತನ್ನಾತೆಗೆ ಅಂದ ಈ ಒಟ್ಟುಗಿತ್ತು ಯಾನ್ ಉಳ್ಳೆ ಏನನ್ ಮಾತ ನಿಘಂಟದಿಟ್ಟು ನಂಬೊಚ್ಚ ಎಂಕುಂಡತ ಕೆಲವು ಸತಿ ಕೆಲವೊಂದು ವಿಚಾರ ಅರ್ಥ ಆಗಿ ಒಳ್ಳ ಕೈಯ ಕಾರ ಎಂಚ ಅಂದು ಅಲ್ಪರ್ದು ಆ ಸೂಚನೆ ಬರ್ಪುಣು ಒಳ್ಳ ಕೈ ಮಿನಿ ಆಡ್ಯರ ಸುರುವಣ ಪಟಕ್ಕ ಏನನ್ನ ಪಿರ ಹೋಯ್ತದೆ ಈ ಒಂಚೆ ಎದುರು ತುಟ್ಟು ಇರ್ಲ ಎಂಕು ಪೂರ್ಣ ಪೂರ ಅರ್ಲತ ಈ ಇದು ಸಂಗದಲ್ಲಿ ಕೈ ಬೀಜ ಉಂದಂటే ಏನಂತ వచ్చి ಎದುರು ಈರ್ಲಾಗಿದ್ದು ಬಲಿಪಲೆ ಪಿರವ ಏನ್ಲಾಗಿದ್ದು ಬಲಿಪಲೆ ಪಂಜಾಟ ದಿಕ್ಕಗ ಸರಿ ಕೈಯಕಾರ ಒಟ್ಟಿಗೆ ಶರೀರ ಬಿಟ್ಟುಂಡ ಮೆಲ್ಲ ಮುಂದೆ ಅಲ್ಪ ದೂರ ಮುಂದೆ ಸರಿ ಓ ಪೊನ್ನೆ ಪೊಣ್ಣಾಗ ಬಾಯರ್ ಬಜಿ ಹೋಗತ್ತಾನೆ ತುಲೆ ದೇವರೆಲ್ಲ ಕೊರ್ಪುನಾಗಲೇ ಕೊಡ್ತು ಒಂಜನ ಕಮ್ಮಿ ಅಂತೀರು ಈತ ಬರುದ ಪೊಣ್ಣಾಗ ಬಾಯರ್ ಬಜಿ ಇದ ಬಾಯಿ ಬರ್ಬಿಟ್ಟು ಯಾಮತ್ತಾರ ಬಾಯಿ ಬರ್ಬಿಟ್ಟು ಎಂಚ ನಿಗಂಡು ಅಂಚ ಕೈ ಸಂಡ್ರೆ ಬಾಯಿ ಬರಂದ್ರೆ ನಿಕ್ಕ ಮಾತಾಡದ ನಾಕೊಂದು ಮಾಡ್ತೀನಿ ಹೆಂಗ್ ಪೂಜಾರಿ ಮೂ ಇಂಚು ಮೂ ಅಂತ ಎಂಚಿನಿ ಹಾಗೆ ಅವಳು ತೋತೀನಿ ನಾನೇ ಇರ್ಬಾರ್ದೆ ಬಾಯಿ ಬರ್ಕೊಂಡು ಮೂಗೆ ಎಣ್ಣೆ ಪೊಣ್ಣೆ ನೀನಾಡಲೇ ಪಾತೇವ್ನಿ ಒಂತ ಧೈರ್ಯ ಮಲ್ತೋನು ಯಾರೋ ಕೆಂಚಿನೋನು ದಾಯಗ ದಾನ್ನಂದು ಮರ್ಲೇನೋ ನಾನು ತಿನ್ನಿ ಹಚ್ಚಿ ಹೊರಲಿ ಮಂಡ್ಯ ಬೆಚ್ಚವನು ಕೊಡ್ಸಿ ಬಲಿತ್ತದೊಂಜಿ ಪೋಯ್ತು ಹೊಡ್ಸಿ ಬಲಿಪೊಚ್ಚಿ ಎಂಕುಳಿತ ಬಲಿಪುಡ ಅಂದಾಜಿತ್ತಿಂದ ಹೇಗೆ ಗೊತ್ತುಂಡ ಅಪರಿಚಿತೆ ಆಂಜನಗಳು ಬರ್ತದೆ ಪೊನ್ನುಳಿನ ಪಾತ್ರ ಕೆಲವೊಂದು ಸತಿ ಪೊನ್ನುಳಿಗೆ ಪೋಡಿಗೆ ಆಪಣೆಂದುಂಡು ಪೋಡಿ ಬರ್ಚಿ
ಅವನವರ ಕೊಳತ್ರ ಉಂಡು ಯಾಕರ್ದೇವಿ ಅಂಚ ಅಂಚ ಇಂಕ ಅಂಚಿನ ಜವನಿರತ್ತೆ ಒಟ್ಟುಗು ನಿನ್ನ ಈ ಪೊರ್ಲು ಎನ್ನ ಮನಸ್ಸನಂಚು ಒಯ್ತೀನಿ ಅಂಚ ಆ ಪೊರ್ಲನ್ನು ತೂದಾನಗಾನೆ ನಿನ್ನ ಪರಿಚಯನ ತೆರಿಗೆ ನೋಡೋ ಪನ್ಪಿನ ಆಸೆ ಎಂಕ್ಲೆಗಾಂಡಿ ಓ ಪೊನ್ನೆ ಈತ್ ಪೊರ್ಲುದ ಪೊನ್ನಿಗಿ ವಾವುರ್ತಾನೆ ಊರುಂಡ ಏರಿ ವಾವುರ್ದ ಊರುಂಡ ಊರಿಜ್ಜ ಅಂದ ಬೇತ ಒಳ್ಪಡ್ದು ಕಾಡಿದ್ದು ಕಾಡಿದ ಬಂದು ಇಂಚೆ ಬೇರೆ ಊರು ಇತ್ತಿನ ನಂಡ ವಾ ಊರದಲ್ಲ ಈ ನಿಕ್ಕ ಅಮ್ಮೆಂಡ ಜಾಸ್ತಿ ಜೇಪತ್ತೆ ಆಳು ಕೊಡ್ತು ಗೊತ್ತಲ್ಲ ಅಮ್ಮೆ ಚಂದ್ರ ಅಂಚ ಅಮ್ಮೆಂಡ ಇತ್ತನ ಏರು ಆಪೆಂಡ ಆಪೆ ಓಲುಂಡು ನಿಕ್ಕ ಓಲುಂಡು ಓವು ಆಪೆ ಅಪ್ಪೆ ಅಪ್ಪೆ ಏತ ಪರ್ಲ ಕಂಡದ ಪೊಣ್ಣಾನು ಒರ್ಮ ತಿಂಗಳು ಬಂಜಿದೋಲ ಒಂದು ಒಂದು ಅವು ಕರಿದಾಯಿ ಸಾತಕ ಆರ್ಯತ್ತು ಖುಷಿ ಆತನಾರೆಗ ಈ ಪೊರ್ಲುದ ಭೂಮಿದ ಬೊಳ್ಪುನು ತೋಜೇನಂಚಿನ ಆ ಸುಗರ್ಭೆ ಓ ನಿನ್ನ ಅಪ್ಪೆ ಅಂಡಲ ಏರಿ ನಿನ್ನ ಲೆಕ್ಕಂದ್ರೆ ಈ ಪೊರ್ಲ ಕಂಡದ ಪೊಣ್ಣಾಗ ಜನ್ಮ ಕೊಡಂಚಿನ ಪುಣ್ಯಾತ್ಮೆ ನಿನ್ನ ಅಮ್ಮೆ ಅವು ಏರಿ ನಿಕ್ಕೊಂಜಿ ಪೊರ್ಲುದ ಪುದರ್ದಿ ಇದು ಪೊರತ ನಿನ್ನ ಪುದರಾಳ ದಾದ ಈರೇನು ಉಳೈ ಲೆಪ್ಪನ ಪುದರೆಂಚ ನುಕ ಉಳೈ ಒಂಜಿ ಪಿದೈ ಒಂಜಿ ಬೇತೆ ಉಂಡ ಅಂಚತ್ ಕೆಲವರು ರೆಡ್ ಪುದರಿಪ್ಪು ಎಂಚ ಅವು ಪಿದೈ ಬೇತೆನೆ ಲೆಪ್ಪನ ಉಳೈ ಪುಟ್ಟ ಅಮ್ಮಿ ಚುಮ್ಮಿ ಕಮ್ಮಿ ಅಂಚ ಒಂಜಿ ಅಡ್ಡ ಪುದಾರ ಅಂಚ ನಿಕ ಆ ಪೊರ್ಲುದ ಪುದಾರ್ ಹೋಗು ಈಡೆಗೆ ದೇಗ ಬತ್ತ ಹೊರ ಪನ್ವಾನ ವರಿಸುವ ಬಯಕೆಯ ಹೊತ್ತಿಹೇ ವೀರನೇ ವರಿಸುವ ಬಯಕೆಯ ಹೊತ್ತಿಹೇ ವೀರನೇ ಹೇ ವೀರ ವೀರ ಆ ಆ ಆ ಆ ದೇವಸ್ಥಾನದ ಕೈ ತಡೆಗೆ ಬರ್ಬಿಡಿ ಅಂದ ಅನ್ನಂದೆ ಇತ ಇಂಚನ ಹೇಳ್ತಿರ ಬಂದು ಮದಿಮೆಯು ಕಂಡನಲ್ಲಿ ಪಾಡ್ರುವಲ್ಲ ಆಲಿನ ಮನಸ್ಸಿನ ಅಭಿಪ್ರಾಯ ದಾದಂದು ಪನ್ಪುರ ಉಮೆ ಆತಡು ಓ ಇಂದಿ ಇಂಚಿನೊಂಜಿ ಕಲೆ ತುಲಿ ಈತು ಬರ್ತುರು ಯಾನು ಮುನಿ ನಲ್ತುದನೆ ನಾನು ತುಂಬುದೋಡು ದೇಗೆ ಬಲ್ಯಪ್ಪ ದಮ್ಮುದಿ ಪೋಚ ಅವಡು ದಾದ ಪನ್ಪೊಳದಿಕ್ಕೆ ಅಯ್ಯೋ ಅಲ್ಲಿ ಈತು ಬರ್ತು ನಲ್ತದ ಅಯ್ಯೋ ದೇವಸ್ಥಾನದ ಸೇರೆ ರಸೀದಿ ಬರ್ಪಾರ ಅಂಚತ್ತಿ ಅಯ್ಯ ಅಯ್ಯ ಬಣ್ಣ ಒಂದು ಮರ್ಯಾದಿರಲಿಲ್ಲ ಮರ್ಯಾದಿರ್ಲಿತ್ರಿ ದುಂಬಾದೆ ತರತಕ್ಕೊಂದುಲ್ಲೆ ಅವರ ದೇವರೆಡ್ಡಿ ಅಲ್ಪಣೆ ಎಂಕಲ ಆಕ್ಷೇಪೆಜ್ಜಿ ಲಂಚಿನ ಹಿರಿಯಕಲ್ನ ಆಶೀರ್ವಾದ ಬೋಡು ಅಂದ ಎಂಕೆಂಪ ತಾಜಾಂಡ್ ಹಿರಿಯೇ ಮಗ ಎಂಚಿನ ಆಶೀರ್ವಾದ ಅಲ್ತೀರ ಎನ್ನ ಪರಿಚಯನಕ್ಕೆ ಏನೊಂದುಲ್ಲೇರಿ ಸುಸಂಸ್ಕೃತಿಯ ಲಕ್ಷಣ ಏರು ತನಂತೆ ಪ್ರಾಯದ ಮಲ್ಲಗಳುಳ್ಳೇರ ಆಗ್ಲೇರ ಒಂಜಿ ಆಶೀರ್ವಾದ ನಟ್ಟು ಒಂಜಿ ಕ್ರಮ ಎನ್ನ ಅಮ್ಮೇರಿ ಇರ್ಲಿ ಎಂಟಿನ ಕಲೆ ಗೊತ್ತಿ ಈಗಲೂ ಮಾತ ಅಂಚನೆ ಒಟ್ಟಿಗೆ ಹೋಗೋಣ ಬುಟ್ಟಿಯರ್ಲಿ ಇದೆ ಬಕೇರು ಯಾಜನ ಕೂಡಿಗೆ ಈತ ಮಲ್ಲ ಎಂಚಿನಗೆ ಕರ್ಕಲ್ ತೋಟ ಓಹೋ ಮುರಾಣಿ ತೋಟ ಕರ್ಕಲ್ ಗಟ್ಟು ಇತ್ತೀರು ಕಪ್ಪುದಾರು ತೋರುದಾರು ಮೀಸೆದಾರು ಆರ ಬರದನ್ನ ಆರ ತಾರ್ಬೋಸೆ ಆರ ಸಾಪೇರಿ ಆರತ್ತೆ ಕರ್ಕಲ್ ತೋಟದ ಕರ್ಕಲ್ ತೋಟ ಬಂದು ಒಂಜಿ ಊರ್ದ ಬುದಾರ ಊರ್ದ ಅಲ್ಪ ಪದ ಕಾಂತನ್ನ ಬೈದೇರಿ ಕಾಂತನ್ನ ಬೈದೇರಿ ಈರು ಪಯ್ಯ ವೈದ್ಯಿ ಅಮ್ಮೆರು ಕಾಂತನ್ನ ವೈದ್ಯಿ ಇಂದು ತೋಡು ನಮ್ಮ ಇಟ್ಟಿನ ಬೋಪುಂಡು ಅಂದ ಜಾತಿ ನಮ್ಮವಿ ಅವಾಗ ಒರೆಸ್ತುರ ತೂಕ ಒಂಜಿ ಪಾಪು ವಾಡ್ರ ಆಪುಡ ತೂಕ ಆರ್ಯ ನಮ್ಮೇರು ಅಪ್ಪೆ ಅಪ್ಪೆ ದೇವಿ ಬೈದೇತಿ
ಆಂಡತ್ತ ಎಂಜಿನ ಪಾಪಗೂ ಮರ ತೋಜಿದಿಲ್ಲ ಎಂಚವು ದೇಯಿ ಬೈದ್ಯ ಅವಳ ಒಂಜೆ ಇಂದು ಸಮಾನ ಆಪುಂಡು ನೆಟ್ಟು ಮುಂದುವರಿಸವಳಿ ಆರ್ನ ಮಗಳಿಯಾನು ಅಂದ ಇಂದು ಆಂಜೋಕುಳಿ ಎತ್ತು ನಿಗ್ಲಿಗೆ ಇಜ್ಜೇರಿ ತಮ್ಮಲೆಲ್ಲ ಇಜ್ಜೇರಿ ದಾದಗೆ ಲಾಡು ಬಾಯಿಗೆ ಬುರ್ಡವ ಅವಾಗ ಪಾತೆರೊಳ್ಯ ಪಾತೆರೊಳಿ ಈಗಂಟೆ ಎನ್ನ ಪುದರೆ ಉದಾರು ಉಂಗಿಲೊಡುಂಡ ಆಹಾ ಎನ್ನ ಪುದರೆ ನೆನೆಪಿಜಿ ಸೀರೆಡು ಬರೆ ಉಂಟು ಅಂಚತ್ತಿ ಇಕ ನಾಚಿಕೆ ಓ ಒಂದು ನಾಸಿಕದ ನಾಸಿಕತ್ಯ ನಾಚಿಕೆ ನೀకు ವಿಷಯ ಗೊತ್ತು ನಾಚಿಕೆ పొన్నులేను బ్రహ్మదేవుడు సృష్టి పనుగా నాచికే పనుకున్న కోట దౌలై సృష్టి పనుపేది ಅತೋ అంట వరోరుని నాచికే మాన మర్యాది పుర బుర్దు పిదై పరియర అప్పుజ్య ಊದ್ದ ಅಪಗ ಅಪಗ ಈ ಕೋಟೆದ ಬಾಕಿಲು ಮಾಡೊಂದೇ ಪೇರು కోట పనుకునకి బాకిలిజ్జ ಒಂಜಿ ಕೋಟೆ ಕೋಟೆ ಎನ್ನ ಪುದರೆ ಉದಾರು ದಾರು ಆ ಸಾರುಗೆ ಎಂಜಿನ ಸಾರು ಸಾರತ್ತು ಸಾಂಬಾರು ಅಂದ ಅವಳುಂಡ ಅಂಚತ್ತಿ ದಾರು ದಾರು ಕಿನ್ನಿ ದಾರು ಇಬಿ ಈತ ಮಲ್ಲಿಗೆ ಕಿನ್ನಿದಾರು ಮಲ್ಲದಾರು ಅವು ಎಲ್ಲಿ ಪುನಗ ಕಿನ್ನಿದಾರು ಅಂದ ಇತ್ತ ಮಲ್ಲದು ಮಲ್ಲ ಮಲ್ಲದಾರು ಪುದಾರತ ಪುದಾರಿ ಪಡ್ಲೆ ಪೆರತ ನಂಕದಾರು ಇಡಿಗೆ ನಾಗಬ್ರಹ್ಮದೇವನ ಸನ್ನಿಧಿಗೆ ಪೂಜೆ ಮಲ್ಪನ ಬತ್ತಿನಾಲೇನೆ ಓ ಇರು ಪೂಜೆ ಇದನ್ನ ಎಂಕ್ಲಿಡೆ ಒಣಸ್ಸಿಗೆ ಬೈದಿನಿ ಅಂದಿ ಹೆಚ್ಚಿನ ಮಾರೆ ನಿನ್ನ ಬೊಕ ದೇವಸ್ಥಾನ ಯಾನೆ ಪೂಜೆ ಬೈದೆ ಬೊಕ ನಮಜಾದ ಇಡೆ ಉಳ್ಳರೆ ಅಲ್ಲ ವಿಷಯ ಪನ್ಪುಣೆ ಪೂಜೆಗೆ ಬೈದಿನಿ ಇದು ಎಂಕಲ್ನ ಪೂಜೆಗೆ ಬೈದೆ ಏ ನಮ್ಮೇರಿ ಸಾಧ್ಯತೆ ಒಂದುಲ್ಲೇರಿ ಓಕೆ ನೇ ಬರದು ಸೀರೆದಲ್ಲಿ ಪೊಟ್ಟು ಬರ್ತೀರಾ ಆಯ್ತಾ ಓ ಮರ ಅಣ್ಣಯ್ಯ ಓಕೆ ಓ ಕೂಸ ನಿನ್ನ ತಿಗಾಲ್ತ ಅದೇ ಮೂಲೆ ಓಡೆ ಬಾರ್ನಿ ಯಾನೈತೆ ಬೈತು ದಾಂಡಂದೇನಿ ಮೂಲತೆ ಈ ಪೊಣ್ಣುಳು ಓಳು ಮಾಯಕಾಪೆ ದೇವತಾಗ ದೇವರ ಬೈತು ಜಾಲೆ ಓ ಪೆಪಂಡಿ ನೀನು ಉಂತದ ಆತಂಗಿಯ ಬಲಿಪ್ಪುಣ ಪುಣ್ಣ ಹತ್ತು ಮಾತ್ರ ತೂಣ ಗೊತ್ತಾಪುಂಡು ಅಂಡ ಪೋಡ್ತದ ಮಾತ ಕಟ್ಟರ್ತುಂಡು ಬಲಿಪುನ ಮುನ್ನಡ ಬುಕ್ಕೊಂಜಿ ಬೋನ ಮನಿರು ಅಂಚ ಅಂಚ ಅವು ಬೇತನ ಮನೆ ಅಂಚತ್ ಪೋಡ್ತದ ಬಲಿಪ್ಪುಣ ಹತ್ತದ ಅಂಚ ಪುದಾರೆ ಕೆನ್ನಿದ ಅಪ್ಪೆ ದೇಯಿ ಬೈದೈತಿ ಅಮೆರಿಕ ಅದೊಂದು ನಮೊಂಜಿಗಾಲ ಮಾಡ್ದಾನೆ ವಿಷಯ ಪನ್ಪುಣ್ಯ ಒಂಜಿ ದಕ್ಕದ ಬಿಡ್ಕ ಯಾನೇರದು ಗೊತ್ತಾಂಡ ಎಡಬರಿಚೆ ಅಂಡ ಪಂಚ ಗೊತ್ತ ನನಗೆ ಪಂಜ 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 ಪಂಚದೂರು ಅಲ್ಪದ ಅರಸು ಅರಸು ಏರ್ಗಿ ಅರಸು ಏರ್ಗಿ ಕ್ಯಾಮರಾ ಅರಸು ಅನ್ನ ಗೀರೆ ಗಡ್ಡ ಉರ್ಪಿತ್ತೆ ಯಾನತ್ತು ಅಲ್ಪದ ಮಂತ್ರಿ ಬೇರೆ ಮಂತ್ರಿ ಕ್ಯಾಮರಾ ಬಲ್ಲರ್ನ ಮಂತ್ರಿ ಈರು ಪುದರೆ ಪಯ್ಯೆ ಪಯ್ಯ ವೈದ್ಯ ತಪ್ಪಾಂಡು ನಾಡ್ಗ ಬುಕ್ಕ ಓಲ್ ತಪ್ಪಾಯಿ ನೀವು ಅತ್ತಿ ಎನ್ನ ಪಾತ್ರ ಪಯ್ಯ ಪಯ್ಯ ಏನು ಬುದಾರೆ ಯಾನೇರು ಗೊತ್ತಾಂಡ ಇಜ್ಜಿ ಮೇರ್ನ ಆಪುದ ಕಾರ್ಯದರ್ಶಿ ಅವೇರಿಯೇ ಎಂಜಿನ ಆಪುದ ಕಾರ್ಯದರ್ಶಿ ಅವು ಅತ್ಯ ಆಪ್ತ ಕಾರ್ಯದರ್ಶಿ ಆಪ್ತ ಕಾರ್ಯದರ್ಶಿ ಮಿತ್ತೆ ಸಖೆ ಪೂರ ಯಾನಿ ಎನ್ನ ಜೊತೆ ಟಿಪ್ಪಣೆಯ ಅಲ್ಲ. ಪುದಾರ ಏನೋ ಖುಷಿ ಎಂದು ಖುಷಿ ಎಂದು ಕುಶ ಸುವರ್ಣಿನ್ ಅವು ಬೈದ್ಯ ಇತ್ತಿಂಡು ಯಾನ ಬದಲ್ತು ಸುವರ್ಣಿ ಮಲ್ತೀನಿ ಅವು ಮಾತ ಬೈದ್ಯ ರಡ್ಲಾಂಡ ಕೆಲವರು ಸಬೆಟ್ಟೆ ಬಣಗ ಏನಾನು ಏಕವಚನ ಬೈದ್ಯ ಅಂದ್ಲೆ ಪೇರು ಮಂತ್ರುಲೆ ನಂಚಲೆತ್ತಲೆ ಕಾಪುಂದು ಕೆಲವರು ಬೆಚ್ಚ ಅದು ಗಲಾಟೆ ಇಲ್ಲ ಐಕ್ಯಾನ್ ಯಾನ್ ಬದಲ್ತದ ಓ ಸುವರ್ಣ ಇದೆಲ್ಲ ಬೈದ್ಯರು ಒಳ್ಳೆ ಅಂತೆಗೆ ಐಕ್ಯಾನ್ ಬದಲ್ತೀನಿ ಅಂಚ ನಾನು ಪಿರ್ತಿಡು ಕೂಸ 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 ಹೊರ ಕೂ ಅನ್ಪಣೆ ಸಾಬುಕ್ಕ ಕೂ ಬಂಡಿ ಒಟ್ಟಿ ಗೊತ್ತಾಗ್ತದೆ ಎನ್ನ ಆಪ್ತ ಮಿತ್ರ ಕೂಸೆ ಬಂಡ ಆಯ ಬೇರೆ ಮದುವೆ ಆತಜಿ ನಾನೆಲ್ಲ ಮದುವೆ ಕೇಂಡಲಾಲು ಏನು ಹೊಕ್ಕಡೆ ದಕ್ಕಿನಿ ದಾದ ಬರ್ಪುಡು ದುಃಖ ಕಲದಕ್ಕುನಿ ಎಂಚ ಅವರಿಗೆ ನನ್ನೆಲ್ಲ ಮದುವೆ ಆಗ್ತಿದ್ಯಾ ಇಜ್ಜಿ ರಡ್ಡು ಜೋಕುಲ್ಲ ಅಮ್ಮಿ ನಾನಲ್ಲ ಒಂಡೆ ಏನಿದ್ದ ದೂರಗನಿ ಕೆಂಚ ತೋಜುಂಡು ಈರು ಓಳು ಈರು ಮೂಳು ಕೆಮ್ಮಲೆಡು ಬಾತೇರ್ನ ಕದ್ರಿಡು ಬಾತೇರ್ನ ತಾತ ಇದು ಕೆಮ್ಮಲೆ ನಾಗಬ್ರಹ್ಮ ಕದ್ರಿಗೆ ಎತ್ತರಕ್ಕೆ ಬೇತೆ ಅಪ್ಪಡ ಮಾರೆ ಅಂಚ ತೋಲ್ಲ ಇರ್ಲೆ ಕೊಂದಾಗ್ಲಿ ದುಂಬು ಕದ್ರಿಡು ತೂತೋಲ್ಲ ಆ ಜನ ಉಳ್ಳ ಇತ್ತು ಅಂಚ ಅಪಗರ್ದಿಲ್ಲ ಇಂಚನಿಲ್ಲ ರಥ ಒಂಜಾಲ ಕೊಳ್ಳೆ ಅಂದ ಅಂಚ ಒಳ್ಳೆ ಅಂಚ ಪ್ರಾಯ 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 ಆತಜಿ ಉದ್ದಲ ಆತಜಿ ಆತೇಡಿ ಅಂಚೆ ಉದ್ದ ಆಪುರ ಬರ್ತದೆ ಉದ್ದ ಆಪುಂಡಿ ಆಪುಂಡು ಇತ್ತ ಉದ್ದ ಆತಜಿ ಆತೆ ಆತೆ ಪ್ರಾಯ ಆತಿ ಐಕೊಂಜಿ ಇತ್ತಿ ಮಿತ್ತಿ ಬಂದ್ಬಿಡ ಉಂಡು ಒಂಜಿ 14 ಒಂಜಿ ಇತ್ತು ಉದ್ದ ಈತುದ್ದ 13 ಒಂಜಿ ಇತ್ತು ಉದ್ದ ಉದ್ದ 20 ಒಂಜಿ ಇತ್ತು ಉದ್ದ 22 ಕೊಂಜಿ ಇತ್ತು ಉದ್ದ ಒಂಜಿ ಅಜಿಪ್ಪ ಹರಿಬುಕ್ಕ ಏತಾವಣ್ಣ
ಬಗ್ಗುಣ್ಣೆತ ಆಪುಜಮ್ಮ ಆಂಜನಗಳ ಬೆಳವಣಿಗೆ ಆತೆ ಒಂಜಿ 22 ವರ್ಷ ಮುಟ್ಟ ಮಾತ್ರ ಬುಕ್ಕ ಬೆಳವಣಿಗೆ ಇಜ್ಜಿ ಐಟು ಪೊಂಜನಗಳು 35 ಕರಿ ಬುಕ್ಕೊನೆ ಬೆಳವಣಿಗೆ ಆಪುನಿ ಬೊಕ್ಕ ಸಾಮಾ ಪೇರು ಈ ಪನ್ಪುನ ಬೆಳವಣಿಗೆ ಬೇತೆ ಮಾರೆ ಯಾನು ಪನ್ಪುನ ಬೆಳವಣಿಗೆ ಬೇತೆ ಒಂಜಿ ಆಯ ಆಲಂಗೊಡು ನಂಕಿತ್ತು ಏತಾದಿಪ್ಪು ಒಂಜಿ 10 15 17 ಆತೆ 14 ಇರ್ತೆ 17 ಕಾರ್ ದೀತೇರು ಹೋತುಜಿ ಕಾರ್ ದೀತಿನಾತೆ ಕಾರ್ ಅವಳೆಂಡು ಹೋತುಜಿ 17 ನಾನು ತುಂಬುಕು ನಮ್ಮ ಮದುವೆ ಆಪುಣ ನಾನು ನಮ್ಮ ಒಂಜಿ ನಿಗಂಡದ ಪುಂಡು ಇಂಚನೆ ಬೋಡು ಇಂಚನೆ ಇಪ್ಪೋಡು ಒಂಜಿ ಆಸೆ ಪುಂಡು ಅಂದು ಅಂಚ ಅಂದು ನಿಕ್ಲೆಟ್ ಇತ ಜಾತಿ ಒಂಜೇತನಮ್ಮ ಅಂಚ ಈರ್ನ ಕುಟುಂಬಡು ಮನಿ ಈರ್ನಾತ ಪೊರ್ಲದ ಪೊಣ್ಣುಲು ಇಪ್ಪಯರು ಮತ್ತೆ ಕಮ್ಮಿದಲ್ಲ ಒಂಜಿ ಪ್ರಾಯಗೋತನ ಒಂಜಿ ಜವಂದಿ ಪುಣ್ಣಿತ್ರ ಬನ್ಪರ ಇಚ್ಚೇರು ನಾವು ಕಲ್ದಾಕಿನ ಬೋಟ ರಡ್ನೆ ಕಲ್ದಾಕ ಈರ್ನ ಅಪ್ಪೆಮ್ಮೆ ಇರೆಗು ಮುನಿ ಮದ್ಮೆ ಮಲ್ಪನಾಟ ನೆಡುಲ್ಲೆರ ಇಚ್ಚಿ ಸೈತೆ ಬೋಡು ಅವಳ ಪೋಂಡಿಯ ಮೂಜಿನೆದ ತೂಕ ಮದ್ವೆ ಬರ್ಬೋದು ವಿಷಯನೇ ಅರ್ಥ ಈತ ಮೂಜಿನೆದ ಸೀದಾ ಅರ್ಥ ಇಂದು ಈರು ಮುನಿ ಮದಿಮೆ ಆಪಣ ಅಟ್ಟ ನೆಡುಲ್ಲರ ಅತನ ಈರು ಮದಿಮೆ ಆಪಣ ಮದ್ವೆ ಆವೋಡು ಆಲೋಚನೆ ಒಳ್ಳೆ ಕಲ್ಪನೆ ಉಂಡ ಕಲ್ಪನೆ 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 ಬೋಡು ಆನಿಂಚೆ ಪೋಡು ಅಂಚೆ ಪೋಡು ಅವು ಇಪ್ಪೋಡು ಉಂದಿ ಪೋಡು ಅಂಚದಲ್ಲ ಉಂಡ ರೂಪಾಂತರ ಅವಡು ಅವು ತಂದರಜಿ ಗುಣವಂತರ ಅವಡು ಅವು ಎಡ್ಡೆಂಡು ಬುದ್ಧಿವಂತರ ಅವಡು ಅವು ಕಂಡ ಹೊಟ್ಟೆಂಡು ನೀಕೊಂದು ವಿಷಯ ಗೊತ್ತು ಈ ಪೊನ್ನನ ಮದಿಮೆ ಮನ್ಪಡಲ್ಪ ಒರಿಯರಿ ಒಂಜೊಂಜಿ ನಮ್ಮನೆ ಆಲೋಚನೆ ಮನ್ಪಿ ಪೊನ್ನನ ಅಮ್ಮೆದಾದ ಆಲೋಚನೆ ಮನ್ಪಿ ಆ ನಾನು ರೂಪನ ಆಲೋಚನೆ ಮನ್ಪಿ ಎನ್ನ ಮಗನ ಮದಿಮೆ ಮನಚಿರಾನು ಒಂಜಿ ಯೋಗ್ಯತೆ ಒಂತೆ ಅದಿಪೋಡು ಒಂಜಿ ಆತು ಮುಡಿ ಕಂಡದ ಒಡೆ ಅದಿಪೋಡು ಒಂಜಾತು ತೋಟ ಬೋಡು ಒಂಜಾತು ತಾರದ ಕೊಪ್ಪಳ ಬೋಡು ಒಂಜಾತು ಬೀಜದ ಪಾಡಿ ಬೋಡು ಇಂಚ ಲೆಕ್ಕಾಚಾರ ಬರ್ದಿಪ್ಪಿ ಒಂಜಾತು ಬೀಜದ ಪಾಡೋಡು ಬೀಜದ ಪಾಡಿ ಬೋಡು ತಾರದ ಕೊಪ್ಪಳ ಬಜ್ಜೆದ ತೋಟ ಇಂಚ ಪೂರೆಲ್ಲ ತೋಟ ಮನೆಯ ಬಜ್ಜೆದ ಅಂಡ ತೋಟ ತಾರದಂಡ ಕೊಪ್ಪಳ ನಂಕೋಳು ಉಪ್ಪಲ ಡಿಪ್ಪುಡ ಇಂಚ ನನ್ನ ಅಮ್ಮೆ ಆಲೋಚನೆ ಅಪ್ಪಂಡ ದಾದ ಆಲೋಚನೆ ಎನ್ನ ಮಗನ ಮದುವೆ ಆಪನೆ ಒಂಜಿ ಆತು ದುಡ್ಡು ಅದಿಪೋಡು ಎನ್ನ ಮಗನ ಒಂಚಿನೇ ಗಾಡಿ ತಿರ್ಗಾವಣೆ ಅದಿಪೋಡು ಈತು ತೋರದ ಬಂಗಾರದ ಕೆಕ್ಕಡು ಮಿನ್ಕೊಂದಿಪ್ಪೋಡು ಎನ್ನ ಮಗನ ಮದುವೆ ಆಪಣೆ ಎನ್ನ ಮಗನ ಉಗುರು ನೀರು ಪಾಡಿಯರ ಪುಡಿಯರ ಬಲ್ಲಿ ಎನ್ನ ಮಗನ ಆಪಣೆ 10 ಬೆರಳು 16 ಉಂಗಿಲ ಓಡು ಇಂಚ ಹಾಲು ಆನನ ಶ್ರೀಮಂತಿಯನ್ನು ಮಾತ್ರ ಬೇಕು ಅಪ್ಪೆ ಅಮ್ಮೆ ಘನತೆಯನ್ನು ಬಯಕುವೆ ಅಪ್ಪೆ ಶ್ರೀಮಂತಿಯನ್ನು ಬೇಕು ಕುಟುಂಬದಾಗಲಿ ಎಂಚಾನದಾನೆ ನಂಕ ಬರ್ಚರಿದ ಒಂಜಿ ಒಣಸಾಂಡ ಮದಿಮ್ಮೆ ಬಣದನಿ ಕಂಡನಿ ಅಲ್ಲಿನ ಬುಂಡಲ್ಲ ಮದಿಮ್ಮೆ ದನಿ ಒಣಸನಿಗ ಒಂಜಿ ಒಣಸ ತಿಕ್ಕೋಡು ಇಂಚ ಕುಟುಂಬದಾಗಲಿ ಎನ್ನಿವೇರು ಅಂಡ ಪುಣ್ಣದಾದ ಎನ್ನಿವಲು ಆಳು ಆನನ ಶ್ರೀಮಂತಿಗೆ ಎನ್ನಿಜಾಲು ಆನನ ಘನತೆ ಗೌರವವನ್ನು ಎನ್ನಿಜಾಲು ಏನು ಮದುವೆ ಆಪಣಂಚಿನ ಆನು ಪೊರ್ಲ ಕಂಟದ ಒಂಜಿ ಆನಾವಡು ಏನನ್ನು ಎಡ್ಡೆ ಪೊರ್ಲುಡು ಜೀವಮಾನ ಇಡಿ ತೂವೊಂದು ಬರ್ಪಣೆ ಅವಡು ಇಂಚ ಮಾತ್ರ ಎನ್ನಿವಾಲಾತಿ ಬೆರಡೆಂಚಿನ ಉಂಡು ಕೆನಕ ಇತ್ತೆ ಬೇರೆ ಓಕೆ ಇತ್ತೆ ಈರು ಪಲ್ಲೆ ಕೊನೆ ಆಸೆ ಅಂಕಲ್ದ ಆನುಲ್ಲೆ ಲೆಪ್ಪುಡು ಆನುಲ್ಲೆ ನಂಗೆ ಇಪ್ಪುಜ ನಮ್ಮ ಮನೆ ಮಣ್ಣು ಪೊರ್ಲು ಇಪ್ಪುಡು ಆ ಊರುಡು ಬೇತ ಅಂಚಿನ ಪೊಣ್ಣೆ ಇಪ್ಪಿರವಲ್ಲಿ ಯಾನ್ಲ ಎನ್ನ ಬಿಡಿದ್ದಿಲ್ಲ ಪೋಣಕ ಬಾಕಿದಾಗಲೇ ನನ್ನ ಜಾವಡು ಎನ್ನ ಬಿಡಿದ್ದಿಲ್ಲ ಬೋಡಿತ್ನಾದ ಫನ ಇಪ್ಪುಡು ಅಲ್ಲಿ ಏನಡ ಕೇಂದ್ರ ಬಲ್ಲಿಯ ಯಾಂಕೆ ಅಲ್ಲಿ ಕೊರ್ಪಲೆ ಕಪ್ಪಡು ಎನ್ನ ಬಣ್ಣೇನು ಅವು ನಿನ್ನೆಲ್ಲ ಕೊಂದ್ರೆ ಮಾತ್ರ ಆಲೋಚನೆ ಅದು ಎನ್ನಲೆ ಕೊಂದ ಮಣ್ಣೆ ಅಂಚ ಕೆಲವು ಒಳ್ಳೆ ಒರೆಯಡು ಒಂಜು ಜಾಸ್ತಿ ಅಂಚ ಮಾತ್ರ ಆಸೆ ಇಂಕ್ಲಿ ಇಪ್ಪುಡು ಬೊಕ್ಕ ಒಂಜಿಲ ದೇವರ ದಯಟು ಒಂಜಿಲ ಅಂಚಿನ ತಿಕ್ಕುಂಜಿ ಬೊಕ್ಕ ಒವು ತಿಕ್ಕೊಂಡು ಅವೇಟೆ ಮಾತೆಲ್ಲ ಸುಧಾರಿಪುಣಿ ಇಂದು ಅವು ದಳದಿ ಎಂಕಲ ವ್ಯವಹಾರ ಟಾಟಾ ಡಣ್ಣ ನೇರ ದಿಟ್ಟ ನಿರಂತರ ಎಂಕ್ಲು ಇಂಚ ಉಂಪತ್ತನ ಇಂಚ ಇಜ್ಜಿ ನೆತ್ತೀರು ಒಂಜ ಇದಿನ ರಡ್ಡು ಮಾತ್ರ ಅರೆಗೆ ಎಂಕಲ ಮಂತಿರ್ಲಿಕ್ಕೆ ಇರೆಂತದ್ದು ಬಾರಿ ಇಷ್ಟ ಆತದೆ ಇರ್ಲಿಕ್ಕೆ ಒಂದೊಂದು ಪೊಣ್ಣನ ಕೈ ಪತ್ತಂಡ ಒಂಜಿ ಇಲ್ಲು ಪೊತ್ತಾವಾರು ಮನ್ಪಣ ದೀಪ ಇಲ್ಲು ತುಡರ್ ಪತ್ತಾವಡೆ ಬೆಲೆ ಕೊಡಾಗ ಒಂಜಿ ತುಡರ್ ಪತ್ತಾವಣಂಚಿನ ಮಹಾಲಕ್ಷ್ಮಿ ರಾವು ಉಂದಾರ ಒಂಜಿ ಮನಸ್ಸಿನ ಅಭಿಪ್ರಾಯ ಈರೆಗೆ ಮನಸ್ಸಿತ್ತಂಡ ಮೇರ ಆವುಂದಾಂಡ ಬುಕ್ಕದ ವಿಷಯ ಬಾತೇರು ಏನ್ ಜಾವ ಮನಸ್ಸುಂಡಿ ಕೂರ್ದಕ್ಲೆ ಒಣಸುಂಡಿ ಈ ಸತಿ ಮದುವೆ ನಿಗಂಟು ಮನಸ್ಸುಂಡು ಮದಿಮೆಗ್ ಅಮ್ಮೇರ್ನ ಪೋಡಿಗೆ ಎಂಕ್ಲು ಬಗ ಹೋಳಿಗೆ ಅಲ್ಪ ಅಂಚತ್ತ ಮಾರ
ಈ ವಾಲಿಗೆ ಮಾತ್ರ ಬುಕ್ಕರಿ ಅನ್ಪೇರಿ ಯಾರು ನಾಡು ಕೊರ್ಪೇದು ದಾಯಿ ಬಂದು ಪಯ್ಯ ವೈತಾನ ಮದಿ ಅವ್ವತ್ತಾಲು ಬಂದ್ರೆ ಓಡಿಗಂಡ ದಾದ ಈ ಪುಣ್ಣು ಪನ್ಪುಣ ಹಾಲನ್ನ ತೀರ್ಮಾನ ಪನ್ಯಾರ ಆಪುಚಿ ಅಪ್ಪೆ ಆಮೆ ಉಂತುದು ಅಪ್ಪೆ ಆಮೆ ಒತ್ತುದು ಮದಿ ಮೇವರು ಅಪ್ಪ ಗಂಡ ಅಂಬೇರು ಒತ್ತೊಂದು ವೀರ ಇಚ್ಚೇರ ಬಂದ್ಬಿಡ ಪೋಡಿಗೆ ನಿಜವಾದೊಂದು ಈರ್ನ ಅದೃಷ್ಟ ಅನ್ನ ಎಂಚಿನ ಒಂದು ಸಂಸ್ಕಾರದ ಪಣ್ಣು ತುಲಿ ಈತ ಆಂಡಲ ಒಂಜಿ ಮಂತ್ರಿ ಪದ ಹಿಡಿತನ ಜಕ್ಕಡ ಜವನಿ ಪೊರ್ಲಕಂಠದ ಜವನಿಕೆ ಎನ್ನಗಲ ಎಂಕೋರಿ ಅಮ್ಮೆರುಲ್ಲೇರು ಆರ್ನ ಪೋಡಿಗೆಂಡು ಪೊಣ್ಣುಲೆಗೊಂದು ಬೋಡು ದಯಮಂಡ 18 ವರ್ಷ ಪ್ರೀತಿನ ಮೋಕೆಡು ತನ್ನ ಪೂರ ತ್ಯಾಗ ಮಲ್ತದು ಮಗಳಿಗೆ ಊಳ ಕಮ್ಮಿ ಆಯರ ಬಲ್ಲಿ ಬಂಡದು ಆತ ಮೋಕೆಡು ಸಾಂಕದಾನಗ ಆ ಪೊಣ್ಣಗ ಅಪ್ಪೆಮ್ಮನ ಗುರ್ತ ಬೋಡ ಒಂದು ಕೆಲವು ಇತ್ತದ ಸಮಾಜ ಓಡಿಗೆತ್ತದನೆ ಖಾಲಿ 18 ಮಂದಿ ನಟ್ಟು ಆಪದಿಲ್ಲದಾಯನ ಗಾಡಿ ಕೊಣತದು ಈಪದಿಲ್ಲದಾಯನ ಎಣ್ಣೆ ಕೊಣತ್ತು ಪಾಡ್ದು 4 ದಿನ ತಿರ್ಗಾಯನ ನೆಟ್ಟುಗು 18 ವರ್ಷ ಮೋಕೆ ಮಲ್ತನ ಅಪ್ಪೆಮ್ಮನ ಬುಡಿಯರು ಬೈತೇರು ಬೊಕ್ಕ ಅವಳ ಆಂಡ್ ಬೈತೇರು ಅನ್ಕ ಒಂಜಿ ನಮ್ಮ ಜಾತಿದ ನಮ್ಮ ಧರ್ಮದ ಕೊನಟ್ಟು ಬೈತೇರ್ನಲ್ಲ ಅವೆ ಮುಂದೆ ಏರೇರ್ ನೊಟ್ಟುಗು ಬಲಿಪುಣಿ ಅಂಚ ಬೈತಿನವೇ 35 ತುಂಡಾದ ಬುಕ್ಕ ತಿಕ್ಕುಣಿ ಹಿಡಿದು ನಮ್ಮೇನ ಮದಿ ಮೇಂಡ ಮುತ್ತೈದೆ ಅದು ಬದುಕೇರ ಅಬ್ಬಜ ಅಂಚತ್ತಿ ಅಮ್ಮೇರಿಗೆ ಆನಂದ ಪಾತ್ರನ ವಿಷಯ ಗೊತ್ತಾಂಡ ಎನ್ನ ಬೇರೆ ಬೋಡಿ ಅವು ಅಂದ ಆನುಳ್ಳ ಪಾತೆರ್ನ ಗೊತ್ತಾಂಡ ಅಮ್ಮೇರಿಗೆ ಬೆರಿ ಬುಡಿ ಅಲ್ಪೆರಿಗೆ ಈತು ಗೊತ್ತಿತ್ತದಲ್ಲ ಪೊಣ್ಣು ಈತು ಪಾತೆರ್ ಇರುವಂತ ಧೈರ್ಯ ಆಸೆ ಅಪಕಂಡ ನಮನ್ ತೂತನ ಆಳೆಗ ಮನಸಾತರದ ಅರ್ಥ ಅಕ್ಕೆ ಈ ವಿಷಯ ಇರ್ಮಂಡೆ ಚಾಂಪೊಚ್ಚಿ ಈರು ಸೀದಾ ಪೋತು ಕೈತ್ತಲ್ದ ಇಲ್ಲಲು ಮದಿಮೆಯಿನ ಪೊಂಜೋ ಇತ್ತೆಂದ ಉಲ್ಲೇರ ಆರಡ ಯಾನ್ ಪಲ್ಲೆ ಕೋಣಿ ಪಲ್ಲೆ ಈರ್ನ ಬೇಲೆ ಬೀತದೆ ಈರು ಪೋದು ಬನೋಡು ಇನ್ನು ಕೆಮ್ಮಳೆದ ಭಾವನೆ ಬನೋಡು ಅರೆ ಪಣ್ಣ ಗಣಿ ಒಂಜಿನ ಮನೆ ಇಂಚಾವುಡು ಒಂದು ದೈತ್ಯ ಪೊತ್ತು ದಾನ ಕೆಮ್ಮಳೆದ ನಾಗ ಬ್ರಹ್ಮದೇವರು ಸನ್ನಿಧಿ ಪೋಯ ಅಲ್ಪ ಪಯ್ಯ ವೈದ್ಯರು ಪಟ್ಟು ಪುರ್ಲಕಟ್ಟದ ಜವನಿ ನನ್ನ ತೀಯರು ಎನ್ನ ಇಷ್ಟಾಂಡು ಎಂಕ್ಲಾಂಡ ಇಷ್ಟಾಂಡು ಎಂಕ ಮದಿಮೆ ಆವರ್ದುಂಡು ಅಡೆ ನಮ್ಮೆರೆ ಗೊತ್ತಂಡೆ ನನ್ನ ಕೆರುವಿರು ಈ ವಿಷಯ ನಮ್ಮೆರೆಡ ಪನೋರ್ಚಿ ಬುಲ್ಪಚ್ಚೇರು ಪನೋರ್ಚಿದ್ದಿದೆ ಪನೋರ್ಚಿ ನನ್ನ ಬುಕ್ ಅವನು ಪೊಂಜು ನಗದ ಪನೋರ್ಚಿ ಅಂದ ಪಂಡ ನಿಘಂಟು ಪಂಪಿರಿ ಓ ಅಂಚ ಈ ಪೊಂಜನಗಳ ಬಗ್ಗೆ ಭಾರಿ ಅಲ್ಲ ತಜ್ಞೆ ಆತಮಲ್ಲ ಸ್ತ್ರೀ ತಜ್ಞೆತ್ತು ಈಗ ಅನುಭವ ಶರಣು ತೂದು ಅದೇ ಈ ರೀತಿ ಪಲ್ಲೆ ಈರ್ನ ಬೇಲೆ ಹಾಪಣ ಅವಾಗ ಆರೆಗೆ ಬೇರು ಪಂಜು ಫಂಡು ಇಟ್ಟು ಈರ್ನ ಲೆತ್ತಿಗೆ ಬೇರು ಅಂದ ದೇವಸ್ಥಾನ ತಿಕ್ಕಿನಿ ಆತ ಬರ್ತದೆ ಎಂಕ್ಲ ಅಡಿಗೆತ್ತು ವಿಷಯ ಪಲ್ಲೆ ಎಂಕ್ಲೆ ಕೊಂಚ ಓಲೆ ಕಡಪುರ ಪಲ್ಲೆ ಎಂಕ್ಲ ಪೊಂಡು ಕೆಂಡ್ರೆ ಬರ್ಪ ಖಂಡಿತ ಅರೆ ಕಾಲಮಿತಿ ಅಂಡ ಆರೇ ಬರ್ಪೇರು ಇಡೀ ರಾತ್ರಿ ಅಂಟ ಪಂಡ್ರೆ ಬದಲಾವಣೆ ಬೇಗ ಐಟಮ್ ಎಲ್ಲ ಐಟಮ್ ಸಾಧಿತು ಅಲ್ಲೇ ಅಣತ ಈ ವಿಷಯ ಅಣತ ನನ್ನ ತಡ ಮಾಡ್ಬೋದು ಈಗ ಎತ್ತೆ ಬೇಲೆಗೆ ಬನಗ ತಡಪೇರ ಬಲ್ಲಿ ಆಯ್ನತ್ತು ಬೇಗ ಬೇಲೆ ಮುಖ್ಯ ಇತ್ತೆ ನಾನು ಅಪ್ಪೆ ಮನ ಕೈ ತಡೆ ಪೋಪೆ ವಿಷಯ ಪಾತೆ ಅಣ್ಣ ಇತ್ತೆ ಪೊಣ್ಣನ ಬೆರಿಯೇ ಪೋಂಡ ಊರ್ದಕ್ಲಲ್ಲು ತಪ್ಪೆನ್ನೀರು ಒಂದು ನಮ್ಮ ಊರ್ದ ಪೊಣ್ಣು ದೇವಸ್ಥಾನ ಬೋತಾಲು ಇಂಬಿಯವರು ಏರೋ ಓಂಗೊಂದು ಪಿರವ್ರದ್ದು ಬೈದಿ ಆಂದು ಸೋಂಟೆದೊಂದು ಕೈಕಾರು ಬೈತೇರ್ದ ಮಂತ್ರಿ ಇಂದು ಗೊತ್ತಾಪಣೆ ಪರಿಚಯ ಆಯಿ ಬುಕ್ಕತ ಐ ಕಿತ್ತ ಬಾರವಲ್ಲಿ ನಮ್ಮ ಎಲ್ಲೆ ಬೋಡ್ ಎಲ್ಲೆ ನಮೋನೆ ಬೋಪುಣತ್ತು ದಯಬಂಡ ಈರು ಪಂಜದ ಮಂತ್ರಿಲು ಬೋಪುಣಿ ಈರ್ನ ಒಟ್ಟಿಗೂ ಒಂಜಿ 10 ಜನ ಆಂಜನಗಳು ಗತ್ತದಾಗಲು ಬಲ್ದಂಗಿ ಬಾಡ್ನ ಮುಂಡಾಸ್ ಘಟ್ನಗಳು ಬೋಡು ಆಯ್ತೊಟ್ಟು ಒಂಜಿ 10 ಪೊಂಜನಗಳು ಬಂಗಾರ ಬದ್ದೆ ಬಾಡ್ದು ಕಲಸ ಕನ್ನಡಿ ಪತ್ತದು ಎದುರದ್ದು 4 ಗಾಡಿ ಪಿರಾವ್ರದ್ದು 4 ಗಾಡಿ ನಡುತ್ತ ಗಾಡಿ ಡೀರು ಈರ್ನ ಒಟ್ಟಿಗೂ ಪಿರಾವ್ರದ್ದು ಯಾನಿಂಚ ಗಾಲಿ ಬಾಡೊಂದು ಓದಿಂಚ ಉಂಟುದು ಜಪ್ಪುನಾಗ ಅಲ್ಪ ಊರ್ದಾಗ್ಲು ಪೂರ ಅಲ್ಲಿ ಗುಸು ಗುಸು ಬಾತೆರಡು ಮಂತ್ರಿ ವೈದ್ಯರಿಗೆ ಪಂಜದ ಮಂತ್ರಿಲು ಪಯ್ಯ ವೈದ್ಯರು ಬತ್ತನಗೆ ಆಂದು ಪಂಡದನಗ 6 ಕಾಂತನ್ನ ವೈದ್ಯರು ಬತ್ತದು ಶಬ್ಬಾಸ್ ಇಂದೆನ್ನ ಪೂರ್ವ ಜನ್ಮದ ಪುಣ್ಯದ ಬಲ ಇಂಚಿನ ಮರ್ಮ ಎತಿಕ್ಕುನು ಎನ್ನ ಮಗಳೇನು ಕಾಯ್ದೆಕ್ಕದಾಯ ಕೊರ್ಪೇನ ಕನ್ಯಾದಾನಯನ್ನು ಮಲ್ಪಂದ 6 ಘೋಷಣೆ ಅಲ್ಪಡು ಸರಿ ಅಪಗಣ್ಣ ನಮ್ಮ ಘನತೆ ಗೌರವಡು ಹಿರಿಯಗಳೇನು ಕೂಡ ಒಂದು ನಮ್ಮ ನಿಮ್ಮ ಭೇಟಿ ಮದಿಮೆದ ಮಂಟಪಗು ಇತಯೇರದೆ ಬರಿಕೆಯ ವೈದ್ಯ ಚಾಯನ ಆಯ
ಕಾಡಿನಲ್ಲಿ ವೈದ್ಯ ಸಾಯದ ಗುರು ಸಾಯಣ ವೈದ್ಯರನ್ನ ಗರಡಿ ಈ ವಿಷಯ ಗೊತ್ತದಂತ ನಗಲೇರು ಇಡೀ ತುಳುನಾಡಿಡೆ ಪ್ರತಿಯೊರೆಗಲಾಗುತ್ತುಂಡು ನೆಕ್ ಕಾರಣ ಎಂಚಿನ ಸಾಧ ವಿದ್ಯೆಡೆ ಎಂಕಿತ್ತಿನ ಪ್ರೀತಿ ಕಲ್ಪಡುವ ಆಸೆ ಕಿನ್ಯ ಪ್ರಾಡೆ ಸರಿಯಾದ ರೀತಿಯ ಅಭ್ಯಾಸ ಮಾಡುತ್ತೆ ಪರಿಣಾಮ ಸಾಧಕ ವಿದ್ಯೆಡೆ ಸಾಯಣವರಿ ಮಿಸ್ನೆ ಇಂಚಿನ ಪುದರ್ನಿಯಾನ ಸಂಪಾದನೆ ಮಾಡುತ್ತೆ ಉರುಡನೆಟ್ಟು ಬಿರುಸೇರು ಸಾಯಣಿ ಕತ್ತಿ ಬೀಜನೆಟ್ಟು ಮಿಸ್ನೇರು ಸಾಯಣಿ ಬೀರು ಪಗರಿದ ವಿದ್ಯೆ ಸರಿಯಾದ ಗೊತ್ತು ಮನೆಯರಿಗೂ ಸಾಯಣಗು ಈತ ಮಲ್ಲ ವಿದ್ಯೆ ತಿಂಡಲ ಒಂಜಿ ಪಿಂಜನಗಾಯನ ಬೇರೆ ಮಲ್ಪನೆ ಆಯ್ತು ಬುಕ್ಕ ವಿದ್ಯೆದಾಯಿ ಪ್ರಶ್ನೆ ಬರ್ಕೊಂಡಾಯ್ಯೋ ಓಡಾಪ ನಮ್ಮ ಏರೆಗಳ ಪಗೆ ಎತ್ತು ನಂಗೆ ಪಗೆ ಮಾಡಿ ವಿದ್ಯೆ ಮಾಡಿದ ತೀರ್ಮಾನ ಮಾಡ್ತೇವೆ ಸಾಧ್ಯ ನಾವು ಕಿದೆಟ್ಟತನ ಬೆತ್ತ ಪಾಪದವು ಏರೆಗಳ ಬಗೆ ಎತ್ತು ಆಂಡಲ ಕಾಡಿರುತ್ತನ ಪಿಲಿ ಪೆತ್ತಾಗ ಬಗೆ ಅಂದಾತ್ತು ಅಂಚನೆ ಬೋಡಾಪು ಆಂಡ ಎರಡೈತನ ಈತ ಮಲ್ಲ ವಿದ್ಯೆ ಎನ್ನೊಟ್ಟಿಗೆ ಕಂತದ ಬಾಯರಲ್ಲಿ ಪ್ರತಿಷ್ಠೆ ಒಂಜಿ ಕರಡಿನ ಕಟ್ಟಾಯ ಕಲ್ಪಡು ಮಾಸಡಿ ಏತೋ ಜನ ಜವಾನ ಗೊತ್ತೊಂದು ಗಟ್ಟ ವಿತ್ತದಲ್ಲ ಅವ್ರ ಪೇರು ಅಕ್ಲೆ ಮಾತೋ ಎರಡತನ ವಿದ್ಯೆನ ದಾರ ಮೆತ್ತೊಂದುಲ್ಲೆ ನಿಜವಾನ ಅರ್ಥದ ಗುರು ಇಂಚ ಸಾಯಣನು ಉಳಿದಾಕಲು ಪುಗರೊಂದಿಲ್ಲ ಆ ವಿಷಯಕ್ಕೆ ಮನಸ್ಸು ಸಂತೋಷ ಆಪನು ಇನಿ ಸಾಯಣ ಮಂಡ ಏರೆಗಳು ಗೊತ್ತಾ ಬಜ್ಜಿ ಕೇಳಲಿಕ್ಕೆ ಸಾಯಣ ನಿಲ್ಲಪ್ಪ ಮಿತ್ತು ಇರ್ತು ಬೇರೆ ಗುರು ಸಾಯಣ ಇರಲಿಲ್ಲ ಓ ಗುರುಕಲೇ ಇಲ್ಲ ಓಲೆ ಆ ತೋಡು ಕಡಪಲಿ ಗುಡ್ಡೆದಿ ಕೊಂಡತ್ತ ಗುಡ್ಡೆ ಮಿತ್ತಲ್ಲಿ ತಿರ್ತಿದೆಪ್ಪಲಿ ಆ ಬೈದ ತರೇಟ್ ಎತ್ತಡು ತೋದಿನ ಅವೇ ಏರಾಜ ಬರ್ಕೆ ಗುರು ಸಾಯಣರ್ನ ಇಲ್ಲ ಈ ವಿಷಯಕ್ಕೆ ತೃಪ್ತಿ ಸಮಾನ ಉಂಡೆ ಅಂಡ ಒಂಜಿ ವಿಷಯ ಬೇಜಾರು ಸಂಸಾರ ವಿಷಯ ಬುಡಿದಿನ ವಿಷಯ ಎತ್ತಿ ಎನ್ನ ಬುಡಿದ ಎಡ್ಡಿಂದ ನಾಳು ಸೊನ್ನೆ ಸೋಮವೈದ್ಯತಿ ಆತ ಉದ್ದ ಬುಡಿದಿನ ಪುದರಿ ಏರು ಹಣದ ಉಳ್ಳಿ ಅವಿಡ್ದ ಅವರು ಏರು ಹಣದ ಗುರುಕಲೇ ಈರಿನ ಬುಡಿದಿನ ಪುದರಿ ಎಂಚ ಹಣದ ಕೆಂಡ ಸೋಮು ಆತೇವಂತ ಮತ್ತೆ ಅದು ಈತು ವರ್ಷಾಂಡು ಏದ್ರ ಮತ್ತನ ಪಾಪದವನು ಏರು ಕೊರನ ಶಾಪದವನು ಒಂಜಿ ಒಂಜಿ ಬಾಲದ ಮೋಣೆ ತೂಪನ ಭಾಗ್ಯ ಅಂತ ದಾಂತೆ ಬಂದು ಜಾನೆ ಬೇಜಾರಿಪ್ಪನಾಗ ಎಂದು ಬುಡಿದೇ ಸಮಾಧಾನ ಮಾಡ್ತಾಳು ನಂಗೆ ಬಾಲಳಿಜ್ಜಿ ಮಾಡಿದ ಈರು ಬೇಜಾರು ಕೊಡ್ಚಿ ನಂಗೆ ಬಾಲಳಿಜ್ಜಿ ನಾಡಲ ಈರಿನ ತಂಗಡಿನೇ ನಮ್ಮ ಮಗಲು ಬಣ್ಣದ ಆಲೋಚನೆ ತಾಕು ವಿಷಯ ಅಂದು ಜಾನು ಒರಿಯನೇ ಮಗೆ ಎತ್ತು ಎಂದು ಒಪ್ಪಬಿಟ್ಟು ನನ್ನ ತಂಗಡಿ ಬೇಯಿ ಬೇಯ್ದೈತಿ ತಾದ ಮಪ್ಪನಿ ಕಿನ್ಯ ಪ್ರಾಯ ಜನ್ಮಕರು ನಮ್ಮೇಲೆ ಕಲೆ ಮಾಡಿದ ಆಳು ಎಲ್ಲಿ ಬಾಲಾದ ಪುಣೆ ಪೇದಿ ಅಪ್ಪೆ ಆಗ್ಬಿಡುದು ಬೈರು ಆ ಗಡಿಗಿಡಿದಕ್ಕೋ ಆಳಿನ ಕುರುಳಿ ತಾಂಕನೆ ಯಾನು ಪಿರಾಗವಿದ ಆಳಿನ ಮದ್ಮಂತ ಕೊರಡ ಹೊಡ್ಚೋ ದೂರದ ಊಡತನ ಆಣಾಗ ಮದ್ಮಂತ ಕೊರಡ ತಂಗಡಿನ ಅಪಗಪಗ ತೂಪಿನ ಅವಕಾಶ ನಾತೆ ಹೋಗ್ಕೊಂಡು ಬಣದೆ ಕೈತಳಿತನ ಕರ್ಕರದೋಡದ ಕಾಂತನ ವೈದ್ಯಕ್ಕೆ ಮದ್ಮಂತೆ ಕೊರಲೆ ಜೀವನ ಹೊಲ್ತೇರು ಪೊಣ್ಣು ಬಾಲೆಗೆ ಅಪ್ಪೆ ಮೇಯರು ಕಿಂಜಿದಾರ್ಕೊಂಡು ಮಗಳು ಪಿರಾಗ ವೈದಾಳು ದೇವಸ್ಥಾನ ಹೋಗ್ತಾಳಿಗೆ ಅವೇ ಬರ್ತರು ಪಂಚದ ಊರದ ಮಂತ್ರಿ ಕೈಯ ವೈದ್ಯರ ಆಡೆ ಬತ್ತದ ತೆಗೆ ಏರುದಾದ ಬಣ್ಣದ ಕೇಂಡಿ ಮೊನ್ನೆ ರೂಪು ಮನಸ್ಸಿಗೆ ಸಂತೋಷ ಸಾಂಡು ಪಾತ್ರಿಕಂಡು ಖುಷಿಯಾಂಡು ಅವರಿದವರೊಂಜಿ ಪಾತ್ರ ಕೇಂಡಿ ಎಂದನು ಮಜ್ಞಾಪನ ಆವು ಪಣದು ಒಪ್ಪ್ಯರ ಎನ್ನ ಮರ್ಮಲಲ್ ಪುರಾಣದ ಅಂಬೆತ್ತು ಅಮ್ಮೆನ ವಿಷಯ ಗೊತ್ತಿಜ್ಜ ಸ್ವಯಂವರೊಂದು ಗಂಟೆ ಆಗುತ್ತಂದು ದುಮ್ಮನೆ ಸುತ್ತ ತಿರ್ಕೊಂಡು ಹೋಯಲು ಏರೇ ಸಾಲುನು ಆಡೆ ಬತ್ತಿ ಮೊಗೆ ಹೊಟ್ಟುಂಡು ಎನ್ನ ಮಗ್ಜರು ಏರಿನ ಕೊಡದಲ್ಲ ಒದ್ದಾಡು ಯಾನು ಮಾತ್ರ ಇಂದನೆ ಒದ್ದಾಪೆ ಪರಿಣಾಮಿಂಚಾಂಡು ಎನ್ನ ಮರ್ಮಲಂಚ ಮಾಡಿದ್ದಾಳು ಎನ್ನ ಹಿರಿಯರು ಒಪ್ಪಿಂಡ ಎನ್ನ ಆಕ್ಷೇಪಜ್ಜಿ ಪಯ್ಯ ವಿದ್ಯೆ ಊರಿಗೆ ಪೋಯೇ ಕುಟುಂಬದ ಹಿರಿಯರನ್ನ ಕಡಪಡಿಯೇ ಯಾಲ್ಲ ಕಾಂತನೆಲ್ಲ ಪಾತೆರೆದು ಮದ್ದು ಮತ್ತು ಕೊರದಾಂಡು ಅಂಡು ಮುಂದೆ ಬರ್ತಾನೆ ಕಾತು ಹೋಗ್ತಾಲೋದು ಅನ್ನು ಎಂದು ತಂಗಡಿ ಎಂಕ್ಲೆ ಮಾತ ಬಿಡುದು ಬೆಮ್ಮೆರನ್ನ ಪಾದ ಸರಿಯಾಳು ಊರಿಗೆ ಮರ್ದು ಮಾಡ್ಕೊಳೇನು ಎಂದು ಮರ್ದಿನದು ಗುಣ ಏನಾಕ್ಲೇತೇನು ಆಳಿನ ಸೀಕೆಂಚಿನ ಒಂದು ಇಂಕೆ ಗೊತ್ತಾದ ಓಲು ತಿರ್ಕೊಂಡ ಆಳಿನ ರೂಪಾಯಿ ಕಣ್ಣು ಹೋಯ್ದು ಓಲು ತುಂಡಲ ಆಳಿನ ಸ್ವರ್ಣೆ ಕೇಳುವುದು ಎಂಕೆ ಈತ ಬೇಜಾರಾಪುಂಡೆ ಕೈ ಬತ್ತನ ಬುಡಿದಿನ ಕಳೆವಣ್ಣ ಕಾಂತನ ಬಸ್ಸಿ ಇಂಚಿನ ಆಯಿತು ಬರ್ಚಿ ಪೆದಿ ಅಪ್ಪನ ಕಳವಣದ ಕಿಂದಾರಿ ಏತ ಬಣ್ಣದ ಇರುವಾಡೋಳು ಏರಿ ಗೊತ್ತು ಅಂಡ ಒಂದೇನೆ ಆಲೋಚನೆ ಮತ್ತು ಒಂದು ಯಾನು ಕುಲ್ಲಿ ಎಂದ ಅಂಡ ಎನ್ನ ಕರ್ತವ್ಯನಿ ಏರು ಮಲ್ಪುನಿ ಊರದಾಕಲೆ ಮರ್ದ ಮಲ್ಪುನ ಎಂದ ಅತ್ತಾಯನು ಅವಿಡ್ದವರು ಸಂಕ ಮಾಡಿದ ಕಾಡಿಗೇನು ಬಿದಾಡಿದೆ ಈತ ಜನ ದಾಖಲೆದಾಗಲಿ ಇದ್ದಾರೋ ಯಾರು ನನ್ನ ಗಣಪಡಿರ ಬುಜ್ಜ ಅಕ್ಕೆ ಏತ ಬಣ್ಣದ ದಾಖಲೆದಾಕಲಿ ನಾಲ್ಕು ಬಣ್ಣ ನಾಲೇ ಗುಣ ಬೇಕು ಯಾನಂಚತ್ತು ಅವಿಡ್ದಾರು ಯಾನೇ ಹೋಗಿ ಬಜಿಗೈಟಿದಾಯಿ ಕರ್ಬದಾಗ ಮರ್ದದ ಬೇರೆಗೆ ಗರ್ಭ ತಾಗಣ್ಣ ಮರ್ದ ಹತ್ತು ಹೋಗುದು ಅವಿಡ್ದವರು ಬಜಿಗೈಟ್ ಸಂಕಮಲದ ಕಾಡು ಹೋಗ್ಯಾನ
ಋತುಮತಿಯಾದಳ್ ತರಳೆ ಏನೋ ಮಾಡಲಿ ನಾನು ಋತುಮತಿಯಾದಳ್ ತರಳೆ ಪ್ರಾಣಕ್ಕಿಂತಲೂ ಮಿಗಿಲು ಸುದೆಯೋ ಎನ್ನ ಪ್ರಾಣಕ್ಕಿಂತಲೂ ಮಿಗಿಲು ಸುದೆಯೋ ಊನವಾಯಿತು ಮಾನ ಎನ್ನ ಊನವಾಯಿತು ಮಾನ ಕುಲಧರ್ಮ ಪದ್ಧತಿ ಜಗಿಸುವೆನು ನಾನು ಮಗಳ ಏನ ಮಾಡಲಿ ನಾನು ಋತುಮತಿಯಾದಳ್ ತರಳೆ ಏನ ಮಾಡಲಿ ದೇವರೇ ಯಾನು ಆ ತಪ್ಪು ಮಲ್ತಿಜಿಲ್ಲ ಇಂಕ ದಾಯಿಯನ್ನ ಜೀವನ ಈ ರೀತಿ ಪರೀಕ್ಷೆ ಪೂರ ಕೊರೊಂದಿಲ್ಲ ಒಂಜಿ ಪೊರ್ತುಡು ಜೋಕುಲಿಜ್ಜಿ ಇಂದ ವ್ಯತೆ ಮಲ್ತೊಂದಿತ್ತೆ ತೆತ್ತಿ ಒಂಜಿ ತಿಕ್ಕಂಡು ಐಟು ಒಂಜಿ ಬಾಲೆ ಅಂಡ್ ಆ ಬಾಲೆನ ಅರ್ತಿ ಬಿಡ್ತಿಡು ಸಾಂಖ್ಯೆ ಎಡ್ಡೆ ಕೋಡಿಗಾಲಿನ ಮದ್ಮೆ ಮಲ್ತು ಕೊರ್ನಾಡಿಗೆ ಎನ್ನ ಜವಾಬ್ದಾರಿನ ಕಳೆಯ ನೋಡು ಒಂದು ಎನ್ನಿದ್ದಿತ್ತೆ ಈ ಬ್ರಾಹ್ಮಣ ಜಾತಿದು ಪುಟ್ಟುದಿಯನು ಸೈತ್ರಿಯನೇ ಪೊಣ್ಣುಬೋದು ಪೊಂಜವಾಯರು ದುಂಬೆ ಎಂಕಲ ಜಾತಿ ಕಟ್ಟು ಪ್ರಕಾರ ಅಲ್ಲಿನ ಮದ್ಮೆ ಮಲ್ತು ಕೊರಡು ಒಂಜಿ ವೇಳೆ ಮದುವೆ ಆಯರು ದುಂಬೆ ಅಲ್ಲ ಪೊಂಜವಾಯಲ್ ನಾಂಡ ಎಂಕಲ ಜಾತಿ ಕಟ್ಟು ಪ್ರಕಾರವಾದ ಅಲ್ಲಿನ ಕಣ್ಣು ಕುಂಟು ಕಟ್ಟದ ಕಾಡುಗ ಬಿಡೋಡು ಈ ವರ್ಷ ಮೋಕೆಡು ಸಾಂಕಿನ ಎನ್ನ ಬಾಲೆನು ಇನಿಕಾನಗ ಕಾಡ ಮುರ್ಗೊಲ್ಲ ಬಾಯಿಗೆ ತೆನಸುದ ರೂಪಡು ಕೊರ್ಪು ನೊಂಚಿನೊಂಜಿ ಸ್ಥಿತಿ ಎಂಕ ಬತ್ತರ್ ಯಾನದ ಏತೆ ಮಲ್ಪೊಡು ಯಾನದ ಕಣ್ಣ ನೀರು ದೆಪ್ಪೊಡು ಇತೇ ಸಮಯ ಈ ಬಾಲೆನು ಸಾಂಗ್ ಕೊಡು ಎನ್ನ ಹಣಿಟ್ಟು ಬರೆತಿರ ನನ್ನ ತಪ್ಪಾರ ಎನರ್ದಾಪುಂಡ ಅತ್ತ ಇತೇ ದಿನ ಎನ್ನ ಇಲ್ಲಲ್ಲಿ ಇತ್ತದ ಹಿಡಿದ ಕಾಡದ ಜೀವನ ಕಾವಡು ಆ ಬಾಲ್ಯದ ತರೆಟ್ಟು ಬರೆತ ನನ್ನ ಮೀರ್ಯರ ಯಾನಿಯರು ದೇವರು ಬರೆಯಿನ ಬರೋದಲ್ಲ ಕನೇ ಎಂಕುಲು ನಡಪೊಡತ್ತಂತೆ ಬೆಕ್ಕದ ಆಲ ಮಲ್ಪುಲೆ ಕಜ್ಜಿ ಎಂಕಲ ಜಾತಿದ ಕಟ್ಟನ್ನು ಪುಳಿಪುಲೆ ಕಲಜ್ಜಿ ಬಾಲಿನ ಇಲ್ಲಲ್ಲಿ ಕುಲ್ಲವಲೆ ಕಲಜ್ಜಿ ಆ ಬುಣ್ಣ ಬಾಲ್ಯದವರ ದುಂಬಗ ಈ ಪ್ರಪಂಚಕ್ಕೂ ದಾದನ ಕೊಡಿಗೆ ಇಪ್ಪುಂದಂಡ ಯಾನಿಯರು ಉಂತದೀಯರೆ ಎಂಕಲ ಜಾತಿ ಕಟ್ಟು ಪ್ರಕಾರವಾದ ಎನ್ನ ಬಾಲ್ಯ ಸ್ವರ್ಣಕೇದಗೇನು ಕಣ್ಣು ಕುಟ್ಟು ಕಟ್ಟದ ಕಾಡಿಗೆ ಬಿಡುಪೆ ಕನ್ಯೆಯ ಆರ್ತನಾದವ ಕೇಳಿ ಯಾರಿಗಳಯ್ಯ ಕಾನನದಿ ನಾರಿ ಯಾರೆಂದು ನಡೆದ ಅರಸುತ ಬಂದ ಸಾಯನ ದೂರದಿ ಕಂಡ ಅಬಲೆಯನು ಕನ್ಯೆಯ ಆತನಾದವ ಕೇಳಿ ಇಂದೇ ಸಂಕಮಲದ ಕಾಡು ಎಂಕು ಗೊತ್ತದಂತನ ಜಾಗದಲ್ಲತ್ತು ಮರ್ದದ ಬೇರು ಸ್ವರ ಏರೋ ಬಿರಿಪಿನ ಸ್ವರ ಇಂಚಿನ ಅರ್ಥ ಪುಣ್ಯಂಕು ಈ ಕಾಡು ಮೋಯಿನಿ ಮನ್ಪು ಒಂಜಿ ವಿಶ್ವಾಸ ಉಂಡು ಗೊತ್ತಾ ಏರಾಂಡಲ ಜವನೇರು ತಿಕ್ಕಂಡ ಆಗ್ಲೇನು ಮರಳ ಮಲ್ಪೆನ್ನ ಇಂಚಿನ ಸ್ವರಲಕ್ಕ ಉಂಡು ಪನ್ಪಣೆ ಹೇಳಿದೆ ಏನಡನು ಸಾಣಡನು 10 ಮೋಯಿನೇರು ಬರಳು ಆಕಲಿಗೆ ಸುಂಟಿನಾಗ ಬರ್ಪಾಯ್ಜಿ ಎನ್ನ ಬದಲು ಸಾಯಣತ್ತು ಕೂಡಲ್ಲ ಬಿರಿಪಿನ ಸ್ವರ ಮೋಯಿನಿ ಮರಳ ಮಲ್ಪನ ಜವನೇರನ್ನತ್ತೋ ಪರಬ ಸಾಣಡಿಂಚಿನುಂಡು ಅತ್ತಂದೆ ವಿಶ್ವಾಸಿನು ನರಮಾನ್ಯನ ಕಣ್ಣು ತುಗರದಕ್ಕೂ ಇಲ್ಲದ ಹೊರ್ತರು ಒಂದು ಪಟ್ಟ ಬಗೆಲು ಏರು ನರಮಾನಿಲೇ ಬಂಗಡಿಪೋಡು ಏರು ಬಣ್ಣ ತುಗರೋ ಹಂಚಿಬೋದು ಕಟ್ಟಿದ ಕಣ್ಣ ಹೊತ್ತ ಬಾಲೆಯ ಕಂಡು ಬಟ್ಟೆ ಕಟ್ಟಿದ ಕಣ್ಣ ಹೊತ್ತ ಬಾಲೆಯ ಕಂಡು ಹೊಟ್ಟೆ ಮರುಗದಲ್ಲಿ ಮೈದ
ಯಾರಮ್ಮ ತಟ್ಟನೆ ಕೇಳ್ದ ನೀ ಯಾರಮ್ಮ ನಿನಗೆ ಈ ಕಷ್ಟಬಹುದು ಬೇಳು ನಿಜವಾ ಯಾರಮ್ಮ ನೀ ಯಾರಮ್ಮ ಪಾಲಿಯ ಕಂಡು ಸಯನಾಯ ಬಾಲೆ ಕಣ್ಣಿಗೆ ಕುಂಟು ಕಟ್ಟು ಅವನು ಬಿಚ್ಚಿದೆಪ್ಪೆ ರಾಪುಂಡು ಹೊಣಗಲ ಆಳೆ ಗೊತ್ತದಂತೆ ಹೊಂಡೆ ಏರು ಬಾಲೆ ನಿನ್ನ ಅಪ್ಪೆ ಏರು ನಿನ್ನ ಅಮ್ಮೆ ಏರು ಬರ್ತೀನಿ ನಿನ್ನ ಪುದರಂಡಲ ವಾ ಪ್ರಶ್ನೆ ಕೇಂಡಲ ಪಾತಿರ್ಜ ಅರ್ಥ ಮೂಲಿನ ಪುದರ ಹೆಂಚಿನ ಬಣ್ಣದ ಹೊಂಡ ಆ ಪುದರದ ಪುಣ್ಣವಾಲಿನ ಕಾಡು ಮುಟ್ಟಿನ ಕಣ್ಣಿನ ಎತ್ತರದಂತನ ಆ ಅಪ್ಪೇರು ಅಮ್ಮೇರು ನಾಡುವ ತಿರಿ ಸಾಣ ಅವರದ್ದು ಅವರನ್ನೇ ಕೊಂಡಿರ್ತಾರೆ ಜೋಕು ರಕ್ಷಣೆ ಏರು ಇದು ಅಪ್ಪೆ ಜನ್ಮ ಕೊಡನ ಅಮ್ಮೆ ನಡೆದು ಬಿತ್ತದ ಭ್ರಮೆಂಚಿನವು ಅತ್ತು ತಾನೇ ಪೆದ್ದನ ಬಾಲೆ ಪ್ರಹ್ಲಾದೆ ಪೆದಿಯಪ್ಪ ಕೈಯಾದುವೆ ಕೈಟು ಇಸಕೊರಿ ಎಳಗೆತ್ತೋ ಆ ಪುರ್ತರು ಆ ಬಾಲಿನ ಉರಿಪಾಯಿನಲ್ಲಿ ಪೆದಿಯಪ್ಪೆತ್ತು ಆಜಿ ವರ್ಷದ ಬಾಲೆ ಧ್ರುವೆ ಕಾಡುಗು ತಪಸ್ಮಲ್ಪೆರ ಪೋನಗ ಜನ್ಮ ಕೊರನ ಅಮ್ಮೆ ಉತ್ತಾನ ಬಾದೆ ಕಲ್ಲದ ಮೂರ್ತಿ ನಂಗೆ ಕೂಲೋ ಒಂದುತ್ತೆ ಕ್ರೂರ ಮುಗ್ಗಲ್ತನ ಆ ಕಾಡಿಡು ದುಷ್ಟ ರಕ್ಕಸರಿತನ ಆ ಕಾಡಿಡು ಆ ಬಾಲಿನ ಉರಿಪಾಯನೆ ಜನ್ಮ ಕೊರನ ಅಮ್ಮೆ ಎತ್ತು ಏರಿ ಉಂಡು ಬರ್ತನ ದೇವರು ಎರಡು ಬಣ್ಣದ ಆಲೋಚನೆ ಕಟುಕನ ಹಿಡಿದು ಪಾಪೆ ಬಣ್ಣದ ತೀರ್ಮಾನ ದೇವರನ್ನ ಕೈ ಮಲ್ಲೆ ಪುಂಡುಗೆ ಈ ಪುರ್ತರು ಮೋಲು ಎನ್ನ ಕೈಕೆ ತಿಕ್ಕುಡು ಬಂದು ದೇವರನ್ನ ಸಂಕಲ್ಪ ಆದಿಪ್ಪು ಮೂರು ಇಂಚ ಕಾಡು ಹಿಡಿಯಲು ಕಾಡು ಉಪ್ಪೇಳಿದು ಜೋಕುದಂತರ ಇನ್ನಂಚನಾಗಿ ಏತೋದಿನಲ್ಲಿರು ಸಾಂಕೊಂಡ ಸಾಂಕ್ಲೆ ಮಾಡಿದು ಕೊಡ್ತು ಆಕಲ ಮಗ್ತಿದ್ದೀರಿ ಓಲಾಂಡಲ ಎನ್ನ ಕಣ್ಣಿಗೆ ತುವೇರ ದಿಕ್ಕಂದೆ ಈ ಕಾಡುತ್ತನ ಮೃಗದ ಕಣ್ಣಿಗೆ ತುವೇ ದಿಕ್ಕಾಲು ಅಯ್ಯೋ ಆ ಪರಿಸ್ಥಿತಿ ನಿನ್ನೆ ಹದ್ದಿಗೆ ಬಾಲೆ ನಿನ್ನ ಅಪ್ಪೇರು ಅಮ್ಮೇರು ಪುದರಂಚೆ ನಾನು ಕೆಣಚಿ ಕರೆದು ಪೋಯಿನ ನಿನ್ನ ಜೀವನ ಪೂರ ಹಾಳು ಕನಾಪಣದ ಮರಪ್ಪಳ ಈ ಪರಬ್ಬನ ಹೋದರೆ ಸಾಯಣೆ ಹೊಡೆದು ಎನ್ನ ತಂಗಡಿ ನನಗೆ ನಿನ್ನ ಕಾಂಕು ನಿನ್ನ ಮಾನಗಾಡು ಪ್ರಾಣಗಾಡು ಏರಿಡದಲ್ಲ ವಾ ತೊಂದರಲ್ಲ ಬರೆದ ನನಗೆ ಯಾನು ತಗೊಂಡುವೆ ಧೈರ್ಯ ಹಿಡಿದಂತೆ ಬಲ್ಲವ ನಾಡ ಅರಸನ ನುಡಿಯ ಮಾನಿಸಿ ನಾಡ ಅರಸನ ನುಡಿಯ ಮಾನಿಸಿ ಕಾಡ ಕನ್ನಿಗೆ ನಾಮಕರಣವ ಕಾಡ ಕನ್ನಿಗೆ ನಾಮಕರಣವ ರೂಢಿಯೋದಯ ಗೈದ ದೇಯನುದ ರೂಢಿಯೋದಯ ಗೈದ ದೇಯನುದ ಸಾಯನ ಆಯ ಕಾಡಿಡಿ ತೂರಿದಿಕ್ಕಿನ ಪುಂಡು ಬಾಲೇನು ಮೂಕಿಡಿಯಾನು ಇಲ್ಲಡೆಯಲ್ಲಿ ಎತ್ತು ವೈದ್ಯನೆ ಅಂದು ಎನ್ನ ಮನಸ್ಸಿನ ಅನುಮಾನಿತ್ತುಂಡು ಏರ ಆಕ್ಷೇಪ ಕೊಂಡಿಂಚಿ ನಡಲ ಎನ್ನ ಬುಡಿದಿ ಬಂದ್ಬಾಳು ಅಂಡ ಒಂದು ವಿಷಯ ಆಕ್ಷೇಪ ಈ ಮಲ್ತನು ಎಡ್ಡೆ ಕೆಲಸ ಅಂಡದೇವರೇ ಬಂಡದೆ ನನ್ನ ಸಮಾಧಾನ ಮಾಡ್ತಾನೆ ಇಂಕ ಸಮಾಧಾನ ಅಂಡು ಊರ್ದಾಗ್ಲೇ ಮರೆತು ಕೊರ್ಪಣೆಯಾನು ಎರಡತನ ಈ ವಿದ್ಯೆ ಏರೆಗಂಡಲ್ಲ ಯಾನು ಉಪದೇಶ ಕೊಡುಗುಣದ ಆಲೋಚನೆ ಮಾಡ್ತಾ ಉಂಟೆ ಎನ್ನು ದುಮ್ಮದ ಅಂಗಡಿ ಜೈ ಇತ್ತಳಪ್ಪ ಅಲ್ಲಿನ ಗಟ್ಟಿತಾರೆ ಯಾನು ಏತ್ತು ಪಂಡಲ ನಿಮಗೆ ತಾವಂದು ಇಂದು ಸೀತಗಾಪುಂಡು ಇಂದು ಬಂಜುವೇನಗಾಪನ ಬೇರು ಬಂಜುವೇನಗಾಪನ ಬೇರು ಸೀತಾಗೋಪನ ಸೀತಾಗೋಪನ ಎನ್ನ ತಿಳಿಪನೆ ಅವ್ರದ್ದು ಅವ್ರ ಆಳಿಗೆ ಪಂಡದ ಪ್ರಯೋಜನ ಮೂಲ ಚತ್ತಿಯೇ ಯಾನು ಪಣಪುಣಿದಂಬೆ ಮಾತ್ರ ಕಲ್ತು ಯಾನೊಂದು ಈ ಬೇರು ಒಂದು ಸೀತಾಗಪನ ಬೇರತ್ತ ಒಂದು ಈ ಬೇರು ಒಂದು ಬಂಜುವೇನಗಾಪನ ಹೋಗ್ತಾ ಎಂಕ್ ಗೊತ್ತು ಅಂತನೂ ಹೇಳಾಳೆ ಗೊತ್ತು ಅಲ್ಲೇ ಓ ಈ ತಪ್ಪು ಹೊಣತು ಗಾಯ ಮುಟ್ಟಾಂಡ ಗಾಯ ಪುಡಿಯಾ ಪುಜ್ಜಿ ಗಾಯ ಗುಣಪುಣ ಏನೆಲ್ಲ ನೆನಪಾಳು ವಾ ಧನ್ವಂತನ ಅನುಗ್ರಹ ತಂಡು ಹೇಳಿ ಗೊತ್ತು ಅಂಡ ಊರದರಸರು ಒಂಜಿ ಪಾತ್ರ ತಿರುಪ ಹೊಡ್ಚೋ ಪೆರುಮಳ ಬಲ್ಲಾಡ್ರು ಎಡ್ಡೆಂದಿನಾರು ಇವಿ ಚೂರು ಕಿತ್ತಾಳೆ ಏರಂಡ ಪಂಡ ಯಾರು ಅಂದ ಅವ್ರದಾರ ಯಾನಿದೆ ಅವ್ರ ಬಾಗ ಬಂಡೇರು ಎಡ್ಡ ಕೆಲಸ ಮಾಡ್ಕೊ ಹಣ ಆಳಿನ ಪುದರಂಚನ ಒಳಗೆ ಹೇಳಿರು ಪುತ್ತು ಸ್ವಾಮಿ ಬಂಡಿ ದುಂಬದವರೆ ಯಾನು ಕೇಳಿದಿಜ್ಜಿ ಇತ್ತ ಬೇರೆ ಪುದರ ನಿಂತಿಜ್ಜಿ ಅಪ್ಪ
ನೆನಪು ಅರಸರು ಒಂದು ಪಾತ್ರ ಬಂದಿದೆ ಕರಿದು ಪೋಯಿನ ತಂಗಡಿನ ನೆನಪು ಗಾತ್ರನೇ ದೇವರ ದಿಕ್ಕು ಗುರುನ ಈ ಬಣ್ಣವಾಲೆಂದು ಅವೇ ಪುದರ್ನ ದೀಲ ವಿಷಯ ಅಂದ್ರೆ ದೇವಿ ಬಣ್ಣ ಪುದರ್ದಿಯೇ ಮುಕ್ಕುಂಜಿ ಪಾತ್ರ ಬಂಡಿರುತ್ತೋ ತಂಗಡಿ ಅಂತ ನಿಕ್ಕು ಆ ದೇವರ ತಂಗಡಿನ ಕೊರಿಯರೇ ಬುಡಿದಂತನ ಕಾಂತು ಗಿಂಚಿನ ವಿಷಯ ಈ ತಂಗಡಿ ಹಾಗೆ ಅವ್ರದ್ದು ಒಂದು ಕಾಂತನ ಎಂಚ ಕೆಂಡನಾಗತ್ತೆ ಜಂಗೆ ಮುಂದೆ ಸಂಬಂಧ ಅದನ್ನು ಎಡ್ಡಿಂದಿನ ಅವಳು ಕಾಂತನ ಕುರಿತು ಮದ್ದು ಮತ್ತು ಆಡಿ ಆಕೆ ಕುರಲೇ ಒದ್ಕೊಂದಿಲ್ಲ ವಾ ಕೆಲಸ ಉಂಡಲ್ಲ ಅವು ಮರ್ತು ಬರ್ಕೊಂಡು ಅಲ್ಲೇ ನರಮಂಗ ಮತ್ತೆ 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 ತಂಗಡಿ ಮಾಣಿಗ ಅಣ್ಣ ಪವಿತ್ರ ಬಾಣಂಜಲಿ ಪುಣ್ಯ ಭೂಮಿ ಅವೇತು ಜೀವರಾಶಿలో పుట్టొంబ ಐಟು ನರಮಣಿ ಜನ್ಮ ಪಂಪನವು ಒಂಜಿ ನರಮಣಿ ಜನ್ಮ ಶ್ರೇಷ್ಠವನೋ ಬಂತೀರಿ ದಾಯಿ ಪಣ್ಣಾಂಡ ನರಮಣಿಗೆ ಒಂಜಿ ಕೆಲಸನ ಮಲ್ಪಣ್ಣಾಂಡ ಅವು ಎಂಚ ಮಲ್ಪುಡು ಒಂದು ತೆರೆಯನ್ನ ಬುದ್ಧಿಶಕ್ತಿ ಅಕ್ಲೆ ಇಪ್ಪುಡು ಸರಿ ಅಣ್ಣ ನರಮಣಿ ದೋದ ಮಲ್ತೀರಿ ತನ್ನ ಸ್ವಾರ್ಥಕ್ಕೆ ಬೋಡಾದು ಆ ಜಾತಿ ಈ ಜಾತಿಯಿಂದ ಕಟ್ಟಲೆ ಮಂತೀರಿ ಐಟು ಮುಗೇರನ್ನ ವಂಶದ ಪುಟ್ಟಿನಗಲು ನಮ್ಮ ಈ ಎಡ್ಮೂರು ಬುಡದ ಓಳಿಗೆ ದಕ್ಕಲು ನಮ್ಮ ಅಮ್ಮೆರು ಓಡಿ ಅಪ್ಪೆ ಕುಂಜಿ ಬಟ್ಟೆತ್ತಿ ಅಕ್ಕನ ಮೋಕಿದ ಜೋಕಲು ನಮ್ಮ ದೆಯ್ಯು ಮಾಳಿಗಂದು ಪುದರ್ನ ದಿಯೇರು ನಮ್ಮ ಅಪ್ಪಿರು ಬ್ರಹ್ಮರಗುಂಡಿರು ಮೀದು ಬರ್ಪಂಜಿನ ಪಡ್ತರು ಬ್ರಹ್ಮದೇವರ ಸಂಕಲ್ಪನ ನಮ್ಮ ಪುಟ್ಟಿನಕಲೆಂದು ಪಡೆದಿತ್ತೇರು ಅಣ್ಣ ದಾದ ಮರ್ಮ ಬಲ್ಲೆಗೆ ಅಪ್ಪನೊಟ್ಟಿಗೆ ಬದುಕೊಂಜೆ ಭಾಗ್ಯ ನಮ್ಮ ಕಳೆಯುಂಡ ನಮ್ಮನ್ನು ಪೆದ್ದದು ಕೆಲವೇ ದಿನೊಟ್ಟು ನಮ್ಮ ಅಪ್ಪಿರು ತೇರು ಪೋಯೇರು ಆನರ ನಮ್ಮ ಅಮ್ಮೆರು ಬಳ್ಳಿ ಏಪಲ ಕೈದುಲ್ಲಾಪಿಜಿ ಮಗ ಅಪ್ಪಿಜಿಂದ ಕಣ್ಣೀರ್ಗೆ ಪಡೆ ಬಂಡದ ಬಾರಿ ಪುಲ್ಲುಡು ತಾಂಕೇರು ಸರಿ ತಿನಿಪುನಂಜನ ತಿನಸು ಆವಡು ಪಾಡ್ರ ತುತ್ತು ಬದಿಪುಗು ವೈಕ್ಲಕರಂತೆ ಮಂತೀರು ಆನದಾದ ಮಲ್ಪಿಳಿ ಬಳಿ ಅಗ್ಗೇರು ಮುಟ್ಟ ಅಮ್ಮೆನೊಟ್ಟಿಗೆ ಇಪ್ಪುನಂಜನ ಭಾಗ್ಯ ನಮ್ಮ ಕಳೆಯುಂಡ ನಮ್ಮ ಅಮ್ಮೆಲ್ಲ ನಮ್ಮನ್ನು ಬಿಡ್ದು ದೂರ ಪೋಯರು ಅಪ್ಪಮ್ಮನ ಕಳೆಯಣಂಜನ ಅನಾಥ ಜೋಗ್ಲಾದ ನಮ್ಮ ಪೋಯ ನಮ್ಮ ಮಕ್ಕಳು ಪಂಪಗಳು ನಮ್ಮ ಊರುಡಿ ಏರ್ಲ ಇಜ್ಜೆ ಅವಂಜಿ ರೀತಿದ ಬೇಜಾರ ಅವತ್ತ ಬೇರೆ ಆಲೋಚನೆ ಮಲ್ಪಿ ಈ ದಾದನ ಯೋಚನೆ ಮತ್ತೊಂದಿಲ್ಲತ್ತ ದಾದವು ಅಣ್ಣ ಊರ ರಸನ ಸೇವೆ ಕೈಯುತ್ತ
ಅರಸನ ಸೇವೆ ಕೈಯುತ ವೀರದಯದ ಧರ್ಮ ಮಾರ್ಗವ ವೀರದಯದ ಧರ್ಮ ಮಾರ್ಗವ ಮಕ್ಕಳು ಬಾಳುತ್ತಿದ್ದರು ಊರ ದ್ಯುಮಡಿ ವೀರ ಮಕ್ಕಳು ಬಾಳುತ್ತಿದ್ದರು ಊರ ದ್ಯುಮಡಿ ಊರ ಅರಸನ ಸೇವೆ ಕೈಯುತ್ತ ವೀರ ದೇಶ ಧರ್ಮ ಮಾರ್ಗವ ಅಣ್ಣ ಸತ್ಯ ನಮ್ಮ ಎನ್ನಿಲಿಕ್ಕ ಜೀವನ ಪಂಟ್ನ ಉಪ್ಪುಜ್ಜಿಗೆ ತೇಣಕಲ ಪನ್ನ ಚಿತ್ರ ಪಾತೆರ ಪರಪುನ ಚಿತ್ರ ನೀರುಗಳ ಜೀವನ ಅಂತ ಪಂಡಿರ ಮನುಷ್ಯನ ಬದುಕುಗಳ ಜೀವನ ಅಂತ ಪಂಡಿರ ಪರಪುನ ಚಿತ್ರ ನೀರು ಪರತೊಂದು ಪೋದು ಓಲಾ ಪೋದು ಸೇರುಂಡುಗೆ ಅಂಚನೆ ಮನುಷ್ಯನ ಜೀವನ ಓಲಾ ಪುಟ್ಟುವೀರು ಓಲಾ ಬದುಕುವೀರು ಓಲಾ ಸೈಪೀರು ಅಣ್ಣ ಈ ಪ್ರಪಂಚದ ಮನುಷ್ಯವರಿ ಬೈಕಿನವು ತಿಕ್ಕುಡು ಉಂದಾಂಡ ಯೋಗ ಪಂಟ್ ನೋವು ಬೋಡಿಗೆ ಬೈಕಿನವು ಅಕೇರಿ ಮುಟ್ಟೆ ಉರಿಯುಡು ಉಂದಾಂಡ ಯೋಗ್ಯತೆ ಪಂಟ್ ನೋವು ಬೋಡಿಗೆ ಯೋಗ ಯೋಗ್ಯತೆ ಒಂದು ರಡ್ಡಲ ತಿಕ್ಕುಡು ಉಂದಾಂಡ ಜೀವನದ ಪುಣ್ಯ ಪಂಟ್ ನೋವು ಬೋಡಿಗೆ ಐನು ಇಲ್ಲ ನಮ್ಮ ಪಡೆಯೊಂದು ಬತ್ತಿನ ಕಲತ್ ದಾಯಿಗ್ ಆ ಪೆಮ್ಮನ ಕಳೆಯುಂದ ಚಿತ್ತ ನತದೃಷ್ಟ ಜೋಕುಲು ನಮ್ಮ ಇರುವೀರು ಅಣ್ಣ ಮನಸ್ಸಿಗೆ ಒಂಜಿ ರೀತಿಯ ಸಮಾಧಾನ ಆವೊಂದುಂಡು ಈ ಎನ್ಮೂರು ಡಿಪ್ಪನ ಜನಕ್ಕುಲು ಪಣ್ಣ ಚಿತ್ನ ಪಾತೆರ ತಾಗೆ ತಂಗಡಿ ಪಂಡ ಎಂಚೆ ಇಪ್ಪುಡು ದೆಯ್ಯು ಮಾಣಿಗಲೆ ಕೈಪ್ಪುಡು ಈ ಮಾಣಿಗಗ ಒವೇ ರೀತಿಯ ಕೊರತೆ ಬರನ್ಲೆಕ್ಕ ಪ್ರೀತಿಡ ತಾಂಕೊಂದು ಬತ್ತ ಅಪ್ಪೆಗೆ ಅಪ್ಪಿನ ಪ್ರೀತಿಲ್ಲ ಅಮ್ಮೆರೆಗೆ ಅಮ್ಮೆನ ಪ್ರೀತಿಲ್ಲ ಕೊರನೇ ಎಣ್ಣಣ್ಣಿ ಮೋಕಿದಣ್ಣಿ ಸತ್ಯ ಅಣ್ಣ ಈ ಎನ್ಮೂರ್ದ ಅರಸಲ ಚಾಕರಣಿ ಮಲ್ತೊಂದಿತ್ತಿಕ್ಕಲು ನಮೇ ಇರುವೀರು ಧರ್ಮನು ಮೀರ್ದು ನಡತನಕ್ಲತ್ತೆ ಧರ್ಮದ ಸಾಧಿಡು ನಡತನಕ್ಲು ಮನಸ್ಸಿಗೆ ಒಂಜಿ ರೀತಿಯ ಪೋಡಿಗೆಲ್ಲ ಅವನು ನನ್ನ ದುಮ್ಮದ ಜೀವನ ಇಂಚನ್ನ ನಮ್ಮ ನಿನ್ನ ಉಡಳದ ಬೇನೆ ಬೇಜಾರು ಇಂಚಿನ ಬಣ್ಣದ ಸರಿಯಾದ ಅರ್ಥ ಮಲ್ತೊಂಡೆ ಮಗ ಈ ಪ್ರಪಂಚದ ಪುಟ್ಟಿಯಂಜ ಪ್ರತಿಯೊರಿಲ್ಲದನ್ನ ಅಪ್ಪೆಮ್ಮನೊಟ್ಟಿಗೆ ಬೈಕೊಡುವ ಆಸೆನ ಕಟ್ಟೊಂದಿಪ್ಪೇರು ಅವೇ ಆಸೆನ ನಮಲ ಕಟ್ಟೊಂದಿತ್ತ ಆಡದಾದ ಮಲ್ಪನ ಬಣ್ಣಗೆ ನಮ್ಮ ಹಣೆ ಬರಹ ಅಂದೆನ್ನಿಡತ್ರಿ ಬ್ರಹ್ಮದೇವ್ರ ಅಕ್ಲಕ್ಲ ಹಣೆಟಿ ಎಂಚ ಬರೀತಾರ ಅಂಚೆರೆ ಅವಳೊಂದ ತಂದೆ ಅವೇನ ಮೀರ್ಯರ ಎದುರಾ ಸಾಧ್ಯಜಿ ಆಂಡ ಒಂಜಿ ಪಾತರ ಪುಟ್ಟೆಂಚಿನ ದೇವರು ಭಜನಮೇಪವರಿಗೆ ಅಪನ ನಾಲ್ಕು ದಾದಾದಲೊಂಜಿ ಸಾಜಿನ ತೋಜ ನಂಬಿಕೆ ಎಂಕೊಂಡು ಊರು ಮುನಿಂದ ದಾನೆ ದೇಶ ಮುನಿದನ ಬಣ್ಣಗೆ ಪ್ರಪಂಚ ವಿಶಾಲವಾದುಂಡು ಒಲಂಡಲಬಹುದು ಬದುಕುಲಿ ಐಕು ಬೋಡಾದು ಈ ಊರುನು ಬಡ್ದು ಓಡೆಗಂಡನ ಪೋಯವ ಅಂತ ಯುದ್ಧಲುಂದಿನ ದೇಯಿ ಬೈದಿಯ ಕುಲ ಬ್ರಹ್ಮರ ನೆನೆದು ತನ್ನ ಕುಲ ಬ್ರಹ್ಮರ ನೆನೆದು ಅತ ಬರುವ ಅವಳಿ ಪುತ್ರರ ಕಂಡು ನುಡಿಯೇ ಬೈದೇರಿ ಸ್ವಾಮಿ ನಾಗಬ್ರಹ್ಮದೇವರೇ ಹಿರೇ ಕಾಪುಲೆ ಒಂದು ಎನ್ನ ಏಪಲ್ದ ಕ್ರಮ ಕಾಂಡ ಲಕ್ಕದೆ ತರಿ ಕಮ್ಮಿ ಇದೆ ಬ್ರಹ್ಮದೇವರನ್ನ ಗುಡಿಕಬಹುದು ಓ ನಾಗಬ್ರಹ್ಮದೇವರೇ ಎಂಕ್ಲೆಗೆ ಬೊಡೆನಾತು ಸುಖ ಸಂಪತ್ತು ಕುರ್ತ ಅಂಚನೆ ಮಾತೆರೆಗಳ ಸುಖ ಸಂಪತ್ತು ನೆಮ್ಮದಿ ಕುರ್ಲ ದೇವರೇ ಎಂದ ಆ ದೇವರಡ ನಟನ್ನು ಒಂದು ಕರ್ಗಲ ತೋಟದ ದೈವೈತತಿ ಯಾನೆ
ಎಂಗ್ಲಿಗೆ ದೇವರ ಸಂಪತ್ತು ಕೊಡ್ತೇರಿ ಅವೇತೋ ಸಂಪತ್ತು ಉಂಡು ಹೆಚ್ಚದಾಯಿ ಇದೇ ತಂಚಿಕೊಂಡ ಯಾವಂದ 1,000 ಬೆತ್ತಳುಲ್ಲ ಅವಿನ ಆತೆ ಕೊಂಡಾಟೋಡು ಎಂಗ್ಲು ತಾಂಕೊಂದುಲ್ಲ ದೇವರೇ ನಂಗೆ ಸಂಪತ್ತು ಕೊರ್ಪೇರಿ ಐನ ಏತಿಲ್ಲ ಅನುಭವಿಪಲ ಅಂದತ್ತೆ ದೇವರೇ ನಂಗೆ ಕೊರ್ಪಿನಿ ಈ ಪಾಪದಕ್ಳಿಗೆ ದಾನ ಮಲ್ಪುಲ ಅಂದೆ ಐಟ ನೆಮ್ಮದಿ ಪಡಿಲ್ಲ ಅಂದೆ ಕಾಂಡೆ ಲಕ್ಕಂಡ ಅವೇತೋ ಜನ ಇಲ್ಲಾಗ ಬರ್ಪೇರಿ ದೇಯಪ್ಪೆ ಎಂಗ್ಲೆ ಕುಲ್ಯರೆ ಇಲ್ಲಿಜ್ಜಿ ಇಲ್ಲಿ ಕಟ್ಟ ವ್ಯವಸ್ಥೆ ಬಂತು ಕುರುವರೆ ಪಂಡದು ನನ್ನ ಕೆಲವು ದಕ್ಲಿಪ್ಪೇರಿ ದೇಯಪ್ಪೆ ಎನ್ನ ಜೋಕ್ಲೆ ಮದಿಮೆನಿ ಗಂಟ ಆತನೆ ಖರ್ಚಿಗೆ ಬಣ್ಣ ಇಜ್ಜಿ ದಾದಾನ ಸಹಾಯ ಮಲ್ಪೋರೆ ಅಕ್ಲ ಪಾತ್ರಕ್ಕೆ ನನಗೆ ಎಂಕ್ಲ ಬೇಜಾರ ಆಪುಂಡು ಏನಡ್ದೆ ದಾದ ಸಹಾಯ ಅವಡ ಏನಡ್ದ ಏತ ಕೊರಿಯ ತಿರ್ನ ಆತ ದಾನ ರೂಪವಾದಿ ಅನು ಕೊರ್ಪೆ ಅಕ್ಲ ಮನಸ್ಸಿಗೆ ಸಮಾಧಾನಗ ಎನ್ನ ಮನಸ್ಸಿಗೆ ಸಮಾಧಾನ ಆಪುಂಡು ಇಂದು ಕ್ರಮ ಏರವು ಏರೋ ಕಟ್ಟ ಬಿಂಟ ನೋಡಿ ಚವನೀರು ಬತ್ತೊಂದು ಇತ್ತಲಕ ತೋಜಿಂಡು ಏರಿಯವು ಅಕ್ಲ ನಿಂಚು ಬರಬಲ್ಲೆ ಓಯ್ಟೆ ಬತ್ತೊಂದು ಇತ್ತನ ತುಯ್ಯೆ ಮಿತ್ತ ತಿರ್ತು ತೂವನಿತ್ತಾರೆ ಸಾಧಿತತ್ ಬತ್ತನ ದಿಕ್ಕದ ಸೇಜಂದೆ ಬತ್ತಾರಂದು ತೆರಿಯ ಏರಪ್ಪ ನಿಕಲು ಅಮ್ಮಯಮ್ಮಯ ಪೆಸರು ದೈಯು ಮಾದಿಗರಿಲ್ದು ಎಮ್ಮಯ ಬದುಕಿನ ಬವಣೆ ಹುಟ್ಟೆಗಿಲ್ಲದೆ ಬಲು ಕಷ್ಟವೊಂದಿಗೆವಮ್ಮ ಮುಚ್ಚಿ ಅಂದವನಿತ್ತು ತಾಯೇ ಕಷ್ಟವ ಅರಿತು ನೀ ಮುರಿಯಬೇಕಿಲ್ದೀಗ ವಚನಿ ಮಾತಿಯು ಎಮಗೆ ಅಮ್ಮ ನಾವು ದೆಯ್ಯು ಮಾದಿಗರು ಅಮ್ಮ ದಿಕ್ಕು ದೆಸದಂತೆ ನನದೊಂಬಗೆ ಓಡಿಗೆ ಪೋಪಿನಪ್ಪ ಎಂಕ್ಲು ಎಂಕ್ಲಾಂತಿಗೆ ಆಲೋಚನೆ ಮಲ್ತೊಂದು ಕಟಪು ನಿಟ್ಟೆ ಬರೊಂದಿತ್ತ ಅವೇ ಪೊರ್ತುಗೀರ್ನ ಜನಕ್ಕಳು ಬತ್ತಿರ ಇಡಮುಟ್ಟೆ ಬರಡಿಗೆ ಏದು ಪಂಡೇರು ಅಂಚ ಪಾರೋದು ಬತ್ತ ಎಂಕ್ಲ ಕಷ್ಟ ಸುಖ ನೀರು ವಿಚಾರಣೆ ಮಲ್ತದ ಅನಗ ಮನಸ್ಸಿಗೊಂತೆ ಸಂತೋಷ ಅಂಡು ಅಂಡ ಈ ಗದಿಗೆಟ್ಟಿ ಜೋಗ್ಲ ಕತೆ ನೀರು ತಾಯಿ ಕೇಳುವರಪ್ಪೆ ಪುಟ್ಟನಿಗೆ 2-3 ಪುಟ್ಟ ಬುಳಿ ನಕಲು ಎಂಕ್ಲು ಮುಗಿರೇ ನಾವು ವಂಶಡು ಪುಟ್ಟಿ ನಕಲು ಎಂಕ್ಲ ಅಮ್ಮೇರ್ನ ಪುದರು ಓಡಿ ಪಂಡದ ಅಪ್ಪೆನ ಪುದರು ಕುಂಜಿ ಮಟ್ಟೆತ್ತಿ ಅಕ್ಲ ಅಮರು ಜೋಕುಲು ಎಂಕ್ಲು ಎನ್ನ ಪುದರು ದೆಯ್ಯು ಪಂಡದು ಆರೆನ್ನ ತಂಗಡಿ ಮಾಣಿಗ ಆಡದಾದ ಮಗ್ಳಿ ಬನ್ನಿ ಅಪ್ಪೆರೆ ಎಲ್ಲಿಯ ಪ್ರಾಯಡ ಅಪ್ಪೆ ಮನ ಕಲೆಯನ ಜರಾನಾಥ ಜೋಕುಲು ಎಂಕ್ಲು ಎಂಕ್ಲಿ ದುಂಬ ಬಿರಪ್ಪ ಎಲ್ಲ ಇಜ್ಜರಿ ಅಂಚ ಮನಸ್ಸು ಬೇಜಾರಾದ ಆ ಊರನ್ನು ಬುಡ್ದು ಈ ಊರು ಬತ್ತ ಈರೇನು ತೂದಾನಗ ಇರು ಎಂಗ್ಲ ಪಾಲ್ದ ಅಪ್ಪೆ ಅತ್ತೆ ಎಂಗ್ಲ ಪಾಲ್ದ ದೇವರೇಂದು ಎನ್ನಿವಪ್ಪೆ ಅಪ್ಪೆ ಬಾರಿ ದೂರ ಬತ್ತಿ ನಕ್ಲು ಜೋರು ಬಡಾವುದುಂಡು ಬಂಜಿದ ಬಡವು ಬಡಾದ ಬಂಜಿದ ನೊಪ್ಪು ಕೊರ್ಪರಪ್ಪೆ ನೊಪ್ಪು ಕೊರ್ಪರೆ ಸಮಾಧಾನ ಮಂತಲೆ ಜೋಕ್ಲೆ ನಿಕ್ಲ ಪಾತ್ರಕ್ಕೆ ಏನಗ ಇಂಕ್ಲ ಮಸ್ತ್ ಬೇನೆ ಬೇಜಾರ ಅವನುಂಡು ಏಪ ಇಡೆಗೆ ಬರ್ತಾರ ಬತ್ತಿ ಬಕ್ಕಂಚಿನ ಬೇನೆ ಮರಪ್ಪಲೆ ನಿಕ್ಲೆ ಬಂಜಾರ ನುಪ್ಪ ಪೇರ ಯಾನು ಕೊರ್ಪೆ ಮಗ ಯಾನು ಕೊರ್ಪೆ ಸಂತೋಷ ಅಣ್ಣಪ್ಪೆ ಆತೆ ಓಲ್ಪ ತುಲವರಿ ಕುರುಂದುಳ್ಳೇರು ಕಲಿ ಮಾರು ನಾವು ಅಂದೆ ನಿಕ್ಲೇಗ ಆಸೆ ಎತ್ತಿನ ಪರ್ಪವನತ್ತೆ ಮನಸ್ಸಿಗೆ ಆಸೆ ಇತ್ತಂದಂಡ ಒಂಜಿ ತಕ್ಕನ ಕಲಿಲಾ ಪರಲಿ ಮಗ ಅಪ್ಪೆ ಜೋರು ಬಡಾವುದುಂಡು ಮನಸ್ಸು ಬಲಸುವರೆ ಬಲೆ ಬಲೆ ಶರೀರಕ್ಕೂ ದಾದನಾವಂಜಿ ರೀತಿಯ ಶಕ್ತಿ ಬತ್ತಿಲ ಕಾದು ಪೋಡು ಈರು ಮಲ್ತಿನಂಚಿನ ಉಪಕಾರ ನಿಂಗಳು ಖಂಡಿತ ಮದ ಪೂಜಾ ನಾನು ಎಂಗಳು ಬೋದು ಬರೋಡೆ ಬೋದು ಬರ್ತಾರೆ ಬೋದು ಬರ್ರಿ ದೇವರ ಎಡ್ಡೆ ಪಾಪ ಈದು ದಿನಾಂಡಾದ ಅನ್ನ ಬಂಜಿಗೆ ಬಡವಾದೆ ಮಸ್ತ್ ಮನಸ್ಸು ಮಲ್ತೇರಿ ಬಂಜಾರ ನೊಪ್ಪು ಕೊರಿಯ ಸಮಾಧಾನ ಅಂಡೆಂಕಿ ಅಕ್ಲೆ ಕೊರಿಯ ಪಂಡದೆ ಅಂದಪ್ಪ ಆಶ್ಚರ್ಯ ಕಲಿ ಮಾರೊಂದಿತ್ತೇರಿ ಏಪಲ್ ಒಂಜಾತು ಒರಿ ಒಂದಿತ್ತೇನೆ ಇನಿ ಅಂಚತ್ತೆ ಅಕ್ಲೆ ಒಂಜಿ ತಕ್ಕನ ಬರಿಯರೆ ಕೊರಿನ ಮಾತ್ರ ಪೂರ ಕಲಿ ಮಾಡ್ದ ಮುಗ್ಗಿನಿಗೆ ಆಶ್ಚರ್ಯಪ್ಪ
ವಿಚಿತ್ರ ದಾದನೋ ಕಾರಣಿಕನೇ ಮುಖಲೆಡ ಎಪ್ಪೋಡು ಅಕ್ಲೆ ಬನ್ನಕನೇ ನನ್ನ ಮನಸ್ಸು ದಾದನೋ ಪಂಡೊಂದಿತ್ತನಿ ದಾದನ ಯೋಗ್ಯತೆ ಇತ್ತಿಲೆಕ್ಕನೆ ಪಲ್ಲೆಕಾಯನು ಪೋಲೆ ಬಣ್ಣದ ಕಡಪಡ್ದೆ ಓಡೆ ಪೋಪೇರಕ್ಲು ಏರಿ ಅವಳು ಅಕ್ಲೆ ನಿಂಚು ಬರೀರ ಬಲ್ಲೆ ಕಾರಣ ಉಂಡು ಪೋಯರತ್ತ ಓಡೆ ಪೋಪೆನಿ ಅಂದ ನನ್ನ ಓಡೆಲ ಪಾಪನ ಬಿಡ್ಚಿ ನಿಕ್ಲು ಮೂಲೆ ಇಪ್ಪಲೆ ಎನ್ನ ಬಂದು ಲೆಕ್ಕ ಎನ್ನ ಜೋಕು ಲೆಕ್ಕ ಮೂಲೆ ಇಪ್ಪಲಿ ಮಗ ಸಂತೋಷ ಆಂಡಪ್ಪೆ ಆಂಡ ಎಂಕ್ಲೊಂಜಿ ಅಭ್ಯಾಸ ನಾನೆ ಬೆಂದದಿನ ಬಳಿ ಜಾಯಮಾನ ಎಂಕ್ಲವು ದಾದಾನಲೊಂಜಿ ಬೇಲೆ ಕೊರ್ತದ ಎಡ್ಡೆತ್ತುಂಡು ಬೇಲೆ ಬೋಡ ಎಡ್ಡೆ ಗುಣ ನಿಕ್ಲ ಬೇಲೆ ಬೋಡ ನಿಕ್ ಈ ದಾದ ಬೇಲೆ ಮಲ್ಪ ಅಪ್ಪೆರೆ ಈ ರಾಷ್ಟ್ರೀಯ ಕೊರ್ಪರ್ನಣ್ಣ ಇಲ್ಲದ ಬೇಲೆ ಪೂರ ಬಂತು ಮಲ್ಪನ ಅಪಗಂಡ ಆಟಿಲ್ಲ ಅಲ್ಪ ಮಸ್ತ್ ಜನ ಉಳ್ಳೇರಿ ಅಕ್ಲಿಗೆ ದಾದಾನ ಬೋಂಡ ಅಕ್ಲಿಗೆ ಪಂಡನ ಕೊಣತು ಕೊರಂಡ ಯಾವ ಎಂಕ್ ದಾದ ಬೇಲೆ ಕೊರ್ಪಾರೆ ನಿಕ್ ದಾದ ಬೇಲೆ ಮುಲು 1000 ಕೈ ಕಂಜಿಲಲ್ಲಗೆ 5 ಜಾಗಡಿ ಹಣ ಮಲ್ಪಿನಿ ಒಟ್ಟಿಗೆ ದೇರಂದು ಒಪ್ಪಿನಿ ವೀರಪ್ಪ ದೇರಂದು ಬಲ್ಪಿನಿ ಬತ್ತು ಅರ್ಕಂಜಿ ಬೈ ಪಜಿರು ನೆನ ಪೂರಿ ಹಣ ಪಾಡ್ಬೇವಂತಿ ಆತ ನಂಬಿಕೆ ಉಂಡೆ ಎಂಕೆ ಬಗದಾನಪ್ಪೆ ಆಂಡ ಒಂಜಿ ರಡ್ಡತ್ತೆ 1000 ಬೆತ್ತಲು ಗುಡ್ಡೆ ಪೋಯಿ ನಾವು ಬಿರ ಬನ್ನಗ ಐಟ್ ಒಂಜಿ ತಪ್ಪಂಡ ಎಂಚ ಗೊತ್ತಾ ನಾನಪ್ಪೆ ಗೊತ್ತಾ ಅಂದೆ ಕೈ ಕಂಜಿಲೇನು ಕಡ್ದು ಅಣ್ಣ ಬಲ್ಲಿ ಜಾ ಬಲ್ಲನ್ ಲೆಕ್ಕ ಮಲ್ತಂಡ ಅಂಡು ಅಯ್ಯೋ ಬಲ್ಲನೆ ಗುಂಟರ್ದು ಹೋಯ್ತಂದು ಬೋಂಡ ಗೂಟ ಪಿಜ ಗೂಟ ಲೆಕ್ಕ ಅಂతున్నాడు ಅಂದು ಮಗ ಕೆಲವು ಗುಂಟನೆ ಬರ್ತಂದು ಪಾಪ ಗೂಟ ಮಾಡಿ ಜಾಗಿ ಪಿಜ ಲೆಕ್ಕ ದಿಕ್ಕು చెప్పే ನನಗೆ ಮಂಡೆ ಉಂಡಿಯಾ ನಿನ್ನಂಚಿನಕ್ಲೇ ಬೋಡಾಯಿನಿ ಮಗ ಈಗಲೇ ಆಲೋಚನೆ ಮಲ್ಪಡ್ಸಿ ನೀರ್ನ ಆತ ಬೆಂದದು ಗಟ್ಟಿ ಮನಸ್ಸು ಬಂದು ಮೂಲೆ ಕೌತುಕದಿ ಹೊರಟರು ರಾಜಗೆ
ಮತ್ತು ಭೂಲೋಕದ ಧರ್ಮದ ರಕ್ಷಣೆಗೂ ನಮ್ಮ ತೀರ್ಥ ಜತ್ತ ಯಾನೆ ಕಲ್ಲಾಳ ಗುಳಿಕ ಯಾನೆ ಮೂಕಾಂಬಿಕ ಗುಳಿಗೆ ಹತ್ತು ಎಗ್ಲ ನಮ್ಮಿನಕ್ಲೆಗ ಇಂಬುಡು ಗುರ್ನಕ್ಲು ಉಳ್ಳ ಆ ತತ್ತಂದೆ ಮೂಲೆ ಉಂತುನು ಸರಿಯತ್ತು ಬಕ್ಕೊಂಜ ಊರಿಗೆ ಪೋಡ್ತಾ ನಮ್ಮ ದೇಶಿಗೆ ಓಚಾರ ಪ್ರದೇಶ ಹೇ ರಾಜ ಬರ್ಕೆ ಆ ಊರು ನೆಲೆ ಆಡು ಅನ್ಪಿನ ಆಸೆವಾಯ್ತು ಮುಲ್ಪಣ ಉಂತುರತ್ತು ಹೇ ರಾಜ ಬರ್ಕೆ ಸೊನ್ನೆ ಸೋಮು ಬೈದಿಗೆ ಆಯ ಶಾಂತಿಯುಳ್ ಶಯನಗಯ್ಯೇ ಅತಿಯು ತಾನು ಪವಡಿದೆ ಕಂಡ ಕನಸಾಯ ಸೋಮು ವೈದ್ಯರಿ ಸ್ವಾಮಿ ನಾಗವೆಂಬರೆ ರಕ್ಷಣೆ ಮಲ್ಪುಲೆ ಈ ನಂದನ ಬಿತ್ತಲಿಡು ಮಹಾಮಲ್ಲ ವೈದ್ಯರು ಗರಡಿ ಸಾಧಕ ವೀರೇ ಏರಿ ಪಂಡ ಅವು ಮಾತಿರ್ಲ ಎನ್ನಾಯಿನ ಪುಗರೊಂದುಲ್ಲೆ ಅಂಜಾದ ಯಾನದಾಯ ಪುಗರ ಪಂಡಿಜಿ ಪೊಂಡ ಪಡಿದಿ ಆಯ್ನಲ್ಲ ಕಂಡನ ಪುದರ್ಮನ್ ಸರಿಯ ಪನ್ಲೆ ಏ ಪಲ ನಮ್ಮ ದೇವರನು ಆ ಕಂಡನೆಯನ್ನು ದೇವರಿಗೆ ಸಮಾನ ತೆರೆಯೊಂದುಲ್ಲ ಆ ದೇವರೇ ಕೈಮಗ ನಮ್ಮ ದೇವರನ ಪುದರ ಪನ್ಪನ ಅಂಚಾದ ಕಣ್ಣನ ಪುದರ್ಲ ಪನ್ಪನ ಕ್ರಮ ಇಜ್ಜಿ ಅಂಚಾದ ಸೋಮ ವೈದ್ಯತಿ ಪಂಡದ ಮಾತಿರ್ಲ ಆ ಪುಗರಂದುಲ್ಲೆ ಸತ್ಯವತಿ ಶೀಲವತಿ ಗುಣವತಿ ಪಂಡದು ಯಾನ ಅಪ್ಪ ಮೇರೆ ಇಂಚ ಪಂಡದ ಗುರಿಯರು ಆ ರೀತಿ ಯಾನ ನಡತೊಂದುಲ್ಲೆ ಅಪ್ಪ ಮೇರೆ ಆ ರೀತಿ ಪನ್ಪೆರೋ ಐದು ಜೋಕುಲು ಕೇಂಡಿತು ಸರಿ ಸಾಧಿಸಿ ನಡಪುಡು ಆ ಜೋಕುಲು ಏಪಲ ಅಪ್ಪೆಮ್ಮೆ ಪಣ್ಣಿನಂಚಿನ ಪಾತ್ರ ಕೀರ್ಣ ಮಾತ್ರ ಜೋಕುಲು ಪಣ್ಣಂಚಿನ ಅಪ್ಪೆಮ್ಮೆ ಏಪಲ ಕೇಣಿರ ಬಲ್ಲಿ ಅಪ್ಪೆಮ್ಮೆ ಪಣ್ಣ ಪಾತ್ರ ಜೋಕುಲು ಕೇಣಿದ ನಡತಿರಂದ ಜೀವನದ ಸುಖದ ಸಾಧಿನ ನಡಪಿರ ಸಾಧ್ಯ ಉಂಡು ಜೀವನದ ವೃದ್ಧಿಯಾರ ಸಾಧ್ಯ ಉಂಡು ಅಂಚನೆ ಏತೆ ಸಂಪತ್ತು ಸೌಭಾಗ್ಯ ಇತ್ತನ ಜೀವನದ ಏರಿಗಲ ಒಂಜಿ ಕೊರತೆ ಇಪ್ಪುಂಡು
ದಾದಾನು ಪನ್ಪನೆ ಅಂಚನೆ ಇಂಕ್ಲೆಗ್ಲ ಒಂಜಿ ಕೊರತೆ ಉಂಡು ಅಂಚನೆ ಪನ್ಪೇರಿ ಜೋಕುಲು ಗೊಬ್ಬಂದ್ರ ಇಲ್ಲತ್ತು ಪೇರಿದಿಂಜಂತರ ತೆನೆ ಪಂಡದು ಒಂಜಿ ಜೀವನಡು ಸಂತಾನ ಪಡೆಯಿನ ದುಂಬು ಸೊರಗಡು ಸಾನತಿಕ್ಕಿರ ಸಾಧ್ಯ ಇಜ್ಜಿಗೆ ಅಂಚಾತ ವಿಚಾರಣೆ ಯಾನ ಕೊರಗದಿಪ್ಪನಂಚ ನಾ ವೇಳೆಡು ಎನ್ನಾರು ಬಂಡಿರು ಸೋಮೋದಾಯ ಚಿಂತೆ ಮಲ್ಪನ ಎಪ್ಪಲು ಸರಿಯತ್ತು ಚಿಂತೆ ಶರೀರನು ಸುಡುಪುಂಡು ಅಂಚಾತ ನಮ್ಮ ದಾಯ ಚಿಂತೆ ಮಾಡ್ಬೋದು ನೆಕ್ಕ ಮಾತ ಕರಣ ಜನ್ಮಡುವ ನಮ್ಮ ಪಾಪ ಮಲ್ತನೋ ಐ ನೀನು ಅನುಭವಿಸಿರ ಸಾಧ್ಯ ಅಂಚಾಂದ ಈ ಕೊರಗೊಡ್ಚಿ ಎನ್ನ ವಿಜ್ಞಾನಂಚಿನ ಆದಿ ಆಲೇನೆ ತನ್ನ ಮಗಳಿಗೆ ಸಮಾನ ನಮ್ಮ ತೆರಿಯುನ್ಕೋ ಆ ಮುಖೇನ ನಮ್ಮ ಚಿಂತೆನ ಪೂರ ಮರ್ತ ಬಿಡ್ಕೊಂಡು ಪಂಡೇರಿ ಇನ್ನು ಕೇನಂಚಿನ ಅದೇ ಇಲ್ಲ 2 ದಿನ ಕರೋ 4 ದಿನ ಕರೋ ಈ ಇಲ್ಲಡಿಗೆ ಬರಂತಲ್ಲ ಆಲ್ ಬತ್ತಿರಲ್ ಬಕ್ಕ ಈ ಇಲ್ಲಡೆ ಸಂಪತ್ತು ದಿಂಜಿನ ಪಣ್ಣ ಇಚ್ಛ ಒಂದು ಕಿನಲಿಕ್ಕೆ ಕೈ ಕಂಜಲಿ ದನ್ನಾನೆ ಅಲ್ಲ ಮೊನ್ನೆ ಒಂಜಿ ಆಕರ್ಷಣೆ ಅಲ್ಲ ಪ್ರೀತಿದ ಪಾತ್ರ ಅತ್ತಿಗೆ ಎಂಚೊಲ್ಲದ ಕೇನ್ನಗ ಏನ ಮನಸ್ಸು ದಿಂಜಿದ ಬರ್ಪಣು ಅಂಚಾಂದ್ ಮನಸ್ಸಿನ ಚಿಂತೆನ ಮಾತ್ರ ಏನಾಲ ಎಂತೂ ಅಲ್ಲ ಪಾತಿರ್ತ ಮರ್ತ ಬಿಡುತ್ತೆ ಪಾತ್ರ ಚಿತ್ರ ಲೆಕ್ಕನೆ ಕಕ್ಕರೆ ಆಡು ನಿದ್ರೆಯ ಸಮಯ ಒಂತೆ ಪೊರ್ತು ಚಿಪ್ಪೆ ತುಕ್ಕಂಬುದು ಕನಸಲ್ಲಿ ಒಳಿತೆಗೆ ಗುಳಿಗಾರಿರುವರು ಕಂಡು ಮನದ ಬೀಜವ ಧರಿಸಲಾಗ ಏ ರಾಜೇ ಬರಿಕೆಯೋ ನೆಲೆಯ ತೋರಲು ಬೇಕು ಏ ರಾಜೇ ಬರಿಕೆಯೋ ನೆಲೆಯ ತೋರಲು ಬೇಕು ನಂಬಿಕೋ 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 ಸಣ್ಣ ಸೋಂಬೈದಿದಿ ಭಯಪಡಡೆ ನಿನ್ನ ಕರಡು ಬೈದಿರಗಳು ಕೊಲ್ಲಾಲು ಗುಳಿಗ ಮೂಕಾಂಬಿಕ ಗುಳಿಗ ಭಯಭಕ್ತಿ ಇದು ಏ ರಾಜ ವರ್ಕೆಡೆ ನಮ್ಮೆಂದಾಂಡ ನಿನ್ನ ರಕ್ಷಣೆ ಮನ್ಪೋ ನಮ್ಮಂದ್ ಬಲೆ ಒಂಜಿ ಕನೆಗಟ್ಟಿಂಡು ಪಕ್ಕನೆ ಹೆಚ್ಚಿರಬಾದು ಪೋಂಡು ತೂನಗಾನ ಅಲನೇ ಜಾಮು ಈ ಪರ್ತು ಕನೆಗಟ್ಟನ ಎಪ್ಪಲ ಸತ್ಯಾರ ಸಾಧ್ಯ ಉಂಡು ಕನೆಗಟ್ಟಿನ ಬೇತೆದಾಲಾತ್ ರೆಡ್ಡೆ ದೈವಗಳು ಬತ್ತ ಬನ್ನಂಚನ ಪಾತಿರೋ ಕಲ್ಲಾಲ್ದ ಗುಳಿಗಳ ಅಂಚನೆ ಮುಖಾಂಬಿಕ ಗುಳಿಗಳ ಎಂಗ್ಲ ನಮ್ಮಂತ ಬಲ ನೀಗಳಿಂದ ರಕ್ಷಣೆ ಮಲ್ಪೇ ಎಂದು ಪಂಡೀರಿ ಅಂಚನೆ ಈ ಪಾತ್ರವನ್ನು ಕೇಂದ್ರ ನಡಪನ ಕರ್ತವ್ಯ ಆಂಡ ಈ ವಿಚಾರಣೆ ನಡಪರುಡು ಅದು ಮಾತ್ರ ಊರದ ಆ அரசுடைய ವಿಚಾರಣೆ ತೆರಿಪಂತೆ ನುಂಬುಪೋಪನು ಸರಿಯತ್ತು ಆರಡೆ ತೆರಿಪದು ದೈವಜ್ಞರಡೆ ಕೇಂದ್ರದ ಎಲ್ಲದ ದಿನಡೆ ಆ ಪ್ರತಿಷ್ಠೆ ಸರಿಯಾದ ದಿನ ಏಪ ಉಂಟು ಪಣದು ವ್ಯವಸ್ಥೆ ಮಲ್ಪಕೊತ್ತು ಸ್ವಾಮಿ ದೇವರೇ ರಕ್ಷಣೆ ಮಲ್ಪುರಿ ಬಡವಾದ ಪುಟ್ಟರ ಬಲ್ಲಿಗೆ ತ್ವಜಂಕಾದು ಕೊಡ್ಪರ ಬಲ್ಲಿಗೆ ಬಡಪತ್ತು ಸ್ವಾಮಿ ಒಂಜಿ ಪಟ್ಟದ ರುಪ್ಪುಗೋಸ್ಕರ ಊರೂರು ತಿರುಗುರಂಚಿದ ಪರಿಸ್ಥಿತಿ ಬೈದಿನ ಸತ್ಯರೇ ಅಂದಿ ಆಂಡ ಎನ್ನ ಬಡಪತ್ತು ವಾರೀತಿದ ಒಂಜಿ ತಿರಿಯರ ನುಪ್ಪಿಜ್ಜಿ ಕುಡಂಜಿ ಪೆದ್ದದ ಮಟ್ಟೆಡು ಜಪಡಾದ ಮಿರಪೇರು ಕೊರಡಾಯಿನಂಚಿದ ಅಪ್ಪೆ ಇಜ್ಜಾಂದೆ ಪೋಯಿರಿ ಕೈಪದ ಇಂಚನೆ ನಡಪೋಡು ಮಗ ಪಂದು ತೆರಿಪೋಡ ಎನ್ನಿಂಚಿದ ಅಮ್ಮೆರೆಲ್ಲ ಕಳೆ ಉಂಡೆ ಅಂಚಾದ ಗತಿದ ಅಂತೆ ಬಡವೆ ಆದ ಊರೂರು ತಿರುಗುರಂಚಿದ ಪೊರ್ತುಡು ಆಂಡ ಪುಟ್ಟುದು ಮಲ್ಲ ಒಂದು ಬರ್ನಾಗ ಮನಸ್ಸು ಪುಟ್ಟಿನ ಒಂಜಿ ಬಾರಿ ಮಲ್ಲ ಆಸೆ
ಆಸಕ್ತಿ ಜಟ್ಟಿಕಾಳಗಡು ಯಾನು ದಾದಂಡಲ ಒಂಜಿ ಸಾಧನೆ ಮಲ್ಪೋಡು ಬಂಪಿರ ಆಸೆ ಗುರುಕುಲ ಕೈತರೆ ಪೋದು ಜಟ್ಟಿಕಾಳಗಡು ಕಲ್ಪಾದು ಕೊರಡಿ ಇರುಂದಕ್ಕೆ ಎನ್ನಗ ಇಜ್ಜಿ ಮಗ ಈ ಮುಗೇರ ಕೊಲೊಟ್ಟು ಪುಟುದನಾಯೇ ನಿಕ್ಕ ಜಟ್ಟಿಕಾಳಗನು ಕಲ್ಪಾದು ಕೊರ್ರ ಬುಜಿ ಇಂದು ಪಂಡೇರಿ ಮನಸ್ಸಿಗೆ ಬಾರಿ ಬೇನೆ ಆಂಡಿ ಆಂಡ ಅಲ್ಪರ್ದ ಪಿರ ಬತ್ತಜಿ ಅವಳೆ ಕುಲ್ದು ಜವನರಿಗೂ ಮಾತ ಜಟ್ಟಿಕಾಳಗನು ಗುರುಕುಲು ಕಲ್ಪಾದು ಕೊರ್ಪನ ಪಡ್ತರು ಪೂರಾ ಕಲ್ತೊಂಡೆ ಆಂಡವನು ತುಜಪಾವರ ಒಂಜಿ ಗಡ್ಡೆ ವೇದಿಕೆ ಬಂಪಿನ ಇಂಕ ಬೋಡಿತ್ತಡಿ ಆ ಪೊರ್ತುಗು ಅಜಿಲ ಸೀರೆ ಮೇದ ಅರಸುಲ್ನ ಚಾವಡಿಗೆ ಗಟ್ಟದ ಮಿತ್ತಿರ್ದುವರಿ ಜಟ್ಟಿ ಬತ್ತಿ ಆನು ಸೋಪಾವು ನಚ್ಚಿನ ಜವನೀರು ಅವಳು ಏರ್ಲಾ ಇಪ್ಪಂದಿನ ಪೊರ್ತುಗಾಡಿಗೆ ಪೋಯಿ ನಚ್ಚಿತಾರೆ ಯಾನು ಬತ್ತಿಂಚಿ ಗಟ್ಟದ ಮಿತ್ತದ ಜಟ್ಟಿ ಸೋಪಾದು ಯಾನು ದಾದಾ ಬಂದು ತುಜಪಾದು ಕೊರಿಯೆ ಸಂತೋಷ ಏನಂಚಿನ ಅರಸುಲು ಪೂತ ಮಾಲೆಪಾಡಿಯರು ಸಮ್ಮಾನ ಮಲ್ತಿರ ಒಂಜಾತ ಬೆಂಡ್ರ ಜಾಗಲಾ ಕೊರಿಯರು ಐತ ಒಟ್ಟಿಗೆ ಊರ್ದ ಜವನೆಲ್ಲ ಸಂತೋಷ ಆದ ಪೂತ ಮಾಲೆಪಾಡಿಯರು ಕುಡಂಜಿ ದೇವರೇಂಕ ಅನುಗ್ರಹ ಮಲ್ದೇರಿ ವಿಶೇಷವಾಗಿ ನಂಚಿತರ ಒಂಜಿ ವಿದ್ಯೆನೆ ಯಾನು ಕೈಕಂಜಿನ ಮುಟ್ಟಿಯಡ ಯಾವು ವಾರೀತಿದ ರೋಗ ಇತ್ತಿನಲ್ಲ ಗುಣ ಆಪುಡು ನಂಗೆ ನಂಬಿಕೆಲ್ಲ ಅಂತ ಸತ್ಯಲ ಅಂದಿ ಊರಿಗೂ ಪೋಪೆ ಅವಳು ಕೈಕಂಜಿನ ಕಾಯಿಲೆ ಬತ್ತಂದಾನೆ ಗುಣ ಮಲ್ತು ಕೊರ್ಪೆ ಅಂಚ ಬಂದು ಏನಿಲ್ಲ ತಿರ್ಗೊಂದು ಇಪ್ಪನ ಪೊರ್ತುಡು ನಾರು ಬೇರ್ಲು ಅಂತ ಖಾಲಿ ಆತ ಅಂತ ನಾವು ಬೋಡತ್ತೆ ಅವೇನೇ ನಾಡೋ ಒಂದು ಬೋಡು ಒಲ್ಪಾಂಡ ಲೈಕ್ ಬೋಡೈನ ಮರ್ದಗ ಬೋಡೈನ ಬೇರೆಲೇನೆ ನಾಡೋಡು ಐತೊಟ್ಟುಕು ಕರ್ಗಲ್ಲ ತೋಟದ ಅಪ್ಪೇನತ್ತು ಇಲ್ಲಡಿ ಕಲಿ ಬಾರಿ ರುಚಿಗೆ ಪುಳಿ ಕಲಿ ಅಂಡಲ ಬಾರಿ ರುಚಿ ಇಂದು ಊರುದಾಗಲು ಮಾತಾ ಪನ್ಪೇನೆ ಅಲ್ಪ ಒಂಜಿ ಚೂರು ಕಲೀಲ ಪರಡು ಬಂತಿನ ಆಸೆ ಉಂಟು ಅಂಚ ಅದು ಆಯ್ನಾತ್ ಬೇಗ ನಾಡೊಂದು ಒಪ್ಪೆ ತುಕ ವರಮುಗಿರ ವಂಶಜಾತ ನಾನು ಪೆರುಡದು ಅಮ್ಮಾಯ ಆಯ ಹರಸಿ ಬಂದೆ ಗೋವಿಗಾಗಿ ಬೇರು ಅರಸಿ ಬಂದೆ ಗೋವಿಗಾಗಿ ಬೇರು ಪರಿತೆ ತ್ರಿಜಯ ಕಳೆಯಲೆಂದು ಬಂದೆ ಇಲ್ಲಿ ಕರುವೆ ಎರು ಅಮೃತ ಪಾರವನ್ನು ಈಗಲೇ ನಾನು ಬೆಳನು ಅಮ್ಮಾಯ ಪರಿಚಯಕ್ಕೆ ಏನೊಂದುಲ್ಲರಿ ಯಾನು ಕೇಲದ ಪೆರ್ನು ಪಂದೆ ಅಂಚ ಬೇರೆ ನಾಡು ಒಂದು ಬತ್ತನಾಯಿ ಕೈಕಂಜಿಲೆಗೆ ಪೂರ ಮರ್ದುಕೋಲ್ ಪೂರ ಬೇಲೆ ಎನ್ನ ಅಂಚಾದಿ ಪುನಗ ಊರುಡು ಪೂರ ಬೇರಿನ ಪೂರ ನಾಡೊಂದು ಬತ್ತೆ ಅಂಚ ಮೂಲು ಕರ್ಗಲ್ಲ ತೋಟುಡು ಕಲಿ ತಿಕ್ಕುಣು ಒಂಜಿ ವಿಚಾರ ಗೊತ್ತಾಂಡಿ ಒಂಜಿ ತಕ್ಕನ ಪರ್ದು ಪೋಯಿ ಇಂದು ಬತ್ತನಪ್ಪೆರೆ ಕಲಿ ಮಾತ ಕೊರ್ಕ ಒಂಜಿ ವಿಚಾರ ಬಂಡತ್ತ ಕೈಕಂಜಲೆ ಮರ್ದು ಕೊರ್ಪೆ ಅಂದಪ್ಪೆ ಆ ವಿಚಾರ ತೆರ್ನೆ ಎಡ್ಡಾನ ಮಗ ದಾಯ ಬಂಡ ಮೂಲು 1,000 ಪೆತ್ತಲ್ಲ ಸುಮಾರು ದಿನ ಒಂಜಿ ಎಕ್ಲೇಜ್ ಹೋಗು ಅಂದೆ ಅಂದೆ ಅಂಚಾದ ಅವೇನಂಜಿ ತೂದು ಮರ್ದು ಕೊರ್ತೋನ ಬಾರಿ ಎಡ್ಡೆ ಎತ್ತೀನಿ ಆವಡಪ್ಪೆ ಇನ್ನ ಬೇಲೆಲ್ಲ ಹೂವೆ ಅತ್ತೆ ಅಂಚದ ನಿಂಗೆ ಲೈಟ್ ಸಂತೋಷ ಅಲ್ಲ ಉಂಟು ಆವಡ ಅಂಚಡ ಪೋಯಿ ಬಲ ಇದೇ ತಂತಿ ಬಲ ಎರಾಳ ಮರ್ದು ಕೊರ್ನ ನಾಲ್ ದಿನ ಕರಿ ಪಕ್ಕ ಪೂರ್ತಿ ಗುಣ ಆಪುಂಡು ಕರಿನಾಗ ಈ ಮರ್ದು ಕೊರ್ನ ಅಂಚತ್ತೆ ಮರ್ದು ಕೊರಿ ಸೋತಿಗೆ ಮಾತ ಲಕ್ಕದು ಅಂತ ಉಂಡ ಕಿಡಟಿತನ ಮಾತಾ ಕೈ ಕಂಜೂರ ಲಕ್ಕದು ಬಾರಿ ಉಲ್ಲಾಸ ಅಂದಪ್ಪ ಬಾರಿ ಆಶ್ಚರ್ಯ ಈ ತಾವಡು ನಿತ್ತಂದಾಂಡ ಎಡ್ಡೆ ಗುಣ ನಡತೆ ಇತ್ತನ ಈ ದಾದನ ಕಾರಣಿಕ ಪುರುಷನೇ ಆದಿಪ್ಪಡು ಮಗ ನಮ್ಮನ ಕೈಟ್ಟು ದಾದ ಉಂಡಪ್ಪೆ ಮಾತಾ ದೇವೇರ್ನ ದಯ ದಾದನ ಬೇಲೆ ಮಲ್ತೊಂದುಲ್ಲೆ ಆತಿ ಆಂಡ ನೆಡೊಂಜಿ ಪಾತರಕ್ಕೇನು ಬೇಜಾರ ಮಲ್ಪಡ ಮಗ ಇಜ್ಜಪ್ಪ ಕೇಳಿ ಈ ವನಸಪುರ ಮಲ್ತತ್ತ ಬಂಜಾರ ಉಂಡಪ್ಪೆ ಕಳಿ ಬರಡು ಬಂಡ ಪರಿಯನ ಒಂಜಿ ತಕ್ಕರ ಪರಿಯೆ ಬಾರಿ ರುಚಿ ಇತ್ತಂದು ಆ ಪಾತರ ಬುಕ್ಕದ ಅಲತ್ತೆ ನಿಕ್ಕೆ ಮದುವೆ ಆತನ ಮಗ
ಅವರ ಮನಸ್ಸುಂಡಪ್ಪೆ ಪೊಣ್ಣು ಕೊರ್ರಂಜಿ ಏರ್ಲ ದುಂಬು ಬರ್ಪಿಜೇರಿ ಕೇಳದ ಬೆರ್ನು ಎಡ್ಡೆ ಜನ ಬಂದು ಊರು ಮಾತೇರ್ಲ ಬುಗ್ಗರ್ವೇರಿ ಅಣ್ಣ ಎಂಗಲ್ಲೆಡಜಿ ಪೊಣ್ಣುಲ್ಲೊಲು ಮದುವೆ ವ್ಯಾಪಾರ ಬಂದು ಏರ್ಲ ಕೇನು ಜೀರಿ ಅವತ್ತಂದ ಯಾನು ಊರೂರು ತಿರ್ಗುನ ಎತ್ತಿ ಊರೂರು ತಿರ್ಗುನ ಆಗಿ ಏರ್ ಪೊಣ್ಣು ಕೊರ್ಪುಂದಾಗುಲ್ಲ ಯಾನು ದಾನೆ ಪುಗೆ ಬತ್ತಿನ ಇಲ್ಲ ಬುಜಿಂದು ಊರೂರು ತಿರ್ಗುನ ಎನ್ನ ಬೇ ಕಾಸು ಬತ್ತಪ್ಪೆ ಅವತ್ತಂದೆ ಉಂತದು ಮದ್ನ ಮಲ್ಪರಿನ ಅಪ್ಪೆ ಮೇಲೆ ಎಂಕ ಏರ್ಲ ಇಜ್ಜೇರಿ ಬಡ ಪತ್ತಿಡು ಉಲ್ಲೆ ಮದಿಮೆ ಅವರ ಮನಸ್ಸುಂಡು ಅಂಡ ದಾದ ಮಲ್ಪುನ ಪಲ್ನೆಗೆ ಇದಾಲ ಆಲೋಚನೆ ಮಲ್ಪಡ್ಚಿ ಮದಿಮೆ ಅಪ್ಪನ ಮನಸ್ಸಿತ್ತಂಡ ಇನ್ನ ಅಪ್ಪೆಂದೆ ನಾನು ಎನ್ನಿದಾತ ಅಪ್ಪಲಕ ಉಂಟು ನಿಕ್ ಮದಿಮೆ ಯಾನು ಮಲ್ಪವೆ ಮಗ ಅಪ್ಪ ಇರ್ನ ಬಾರಿ ಮಲ್ಲ ಮನಸ್ಸು ಅಂಡ ಯಾನೊಂಜಿ ವಿಚಾರಣೆ ಪಂಡ್ರ ಮದತ್ತು ಬಿಡಿಯೇ ದಾದಾ ಯಾನು ಮುಗೇರ ಕೊಲುಟ್ಟು ಪುಟ್ಟದು ನಾಯಿ ಅಂದೆ ಪೊಣ್ಣು ನಾಡ್ರೆ ಇರೇಗ ಬಂಗಾವಪ್ಪೆ ಇಜ್ಜಪ್ಪ ಯಾಲ ಆಲೋಚನೆ ಮಲ್ತದೆ ಇಡೇ ನೀನು ದುಂಬು 2 ಜನ ಬರ್ತೀರಿ ನಿನ್ನ ಕುಲ ತಕಲೆ ತಗೆ ತಂಗಡಿ ಅಕಲೆ ಆಶಯ ಕೊಡ್ತೆ ಐಟು ಹೊರ್ತು ಪೊಣ್ಣು ಮಾನಿಗ ಅಂದೆ ಅಂದೆ ಬಲಸಿನ ಆಲೆನ ಅಂದೆ ವರ ಮೋನೆ ತೀಯೆ ಅವೇ ಪೊಣ್ಣು ಪೋಯ್ನಿ ಎಟ್ಟೆ ಗುಣ ನಡತೆ ನಿಕ್ಕು ಒಪ್ಪನ ಪೊಣ್ಣು ನಿಕ್ಕಲ ಮನಸ್ಸು ಬೋಡು ಆಲಗಲ ಮನಸ್ಸು ಬೋಡು ಆಲಲ ಒಪ್ಪಿಗೆ ಮನಸ್ಸು ಇತ್ತನ ನಿಕ್ಕಲ ಮದಿಮೆ ಯಾನ್ ಮಲ್ಪವೆ ಮಗ ಅಪ್ಪೆರೆ ಇರ್ ಮಲ್ಲ ಮನಸ್ಸಿಡು 11 ಮದಿಮೆ ಯಾನು ಮಲ್ಪವೆ ಬಂದು ಅಂಡ ದುಂಬುದಗಲು ಮಲ್ತ ಮಾಡ್ದೆ ಬಂಜಿ ಕಟ್ಟುಂಡು ಎಂಚ ಪೊಣ್ಣ ಪಾಲು ದಗಲಿಗೆ ಆನ ಪಾಲು ದಗಲು ಎಂಗಲ ಕುಲೊಟ್ಟು ಕೊರ್ದು ಮದಿಮೆ ಆವುಡು ಎನ್ನಡ ದಾದೊಂಡಪ್ಪೆ ಕಾಲಿ ಕೈ ಬೀಜ ಒಂದು ಬೈತೆ ದಾದಾಂತ ಕೋರೋಡ್ಚ ಮಗ ಅಪ್ಪೆರೆ ಒಂಜಾತ ಜಾಗ ಕೊಡ್ತೀರ ಅರಸುಲು ಐಟು ಅಂತ ಬುಲಸಾಲ ಈ ಮಾತ ಮಲ್ದೆ ಪೂರ ಆದ್ ಒಂಜಿಗೋನಿ ಕಿರೆಂಗ್ ಓರಿದಿಂದ ಬೊಕ್ಕ ನಡ ದಾಲಜಿ ಒಂಜಿಗೋನಿ ಕಿರೆಂಗ್ ಗೋರಲ್ಲಿ ಆತಿ ಕಿರೆಂಗ್ ಗೊರ್ಪನ ಅಂದ್ ಆವ್ ಕಡಿಮೆ ಖರ್ಚಿನ ಬಡ ಹೊಂತವನೇ ಅವು ಅಂದಪ್ಪೆರೆ ಅಂಡ ಇವು ಕೊರ್ಪಾನ ಮುಖ್ಯತ್ತ ಮಗಮಲು ಕೊರ್ಪನ ಮನಸ್ಸುಂಡ ತನಕ್ಕೆ ಅಂದಪ್ಪೆ ಮನಸ್ಸು ಒಂಜಾತ ಅಂಗಲಪ್ಪುದಿ ಒಂದು ಏತು ಕೊರನಲು ದಾಲ ಪ್ರಯೋಜನ ಆತ ಎಡ್ಡ ಮನಸ್ಸು ಕೊರೊಂದಿಲ್ಲ ದೆತೊಂದು ವರಂದಂಡ ಆ ಪುಣ್ಯಂಗ ಮದಿಮೆ ಆವರೆಗಾವು ಅಪ್ಪ ಗಂಡ ಮದಿಮೆದ ವಿಚಾರ ಪಾತಿರ್ಗ ಆವಡಪ್ಪೆ ಬಲ ಬಲ ಲೋಕದ ಎಡ್ಡೆಪ್ಪುನೆ ಬಯಕನಕಲು ಎಂಕುಲ ಕಲ್ಜಿಗದೆ ನೊಟ್ಟು ಭೂಲೋಕಡಿ ಪುನಃ ತುಳುನಾಡು ಧರ್ಮ ರಕ್ಷಣೆ ಮಲ್ಪೊಡೊಂದು ಸಂಕಲ್ಪ ಮಲ್ತೆ ಅಂಚಾಂಡ ತುಳುನಾಡು ಯಾನೇ ಪೋದು ನಿಲಾವಡೊಂದು ಎಣ್ಣಿನ ಯಾನು ನಾಗಬ್ರಹ್ಮೆ ಇಂಚ ಪುದರ್ದಿ ಒಂದು ತುಳುನಾಡದ ಕೆಮ್ಮಲ ಜಡು ನೆಲೆಯಾತೆ ಸುತ್ತದ 10 ಊರ್ದಕ್ಲ ಬರ್ಪೇರು ಅಕಲ್ನ ಮನಸ್ಸುಡಿತ್ನಂಚಿನ ಪರಕ್ಕೆ ನೆಂಕು ಒಪ್ಪಿಸಾವೇರು ಅಕಲ್ನ ಕಷ್ಟನು ದೂರ ಮಲ್ತೊಂದು ಪೋಪೇರು ಈ ತಾಂಡ ಯಾವುಂಡ ತುಳುನಾಡು ಧರ್ಮ ರಕ್ಷಣೆ ಆವಡುಂದಾಂಡ ಭಕ್ತಿರ್ನ ಮೂಲಕ ಮಲ್ಪವಳು ಒಂದು ಏನ ಸಂಕಲ್ಪ ಮಲ್ತಿನಾಯಿ ಏರು ಒಂದು ಯೋಚನೆ ಮಲ್ತನಂದಾಂಡ ಏನನೇ ನಿತ್ಯಲ್ಲ ಪೂಜೆ ಮಲ್ಪುನಂಚಿನ ದೇಯಿ ತರ್ಗಲ್ಲ ತೋಟದ ಕಾಂತಣ್ಣ ಬೈದನ ಬಿಡಿದಿ ದೇಯಿ ಸತ್ಯಾದಿಗೆದಿ ಧರ್ಮಾದಿಗೆದಿ ಗುಣವಂತೆದಿ ಆಲ್ನ ಮೂಲಕ ಲೋಕ ಧರ್ಮನ ಉದ್ಧಾರ ಮಲ್ಪೊಂದು ಈ ಸತಿ ಯೋಚನೆ ಮಲ್ತೆ ಕಾಲೋಗು ಕಾತೊಂದಿತ್ತೆ ಕಾಲ ಕುಡ್ದು ಬತ್ತಂಡು ಏ ರಾಜ್ಯದಂಚಿ ಪೋಪೆ ತುಕ ಋತುಮತಿ ಶುದ್ಧವ ಕಳೆಯುತ್ತ ದೇಗಿಯು ಜತನ ದಿನದೇಗಳು ಕೊಳಗಡೆಗೆ ಗತಿ ನೀನಲ್ಲುತ ಬ್ರಹ್ಮನ ನೆನೆಯುತ ಮತವಂತಳು ಅರಿತವಗೈಯೇ ಮನಸ್ಸಿಗೆ ಸಮಾಧಾನ ಆಂಡ ಆ ವಿಚಾರ ಹಂಚಿಪ್ಪಾಡು ಒಂಜೇ ನಕಲ ಶರೀರ ಪ್ರಕೃತಿ ಪ್ರಕಾರ ಒಂಜಿ ಕ್ರಮ ಉಪ್ಪುಂಡು ತಿಂಗುಳದ ಶುದ್ಧ ನೀರು ಮೈಪೋನೆ ಎಂದೆ ಶರೀರ ಅಶುದ್ಧಿ ಆದಿಪ್ಪುನಗ ಏಪಲ ದೇವರಿಗೆ ಕೈ ಮುಗಿರ ಬಲ್ಲಿಗೆ ಎನ್ನ ದಿನಲ ಅವ್ವೇ ಆಯ್ನೇರ್ದಾದು ಬತ್ತದು ಕೆರೆತ ನೀರು ಶುದ್ಧ ನೀರು ಮೀಯೇ ಶರೀರ ಶುದ್ಧಿ ಮಂತೊಂಡೆ ದೇವರೇ ಕೈ ಮುಗಿಪೆ ಸ್ವಾಮಿ ನಾಗ ಬೆಮ್ಮೆರೆ ಹಿರೇ ಕಾಪ್ಲೆ ಹಿರೇ ಕ ನಿಜ ರೂಪ
ಈ ನಿತ್ಯಲ ಪೂಜೆ ಮಲ್ಪಂಚಿನ ನಾಗಬ್ರಹ್ಮರೇ ಯಾನ್ ಕಲ್ಜಿಗಾಯ ನಡೆದವರನಿಕ್ ಪ್ರತ್ಯಕ್ಷ ದರ್ಶನ ಕೊರ್ರ ಅಸಾಧ್ಯ ಅದು ಮಾಯಕದ ರೂಪಡು ಗೋಚರಿತೊಂದುಲ್ಲೆ ಏನನ್ನು ಸರಿಯಾದ ತೂಲ ಯಾನು ಪನ್ಪಿಂಚಿ ಪಾತ್ರನು ಸರಿಯಾದ ಕೇಂಡೋಲ್ನ ನಿನ್ನ ಪುದರನು ತುಳುನಾಡು ಉಪಮುಟ್ಟ ಶಾಶ್ವತವಾದ ಒರಿತು ಕೊರ್ಪೆ ನಿನ್ನ ಗರ್ಭಡು ಮೇಲ್ಮಿತ್ತಿಗೆ ಅಮರು ವೀರ್ಯರು ಪುಟ್ಟುವೆರು ಆ ಪುಟ್ಟಿನ ಆಣಜೋಕ್ಲನ ಮೂಲಕ ಈ ಲೋಕದ ಧರ್ಮ ರಕ್ಷಣೆ ಆಪುಂಡು ಏನನ್ನು ನಂಬೋಲ್ನ 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 ತರುತರಕದ ಬೂರಿಯ ಎಚ್ಚರ ಅನಗ ಕನನ ಎಚ್ಚರ ಕೊಂಜಿಲ ಅರ್ಥ ಆಯ್ಜಿ ನಾಗಬ್ರಹ್ಮದೇವರ ಅನುಗ್ರಹ ಮಲ್ತೇರಿ ದೇನಿನ ಬಂಜಿಡು ಇರುವೇರು ಜೋಕ್ರ ಬಿಟ್ಟು ಬಿಡ್ಸೇರ ಆಪೇರು ಎಂದು ಇಂದು ಅಂದಾದಿಪ್ಪ ಅಂದೇ ಆದಿತ್ರ ನೇಡ್ದ ಮಲ್ಲ ಭಾಗ್ಯ ಉಂಡ ದೈವ ಚಿತ್ತ ಎಂಚ ಉಂಡ ಅಂಚನೆ ಅವಡು ತುಳುನಾಡು ಏತೋ ಸೀಮೆಲು ಬೂಡುಲು ಗುತ್ತು ಬರ್ಕೆ ಬಾಬಲು ಉಳ್ಳ ಐಟ ಮಾತ ಭಾರಿ ಪುಗರ್ತೇನು ಪಡೆಯಿರು ನಮ್ಮ ಈ ಪಡಮಲೆ ಇದಕ್ಕೆ ಕಾರಣ ಎಲ್ಲ ಹಿರಿಯ ಆಕಳು ಬೆಟ್ಟ ಗುಡ್ಡ ಕಾಡು ಪ್ರದೇಶವಾಗಿನ ಈ ಪಡುಮಲೆನ ಕಟ್ತದೆ ನಾಡು ಮಲ್ತೇರಿ ಬೆನ್ನಿ ಬೇಸಾಯ ಮಲ್ತೇರಿ ತೋಟ ಮಲ್ತೇರಿ ಒಕ್ಕಲು ಸಕ್ಕಲು ತಗ್ಲಲು ನೀವಂದು ಅಗ್ಲಲು ಜೋಕ್ಲ ಲೆಕ್ಕ ತೂವಂತು ಬತ್ತೇರಿ ಅವೇಟ್ ಕಾರಣೆ ಇನಿ ಅಗ್ಲೆ ಬುಧರ ಜನಮಾನಸುಡು ಚಿರಸ್ಥಾಯುಂಡು ಆತುಂಡು ಆಗ್ಲೆ ಪಾಡ್ತ ಕೊರೋನ ಸಾಧಿತ ಲೆಕ್ಕನೆ ಯಾರಿನಿ ಅಧಿಕಾರ ಮಲ್ತಂದುಲ್ಲೆ ಇನ್ನೆರ್ತಾರ ಮಾತಾ ಪ್ರಜಾವರ್ಗದಕ್ಕಲ್ಲ ಸುಖ ಶಾಂತಿ ನೆಮ್ಮದಿದ ಜೀವನ ಮಲ್ತಂದುಲ್ಲೆರದ ಮಲ್ಪಣಕ್ಕೆ ಎನ್ನಗ ಎನ್ನ ಮನಸ್ಸಿಗೆ ಬಾರಿ ಸಮಾಧಾನ ಒಂದು ರೈತರಿಗೆ ಕಾಟ ಮುರ್ಗೋಲೆಡ್ದು ಬಾಧೆ ಆತನಿಗೆ
ತುಚೋಡ್ನ ಉಳ್ಳೋಣ ಇಜ್ಜಪ್ಪ ನಾನ ತುಚೋಡುವಣ ನಂಬೇರೆ ಅಪ್ಪುಜಿ ಒಂದು ಬೊಮ್ಮ ಎಣ್ಣೆನಾ ಯಾನ ಕೊಂಚಿದ್ ಬರ್ತಾರ ಬೂಡುರ್ದು ಬೂಡುರ್ದು ಬರ್ರ ಕೋಡ್ದಲ್ಲ ಹಾಕಿಯ ಬೊಕ್ಕ ಬೂಡುರ್ದು ಬುಡುರ್ದು ನಾನೇಂಡಿ 48 ದಿನ ಉಂಟು ಕ್ಷೇತ್ರ ಬಿದ್ದಾಡ್ತಾರ ಅತ್ತಪ್ಪ ಪರ್ಮಲೆಡ್ ನಡತ್ತಿನ ಕತೆ ದನಿಕ್ಕಲು ಬೋಂಟೆಗೆ ಹೋಯ್ನಿ ಅಲ್ಪ ಒಂಜಿ ಮುಳ್ಳು ಕಾರಿಗೆ ಕಂತೀನಿ ಅಯ್ಯೋ ಐದು ಬೊಕ್ಕ ಮಾತ ಮಂತ್ರವಾದಿನಗಳು ಪಂಡಿತರ್ನಗಳು ಪೂರವತ್ತೆ ಒರಿಯನೆಲ್ಲ ಮರ್ದ ಬಲಿಪುಜಿ ಅಂಚೆ ಬೊಕ್ಕ ನಿನ್ನ ಸುದ್ದಿ ಬರ್ತೇನೆ ನಿನ್ನಲ್ಲೇ ತಗೋಯಿಂದ ಬರ್ತೀನಿ ಏನಲ್ಲೇ ತಂಪಾರ ಯಾನ್ ಎಂಚ ಬರ್ಪನೆ ಬೊಮ್ಮಣ್ಣ ಹೆಂಗ್ ಕಾರ್ ತಡಿ ತೋಜುಂಡೆ ಇಂಚ ತುಳ ಅಯ್ಯೋ ಅಂಚತ್ತೆ ಎಂಕ್ ಇಂದೇ ತಿಂಗೊಳತ್ತೆ ಎಂಕ್ಲೆಗ್ಲ ತಿಂಗೋಳು ಇಂದು ಅತ್ತ ಅಯ್ಯೋ ಏನನ್ ಸರಿ ತೂಲೆ ಹುಡ್ಕೆನ ಆತ ಮಾರಾಯ್ತಿ ಆಂಡೆಲ್ಲ ಉದ್ದ ಭುಜ ಬೊಮ್ಮಣ್ಣ ಅಂಚತ್ತಿ ಎಂಕ್ ನಡತೊಂದು ಬರ್ರಿ ತೀರ್ನ ಏನು ದಿಂಜಿನ ಬಂಜಿನಲ್ಲ ತೆಂಚ ಬರ್ಪಿನಿ ಈ ವಿಷಯ ದನಿಕ್ಕಲ್ದ ಬಂಡೆ ದನಿಕ್ಕಲ್ ಬಂಡೆರು ಯಾನು ಕುಳ್ಳುನ ದಂಡಿಗೆನಲ್ಲಿ ಕೊನೊಲೆ ಮರ್ಯಾದಿಡು ಗೌರವಡು ನಿಕ್ಕಲ್ನ ಅಪ್ಪೆನೆಲೆ ತವತ್ತಿ ಲೆಕ್ಕ ಬಲ್ಲೆ ಅಲ ಓ ಅಲ್ಲಿ ದಂಡಿಗೆನೇ ಕೊಡ್ತು ಕಣಪುಡಿಯರ ಅಂದಪ್ಪೆ ಬೊಮ್ಮಣ್ಣ ಅರಸಲೇರುವ ಪಲ್ಲಕ್ಕಿಯನ ಅರಿತು ಏರೇನು ಬರುವೆ ಶೀಘ್ರದಿ ತರುವೆ ಔಷಧ ಮೂಲವಿಲ್ಲವಾಗ ಅರಸಲು ತಾನೇ ಕುಲ್ಲ ದಂಡಿಗೆನ ಕೊಡ್ತು ಕಣಪುಡಿಯರ ಬೇತೆರಲ್ಲ ಅಪ್ಪಣೆ ಮಂತದ್ವೇರು ಬೇರೆ ಬಂಜಿನ ಪಂಜೋ ಕೊರ್ಪುನ ಮರ್ಯಾದಿ ಬೇತೆ ತಾನೇ ಬೊಮ್ಮಣ್ಣ ಅಕ್ಕಲದನ್ನ ಅರ್ಧನ್ನ ಕೊಡ್ತು ಕಡಪುಡಿಯರು ನಮ್ಮ ಇಟ್ಟು ಕುಲ್ಲೋಲಿ ಅನ್ನುವಂತೆ ಆಲೋಚನೆ ಮಾಡ್ಕೊಡ್ಚ ಹೌದಾನೆ ಅರಸಲು ಬಂಡ ಏರು ದೇವೇರು ಕುಲ್ಲ ಜಾಗಡ ನಮಕುಲ್ಲ ಸರಿಯಾಪಣೆ ಬೊಮ್ಮಣ್ಣ ಓ ಅಂಚ ಐಕೆ ಅರಿ ತಾರೈ ಬಜ್ಜಿರೆ ಬಜ್ಜೈ ಬಣವು ತುಲ ಹೌದಯಾತ್ ಅವ ಇಟ್ಟು ದೀಡೇರೆ ಐತ ಮರ್ಯಾದಿ ನಿಕ್ ತೆರಿಯು ತುಲ ಅಂದೆ ಅವನ್ ಮಾತ ಇಟ್ಟು ದೀದು ಯಾನ ದನ್ನಿಗೆನ ಪತೊಂದು ತಿನಾತ ನಡ್ತೊಂದು ಬರ್ಪೆ ಬೊಮ್ಮಣ್ಣ ಬರ್ಪತ್ತ ಎಂಕಲ್ನ ಭಾಗ್ಯ ಪಿದಾಡ್ಗ ಕೆಲವು ನಾರು ಬೇರುಂಡು ಪತೊನ್ಬೆ ಕೆಲವು ಅವಲೆ ಇಪ್ಪ ಅವಳು ತಿಕ್ಕುಡಪ್ಪ ಕೆಲವಂಚ ಬೊಮ್ಮಣ್ಣ ಇರು
పోయిన ఇరే బతున్నా అత్తప్ప దేయి బతుగల బత్తలు ఓల్లలు పిదై పిదై తందుల్ల ఉలాయి బరియర బల్లే ఉలాయిలే తొంబలి బొమ్మಣ್ಣ ಉಲಾಯಿ ಬರೋಲಿಕ್ಕೇನೆ ದನಿಕ್ಕಲು ಉಲಾಯಿ ಲೆಪ್ಪರು ಆವ್ ಆವ್ ಕೇರಳ ಬತ್ತನೆ ಬೊಕ್ಕರೆ ಆವ್ ಅಂದಪ್ಪ ಅಡ್ಡಪುರಂಡೆ ಬತ್ತಿ ಯಾನು ಬತ್ತೆ ಲಕ್ಕನು ದೇಯಿ ಎನ್ನ ಕಾರ್ ತಂಜಿ ಅವಸ್ಥೆಲು ತುಯನ ಬೇನೆನೆ ತಡೆಯರ ತೀರುಕಿ ದಾನ ಲಮಲ್ತದ ಈ ಬೇನೆನ ಹೊರಗುಣ ಮಲ್ಪುದೆ ಈ ಹೊರಗುಣ ಕಾರು ತುಲ ಒಂದು ಮಲ್ಲ ಕಾರ್ ಅವು ಎಲ್ಲಿಯ ಕಾರ್ ಬೊಮ್ಮಣ್ಣ ದಾದೇವ ಅಂಚಲ ಮರ್ತು ಬೂಜಿದಿನ ಐ ದೆಕ್ಕದಿಜಾರೆ ಎಂಕಲ್ಡ ಪೂಜಾರ್ನೇ ಅಂತೀರ ದೆಕ್ಕೆರ ಅಂತಿಜರಿ ದೆಕ್ಕಡು ಬೊಮ್ಮಣ್ಣ ಅಂದ ಅಣ್ಣ ಅಲ್ಪ ಕಂಡದ ಅಲ್ಪದ ತೋಟದ ಒಂಜಿ ಕಡಿಗಡ್ತು ಬಿಡ್ಲಿ ಮಲ್ಲ ಗಂಡನ ಒಂಜಿ ರಡ್ಡು ಜನ ಬಲ್ಲೆ ದನಿಕ್ಕಿಲ್ಲ ಕಾರ್ ದೆಕ್ಕ್ಯಾರ ಬೊಮ್ಮಣ್ಣ ಚೌಳ್ಳೆರಡು ಕಾರ್ ದೆಕ್ಕುನ್ನೆ ಚೌಳ್ಳೆರಡು ಆ ಬೇರೆದ ಕಾರ್ ಗಾಯದ ಕಾರ್ ದೆಕ್ಕಿನ ದಾಯಗಾವು ಕಷಾಯ ಅವಳು ಕೊಣತ್ತಿನ ಕಷಾಯ ಅಂಡ ಅವು ಎಕಡೆ ಮುಗಿದುಂಡಿ ఒక నిక్కులిత్తులలో ఒరివో బొమ్మాయన ఎడ్డ ముంచిదావ సూటి గుర్తుదు వాళ్ళ ఎడ్డ ముంచిದ అత్తే ఎడ్డ ముంచిದ అత్తే ఆళ్ళు ముంచిదలా కొంచెం నాలుగు కాయ ముంచి వాళ్ళ ఓ అవ్వ అత్తే బొమ్మాయన్న తప్పవడుగా ಕೆಲವು ಇದ್ದೇನೆ ತಪ್ಪದು ನನ್ನ ತಪ್ಪಂಡ ಇಂಚ ಇದ ಸುರುತ್ತಗಳು ಬರು ತಪ್ಪಾಯರ ಮರ್ತಿದ ತಪ್ಪವಡು ಬಣ್ಣಿನಿ ಓ ಮತ ಶಾಂತಿ ಅನಿಲೆ ನೆಲ್ಲಿ ಓಂತಿ ಅರಣೆ ಬಲ್ಲಿ ಏತು ಬೋಡು ಏತು ತಿಕ್ಕೊಂಡುದುಲಿ ಶಾಂತಿ ಅನಿಲೆ ನೆಲ್ಲಿ ಬನ್ನಿ ಅವು ತಪ್ಪು ಮಾತಾಡ ಅವೇನು ಕೊಚ್ಚಿದು ಉರಿಂಚಿದು ಸಾಧಾರಣ 7 ಕುತ್ತಿ ನೀರು ತಿಂಡು ಕೊತ್ತಿ 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 4 ಕುತ್ತಿ ಬರಡು ಗೊತ್ತಣ್ಣ ಎಂಚ ತಪ್ಪುನು ಕೊಣತ್ತದು ಕೊಚ್ಚಿಡು ಅತ್ತು ಕೇರಳಡು ಕೊಚ್ಚಿದು ಅಯ್ನ ಪುರಿಂಚಿದು ಒಂಜಿ 4 ಕುತ್ತಿ ನೀರಿಟ್ಟು ಕೊಂದಿಯಾರದಿಲ್ಲ ಕೊದ್ದಿ ಕೊದ್ದಿ ಕೊದ್ದಿದ್ದು 7 ಕುತ್ತಿ ಅವಳು ಬೊಮ್ಮಣ್ಣ ಅವು 4 7 ಹತ್ತು 7 4 ತಿರ್ಗಡ ತಿರ್ಗಾವಡು ಕರನ್ ಕರಾತ್ಯ ಅವು 4 7 ಹತ್ತಾವ 7 4 14 ಕುಂದಾಪುರ ಉಳ್ಳೂರು ಹೋಯ್ ಏರಿಯವು ಅವು ಎನರ್ದು ಕಡಿತ ಮರ್ಲಿರು ಸುಮಾರುಳ್ಳ ಅಮಲು ಒಂತೆಲ್ಲ ಸರಿ ಪುಣಿ ಆನಿ ಆಂಡಿಗೆನಾ ಆಂಡ ಕೊದ್ದಿನಿ ಕೊದ್ದಿ ದಾದೇವ ಮೈನ ಬುರಿಪುನಿ ಅರಪ್ಪ್ಯರ ಉರಿಪೆರೆ ಎಲ್ಲ ಇದ್ದೀರ ಮೂಲು ದನಿಕ್ಕಿಲ್ಲ ಕೆಬೀರಿಪೆರ ಜನ ಎತ್ತಲಂಡು 800 ಪೆರೆ ಬೆಚ್ಚನು ಇಂಚ ಬತ್ತನು ಅಂತ ಮಿತ್ತಿದ ಬತ್ತೋಡನೆ ಬೆಚ್ಚಾನ ನಾಲ್ದು ತೊಡದ ಸ್ವಾಮಿ ದೇವರೇ ಸ್ವಾಮಿ ದೇವರೇ ಕಿಸೆದೊಲೆ ಅಲ ರತ್ತಿನಿ ఒక దేవేర మల్లారు అదంది కార్ దెక్కువే అదే బొమ్మయ్యన్న ಒಂದು ಮರ್ದ ಪೂಜನೆ ಉಂಟ ಇಂಚಲ ದೆಕ್ಕು ಪೂಜನೆ ದಾಲಂದಿ ಪುಣಿ ಮೆತ್ತಲೆಕ ಮೆತೊಂದೆ ಬತ್ತು ಅಂದೆ ತುಲೆ ಇತೆ ಕಾರ್ ಎತ್ತು ಸಪ್ರಾಂಡ ಅವ ನರಂಬು ತೋಜುನೆವ ಅಂದೆ ಬೊಮ್ಮಯ್ಯಣ್ಣ ಒಂದು ಸಂಗತಿ ಅತ್ತೆ ಬಾಯಿ ಮಲ್ಲೆ ಮಲ್ಪಡತ್ತೆ ಏ ದಾದು ಬಾಯಿ ಮಲ್ಲೆ ಈರ್ನ ಬಾಯಿ ಅತ್ತೆ ಗಾಯದ ಬಾಯಿ ಹೌದೇ ಮುಳ್ಳ ಐಟೆ ಉಂಟು ಬೊಮ್ಮಯ್ಯಣ್ಣ ಓ ಮುಳ್ಳು ದಪ್ಪಡತ್ತೆ ಒಂಜಿ ರಡ್ಡು ಸಬ್ಬಲ್ ಗಣಲೆ ನಾದೆ ಮುಳ್ಳು ದೆಪ್ಪೆರ ಅಯ್ಯೋ ಮುಳ್ಳುಡಿ ದೆಪ್ಪಡು ಅಂದ ಒಂಚೂರು ಸೈಜ್ ಇಡೀ ಬರಿ ಮಾರ ಅದ್ರ ಮುಳ್ಳು ಆಯ್ತಾ ಪಂಜಿಕಾಯದ ಅಂದ ಮೈಣ್ಣ ಮಹಾನಂಜ್ಯವು ನರಮ್ಮನೆ ಅರ್ದಿಲ್ಲ ಮುಳ್ಳು ನಂಜಿ ಜಾಗ್ರತೆ ಅಲ್ಪಲೇ ಬೊಮ್ಮಯ್ಯನ ಓ ಮುಳ್ಳುನು ದಕ್ಕುಜಿ ಬಕ ಐನ ಕನ್ನಡದ ಉಳ ಹಿಡ್ದೆ ದೀಪ ಅಪ್ಪಗಾಯ್ತು ಬಂಗಾರ ಮಾತ ಕಟ್ಟಾದಿಲ್ಲ ಅವು ಅರಷ್ಟನ ಕಾರ್ಗ ಕಂತದನ ಮುಲ್ಲತ್ತ ಭಕ್ತನ ಪೋಯಿನಕ್ಲೆ ಇತ್ತು ಈ ಎರೆಬೋಡು ಆ ಮುಳ್ಳುದ ವಸ್ತು ಸಂಗ್ರಹಾಲಯ ಮಲ್ಪ ನೆಡುಲ್ಲೇರಿ ಚೆಂಚಿನ ಮಾತ ಉಳ್ಳ ಮಾರ್ರೆ ಒಣದ ಸೂಟಾನ ಮಾಡ್ಲೆ ಇದಿದಾರು ತುಂಬೆ ಚಂದ್ರಾಸಣ್ಣೆ ಬರ್ಪನಲ್ಪದಿಲ್ಲ ಬೊಮ್ಮಯ್ಯನೇ ತೋರ್ತುಗ ರಡ್ಡರೆಕ್ಕ ಬೋಪೇನ್ ಬೊಮ್ಮಯ್ಯಣ್ಣ ಒಂದು ದೇವರನ ಗುಂಡಡಿತ್ತನ ಶುದ್ಧ ತೀರ್ಥ ಅಮೃತ ಗಿಂಡೆ ಆ ದೇವರನ್ನೆನ್ನದೆ ಈ ನೀರ್ರೆ ಬುದ್ಧಿನ ಕಾರ್ಗ ತರಿಪೆ ಸ್ವಾಮಿ ನಾಗಬೆಮ್ಮ ದೇವರೇ ಹೀರೇ ಕಾಪ್ಲೆ ಬುದ್ಧಿ ಎಲ್ಲ ಕಾರಣ ಉರ್ದು ಅಂತೆಂತೆ ನಡಪಲೆ ಬುದ್ಧಿ ಈರ ಕೈ ಪುಗೇಲು ಬಾಟ್ಲಿ ಕಾರ್ ನೆಲಕ್ಕೂರ್ಲಿ ಮೆಲ್ಲ ಗಡಿ ಜಾಡ್ಪಡಿ
ಯಾನಿ ಒಳ್ಪಲ್ಪಡ್ತೋ ಏತೇತೋ ಪಂಡಿತೇರ್ನಕ್ಲೆ ಬರ್ತೀರಿ ಏತೇತೋ ಮರ್ದು ಬಲ್ತೀರಿ ಪರಿಣಾಮ ಶೂನ್ಯ. ಈ ಬರ್ತದ ಮರ್ದು ಮಲ್ತಿಲಕ್ಕನೆ ದಿನಾರ್ದು ದಿನ ಕ್ಷಣರ್ದು ಕ್ಷಣ ಗಳಿಗೆ ಗಳಿಗೆಗೆ ಎನ್ನ ಬೇನೆ ಪೂರ ಗುಣಾತ್ ಪೂಂಡು ಯಾನ್ ಇತ್ತೆ ದುಂಬುದ ಲೆಕ್ಕನೆ ನಡಪೆರ ಸಾಧ್ಯ ದೇವಿ ಮಾತಾರೋಗಲ್ಲ ನಿವಾರಣೆ ಮಲ್ಪನ ಧನ್ವಂತರಿಗೆ ಆ ಧನ್ವಂತರಿ ಏರು ದಾನೆ ಎಂಚಾಲ್ ಬರ್ಪನೇನು ಯಾನ ತೂಯಿನ ಅತ್ತೆ ಆಂಡ ಅಂಚಿನ ಧನ್ವಂತರಿನ ಅನುಗ್ರಹನೇ ನಿಕ್ ಆತಂಡ ದಾನ ದೇವಿ ದುಂಬುತ ಬಲ್ಲಾಲ್ತಿ ಬೆದಿನಂಚಿನ ಪೆರುಮಲ ಬಲ್ಲಾಲನ ಜೀವನ ಏಪನೋ ಕರಿತು ಪೋಂಡು ಎನ್ನ ವಿತ್ತೆ ದಾನೆತ್ತಲ್ಲ ಹೊಸ ಜನ್ಮ ಪುನರ್ಜನ್ಮ ಎನ್ನ ಬೇನನು ಗುಣಮಲ್ತದೆ ಎಂಕ ಪುನರ್ಜನ್ಮ ಕೊರ್ನಂಚಿನ ಎನ್ನ ಪಾಲತ ಅಪ್ಪೆ ಮಹಾಮಾತಿ ದೇವಿ ಮಹಾಮಾತಿ ಮಲ್ಲ ಪಾತಿರ ದೇವರ ಮಲ್ಲಾರ್ಪತಿ ದಡಿಕುಲೆ ಕೋಡೆ ಮುರ ನಿರ್ದಿಂಚಿ ಏತೋ ಜನ ಪಂಡಿತೇರ್ನಗಳು ಬತ್ತೇರು ಪೋತೇರು ಅಕ್ಲೆಗ್ ಗಾಡಿದ ಬೇತೆ ಸಂಬಳ ಬೇತೆ ಸನ್ಮಾನ ಬೇತೆ ಮಲ್ತ ಊರ ಮಲ್ತ ನಮ್ಕ ದಾನೆಲ್ಲ ಫೆರೆ ಕೊಂಡು ಹೋದ ಈತೆ ಆತನ ಆತ ಅಪ್ಪೆ ಲೆಕ್ಕ ಒಂಜಿ ಪೊಂಜವು ಮರ್ತು ಮಲ್ತದ ನಮ್ಮ ಗುಣಾತನ ಬಂಡಿ ಬೊಕ್ಕ ಬಜಿ ಕೈಟ್ ಕಡಪುಂಡ ಜನಕುಲ್ ದಾನೆ ಬಂದ್ವೇರಿ ಊರ್ದಾಗಿನ ಅಪವಾದಗೂ ನಮ್ಮ ಗುರಿಯಾಪು ಅಂಚ ಒಂಜಿ ಇತ್ತನೇ ಡಾಲ್ನೊಂಜಿ ಸನ್ಮಾನ ಮಲ್ಪ ಗಂದ್ ಆವು ವ್ಯವಸ್ಥೆ ಅವಡು ನಮ್ಮ ಮಲ್ಸೀತ ಮುರ ನಿರ್ದಕ್ಕ ಸನ್ಮಾನತ್ತ ಅಂಚೆ ಮಾತ ದೀತಲವಿ ಮೂಜನ ತಲಡು ಇಂದು ಕೇರಳ ಇಂದು ತಮಿಳ್ನಾಡು ಇಂದು ಕಾಂಜಿ ವರಂ ಪೂರ ದೂರ ತವ ಇಂದು ಕೋಲಾರದ ಬಂಗಾರದ ಗಟ್ಟಿ ಬೋಡ್ತಿಲೆಕ್ಕ ಮಲ್ತೊಂಡು ಪಟ್ಟಿ ಇಂದು ಕಡ್ಲೆ ಸರ ಇಂದು ಈತ ಎಲ್ಲಿ ಹೌದಾದ ಬಟಾಣಿ ಸರ ಆತ ಇಂದು ಕೊತ್ತಂಬರಿ ಸರ ಇಂದು ಮದಂಗಿ ಸರ ಪೂರ ಹೊಸ ನಮ್ಮನೆ ಇಂದು ಈತರ ನನದಾನೆಲ್ಲ ಉಂಟು ನನ್ನ ಪುಂಜವತ್ತ ಐಕಾಯಿ ಬಂಡೆ ಒಂಜಿ ತೋಲ್ ಕಟ್ಟಲ ಕೈ ಕಟ್ಟಲ ಮಲ್ಪಗಾಲ್ ಅವು ಬಂಗಾರದ ಐ ಕೊಂಚ ಮುತ್ತು ಕಟ್ಟಗಾಲ್ ಅವು ಅಲ್ಲಿ ಕಟ್ಟದೇ ಬರ್ತೀನಿ ಅವ್ರು ಕಟ್ಟದೇ ಬರ್ಕೊಂಡಿದೆ ಓ ದೇವಿ ಈ ಎಂಕ ಮಲ್ತಿನ ಉಪಕಾರಕ್ಕೆ ಬೋಡ ನಿನ್ನ ಮನಸ್ಸದ ತೃಪ್ತಿಗೆ ಎನ್ನ ಮನಸ್ಸದ ತೃಪ್ತಿಗೆ ಬೋಡ ಎನ್ನ ಜೀವನ ಒರಿತಿನಂತೆ ಎನ್ನ ಪಾಲದ ಅಪ್ಪೆಗೆ ಮಗನ ಸ್ಥಾನದ ಉಂಟದ ಕೊರ್ಪಿನ ಗೌರವದ ಕಿರು ಕಾಣಿಕೆ ಸಂತೋಷದ ಸ್ವೀಕಾರ ಸಂತೋಷ ದೇವಿ ಈತ ಮಾತ್ರ ನನದಾದ ಬೋಡು ನಿಕ್ಕಿ ಏನವಿ ಪಡಿಯೇ ದಾದಾ ಕರುಣೆ ಇದ್ದರೆ ಸಾಕು ನಿನಗೆ ಕರುಣೆ ಇದ್ದರೆ ಸಾಕು ನಿನಗೆ ತಾರಳೆ ರುದಿಸಲು ಮುಲ್ಗೆ ಆರಿತದ ಕೀಳುವೆ ತರಳ ರುದಿಸಲು ಮುಲ್ಗೆ ಆರಿತದ ಕೀಳುವೆ ಅರಸೈವುದು ಮೋದದ ಅರಸ ನನ್ನದಾದ ಬೋಡು ಲೆಕ್ಕ ಬುದ್ಧಿ ನನ್ನ ದಾದ ಬೋಡೊಂದಕ್ಕೆ ಏನೋರ ಎಂಕಾದ್ಯಾನು ಓವೆಲ್ಲ ಕೆಂಜಿ ಎಂಕ್ ಓವುಲ ಬೊಡ್ಚಿ ಬುದ್ಧಿ ಅಂಡ ಏರೇ ಆವಡು ಅಕ್ಲ ಸ್ವಾರ್ಥಿಲ ಏರೆ ಬಲ್ಲಿಗೆ ತಾನು ಬೆಂದನೆ ತಾನೇ ತಿಂದು ಮುಗಿಪುನತ್ತೆ ತನ್ನ ಜೋಕ್ಲೆಗೊಂತ ಒರಿಪೊಡಿಗೆ ದಾಲ ಮಲ್ತುದಿಂಡೆ ಎಟ್ಟೆನ್ ಎನ್ನ ಸ್ಥಿತಿ ತುಲೆಯಾನ ದಿಂಗಿನ ಬಂಜಿನಾಲ್ ಎಲ್ಲದಾನಿ ಜೋಕ್ಲೆಗೆ ಜನ್ಮ ಕೊರ್ನ ಜೋಕ್ಲು ಮಲ್ಲಾದ ಬತ್ತದ ದದಾಳ ಎರಡ ಕೇಂಡೆರಂಡ ಕೆನ್ನನಿ ಕುರುವರೇ ಬುದ್ಧಿ
ಎಂಚಿತ್ತು ನಂಜಿ ಅಪ್ಪೆ ಮನಸ್ಸು ದನಿಕುಲೆ ಅಪ್ಪೆ ಮನಸ್ಸು ಬಂಗಾರದ ಬರ್ಪುನ ಎಂದೆಕ್ಕಿ ಅಂದ ಕಣ್ಣಿಗೆ ಕಾಣುವ ದೇವರಿಗೆಂದರೆ ಅಮ್ಮನು ತಾನೆ ತನಕ್ಕೆ ಏತೆ ಬೇನೆ ಬೇಜಾರ ಇತ್ತನ್ನಲ್ಲ ಅವನ ಪೂರ ಸಹಿಸಂತು ಜೋಕ್ಲೆಗೆ ಮಾಡೋದು ಸರ್ವಸ್ವಲ್ಲ ತ್ಯಾಗ ಮಲ್ಪುನಾಲು ಅಪ್ಪೆ ಅಂದ ಮಮತಾಮಯಿ ತ್ಯಾಗಮಯಿ ಕರುಣಾಮಯಿ ದೇವಿ ಆಲೋಚನೆ ಮಲ್ಪೊರ್ಚಿ ನಿನ್ನ ಜೋಕ್ಲು ಬತ್ತು ದಾದ ಬೋಡೊಂದು ಕೇಂದ್ರನಾದ ಕೊರ್ಪೆ ಕೊರ್ಪೆ ಆಂಡತ್ತ ದಣಿಕ್ಕಲು ಮುಳ್ಳೊಂಜಿ ಪಾತೆರ ಪಂಡೆರ್ನ ವೇದ ವಾಕ್ಯ ನಾನು ಐತ ಬಗ್ಗೆ ಬಂಡೆ ಚಾನ್ಸರೆ ಇಲ್ಲಡೆಗೆ ಬುಡ್ಪುಣ ವ್ಯವಸ್ಥೆ ಮಲ್ಪುಡು ಬೊಕ್ಕದಲ್ಲ ಬೋಡುಂದಂಡು ಒಂಜಿ ಜನ ಪಂಡಿತ ಕಡಪುಂಡವ ರಾಜ ಮರ್ಯಾದೆ ಕಡಪುಡುದು ಕೊರುಡು ಅಣ್ಣ ಗಾಡಿ ತಗೊಳ್ಳಾರ ರಂಡೆ ಎರತ್ತ ಗಾಡಿ ಗಂಡವಳು ಉಂಡು ಆಯ್ತು ಕಾಯಿ ಕಾಜಿಪ್ಪು ಬೊಕ್ಕ ಒಂದು ಅರಿತ ಮುಡಿ ಮಾತ ಮಾಡ್ಯಾರ ಪೂರ ದೀತನೆ ಹೊರ ಉಗ್ರಾಣ ದಾಡಿ ಒಂಜಿ ಗಾಡಿ ಗಡಪುಡ್ಲೇವ ಅಲ್ಪ ಇಲ್ಲಡೆ ಬೋಡ ನಿಂಚಿನ ಮಾತಾಡ ಮಾತಾಡ್ಲಿ ಎಂಜ ಉಂಡವಳು ಮುಂಚಿತ್ತನು ಬಾಡ್ಲಿ ಬೊಮ್ಮೆನ ಪುಲಿ ಏರೇ ಪುಲಿ ಕಾಜಿಪ್ಪುದ ಕಾಜಿಪ್ಪುದನ ಬೊಕ್ಕ ಒಂದ್ ಚರದಲ್ಪಲಿ ದೆತ್ತ ತಿಗತ್ತನಿ ಬೊಕ್ಕ ಒಂದು ಮಂಜಲ್ ಶುಂಠಿ ಮಾತ ಇತ್ರ ಮಾಡ್ಲಿ ಅವ ಬಂಜಿನಲ್ಲತ್ತ ಮರ್ದಿಗ್ ಮಾತ ಹಾಕೊಂಡು ಬೊಮ್ಮೆನ ಓ ಎಣ್ಣೆ 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 ಕಮ್ಮಿ ಇರವಲ್ಲಿ ಅಂದ ಒಂಜಿ ಒಂಜಿ ದೀಲಿ ಬೊಕ್ಕ ಒಂಜಿ ನಾಲ್ ತಾರಾಯಿ ಬೊಂಡ ಮಾತ ಮಾಡ್ಲಿ ಓ ಏ ಅಂದ ಮೆಲ್ಲ ಮಾರ ಐಟೆ ಮಾರ್ಗೊಡೆ ಅವ ಬಂಜಿನಾಲು ಬೇತೆ ನನ್ನ ಗಾಡಿನ ಮಾತ ಗುಂಡಿ ಗುರುಪು ಮಾತ ಮಾಡೋದು ಬೋಚಿ ಮುಲ್ತು ಅಡೆ ಮಟ್ಟ ಎತ್ತಿನ ಬಂಗಲ್ಲ ಏನ್ ಗಾಡಿಗಳ ಯಾರೇ ದಿನೇಶ್ ಸರಿಯಾದ ಜಾಗಕ್ಕೆ ಸರಿಯಾದ ಬರ್ತುಗೆ ಎತ್ತೋಡುಂದಂಟ ಆಯನೆ ಅವಡು ನಿಷ್ಠಾವಂತ ಸೇವಕಿ ಬಾರಿ ಬಜಿ ಪಾಪದೇ ಇಲ್ಲ ಆ ಇತ್ತಿನ ನನ್ನ ಒಕ್ಕಲ ಬೋಟಿಗೆ ಮಾಂತೆಗ್ಲ ಅವಂದಪ್ಪ ಒಂಜಿ ಕಡಿಮೆ ಸಂಬಳ ಅಲ್ಲ ಒಂಜಿ ನಿಷ್ಠೆಡ್ ಬೆನ್ಪೆ ಪಾಪ ಸಂಬಳಕ್ಕೆ ಕೊರ್ಪುನಿಗೆ ಲೆಕ್ಕನೆ ಆಂದಾಲಚ್ಚಿ ಮುಳು 23 ಪದ ಓದುದು 3000 ಕೊನಪ್ಪನಾಗ್ಲಿಜ್ಜೇರ ಬೊಕ್ಕ ಆಗ್ಲನೆ ವಿದ್ಯೆಗೆ ಸರಿಯಾದ ನಂಚಿನ ಪ್ರತಿಫಲ ಗೌರವ ಕೊರಡು ಪಾಪ ಏರೆಗಳ ಮುಳು ಕಮ್ಮಿ ಇರಬಲ್ಲಿ ತಿಕ್ಕೋಡು ಏರೆಗಲ್ಲ ದಯಬಂಡ ನಮ್ಮ ಮಕ್ಕಳಿಗೆ ತಿಕ್ಕಡ ಬಾರಿ ಎಡ್ಡೆ ನಂಕ ತಿಕ್ಕಲೆ ಕೊಡು ಮಕ್ಕಳಿಗೆ ತಿಕ್ಕಣ್ಣದು ನಮ್ಮ ಮತ್ಸರ ಮಲ್ಪೆರ ಇದ್ದಿ ಹೆಚ್ಚಪ್ಪ ಎಡ್ಡಾಯಿನ ತೂತು ನಮ್ಮ ಖುಷಿ ಬಾಡೆ ಪುಲಕ್ಲಿ ಬಂಗಾಣಕ ಕೇನೊಳ್ಳಿ ಎಂಚಿನನೆ ಆಡುದನಿಕ್ಲೆ ದೇವಿ ಬತ್ತಿನತ್ತು ನಮ್ಮ ಪಾಲ್ಗೆ ದೇವಿಯೇ ಬತ್ತಿನ ಅವು ಹತ್ತು ನಾಂಡ ಎದ್ದೋ ಪಂಡಿತರ್ಲಕ್ಲು ಬರ್ತದೆ ಮರ್ದ ಮಲ್ತಂಡಲ್ಲ ಗುಣ ಒಂದಿನಂಚಿನ ಈ ಬೇನೆ ದೇಯಿ ಅತ್ತು ಆ ದೇವಿಯೇ ಸಾಕ್ಷಾತ್ ದೇವಿ ರೂಪದ ಬತ್ತಲೋದಾನ್ನ ಈರು ಲಕ್ಕದಂತದ ಪಾತೆರ್ನಾಗ ಒಂಜಿ ಆಪನ ಸಂತೋಷನೆ ಬೇತೆ ಇಜ್ಜಿನಂಡ ಈರ್ನಾತೆಗೆ ಎಂಕುಳನಾತೆಗೆ ಅಕ್ಕಲನಾತೆಗೆ ಅಲ್ಪ ಏರಿ ಒಂಜಿ ಊರು ಅರಸುಕು ದಾನ ಅಲ್ಲ ಆಂಡು ನಾಂಡ ಆ ಊರು ಅರಾಜಕತೆಗೆ ಹೋಯರ ಸಾಧ್ಯತೆ ಉಂಡು ಅಕ್ಕ ಅಂಚಿನಲ್ಪ ಇದ್ದ ಪೂರ ಸುಖಾಂತ್ಯಾಡು ಓ ಬೊಮ್ಮಣ್ಣ ದೇವಿಗೆ ನಡಪೆರ ತೀರುತಿಗೆ ಬೇನೆ ಅರ್ಪಣಿಗೆ ಅಯ್ಯೋ ದೇವೇರೆ ದೇವಿಗೆ ಬಂಜಿ ಬೇನೆಗೆ ಅಂಚಾಡ ಅಂಚಿಲೆ ತಂದು ಓಪಿನ ಬರ್ತಿ ಪಿರಬಾಡು ಬರದು ಅರಮನೆಗೆಲ್ಲ ತಂದು ಬರಡು ಅರಮನೆತ ಏಳು ಅದಟ್ಟೆ ಒಂಜಿ ಅದೇನೆ ದೇವಿಗೆ ಬಾಡ ಅದು ಬಿಡುದು ಬರಡು ಕೇಂಡ ಇತಲ್ಪ ಚಾಕಿರಿಗೆ ನಮ್ಮ ಪುಂಜನಕ್ಲೆ ಯಾರುಳ್ಳೇರೆ ಇನಿಯೇ ಎಲ್ಲ ಬೈಚೇರು ಓ ದೇವ ಇನಿಯೇ ಆವಡ ಓ ಬೊಮ್ಮಣ್ಣ ಅಲ್ಲೇ ಒಂಜಿ ಪ್ರಾಯದ ಪೊಂಜ ಬರ್ತೀನಿ ಒಂದ್ಸಲ ತಲ್ಪಲೆ ಆರೆಗ ಆಶ್ರಯ ಕೊರ್ಲೆ ಕಾಂಡು ದೇಯಿನೊಟ್ಟು ಒಂಜಿ ಜನ ಆಯ್ಲೆ ಕಾಂಡು ಒಂಜಿ ಆರೆ ಬೋಡ್ತನ ಕೇಂದ್ರ ಕೊರ್ಲೆ ಅವ ದೈವದೊಂಜಿ ಅನುಗ್ರಹ ಅನ್ಪಿನಿ ನೆಕ್ ಈ ಬೊರ್ತಿಗೆ ಪ್ರಾಯದಾರು ಬರೋಡ ಅವಳು ಗುರ್ತಾರ್ಥ ಇಜ್ಜಂದನಾರು ಒಪ್ಪರ್ದು ಬತ್ತೇರು ಏರು ದಾನೆ ಮನ್ಪುಣ ಏರಗ್ಲ ಗೊತ್ತಿತ್ತು ಆಂಡ ಈ ಪೊರ್ತುಗಾನಗ ಒದಗದು ಬತ್ತೀರು ಬೊಕ್ಕ ಬಂಜಿನಕ್ಲೆಗೆ ಈ ಪೊರ್ತುಗು ಎರಲ್ಲ ಕೈತಲ್ಲ ಜನ ಬೋಡು ದಯವಿಟ್ಟು ಆಕಲಿ ಪೋಡ್ತೊಂಡಿರ್ದೆ ಬೊಕ್ಕ ಆ ಜೋಕುಲು ಜೀವ ಮಾಡಿ ಪೋಡ್ತೊಂಡನಿ ಐಟ್ಲಾ ಪ್ರಾಯಸ್ಥರು ಬಂಡ ಒಂಜಿ ಅನುಭವ ಇಪ್ಪುಂಡು ಅಂದತ್ತ ವಾಪೋಡಿಗೆಲ್ಲ ಮತ್ತಿದ್ದಿ ಒಂಜಿ ಸಮಾಧಾನ ಓ ಬೊಮ್ಮಣ್ಣ ಓ ದೇವಿ ಬೆದ್ದಿಯಲ್ಲಿ ದೇಯಿ ಬೆದಿಯಾಲಿ ಅಂದಗೆ ಬಾಲೆ ಹೆಂಚಿನಗೆ ಬಾಲೆ ಆಣ ಬಣ್ಣ ಜೋಕುಲು ಆನಲು ರಡ್ಡ ಮಾರ್ಲು 4 ಜೋಕುಲು ಓ ದೇವ ನಮ್ಮ ಯೋಗ ತೊಲೆ ದೇಯಿ ಪೆದ್ದಿನಿಗೆ ರಡ್ಡ ಮಾರ್ಲುಗೆ 4 ಆಂಜೋಕುಳುಗೆ 4 ಆಂಜೋಕುಳು ಅಂದಪ್ಪ ಬೊಮ್ಮಣ್ಣ ಓ 4 ಅತ್ತಿ ಆನ್ ಜೋಕುಲು ರಡ್ಡು ಅಮಾರ್ಲು ಓ ದೇವ ಕತೆನ ಅಡಿ ಮೇಲೆ ಮಲ್ತದ್ವಿ ಕತೆನೇ ಬೇತೆ ಆದಿತ್ತೆ ನಿತ್ಯ ಯಾನ್ ಧರ್ಮ ಬಿಟ್ಟಿದೀನಿ ನೋಡು ಕಡೆಜಿಲ್ಲ ಜೋಕುಳು ರಡ್ಡಿ ಅಮರ್ ಜೋಕುಳು ಆನೆ ಜೋಕುಲು ಜೋಕುಲನ ಪೊರ್ಲು ಎಂಚಾಡುದು ಬಲೆ ದೂರ ಬರ್ತ
ಸತ್ಯ ದನಿಕ್ಲೆ ಜೋಕುಲತ್ತವು ಜೋಕುಲೆ ಸೂರ್ಯ ಚಂದ್ರರೇ ಜೋಕುಲ ರೂಪಡು ಮತ್ತು ಜತ್ತುದೇರ ಅಂತೋಜು ಅಮರ ಬಳ್ಳಿಲೆ ಈ ಮೂಲಕಗೂ ಜತ್ತದ ಬತ್ತನಾದ ಸತ್ಯ ಬಂಗಾರದ ಪುತ್ತಳಿ ಬಂಗಾರ ಪುತ್ತೊಲಿ ಸಮ ಅಂಡ ಜೋಕುಲೆ ಲೆಪ್ಪೆರಂಜಿ ಪುದಾರ್ ಹೊಡ್ಚ ಎಲ್ಲೇ ಬೇಕಂದ ಮಲ್ಲ ಅಲ್ಪಗೊಳ್ಳು ಎಲ್ಲೇ ಈ ಮೇಟುಗೊಳ್ಳು ಅಂದ್ರ ಅವು ಆಪಜಿ ವ್ಯಕ್ತಿಯನ್ನು ಗುರುತಿಸ ಓಡಂದ ಆಗೊಂದು ಸರಿಯಾಯಿನ ಪುದರದ್ ಬೋಡು ಬೋಡು ಅವಂದು ಜೋಕ್ಲೆಗೆ ಏರು ಪುದರ ದೀಪನ ಪುದರ ಅಪ್ಪೆ ಮಿದಿಯೋಡು ಜೋಕ್ಲೆಗೆ ಅಪ್ಪಮ್ಮೆ ಪುದರ ದೀವೋಡು ಜೋಕ್ಲೆನ ಅಮ್ಮೆ ಕರ್ಗಲ ತೋಟ ಕಾಂತನ್ನ ಬಗ್ಗೆ ಆನ ಇಲ್ಲಲು ಅಂದ ಜನ ಕಡಪುಡ ಜನ ಕಡಪುಡ ಅಭಿಪ್ರಾಯ ಎಲ್ಲ ತೆರಿಂಡು ಅರಸುಲ ಈರ್ ಎಂಕ್ಲ ಮಾಲದ ದೇವೇರು ಈರ್ ಎಂಕ್ಲ ಪುದರ ದೀಪರ ಅವು ಎಂಕ್ಲ ಮನಸ್ಸಿಗೆ ತೃಪ್ತಿ ನನ್ನ ಜೋಕ್ಲೆಗೆ ತಮ್ಮಲ್ಲೇ ಸಾಯನ ವೈದ್ಯರು ಅಂದೆ ಆರ್ನ ಆನವಳ ಒಪ್ಪಿಗೆ ಸಿಕ್ಕಿಂಡು ಯಾನೇ ಪುದರ ದೀವೋಡಿಗೆ ಅಲ್ಲೇ ಈರ್ ಮುಳ್ಳು ದೇವರ ಕೈಪುನ ಗಬಕ ಅಕ್ಲು ಮುಕುಲ್ ದಾಯಿ ಅಂದೆ ಯಾನೇ ಪುದರ ದೀಪ ಅದನ್ ಬೊಮ್ಮನ ಅವಂದು ವಾ ಪುದರ ದೀಪುನ ಎಂಚ ಪುದರ ದೀಪುನ ಪುದರೊಂಜಿ ಅರ್ಥಪೂರ್ಣವಾದ ಬೋಡು ಕೆಲವು ದಾಲ ಜೋಕ್ಲೆ ಪುದರ ದೀಪೇರವು ನರಮ್ಮನೆ ಅನ್ನ ಮುರ್ಗೋಲ್ನ ಒಂದು ಅಂದಾಜಿಲಾಪುಜಿ ಆ ಚಿಂಟು ಪಿಂಟು ಅಂಟು ನಂಟು ಕುಂಟು ಎಂಚಿನ ಅವರ ಪುದರ ಗಂಜಿ ಅರ್ಥ ಬೋಡು ಅಂದ ಜೋಕ್ಲೆಗೆ ಪುದರ ದೀನಗ ದೇವೆರ್ನ ಪುದರ ದೀವೋಡಿಗೆ ಅವು ಬುಕ್ಕೊಲೆಡ್ಡೆ ದಯನಂಡ ಜೋಕ್ಲೆ ಲೆಪ್ಪುನಗ ದೇವೇರ್ನೊಂಜಿ ನಾಮಸ್ಮರಣೆ ಮಲ್ತನ ಪುಣ್ಯಾಂಡಲ ದಿಕ್ಕುಂಡು ಅಂಚಾಂಡಲ ನಮ್ಮ ಮಲ್ತಿನ ಪಾಪ ಕಿಂಚಿತ್ತಾಳ ಪರಿಹಾರ ಆಪುಂಡು ಸತ್ಯ ಅವಂದು ವಾ ದೇವೆರ್ನ ಪುದರ ದೀಪನ ದೇವೇರ್ಲ ಸುಮಾರು ಉಳ್ಳೆರತ ಅಂದೆ ಬ್ರಹ್ಮದೇವರ್ನ ಅನುಗ್ರಹ ಪುಟ್ಟಿನಂಚಿನ ಜೋಕುಲು ಇಂಚ ಒಂದು ತೆನಕಾಯ್ತ ಕೋಟಿಲಿಂಗೇಶ್ವರ ದೇವರನ್ನ ಮನಸುಡಿ ನೆನತೊಂತು ಮಲ್ಲ ಬಾಲೆಗೆ ಕೋಟಿ ಕೊಡಕಾಯ್ತ ಚೆನ್ನಗೇಶ್ವರ ದೇವರನ್ನ ಮನಸುಡಿ ನೆನತೊಂತು ಎಲ್ಲೇಗಿ ಚೆನ್ನೈ ಮಲ್ಲಯ್ಯ ಕೋಟಿ ಎಲ್ಲೇ ಚೆನ್ನೈ ಕೋಟಿ ಚೆನ್ನೈರಿ ಕೊಂಚ ಪೊರ್ಲುದ ತಿರ್ಲಿತ್ತನ ಬುದಾರ್ ನಂಗೆ ಈತು ಖುಷಿ ಆಪುಂಡು ಅಪ್ಪ ಈತ ಜನಕುಳಿಗೆ ಈತು ಖುಷಿ ಆವು ಏತು ಖುಷಿ ಆವು ಅತ್ತ ಈತ ಊರ್ದಕ್ಲು ಪುರ ಕಾಪೇರ ಕಾತೊಂದಿಪ್ಪೇರಿ ನೀ ಕೋಟಿ ಚೆನ್ನರಿ ಯಾಪ ಮಲ್ಲಾಪೇರ ಆ ಮುಕ್ಕಳು ಯಾಪ ಇಡಿಗೆ ಬರ್ಪೇರ ಎಂಕುಳು ಅಕ್ಲೇನಿ ಯಾಪ ತೂಪೇನ ಮುಕ್ಕಳು ನಾನು ಏತು ಬರ್ತು ಮುಗಿಪುವೇರ ನಿರೀಕ್ಷ ಅಕ್ಲೆಟಲ ಉಂಡು ನಮಟಲ ಉಂಡು ಕಮಾಯಕ್ ಮಾಡೋದು ಕಾಪು ಜೋಕ್ಲೆಗೆ ಜನ್ಮಲಾಕೋರಿಯೇ ಕೋಟಿ ಚೆನ್ನೈರ್ ಪಂಪನ ಪುದರ ದಿಡಿಯರಿ ಸಮಾಧಾನ ಇನಿಕ್ ಪೆದ್ದಿದೆ 15ನೇ ದಿನ ಜೋಕುಲ ಮಡಿಕುಂಟಾರ್ದಾರೆ ಎಂದು ಪಿದರ್ದೆ ಹಿಂಗ ದಾಯಿಂಚ ಅಪ್ಪನು ಗೊತ್ತಾಪಚಿ ಕೈಕರ್ಪುರ ನಡ್ಕೊಂದುಂಡು ಅರಮನೆ ಎಂಕದಾದ ನಾವು ಪಂಡ್ಲೆಕ್ಕ ಉಂಡು ಪೋ ಅಡಿಸಿ ದೇವಿ ಪಂಡದೆ ಹೂವು ಒಂಜಿ ಶಕ್ತಿಯನ್ನ ಲೆತ್ತಲೆಕ್ಕ ಒಂದುಂಡು ನನ್ನ ಮನಸ್ಸು ಸರಿ ಇಜ್ಜಿ ಎಂಕ ದಾದ ಆಪಣೊಂದೇ ಅರ್ಥ ಒಂದಿಜ್ಜಿ ಹೂವೇ ಇಪ್ಪಡು ಆ ದೇವರ ಮಿತ್ತು ಬಾರ ಪಾಡೊಂದು ಪೋಪೆ ತುಂಬು ಪೋಪೆ ಪೋಪೆ ಮೊದಕಿಯೋ ಬಲ್ದಳ ದೂರ ಹೊರಟೆ ಅಮ್ಮ ಮಾತೆ ಕಾಲ ಯಾರು ನಿಮ್ಮ ಕರವರಮ್ಮ ಶೀಘ್ರದೆ ಅಮ್ಮ ಜೋಕುಲ್ನ ಮಣಕುಂಟ ಅರ್ಜದ ಬರ್ಪೆ ಜೋಕುಲನ್ ಪೊರ್ಲ ಮೀಪಾಲೆ ಗಂಧ ಚಂದನ ಪೂಜಿಲೆ ನಿದ್ರೆ ಮಣ್ಪಾಲೆ ಪಂಡೆನಾ ಈರು ಕೂಡ ಎನ್ನೊಟ್ಟಿಗೆ ದೂರೇ ಯಾನು ಮಲ್ಪನ ಬೇಲೆ ನಿಂಕ್ ಬಕ್ಕೊರಿ ಪನ್ನೋಡ ಮಗ ಜೋಕ್ಲೆನ್ ಪೊರ್ಲು ಮೀಪ ಪೂಜನೆಲ್ಲ ಪೂಜೆ ಮಗ చెప్పుడారానక ఇలా కొన్నించి బత్తానే జోకులు చేసాము బులిపారు సురువత జోకులని బులితానే యాపల బులి పూజ కడేగి మనది చెప్పుడే మగ ఎంక దాన్నో ఇంచి బరుడు మనసండి బాలే ಯಾನಂಜಿ ಪಾತೆರಕಿನ ಮಗ ಬೇಜಾರಿಯನ್ನೆರ ಬಲ್ಲಿ ಮಗ ಇಜ್ಜಪ್ಪ ಅರಮನೆ ತಿರುಗುತ್ತು ಒಂದು ಪೋಂದುಲ್ಲರ ತಂಚಕೇನಿ ಈ ಒಂಜಿ ಇಲ್ಲಲು ಮಸ್ತ್ ವರ್ಷದಿಂಚವರು ಇತ್ತನಾಯಿ ಯಪ್ಪ ಅಲ್ಲ ಅಪೂರ್ಪಕ್ಕೆ ಇಲ್ಲು ಪಿದ್ದಾಡ್ದು ಪೋನಗ ಅರ್ಧ ಸಾದಿರುಂತದ್ದು ಇಲ್ಲನೇ ತೂಪೆಂದಂಡ ಆಯ್ ಪಿರ ತಿರುಗಿದ್ ಇಲ್ಲಡೆ ಎತ್ತು ಜೇಂದೆ ಲೆಕ್ಕಗೆ ಇತ್ತ ಈ ಲಂಚನೆತ್ತ ಬಲೆ ಆಂಡೆ ಮಗ
ಈ ಭೂಮಿದ ಋಣ ಈರ್ನ ಸಣ್ಣದ ಈರ್ನ ಕಾಲ ಕರಿಂಡೆ ಮಗ ಏರ್ಲಕ್ಬೇರು ಕಾಲ ಏನಾಗಿ ಕಾಲ ಸಲ್ದಿತು ಎನಗಿ ವೇಳೆ ಬಲ್ದಿತು ಪೋಪೆಗೆ ಲೀಲೆಯಲಿ ಬರುವೆಗೆ ಲೀಲೆಯಲಿ ನಾ ಬರುವೆ ವೇಳೆಯಲಿ ಮುಂದೆ ಅಮ್ಮ ಸತ್ಯನ ಅಂದೆ ಪಂಡ ಇನಿ ಜೋಕುಲ ಮಡಿಕುಂಟರೆ ಅಂತಾರೆ ಅಂದೆ ಅರಮನೆ ಜೊತ್ತಪ್ಪಿದೆ ಬತ್ತೈತೆ ಅಂದಿ ಅಪ್ಪಗ ಏಪನ ಪಾತ್ರೆ ಅಂದ ನಂಚಿನ ಅರಮನೆ ಇಂದು ಪಾತ್ರೆ ಲೆಕ್ಕಕ್ಕೆ ಎಂಡಪ್ಪೆ ದಾದಾಗೆ ದೇಯಿ ದುಂಬು ಪೋಣ ಮಗ ಪೋಣ ತಿರುಗಿದ ಬರ್ಪು ಜಾನಿ ಅರಮನೆ ಪಡ್ಲೆಕ್ಕ ಅಂದೆ ಅಂದ ಅಂದೆ ಆತೆತ್ತೆ ಅಲೆ ಏರು ಅಲೆ ಯಾ ನಮ್ಮದು ಬರ್ಬೇಡ ನಾಗಬಮ್ಮ ದೇವರೇ ನಾನು ಕೈ ಬೀಜದಲ್ಲಿ ಎತ್ತೊಂದಿತ್ತಿಲ್ಲ ಕತ್ತೋಜಂದುಂಡು ದೇಯಿ ನೆಕ್ಕಿ ಭೂಮಿ ಧರಣ ಸಂದನ ಮಗ ಏನು ಚಕ್ಕಲ್ ಸೇರಲ್ಲ ಬಲಬಾಲ ಎಂದು ಆ ನಾಗಬೆ ಮೇರಿನಲ್ಲಿ ತಂದುಳ್ಳೆ ರಪ್ಪೆ ಅಪ್ಪೆ ಈ ದೇಯಿನ ಋಣ ಈ ದೇಯಿನ ಭೂಮಿ ಋಣ എനിക്ക് സന്തടപ്പേ എനിക്ക് സന്തട് സന്തട് ಅಂದ ಅಪ್ಪೆ ಇಂಕ ಆಶ್ಚರ್ಯ ಒಂದುಂಟು ದಾದ ಮಗ ಎನ್ನ ಮನಸ್ಸಿದಾದ ನಾವು ಬಂದ್ಬಿಟ್ಟು ಎಂಕಿ ಭೂಮಿ ಧರಣ ಸಂದನೆ ಎಂದು ಆಂಡ ಎನ್ನ ಮನಸ್ಸಿನ ವಿಚಾರ ಹಿರೇಕೆಂಚ ಗೊತ್ತಾಂಡ ಅಪ್ಪಗಂಡ ಹಿರಿಯರು ಹಿರೇಕೆಂಚ ಗೊತ್ತಾಂಡ ಹಿರಿಯರು ಸತ್ಯ ಸತ್ಯ ಬಲ್ಲ ಹಿರಿಯರು ಯಾನೇರಂದು ನನ್ನ ಗೊತ್ತಾಯ್ತು ಮಗ ಗೊತ್ತಾಯ್ತು ಏನನ್ನೋರು ಸಮತುಲೆಗೆ ಹೆಂಗ ಗೊತ್ತಾಂದಿಜ್ಜಿ ಸತ್ಯ ಬಲ್ಲ ಹಿರಿಯರು ಯಾರು ಇಂಚ ಗೊತ್ತಾಂಡ ಹಿರೇಗೆ ಗೊತ್ತಾಯ್ತು ಮಗ ಗೊತ್ತಾಯ್ತು ಕೊಂಚ ಪೆದ್ಮೇದಿ ಸಾಂಖ್ಯರ ಬತ್ತು ನಂಜಿ ಪರ ಬಂದು ಮಾತ್ರ ಇನ್ನಿನೇದು ಈ ತ್ರೇಟ್ ಅಂಚೆ ಎನ್ನಿದಿತ್ತೆ ಆಂಡ ಎನ್ನ ಮನಸ್ಸು ಬಂಡೊಂದುಂಡು ಅವತ್ತು ಬೇತದಾದನ ಉಂಡು ದಾದನ ವಿಶೇಷ ಉಂಡು ಹಿರಿಯರು ಪಲ್ಲೆ ಏರು ಪಲ್ಲೆ ಏರು ಪಲ್ಲೆ ಗೊತ್ತಿದ್ದೆ ಮಗ ಹೆಂಗ ಗೊತ್ತಾಯ್ತು ಯಾನು ಮೂಲ ಆದಿರ್ದು ಇತ್ತು ನಾಲಟ ಆದಿರ್ದು ಪಟ್ಟದಾದ ಗೊತ್ತಾಯ್ತು ಹಿರಿಯರು ಗೊತ್ತಾಯ್ತು ಗೊತ್ತಾಯ್ತು ಯಾನೇ ಆದಿದು ಮಾವತಿ ದೈವ ಹಿರೇ ಅಂದ ಮಗ ಅಬ್ಬಬ್ಬ ಎನ್ನ ಕಣ್ಣಿನ ನಮ್ಮಂದ ಅದು ಪೋಯೆ ಈ ದೈವ ದಿನ ಚಾಕರಿ ಮಲ್ಪರೆ ಎನ್ನ ಜೋಕುಲ ಚಾಕರಿ ಮಲ್ಪರೆ ಈ ಭೂಮಿಗೆ ದೈವನೇ ಜತ್ತು ಬತ್ತನ ಅಂದ ಮಗ ಅಬ್ಬಬ್ಬ ನೇಡ್ದು ಮಲ್ಲ ಭಾಗ್ಯ ಎಂಕು ಭಾಗ್ಯ ಉಂಡಬೇತೆ ದಾನ ಧರ್ಮ ಮಂತ್ರಕ್ಕೆ ತಕ್ಕ ಪ್ರತಿಫಲ ತಿಕ್ಕಂಡ ದೇವರೇ ಆಂಡ ಈ ರಾಣಿ ಬೈದಾರ ಅಂದು ಬನ್ನಗನೆ ಸತ್ಯ ಪಂತೊಲಿಯತ್ತೆ ಪೆನಡ ಎಂಚ ಪನ್ಪುನಿ ಮಗ ಎಂಕಲ ಪನ್ನೀರ್ ಅಪ್ಪನ್ನೆ ತಿಕ್ಕೊಡ ಬರ್ಚ ಆನಿ ಅತ್ರಿ ಮಹರ್ಷಿಲ್ ಮಲ್ಪುನ ಯಾಗೊಡ್ದ ಅವರ ಈ ಲೋಕಗೂ ಗೋಚರಗೂ ಬತ್ತು ನಾಲು ಯಾನ್ ಮಾಯಾ ರೂಪಡೇ ಸಂಚಾರ ಮಲ್ತೊಂದಿತ್ತೆ ಈ ತನಕ ಮುಲ್ತು ಬೂಡುರ್ದು ಜನ ಬತ್ತಂಡ ನಿನ್ನ ಅಲ್ಲೇ ತೊಂದರ್ರೆ ನಾಗಬೆ ಮೆರಿ ಅಂಡ ಬಂಡೇರು ದೇವಿ ಬೈದೇತಿ ಬಂಜಿನಾಲು ಅಲ್ಲ ಪೆದ್ಮೇದಿ ಚಾಕಿದಿ ನಿನ್ನ ಅರ್ಧಾವಡು ಅಂಚ ಬತ್ತೆ ಮಗ ಎನ್ನ ಬೇಲೆನಿ ಅನ್ನು ಮಲ್ತೆ ಬಲೆ ಈ ಭೂಮಿಗೆ ಬತ್ತನಕಲು ಏರ್ಲ ಶಾಶ್ವತ ಹತ್ತು ಮಗ ಈ ಭೂಮಿದ ಋಣ ಸನ್ನಿನೇ ಈ ಲೋಕನು ಬುಡ್ದು ಮಾತಿರ್ಲ ಆ ಲೋಕನು ಸೇರು ನೋಡು
ಅಂಡ ಪೋಯಿನಕ್ಕಳು ಏರ್ಲ ಪಿರ ತಿರ್ಗದು ಬರ್ರೆ ಇಜ್ಜಿ ಮಗ ಇಜ್ಜಪ್ಪೆ ಅಂಡ ಈ ಅಕ್ಕಲ್ಲೆ ಕತ್ತ ಅತ್ತೆ ಅತ್ತೆ ಅಂಚದು ನಿಂದಕ್ಕೆ ಪೋಯಿನಾಲು ಪಿರ ಯಾಪ ಬರ್ಪ ಯಾನೆ 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 ಬರ್ಪೆ ಬರ್ಪೆ ಯಾಪ ಮೂಗು ದಿನದಲ್ಲಿ ಬೌದು ನೆಲೆ ನಿಂಬೆಗೆ ಆನಂದದಲ್ಲಿ ಗೆಜ್ಜೆಗಿರಿ ಚೌದಪುರದ ಆನಂದದಲ್ಲಿ ಗೆಜ್ಜೆಗಿರಿ ಚೌದಪುರದಲ್ಲಿ ಮಾತೆ ಕಾವುದು ಪುರಬ ಕ್ಷೇಮದಿ ಮಾತೆ ಕಾವುದು ಪುರಬ ಕ್ಷೇಮದಿ ಜಾತರನು ಅನುಗ್ರಹಿಸು ನಿತ್ಯವೋ ಜಾತರನು ಅನುಗ್ರಹಿಸು ನಿತ್ಯವೋ ಮಾತೆ ನಿನ್ನಯ ಕಾರಣಿಕವ ನೀತಿಯುಳು ತೋರಿ ಮಾತಿನಿನ್ನಯ ಕಾರಣಿಕವ ನೀತಿಯುಳು ತೋರಿಗೆ ಮೌದು ದಿಲದಲ್ಲಿ ಬೌದು ನಿಂಬೆಯಾನೌದದಲ್ಲಿ ಗೆಜ್ಜೆಗಿರಿ ಚೌದಪುರದಲ್ಲಿ ಅರರರರ ಆಗೆ ಸತ್ಯಪ್ಪೆ ಹೇರಿ ಆವಡುವ ನರಮನೆ ಆವಡೆ ಈ ಭೂಮಿ ನರನ ಸಂಧಿ ಬಕ್ಕ ಅಕಲ ಕಾಲ ಕರಿ ಬಕ್ಕ ಅಕಲ ಪಿರ ತಿರುಕದ ಬರ್ಪುಜೇರಿಗೆ ಬರಿಯರ ಇಜ್ಜಿ ಮಗ ಹಣ್ಣುಜಿ ಪಾತಿರಕ್ಕೆ ಅಂಡರತ್ತೆ ಏನ ಬರ್ಪದೆ ಏನೆ ಅವೇ ಬರ್ಪೆಯಪ್ಪ ಅಂದಿ ಯಾನೆ 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 ಬರ್ಪೆ ಬರ್ಪೆ ಯಾಪ ಅಪ್ಪೆ ನಾನು ದಮ್ಮಗ ಈ ಕಾಯಿನ ಬಡ್ದ ಮಾಯನ ಸೇರ್ದೆ ಮಾಯಡೆ ಬರ್ಪೆ ಅವು ಯಾಪ ಅಂದು ಬೋಡೆ ಅಪ್ಪೆ ತುಲೆ ತೋಜಿ ರಂಚಿನ ಗಿರಿ ಗಿರಿಟ್ಟ ನನ್ನ ದಮ್ಮಗ ಮಲ್ಲ ಕ್ಷೇತ್ರ ನಿರ್ಮಾಣ ಮಲ್ಪಲೇಕ ಸರ್ವ ಧರ್ಮ ಎನ್ನ ಜಾತಿ ದಕ್ಲೇಕ ಮಾತಾ ಜಾತಿ ದಕ್ಲೇಕ ಕ್ಷೇತ್ರ ನಿರ್ಮಾಣ ಮಲ್ಪಲೇಕ ನನಗೆ ಏನ ಪುಟ್ಟವೆಪ್ಪೆ ಅಂದ ಮಾತೆಲ್ಲ ಸೇರ್ದೆ ಜಾತಿ ಭೇದ ದಾಂತೆ ಅವ್ರು ಮಲ್ಲ ಕ್ಷೇತ್ರ ನಿರ್ಮಾಣ ಮಲ್ಪೇರಿ ಅಲ್ಪ ಅಕ್ಲ ಕಷ್ಟ ಪರಿಹಾರ ಮಲ್ಪರಿ ಬೋಡಾದೆ ಅಕ್ಲ ನಮ್ಮನ್ನು ಬರ್ಪಿನ ದೈವ ಇದೆಯಾದ ನೆಲೆಯಾಪೆ ದೈವ ಇದೆಯಾದ ನೆಲೆಯಾಪೆ ಮಾತ್ರತ್ತೆ ಏರೆ ಆವಡೆ ಅಪ್ಪೆ ದೇಯಪ್ಪೆ ಎಂಗ್ಲೆ ಕಷ್ಟ ಬತ್ತೇನೆ ಆರೋಗ್ಯ
ನಿನ್ನ ಜಕ್ಕೆಲ್ಲ ಮಾಡ್ದಾಕ್ಲೇನು ಮಾನವಪ್ಪೆ ಮಾನವೇ ಸಂತೋಷ ಅಂಡು ಮಗ ಅಪ್ಪೆ ಹಿರಿಗದನ್ನ ಸಂತೋಷ ಅಂಡು ಮಗದಾದ ಹಿರು ಏನ ಲೆಕ್ಕತ್ತು ಆದಿಡ್ದು ಬತ್ತನ ಆದಿದು ಮಾವತಿ ಅಂದೆ ಇದ್ರೇಟ ಎನ್ನ ಚಾಕರಿ ಮಾಡ್ತಾರೆ ಎನ್ನ ಒಟ್ಟಿಗೆನೆ ಇರ್ತಾರೆ ನನ್ನ ದುಂಬುಗಲ ಎನ್ನ ಒಟ್ಟಿಗೆನೆ ಇತ್ತಂದು ಭಕ್ತರನ ಕಷ್ಟ ನೀರು ಪರಿಹಾರ ಮಲ್ಪಡಪ್ಪೆನ್ನ ಕೇಳಿಕೆ ಎಂಕಿ ಜಾಗ ಬಿಡ್ದು ಪಯರ ಪುಂಡ ಮಗ ಯಾನ ಆದಿರ್ದೆ ಇತ್ತನಲತ್ತ ಅಂಡ ಕೊಂಚ ಪಾತ್ರ ಪಂಡತ ನನ್ನೋರ ಈ ಭೂಮಿಗೆ ಜತ್ತು ಬರ್ಪೆ ಅಂದು ಖಂಡಿತ ಆ ದಿನಕ್ಕೆ ಯಾನು ಕಾತು ಕುಲ್ವೆ ಮಗ ಕ್ಷೇತ್ರ ನಿರ್ಮಾಣ ಆದ ಈ ಮೂಲ ಉಂತರಂಚಿನ ಪೊರ್ತುಡು ಏರು ತನ್ನ ಕಷ್ಟನು ಪನ್ನೊಂದು ಈ ಜಾಗಕ್ಕೆ ಬರ್ಪೇರ ಏರು ತನ್ನ ರೋಗ ರುಜಿನನ್ನು ದಿವಂದು ಬತ್ತದ ಮೂಲ ಕಣ ನೀರು ದೆಪ್ಪೇರ ಮೂಲು ಕೊರ್ನಂಚಿನ ಗಂಧ ಪುರುಷಾದನೆ ಮರ್ದದ ಉರುವಾದ ಪಲಿಪುಲೆಕ ಯಾನು ಮಲ್ಪೇನು ಎನ್ನ ಬಾಯರ್ದ ಬತ್ತನ ನುಡಿ ಅಭಯದ ನುಡಿಯಾದ ಅಕ್ಲೇನು ಉತ್ತರೋತ್ತರ ಅಭಿವೃದ್ಧಿ ಮಲ್ಪೆ ಈ ಉಂತುನಂಚಿನ ಈ ಜಾಗನ ಮೂಲಸ್ಥಾನ ಒಂದು ಮಲ್ಪವೆ ಒಂಜಿ ವ್ಯಕ್ತಿ ಅವಡು ಒಂಜಿ ಶಕ್ತಿ ಅವಡು ಈ ಜಾಗಕ್ಕೆ ಬರಡು ನಂಡ ಏನನ್ನು ತೂ ಅಂದೆ ದುಂಬು ಪಯರ ಬುಡಾಯ ನಿನ್ನ ಒಪ್ಪಿಗೆ ಇದ್ದಂದೆ ಮೂಲು ಕುಲ್ಲರೆ ಐಕು ದುಂಬು ಬುಡಾಯ ಬಲೆ ಏಲೆ ಮೀರೊಂದು ಬತ್ತನು ಮಗ ನಾಗ ಬೆಮ್ಮೇರು ಲೆತ್ತೊಂದುಲ್ಲೇರಿ ಕಾಯನು ಬಿಡ್ಲ ಮಾಯನು ಸೇರುನು ಕಾಯನು ಬಿಡ್ಲ ಮಾಯನು ಸೇರುನು ಮಾಯ ಸೇರುನು ಕಾಯನು ಬಿಡ್ದು ಮಾಯನು ಸೇರು ನಾಂಡ್ ಅಂಡ ಇಂಕೊಂಚ ಪಾಚರ ಪಂಡಲು ನನ್ನೊರ ಈ ಭೂಮಿಗೆ ಜತ್ತು ಬರ್ಪೆ ಅಂದು ಆ ದಿನಕ್ಕೂ ಯಾನು ಕಾತು ಕೊಲ್ಲುವೆ ಆ ತೇಟ ಈ ಊರ್ದ ಜನಮಾನಿಲ್ವ ನೆಮ್ಮನಿಡುಲ್ಲೇರು ಅವೇನು ಪರೀಕ್ಷೆ ಮಲ್ಪುಡು ಸತ್ಯವಂತೆರ ಧರ್ಮಿಷ್ಠರ ದಾನ ಧರ್ಮ ಮಲ್ಪುನಕುಲ ಅಕ್ಲೆಗೆ ತೋಜ ಅಂದಿ ಕೈ ಕೊರ್ದು ಯಾನು ಕಾಪುವೆ ಏರನ್ನೇದ ಸಾಧಿಡುದು ಮೂವಪ್ಪೆರ ಅಕ್ಲೆಗೆ ಈ ಆದಿ ಧೂಮಾವತಿನ ಕಲೆ ಕಾರ್ಮಿಕ ಎಂಚಿನ ವನ್ಪಿಣನು ತೂಪಾವೆ ಅಕ್ಲೇನು ಪರೀಕ್ಷೆ ಮಲ್ಪುಡು ತಿರ್ಗು ಒಂದು ಹೋಗ್ಬೇಕು ಎಂಚಿನ ಘಟನೆಗಳು ಪೂರ ಈ ಪಡಮಲಟ್ಟು ನಡೆದು ಬೋಂಡು ಎನ್ನಿನಗ ಮನಸ್ಸಿಗೆ ಬಾರಿ ಬೇನೆ ಬೇಜಾರ ಉಂಟುಂಟು ಆಂಡ ದಾನಿ ಮಲ್ಪು ಪೂರ ದೈವ ಸಂಕಲ್ಪದ ಲೆಕ್ಕನೆ ಪೂರ ನಡಪಡುವ ಆತತ್ತಂದಿ ನರಮನೆ ಆನಿಕಿನ ನಮ್ಮ ಎಣ್ಣೆ ಲೆಕ್ಕ ಒಂಜಿಲ ನಡಪಂದು ಸಮಾಧಾನ ಮಲ್ತು ನಡಾತಿ ಏರು ಊರಿಗೆ ಉಪಕಾರಿಯಾತ ಸತ್ಯ ಧರ್ಮದ ಜೀವನ ಮಲ್ಪೇರೋ ಆಗ್ಲಿ ನಮ್ಮ ಕಣ್ಣ ತುಂಬು ನನಾದ ಸಮಯ ಬೋಡೋ ಪಡದು ನಮ್ಮ ನಿರೀಕ್ಷೆ ಮಲ್ತೋನಾಂಡ ಅಂಚಿನಕ್ಲನೇ ದೇವರು ಆಯ್ನಾತ ಬೇಗ ಆರಿನ ಪಾದದ ಅಡಗಿ ಲೆತೊನ್ ಪೆರಿಗೆ ಎಂದು ಪನಪನೇಗಿ ದೇವಿ ಬೈದ್ಯತಿನ ಜೀವನನೇ ಒಂಜಿ ದೃಷ್ಟಾಂತ ಆತುಕೊಂಡು ಅಮರ ಜೋಕ್ಲಿಗೆ ಜನ್ಮ ಕೊರನಂಚಿನ ದೇವಿ ಬೈದ್ಯತಿ 16ನೇ ದಿನತ್ತಾನಿ ಜೋಕ್ಲನ ಮಡೆಕುಂಟುನು ಅರ್ಜರ ಪೋಯ್ನಾಲೇ ಈ ಲೋಕನೇ ಬುಡುತು ಪೋಯಲಿ ಆಲಿನ ಕಂಡಣಿ ಆನಿಂಚಿನ ಕರ್ಗಲ್ಲ ತೋಟ ಕಾಂತನ ಬೈದ್ಯಲ ಮಲೆ ಆನಿಂಚಿನ ಸಾಯನ ಬೈದ್ಯಲ ಆಲಿನ ಮೃತ ಶರೀರನು ಏರಾಜ ಬರ್ಕೆ ಕೊಂಡತು ಅಂತ್ಯ ಸಂಸ್ಕಾರತ ವಿಧಿವಿಧಾನನು ಮಲ್ತೀರಿ ಆಂಡ ಇಂದೇ ಬೇನೆ ಬೇಜಾರಟು ಆಲಿನ ಕಂಡಣಿ ಆನಿಂಚಿನ ಕರ್ಗಲ ತೋಟ ಕಾಂತನ ಬೈದ್ಯಲ ಪರಲೋಕಕ್ಕೆ ಸಂಧಿ ಪನಪನ ವಿಚಾರ ತಿರಿತು ಬರ್ತೀನಿ ಜೋಕ್ಲಾಯಿನಂಚಿನ ಕೋಟಿ ಚೆನ್ನೈರು ಅನಾಥರಾಯರ ಬಲ್ಲಿ ಬಂಡದು ಅರಮನೆಟೇ ಬುಳೆ ಉಂಟುಳ್ಳೇರಿ ಇತ್ತೆ ಜೋಕ್ಲೆಗೆ ಆದಿ ವರ್ಷ ಪ್ರಾಯ ಸಂದಲು ಇಂದು ಬರವಸರವನು ಕಲ್ಪನ ಪ್ರಾಯ ಐಕ ಬೋಡಾತ್ ಅಗಲ ಸಾಧಕ ಬಿದ್ಯಲ್ಲ ಗರಡು ಬಿದ್ಯಲ್ಲ ಕಲ್ಪಿರ ಬೋಡಾತ್ ಗುರುಪೀಠವಾಯಿನಂಚಿನ ಏರಾಜ ಬರ್ಕೆ ಅಲ್ಪದ ಗುರುಲ ಜೋಕ್ಲನ ತಮ್ಮಲೆ ಆಯ್ನಂಚಿನ ಸಾಯನ ಬೈದ್ಯನೊಟ್ಟಿಗೆ ಕೋಟಿ ಚೆನ್ನೈರನು ಕಡಪುಡ್ದು ಬರ್ಪೆ ಬಿಟ್ಟು ಪೋಪುದೇ ತಂಗಡಿ ಮಾಣಿಗ ಎಂಚಿನ ಪರಿಸ್ಥಿತಿ ನಮ್ಮ ಪಾಲಕು ಒದಗದು ಬತ್ತನ ಪಲ್ಲೆ ಪಳುಮಳೆತ ಬುಡ್ದ ಅರಸನ ಕಾರ್ಬೇನಿಗೆ ಮರ್ದು ಕೊರಿಯರ ಬೋಡಾದು ನಮ್ಮ ಪೆದಿ ಬೀದಿ ದಡಿ ಪೋಯರಿ ಇನಿ ಬರ್ಪೇರು ಎಲ್ಲ ಬರ್ಪೇರು ಬಂದು ಸಾದಿ ತುದು ಸಾಕಾದು ಪೋಂಡು ನಮ್ಮ ಅಪ್ಪೆ ಬರ್ಪೇರು ತೋಜಿ ಅಂಚಾರೆ ನಾಡೊಂದು ಬತ್ನಕಲ್ ನಮ್ಮ ಎಂಚಿನ ದೃಶ್ಯ ನಮ್ಮ ತೂಗೊಂದುಲ್ಲ ನಮ್ಮ ಅಪ್ಪೆ ಸಮಾಧಿ ಅದು ಪೋತೇರು ಈ ಸಮಯಟ ನಮ್ಮನ್ನು ತಾಂಕಿನ ರಾರು ಇನಿಗ ಅರಿನು ನಮ್ಮ ಕಲೆಯೊಂಡತ್ತ ಬಾವ ಅನದಾದ ಮಲ್ಪುನಿ ಎಳುತ್ತದು ಕೈ ಗೊತ್ತ ಬಲಿತೆ
ಅಳಬೇಡ ಕೌತಲಿರ ತಿಳಿದು ಪುರುವೆ ನಿಮ್ಮ ಕಳೆದ ಕನವ ಮರೆತು ತಿರುಗುವುದು ಪಡೆಯುವ ಅಳಬೇಡ ಉಳಿಪಡಿ ಮಗ ಸಮಾಧಾನ ಮಲ್ತೊಲ್ಲಿ ನಿಕ್ಲಿನ ತೂನಗ ಮರುಕ ಒಂದುಂಡು ದಾದ ಮಲ್ಪುನೆ ಪಲ್ಲೆ ಈ ದ್ರಾಣಾನಪ್ಪಗರದು ದಾಂಗನೆಂಚಿನ ದೇವೈದ್ಯಗಳ ಕಳಿವಂತ ಪಡೆದು ಚಿಂತೆ ಮಲ್ತೊಂದುಲ್ಲರೆ ಅದೇ ಈ ಸಾಮಾನ್ಯ ದೇಯ ತಪ್ಪ ಸಾಕ್ಷಾತ್ ದೇವಿಯೇ ಸರಿ ಎನ್ನ ಮೈತಿ ಧ್ಯಾನಂಚ ನಾಳೆನೇ ಏಪಲಾಯಂಕ ಬರಪರ ಸಾಧ್ಯನೇ ಜಪ್ಪ ಅಲ್ಲ ಕುಲ್ಲದ ಮೋನೇನ ಕಣ್ಣಿಗೆ ತೋಜೊಂದುಂಡು ಅತ್ತಿಗೆ ಬರಪರ ಸೊರಾಯನಕ್ಕೆ ಬೇಕ ಕೇಳೊಂದುಂಡು ದಾದ ಮಲ್ಪುರೆ ಎಡ್ಡೆ ನರಮಾರಿ ಏಪಲಾಯಿ ಲೋಕಡು ಬಾಳುವೆ ಇಜ್ಜಿ ಏರೆ ಅವಡು ಭೂಮಿ ತರುಣ ತಿನ್ನಟ್ಟು ಬುಕ್ಕ ಪರಲೋಕಡು ಸೇರಳವನ ಅವ ವಿಧಿಸಿತ್ತ ಜೋಕ್ಲೆ ಪುಳಿಪಡಿ ನಿಕ್ಲಿ ಏರ್ಲ ಇಜ್ಜಿಂದ ನಿಕ್ಲಿ ಚಿಂತೆ ಬಲ್ಪಡ್ಜಿ ಯಾನಲ್ಲ ಯಾನ ನಿಕ್ಲಿ ಬಲೆ ಆ ವಿಚಾರ ಮನೆ ಭಾಗ್ಯವಂತ ಸರಿ ದೇವೈದ್ಯತಿನ ಉಡಲ್ಡ ಬುಟ್ಟಿನಕ್ಕಲು ಎಂಕಲಿ ಇರುವರು ಕೋಟಿ ಚೆನ್ನೈಯರಿ ಅಮರ ಜೋಕಲು ಆಂಡ ಅಪ್ಪೇನ ಮಟ್ಟೆಲ್ಲ ಬಳುಪನಂಚಿನ ಭಾಗ್ಯನ ಎಂಕಲ ಕಳೆವಂಡೆ ಬಲ್ಲಾಡ್ರ ತಾಂಕೇರಿ ಬರ ಹುಷಾರಾಗು ಬಾಡಾದಿ ಸಾಯನ ವೈದ್ಯ ನಡೆ ಕಡಬಿಟ್ಟಿದ್ದಾರೆ ಈ ಬರ್ತಗೆ ಅರಸರು ಅಪ್ಪಣೆ ಆಗ್ತದ ನಾಡಿಗೆ ಉಪದ್ರಾತ್ರಿ ಬೋಂಟಿದೆ ಎರಡು ಕಂಡಿದೆ ಅಂತಾದ್ರೂ ಮುಳ್ಪಡೆ ಇಂತು ಅತ್ತೆ ಆನಾತ್ ಬೇಗ ಬೋಂಟಿದೆ
ಮಾತು ರಾಶಿ ಮಾಡ್ತೀನಿ ನನದಾದ ಮಾಡ್ತೀನಿ ಒಂಜಿ ಪಾಲ ಹೊಡ್ತು ಪಾಲ ಹೊಡು ಪಾಲು ಏರಿಗೆ ಒಂಜೆ ಇಲ್ಲ ಬೋಪನಾಗ್ಲತ್ತ ಅಂದು ಪಾಲ್ದೆ ಅಂದು ಕಜಿಪು ಬೈಪುನ ಒಂಜೆ ಬಿಸಾಲೇಡಿ ಆಂಡಲ ಪಾಲು ಬಂಪನ ಬೋಡತ್ತ ಕೋಟಿ ಚೆನ್ನೇರಿ ಏತು ಬೆಂತೇರು ದೇವು ಬೆನ್ನೇರಿ ಏತು ಬೆಂತೇರು ಒಂದು ತೂವಡಾಪುಡು ಆಡ ತೂತನಕುಲೇ ಉಳ್ಳಿರತ್ತ ಏರ್ ಪಾಲು ಇದೆ ಮಾಸ ಒಂಜಿ ಪಾಲು ಬಟ್ಟಡು ಕೋಟಿ ಜೊನ್ನೆರಿಗೆ ಎಂಗ್ಲಿಗೆ ಅಂದೆ ಕೋಟಿ ಜನರ ಮಾಸ ದೈವ ಬೆನ್ನರಿಗೆ ನಿಗ್ಲೇ ಮಾಸ ಎಂಗ್ಲಿಯಲು ಅಂಚವರ ಬಲ್ಲಿ ನಿಗ್ಲೇ ಕೊರಿಂಜಿನ ಮಾಸನು ಎನ್ನ ಗೈಡಿ ಪುಂಜೆ ಪಗಡ ಮಿತ್ತು ಮಾರ ಬೆದುಲೆ ಶಿಕ್ಷಣ ಅನುಭವಿಸೋಡು ನನ್ನ ದೊಮ್ಮಗು ನಮ್ಮನ ಒಟ್ಟಿಗೆ ಬರ್ತಿರ್ತಾರೆ ಬೋಡಿದ ನಾಯಿಲು ಚೆನ್ನ ನಾಯಿಲಾದು ಬೋವಡು ಚೆನ್ನ ನಾಯಿಲಾದು ಬೋವಡು ಐನಾತು ಬೇಕಾ ಅಪ್ಪರೆ ಒಟ್ಟಿಗೆ ಬೊಡ್ಡದೇರ ಪೋಯಿ ನಗಲು ಇಗನು ಮಾತ್ರ ಬತ್ತ ಏಪಲ ಬಂಜಾತ ಮಾಸಕಾನ ತೀರ ಕಾರಣ ಪಾಡೋ ಜೀತ ಕೈ ಮಾತು ಜೀತಾರೆ ಆಂಡ ಇನಿ ಅಂಚದ್ದು ತಲೆಗೆ ಕಾಡಿನ ಬೊಡ್ಡದೇರ ಬರ್ತಾರೆ ಮೋಸ ಆದ ಕೋಣಪ್ಪೆ ಊರದಾಗಲು ಮೋಸ ಮಲ್ತಾ ಇರ್ತು ಇನಾಗಲು ಎಂಗ್ಲಿಗೆ ಏನುಗೆ ಕೋಟಿ ಜನರಿಗೆ ಮಾಸಗೆ ನೀರ ಬೋಂಡೆ ಬೋರ್ಡ್ ಬಣದು ಮಕ್ಕಳ ನೀರ ಬೇಟಿಯ ಕೈಯೋ ಅಲ್ಪ ಇಂಜಿನ ಒಂಜಿ ಕಾರಣಿಗೆ ಕೆಳಕವಾದ ಉಂಡಿಗೆ ಆಡೆ ಪೋಯಿನಗಲ ಪಿರ ಬೈದಿಜರಿಗೆ ಜೋಕ್ಲೆ ಅಂಚಾತಿನ ಕೇನಗನೆ ಪೊಡಿಗೆ ಒಂದುಂಡು ಒಂಜಿ ವೇಳೆ ಪೋಡನೆ ಅಂಡ ಬೇಡಗರೆ ಉಂಡತರಿ ಆ ಪೂಜಪ್ಪೆ ಇಗಳು ನಿರ್ಧಾರ ಮಾಡ್ತದಾತಡಿ ಪೋಪುರಾಂಡ ಬ್ರಹ್ಮರಗುಂಡಿ ನೀರು ಕಲೆಂಗದ ಬೋದನು ಮೀನುಳು ಮಿತ್ತು ಬರ್ಪಣ ಪೊರ್ಲುದುಲೆ ಏ ಬಾವಾ ವಾಲ್ ಪತ್ತುಲಕ್ಕೆ ಬಾರಿ ಮಲ್ಲೊಂಜಿ ಮೀನು ಮಿತ್ತು ಬರದು ಮಂಡೆ ನಿಲ್ಕೌಂಡಿ ಅತ್ತ ದುಂಬು ಬಿರ ಬಾಲ ಜನ ಬರಬರಿಜ್ಜಿ ಇತ್ತೆ ನೀರುಗಳಾಗಿದ ಮೀನನ್ನು ಬತ್ತಂದ್ರೆ ಯಾರು ಬ್ರಹ್ಮರಗುಂಡಿ ಮೀನಿಗೆ ಎತ್ತಟ ಬಾವಿ ನರಣ ಬರ್ಪಣ ತೋಜಿ ದಾಡಾಣ ಬಾವ ತುಗೋಣ ತಾಯಿನಾಥ ಬೇಗ ಬ್ರಹ್ಮರಗುಂಡಿಗೆ ಚತ್ತದ ದಾಡಾಣ ತೂಪೆ ಬಾವ ಮಕ್ಕಳೇ ಮರ ಕಾಣಿದೆಯ ಬಲ ದುಃಖದಲ್ಲಿ ಸಿಕ್ಕ ಹೆಜ್ಜೆಯರ ಕೊಳದ ಬಳಿಗೆ ನೀರ ಬುಂಡಿ ಪುಯ್ರೆಂಚಿನ ಜೋಗ್ರಿದಾನೆ ತೋಂಜಿರ ಮಣ್ಣ ದಾಡಂತ ಬಂದಗ ಬ್ರಹ್ಮನೆ ಗುಂಡಿದಡಿ ಜತ್ತರಂಚಿನ ಪಚ್ಚು ತೋಜ ದೊಡ್ಡು ಆಡ ಬಿರಮೋಯಿರಂಚಿನ ಪಚ್ಚು ತೋಜುಜಿ ಅಯ್ಯೋ ದೇವರೇ ಎನ್ನ ಜೋಗ್ಲಿಗೆ ದಾದಾಡಪ್ಪ ಏಪದ ಕಷ್ಟ ಕಾಲುಡು ಆ ನಾಗೆ ಬೆಂಬರೇಕ್ಲಿ ರಕ್ಷಣೆ ಕೊರ್ಪುನರು ಆರಿನೇ ಮನಸಾರಿ ಧ್ಯಾನ ಮಲ್ತೆ ಎನ್ನ ಕೈಡಿದ್ರಂಚಿನ ಉಂಗುರನ ಬಿಗಾರ ಬಾಲಡಿಗೆ ನೀರಿಗೆ ಬಿಡ್ಬೇಕು ಬರ ಕಳೆಯ ಬರಬದು ತೇಲಿ ಬಲ್ದಿತು ಕಳೆದು ಹೋಲಿತು ಬಾಳಿರುತ್ತವು ಏನೋ ದುಃಖಿದೋ ಪರೀಕ್ಷೆ ಬರ್ತದ್ದುಲ್ಲರಿ
ನೀರಿನ ಮೇಲಡೆ ಇರುವರ್ಣ ಪುಡನದು ಫ್ರೆಂಚಿನ ದುರ್ಭಾಗ್ಯನ ಪಾಲಕ್ಕೆ ಬದುಕುತ್ತು ಬತ್ತಿಡಿ ಈ ತ್ರಾಟ ಹಾಕ್ಲಿ ನಿಜಕ್ಲಿ ಚಾಂತ ಯಾರು ತೆಟ್ಟಿಯೇ ತಾಂಕೆ ನನ್ನ ದುಂಬುಗಾಗ್ಲಿ ತೋಪುರಂಚಿನ ಯೋಗ ಏಕಿ ಚಾಂತಿ ಪೋಡು ಎನ್ನ ಬಾಳ ರತ್ತುಗಳಿನ ಕಳೆವಂತು ಯಾರು ನನ್ನ ತಾಯ ಬದುಕದ ಬರಿಪುರೇ ತಾಯಿ ದುಬುಡಿ ಬೀಳಿಗೂ ತಾಯೇ ಅಪ್ಪಿರಿ ಇದರಿಂದ ತೂನಗ ಆಶ್ಚರ್ಯ ಆಗುದು ಕಣ್ಣೀರ್ ಪಾಡುದಿಲ್ಲ ಈ ಪಲ ಇಂಕ್ಲಿಗೆ ಧೈರ್ಯದ ಪಾತ್ರ ಪಂಪುನಾರು ಸಮಾಧಾನ ಮನ್ಪುನಾರು ಇನಿ ಕಣ ಈರೆ ಕಣ್ಣನೀರು ಚಪ್ಪಳು ಉಡುಂದಾನ ದಾದನ ಒಂಜಿ ಕಾರಣ ಇತ್ತು ದಾದಂಡ ಅಡಿಗ ಅದೊಂದು ಪರ್ಪನೆ ನೆಯ್ಯುಲ ಪೆರುಳ ನೀರ ಬೊಡ್ಡಿ ಬೊಬ್ಬಾದ ಮತ್ತೆ ಹಟ್ಟೆ ಬಲ್ತೀರಿ ಬುಡ್ಚಿ ಮಗ ಬ್ರಹ್ಮರೆ ಗುಡ್ಡಿ ಪೂಡ ಕಷ್ಟ ಬರೋದು ಪಡ್ಡೆ ಆಡೆಯಿಂದ ಪಾತಿರಕ್ಕೆ ನೀರ್ದು ಪೋಯಿರಿ ಬ್ರಹ್ಮರೆ ಗುಡ್ಡಿಗೆ ಜತ್ರಂಜಿನ ಜೋಗಲ ಹರಿಪಾದವ ಸೇದರು ಪತಿ ಸೋದರರು ಹರ ಹರ ದಾದ ವಿಚಾರ ನೀರು ಪಡೊಂದುಲ್ಲ ನೀರ ಬೋಟಿಗೆ ಪೋಯಿನ ಚಿತ್ತ ಅಣ್ಣಿಲ ಇನ್ನ ಕಣ್ಣೆಲ್ಲ ಏಲೋಕುಡು ಮತ್ತು ಪರಲೋಕುಡು ಸದ್ದೀರ ಅಯ್ಯೋ ದೇವರೇ ಈ ಮಾನಿಗನ ಜೀವನಡಿ ಚಿತ್ತ ಘಟನೆ ನಡುಪುನು ಯಾರು ಕಣ್ಣ ಮನಸ್ಸಿಲ್ಲ ಎನ್ನುದು ಅಲತ್ತು ಅಪ್ಪೆಮ್ಮನ ಜಾಗ ಇಡುತ್ತದು ಪ್ರೀತಿ ಇಡು ತಾಂಕೊಂದು ಬತ್ತಿನ ಚಿತ್ತ ಇನ್ನ ಅಣ್ಣನ ಕಡೆ ಉಂಡೆ ಇನ್ನು ಕೈ ಬತ್ತಿನ ದೇವರಿನ ಕಡೆ ಉಂಡೆ ಆ ಕೇರಿ ಬಿಟ್ಟ ಮುತ್ತೈದೆ ಅದು ಬದುಕೊಡು ಮುತ್ತೈದೆ ಸೈಯುಡು ಪಪ್ಪ ಆಶೆ ಹೊಂದಿತ್ತೆ ಆ ಆಶೆ ಪೂರ ನಿರಾಸೆಯಾದ ಕೊಂಡು ಇನ್ನು ಕೃಷ್ಣನೇನು ಏರಿಡಪನುಡು ಏರಪೇಳಲೆ ಒಲಿತ ಚಿತೆಯರು ಮೌನರಾಗುತ್ತ ಮತ್ತೆ ಸುತ್ತಲು ತಾಳು ಕಂಪಿಸಿ ನುಡಿದಳ ಚಲಚಿತ್ತ ಕ್ಷೋಭೆಯಲ್ಲಿ ತಾಳು ಸತ್ತಿದ ಕನ್ನೆಯಾದರೆ ಪ್ರಾಣಗಳಲ್ಲಿ ಬರುವುದರಲ್ಲಿ ಏನದೆಂಬುದ ಕಾಂತೆಯಿರುತ್ತಾಗ ಪ್ರಯೋಜನ ಇಜ್ಜಿ ಪ್ರಾಣ ಕೆಲವೊಂದಕ್ಕೆ ಬದುಕದವರಿಯರ ಸಾಧ್ಯ ಉಂಡ ಖಂಡಿತವಾದಲ್ಲ ಸಾಧ್ಯ ಇಜ್ಜಿ ಅಪ್ಪ ಗಂಡ ಅಕ್ಲಿನ ದೀತ ಕಾಟಗೂ ಸುತ್ತು ಬತ್ತೆ ದಾದನ ಒಂಜಿ ಶಕ್ತಿಯನ್ನು ಶರೀರಕ್ಕೆ ಬತ್ತು ಸೇರ್ಲೆಕ್ಕ ಒಂದುಂಡು ಇಜ್ಜಿ ಈ ಒಂಜಿ ಗಳಿಗೆಡೆ ಅಣ್ಣನ ಇನ್ನ ಕಣ್ಣನ್ನ ತೋಡು ಬಂದ ಆಶೆ ಎಂಕ ಒಂದು ಯಾನ ದಿನನಿತ್ಯ ಆರಾಧನೆ ಮಲ್ಪನಿಸಿದವು ನಾಗಬೆನ್ ಮೇಲೆ ಈ ಅನುಗ್ರಹದ ಪುಟ್ಟಿನಿಸಿದ ಮಾನಿಗ ಅಂದಂದಾಂಡ ಈ ಸತ್ಯದ ಪುಣ್ಯ ಮಾನಿಗ ಅಂದ ಬಂದಾಂಡ ಒಂಜಿಗಳಿಗೆ ಇನ್ನ ಕಣ್ಣೆದುರುಡೆ ನನ್ನೆಲ್ಲ ಇನ್ನ ಕಣ್ಣೆಲ್ಲ ತೋಜಿದ ಬರಡು ದೇವರೇ ತೋಜಿದ ಬರಡು ತಾದ ದೃಶ್ಯನಿ ಅನು ತೂಂದಿಲ್ಲ ಒಂಜಿಗಳಿಗೆ ಇನ್ನ ಕಣ್ಣೆದುರುಡೆ ನನ್ನೆಲ್ಲ ಇನ್ನ ಕಣ್ಣೆಲ್ಲ ತೋಜಿದ ಬತ್ತು ಮಾಯಾದ ಪೋಯಿರು ಅಪ್ಪ ಗಂಡ ದಾದನ ಒಂಜಿ ಶಕ್ತಿ ಉಂಡು ಬಂತು ನಾವು ಸತ್ಯ ಅಪ್ಪರೇ ಮಾಣಿಗ ಇನ್ನ ಕಣ್ಣೆದುರುಡೆ ನನ್ನೆಲ್ಲ ಇನ್ನ ಕಣ್ಣೆಲ್ಲ ತೋಜಿದ ಬತ್ತೇರು ತೋಜಿದ ಬತ್ತದ ಪಣ್ಣಚ್ಚಿನ ಪಾತ್ರಿಣಿಯನ್ನು ಸರಿಯಾದ ಕೀರುಂಡೆ ಈ ಕರ್ಮ ಭೂಮಿയുടെ ಮಲ್ಪನಚ್ಚಿದ ಬೇಲೆ ಪೂರ ಮಲ್ತಾಂಡ್ ಬಾಲೆ ನನ್ನ ಈ ಲಾಲ್ಪ ಉಂತನ ಸರಿಯತ್ತು ಇಂಕಲ್ಲ ಕೈ ತಡಿ ಬರಡು ಒಂದು ಕೈ ಬೇಜದಿರುತ್ತೊಂದು ಈ ನನ್ನೆಲ್ಲ ಇನ್ನ ಕಣ್ಣೆಲ್ಲ ಲಿಪ್ಪನಾಗ ಪೋಡೈನ ಇನ್ನ ಧರ್ಮ ಇಂಚಿನ ಓ ಒಂಜಿ ಶಕ್ತಿನ ಕೈ ಬೇಜದಿಲೆತ್ತೊಂದುಂಡು ಇಜ್ಜಪ್ಪೇರೆ ಈ ಭೂಮಿದರಿನ ಮುಗಿದಾಂಡೆ ಈರ್ನ ಕಣ್ಣೆದುರು ನನ್ನ ಮಾನಿಗೆ ಒಪ್ಪುಜಾರಿ ಅಲೆ ಆ ದೇವಿನ ಎತ್ತೊಂದಲ್ಲೇ ಕಾಯಿನ ಬಿಡ್ತು ಮಾಯನ ಸೇರೊಂದಲ್ಲೇ ಕಾಯಿನ ಬಿಡ್ತು ಮಾಯನ ಸೇರೊಂದಲ್ಲೇ ಕಾಯಿನ ಬಿಡ್ತು ಮಾಯನ ಈ ಮಾಡಿ
മായികാതെ പോയല് ഇച്ചി നനരാക്കിലെ ഈ കണ്ണിട്ട് തൂടുപ്പൻ പ്രാശേക്ക് ചാവുന്നുണ്ടു ഓ നാഗബെമ്പരെ മായിക എനിക്ക് മുകില്ല നനര എന്ന കണ്ണിಗೆ ತೋಜಿದವರಡಪ್ಪ ಎನ್ನ ಕಣ್ಣಿಗೆ ತೋಜಿದವರಡಗಲೇ ಮಾತೆ ದೇನಿಯ ಪುಣ್ಯ ಬಲದಿ ಮಳ್ಳು ಬೆಳಗುವುದಿಲ್ಲೇ ನಮ್ಮ ಕುಲದವರೆಲ್ಲ ಕೂಡಿ ಭಜಿಸುವುದು ಮಾತೆ ಎಂಕಲ ಇಜ್ಜ ಬಣ್ಣದ ಗಡಗಣ್ಣನ ಗೊಡೆದುಕ್ಕದತ್ತನ್ನಲ್ಲರ ಕಣ್ಣೀರಿಗೆ ಪಡೆ ಎಂಕಲ ಕಾಯನ ಬರ್ದ ಮಾಯಗು ಸೇರಂದ ನನ್ನ ದಂಬಗೀರ್ನ ಕಣ್ಣೆದುರು ಎಂಕಲ ತೋಜಿಜ್ಜ ಒಂಜಿ ಪರ್ತದ ಪೇರಣೊಬ್ಬ ಕೊರ್ದು ತಾಂಗ ತರ್ಕದ ಮಲ್ಲ ಮಲ್ತಿರಂಜಿನ ಪುಣ್ಯಾತ್ಮೇರೀರು ಏರ ಮಲ್ತಿರಂಜಿನ ಉಪಕಾರಣಗಳು ಖಂಡಿತ ಮದ ಪೂಜ ನನ್ನ ದುಂಬಗು ಏ ರಾಜ ಬರಿಕಿರಂಗಳನ್ನು ನಮ್ಮಂದು ಬಲೆ ಕಾಲಾವಧಿರ ಅಗಲ ಸೇವನ ಕೊರಂದು ಬಲೆ ಅವು ಎಂಚ ಗೊತ್ತುಂಡೆ ಪಗ್ಗುಡ ಭಜನಾಜಿ ಬೋಪಿನಾಣಿ ಐನು ಸೇರಾರಿ ಐನು ಕೊಂಡನೈ ಐನು ಗೌಡೆ ಪಂಚೋಳಿ ಬಚ್ಚಿರೆ ಐನು ಚರ್ಮದ ಬಜ್ಜಿ ಐನು ಕಾಂಟೆ ಕಾಯಿ ಕಜಿಪ್ಪು ಐನು ಪಾಡೆ ಬಿಂಗಾರದಿ ಇದು ನಮ್ಮಂದು ಬತ್ತರ್ನಾಂಡ ತೋಜಾದನ ಕೈ ಕೊರ್ದು ಕಾಪುವ ಅಪ್ಪರೇ ಗತಿದಾಂತಿರೆ ಎಂಗ್ಲಿಗೆ ಗತಿರದು ಪಾಯಿನಾರು ಅಪ್ಪೆದಿ ಬೈಜತಿ ಬಡ ಬತ್ತದ ಬೇರೆ ನಿಧಿ ಒಂದು ವಾರನ ಕೈತಲ ಬತ್ತಿರ ಬರ್ತಗು ಬೇರನೊಪ್ಪು ಕೊರ್ದು ತಾಂಕೇರು ಆಶ್ರಯನು ಕೊರಿಯರು ಮದಿಮೆ ಮಲ್ತೇರು ನನ್ನ ದುಂಬು ಆ ರಾಜರಾಜೇಶ್ವರಿ ಸ್ವರೂಪಿಣಿ ಮಹಾಲಕ್ಷ್ಮಿ ಸ್ವರೂಪಿಣಿ ಆಯ್ನ ದೇವಿ ಬೈದ್ಯತಿ ಅಪ್ಪೆನ ಪುಣ್ಯಕ್ಷೇತ್ರ ನಿರ್ಮಾಣವರೆಗೊಂಡು ಆ ಪೊರ್ತು ಕಂಕಣ ಭಾಗ್ಯದ ಅಪೇಕ್ಷೆಯನ್ನು ದೀವೊಂದು ಆ ಮನ್ನಗು ಬತ್ತದ ಸೇವೆನು ಕೊರಿಯರು ನಾಂಡ ಅಗ್ರನ ಆಸೆನ ಈಡೇರಿಸವರೆಗುಳ್ಳೇರು ಅಪ್ಪೆ ಒಂಜಿ ದಿನದ ಅನ್ನದಾನದ ಸೇವೆರು ಆ ಪುಣ್ಯ ಮನ್ನಡು ಕೊರಿಯರು ನಾಂಡ ಸಕಲ ಸೌಭಾಗ್ಯನಪ್ಪೆ ಒದಗಿಸಾದು ಕೊರ್ರ ಉಳ್ಳಿರು ಅಪ್ಪೆರೆ ನನ್ನ ದುಂಬು ಎಗನ ಕುಲತ್ತಗಲು ಎಗಲಿನ ನಮ್ಮ ನಂಚಿತ್ತಿರ ಪೊರ್ತು ಒಂಜಿ ಇರ ಗಂಧ ಎಂಗಲ ಮನ್ನಡಿದು ಬತ್ತದ್ದು ಪೋದು ಕೈಕಂಜಿಗೆ ಕಾಯಿಲೆ ಬತ್ತಿರ ಬರ್ತರು ಪೂಜೆ ಇರಂದಾಂಡ ವಾರೀತಿದ ಕಾಯಿಲಾಂಡಲ ಗುಣಮಲ್ಪುವ ನಮ್ಮಂದು ಬಲೆ ಅಪ್ಪೇರೆ ಈರ್ನ ಕಣ್ಣಿದಡು ಸಂತೋಷ ಜೋಕುಲು ಕಾಯನ ಬಿಡ್ದು ಮಾಯನ ಸೇರುಂದಿರ್ಪಂಪ ಉದ್ದೇಶನೇ ಒಂದು ಕನನೀರು ಪಾಡುಂದಿಲ್ಲರ ಕನನೀರು ಪಾಡೊಚ್ಚಿ ಕಷ್ಟ ಬರ್ಪುನ ಚಿತ್ತ ಪೊರ್ತುಗು ಎಂಕ್ಲಿನಿ ನೆನವರಿಕೆ ಮಲ್ತಲ್ಲೆ ಇರಿನ ಕಷ್ಟನ ಪೂರ ದೂರ ಮಲ್ಪುವ ಅಪ್ಪೇರೆ ಯಾನ ಪನ್ಪುನ ಚಿತ್ತ ಒಂಜಿ ವಿಚಾರಣೆ ಸರಿಯಾದ ಗಮನದೀದ ಕೇಳಿ ವೈದ್ಯ ಮುಗೇರ ಸಮುದಾಯದ ಸಂಬಂಧ ಒರಿಪವರಿಗೋಸ್ಕರ ಎಂಕ್ಲಿನ ನಮ್ಮೊಂದು ಬತ್ರ ಚಿತ್ರ ಬ್ರಹ್ಮ ಮುಗೇರ್ ಕಲಕುರುಟ್ಟು ಸುರುತ ಆದ್ಯತೆ ಬಿಲ್ಲವ ಸಮುದಾಯಗ ಕುರುಡು ಅಂಚೆನೆ ಆಶಯ ಕುರುನ ಚಿತ್ರ ಇರಿನ ಪುದರನು ಸೂರ್ಯ ಚಂದ್ರಪುಡನೆ ಬಿಟ್ಟ ಶಾಶ್ವತವಾದ ಒರಿಪೋಲಕ್ಕೆ ಎಂಕ್ಲ ಮಲ್ಪುವ ನಮ್ಮೊಂದು ಬಲೆ ನನಗಳ ನೆನಪು ಮಾತ್ರ ಹಣ ಭೂಮಿಡಗಲು ಮುಗಿಯರದೇ ಒಳಾದ ನೆಲೆಯಾಪನಗಲಿ ಆಗಲಿ ಯಾರು ಮಾತ್ರ ಆತು ನಮ್ಮ ಮೆರವಣಿಗೆ ಕುಲದಗಲು ವಾದ ಒಟ್ಟು ಸೇರಿದ ಆರಾಧನೆ ಮಲ್ಪಡು ಆತ ಮಾತ್ರ ಮತ್ತು ಆ ಜಾತಿ ಮತ ಭೇದ ಈಜಂತೆ ಮಾತಿರ್ಲ ಒಟ್ಟು ಸೇರಿದ ಆಗಿಲಿ ಸೇವೆ ಕೊರತು ಆಗ್ಲಿ ಆರಾಧನೆ ಮಲ್ಪಡು
ಶ್ರೀಮನ್ನಾರಾಯಣ ದೇವೇರಿ ಭೂಮಿನ ರಕ್ಷಣೆ ಮಬ್ಬರ ಬೋಡಾದೆ ಭೂವರಾಹ ಸ್ವಾಮಿ ಅದು ದಿದ್ದು ಬರ್ತೇವೆ ಭೂಮಿ ರಕ್ಷಣೆ ಅಂದೆ ಭೂಮಿ ಧರ್ಮ ರಕ್ಷಣೆ ಆಗುಡುತ್ತೆ ಧರ್ಮ ರಕ್ಷಣೆ ಆಗುಡು ಅಂದ ಧರ್ಮನ ಫಲಿಪಡಿಸಿದ ನರಮಾನಿನ ರಕ್ಷಣೆ ಆಗೋಡು ಮೂಜಿ ಮೂರ್ತಿಗಳ ಸಂಕಲ್ಪ ಪಂಜರ್ಲಿಯಾದ ಮತ್ತೆ ಮಿತ್ತಲೊಕ್ಕದ ತಿರ್ತಿದೆ ತೊಂದು ಬಂದಾಗ ಒಂದೊಂಜಿ ಊರುಡು ಒಂದೊಂಜಿ ಪುದರ್ನ ಪಡೆಬಿಡ ವರ್ಣಾರ ಪಂಜುರ್ಲಿ ಒಕ್ಕ ಪಂಜುರ್ಲಿ ಜಾಗದ ಪಂಜುರ್ಲಿ ಅನ್ನಪ್ಪ ಪಂಜುರ್ಲಿ ದುಂಬು ದುಂಬು ಬಂದಾಗನ್ನ ಗೋಚಾಗ ತೋಜಿನ ಹಂಚಿನಾವು ಕುಪ್ಪೆದ ಊರು ಕುಪ್ಪೆದ ಊರು ಕೋಟೆ ವೈದ್ಯ ಬಂದ್ಬಿಡ ತನ್ನ ಜೀವನಡು ನ್ಯಾಯ ನೀತಿ ಸತ್ಯ ಧರ್ಮನ ಪಾಲಿತೊಂದುಲ್ಲೆ ಅಂಚಹಣಾಯಗ ಅನುಗ್ರಹ ಮಲ್ಪಡು ಎಂಚ ಪಂಜುರ್ಲಿ ಆದತ್ತೆ ಪಂಜಿದ ರೂಪಡು ಆರ ತೋಟದ ನಮ್ಮ ಸಂಕಲ್ಪ ಬಿಟ್ಟಿನ ಕೋಟಿ ಜನ ನಮಗೆ ಆದ ಧರ್ಮನವರಿ ಕೊಡು ಕಾಯನ ಬಿಟ್ಟು ಮಾಯನು ಸೇರೊಂದಿರತ್ತ ನಾಗಬ್ರಹ್ಮನ ಸನ್ನಿಧಾನಗಳು ಎప్పుడు ಅನ್ಬೇಕು ಕಾಗ್ಲೇನು ಭಾರಿ ಎಟ್ಟೆ ಬೇರೆ ಮಾಡ್ತಾರೆ ಮಾಯನು ಸೇನಂಚಿನ ನಿಖಿಲು ಭೂಲು ಹೋಗ್ಕೊಡು ತುಳುನಾಡು ಕೂಡ ಸರ್ತಿ ಸೇರಡಾಪುಂಡು ಅವಳು ಸಂಚಾರ ಮಲ್ತಲ್ಲಿ ಏನು ನಮ್ಮನ್ನು ನಮ್ಮೊಂದುಲ್ಲೇನೋ ಅಕ್ಲ ಮನಸ್ಸಿದ ಅಭೀಷ್ಟನು ಈಡೇರಿಸ್ತಾರೆ ಅಕ್ಲಿಗೆ ಇಂಬು ಕೊರದು ಕಾತೊಂದು ಬಲೆ ಏರು ಸತ್ಯ ಧರ್ಮನು ದಂಟಿದು ನಡಪೇರ ಅಕ್ಲಿಗೆ ಶಿಕ್ಷಣ ಕೊರ್ಪನ ಮೂಲಕ ಶಿಕ್ಷಣ ಕೊರ್ಪೆ ಜೋಕ್ಲೆ ತುಳುನಾಡು ತಿರುಪಂಚಿನ ಪೊರ್ತುಡು ನಿಖಿಲು ಕಾರಣಿಕ ಪುರುಷರಾದ ಮೆರೆಯೋಡು ಐಕ್ಯಪಡೋದು ಏನೋ ನಮ್ಮಲ್ಲೇ ನಿಖಿಲ ಬೆರಿಸಾಯ ಧ್ಯಾನಿಪ್ಪೆ ಎನ್ನ ಸನ್ನಿಧಾನ ಸೇರಿದಂತ ನಿಖಿಲು ಮೇಲ್ಮಿತ್ತಿಗೆ ಬ್ರಹ್ಮ ಬೈದಿರ್ಕುಲಾದ ಮೆರೆಯೋಲ್ಲೇ ಕುಪ್ಪದ ಮಣ್ಣಡ ಪುಟ್ಟಿನಾಗ ಈ ಕೋಟಿನ ಜೀವನ ಸಾರ್ಥಕಾಂಡ ಬಂಡಲ ಹೆಚ್ಚ ಬಂದೆ ಧರ್ಮ ರಕ್ಷತಿ ರಕ್ಷಿತ ಧರ್ಮನು ಯಾರು ರಕ್ಷಣೆ ಮಲ್ಪುರ ಹಗ್ಲನು ಧರ್ಮನು ರಕ್ಷಣೆ ಮಲ್ಪುಡು ಬಂದು ಬಿಚ್ಚಿದ್ದಿ ಸತ್ಯನು ದೇರಿನಂಜುನಯಾನು ಧರ್ಮನು ದೊಂಕಂದೆ ಸತ್ಯದ ಸಾಧಿಪತ್ತಿನಡೆ ಇನಿಕ್ ಊರದಾಗಲ ಮಣ್ಣನೆದ ಮನೆ ತಿಕ್ಕಣಿ ಅಂಚಾಯನಡೆ ಅಂಕಾವಡು ಆಯನವಡು ಕಂಬಳವಡು ಕೋಲಾವಡು ಒಬ್ಬ ಒಂಜಿ ಬೇಲಾವಡುಂದಾಂಡ ಅವಳು ಕೋಟಿ ವೈದ್ಯ ಬೋಡು ಒಂದನ ಮಾತಕ್ಕೆ ಎಣ್ಣಗ ಮನಸ್ಸು ಅದು ಖುಷಿಯ ಒಂದುಂಟು ಆಂಡ ಇತ್ತ ತೆರೆದು ಬತ್ತಿನ ವಿಚಾರದಾನೆ
ಪಂಜರ್ದ ಹತ್ರ ಎಂಕ್ಳು ಮಲ್ತಿರಂಜನ ಬುಳಿಸಲಕ್ಕಳು ಮಾತ ಹಾಲ ಒಂದುಂಡು ಆ ಪಂಜರ್ದ ಎಂಕ್ಳಿಗೆ ಈ ರಕ್ಷಣೆ ಕೊರಡು ಹಗ್ಲಿಗೆ ಧೈರ್ಯದ ಪಾತ್ರವನ್ನು ಬಂದು ಅವೇತ ಊರದ ಜನಗಳನ್ನು ಸೇರ್ಸ ಒಂದು ಆ ಪಂಜಿನ ಬೊಡ್ಡ ದೇವರ ಬಿದರ್ದೆ ಮೂಳೆ ಉಂಟು ಅಂತ ನಾನು ಊರಿಗೂ ಬೋಡಾಪಿಣಂಚಿನ ಕೋಟೆ ವೈದ್ಯ ಏನನ್ನು ಬೆರಿವತ್ತೊಂದು ಬತ್ತೆತ್ತ ಶರವೇಗಡು ಬತ್ತಿ ಆಯುವೇಗಡು ಯಾನು ಕೊಂಡನ ఆయన పరాక్రమకి ఆయన మెచ్చే యాన బత్తన పంజుర్లి పట్టున గొత్తవుడుందాండ గోచలకు పరుడుందాండ మీన ಪಂಜಿನ ಬೋಟದೇರನ್ನು ಬಿಡಾಡು ಬತ್ತಿನಾನು ಆಂಡ ಇಂಚಿನ ಅನುಭವ ಎನ್ನ ಜೀವಮಾನ ಮುಟ್ಟು ಹಿಡಿಮುಟ್ಟು ಆ ದಿನ ಇಜ್ಜಿ ಅಂಚಂದಣ್ಣ ಪಂಜಿದ ಬೇರೆ ಮತ್ತೊಂದೆ ಪೋಯೆ ಕೈತಲೆ ಇತ್ತೆ ತಿಕ್ಕೊಂಡೊಂದು ಹೆಣ್ಣನವ ಕೈತಲದೇ ಪಂಜಿ ಪೋಯ ಕಾಂಡುತ್ತ ಅಂಚಂದಣ್ಣ ನೆಟ್ಟುದಾನಲ್ಲ ವಿಶೇಷತೆ ಉಪ್ಪೋಡು ಆ ಪಂಜಿನ ಬೋಟದೇರನತ್ತ ಇಲ್ಲ ಸೇರಿಯರು ಯಾಲ್ಲ ಬತ್ತೆ ಇಲ್ಲಡುಕುಳ್ಳಿ ಇನ್ನೇ ತಡ ಎನ್ನ ಮೋಕದ ಮರ್ಮಲಲ್ಲಿ ಕೈತಲು ಬದದು ಪಂಡಿನಂಚಿನ ಪಾತರಂಡಲದಾನೆ ಮಾಮಣ್ಣ ನಮ್ಮ ತೋಟದ ಕೈತಲ್ದ ಕೆರಟಂಜಿ ಮೀನು ಉಂಡು ಭಾರಿ ಉಪದ್ರ ಕೊರೊಂದುಂಡು ಉಪದ್ರ ಕೊರಪಿನ ಮೀನನ್ನು ತೂಡು ಪನ್ಮಣಂಜಿ ಉದ್ದೇಶ ಸೀದ ಕೆರೆತ ಕೈತಲು ಪೋಯೆ ಮೀನನ್ನು ತೂನಕ ಭಾರಿ ಆಸೆ ಅಂಡು ಬಲಪಾಡ್ದ ಪದದ ಕಂಡು ಇಲ್ಲಡೆ ಕಜಿಪು ಮಾಲ್ತದೆ ಮಾತೆರ್ಲ ಬರಲುಡೆದಿಂದ ಮೀನು ಬಂಡ ಭಾರಿ ಖುಷಿ ಕೈಕು ಮಾಡೋದು பொருளுடையதின்ன ಅಂಚೇನೆಟೆ ಒಂದೇ ಬಂಜಿಬೇನೆ ಸುರುವಾಣಿ ಇನ್ನು ಮೀನು ತಿಂದಿನ ಜಾಸ್ತಿ ಅನ್ನೋದು ಎಣ್ಣೆ ಇಜ್ಜಿ ಇಲ್ಲದ ಕೆಳಕ ಅಕ್ಲೆಗ್ಲ ಬಂಜಿಬೇನೆ ಬದುಕರಣೆ ಕಷ್ಟ ಒಂದುಂಡು ಅಂಚಂದಾಂಡ ಕೈತ ಊರದ ಬಲ್ಲೆಯರ್ನ ಕೈತಲು ಬೋದು ಹರಡಂಜಿ ಪ್ರಶ್ನೆ ದೀಯರ ಬಂಡೆ ಧೀರಾಶಿಗಾರ ಬಂಡಿನಂಚಿನ ಉತ್ತರಂಡಲದಾನೆ ಕೋಟಿ ನಿಕ್ಕು ಪಂಜಿದ ಬರುವಾದ ಮೀನದ ಬರುವಾದ ದೋಜಿನಿ ಬೇತದಾಲ ಅತ್ತೆ ಅವು ಪಂಜುರ್ಲೇ ಇದೆ ಇವ ಅವೇ ನೀ ನಂಬೋಡು ಆಹಾ ಮುಂದರ್ದು ಮಲ್ಲ ಸೌಭಾಗ್ಯ ಈ ಕೋಟಿನ ಜೀವನಡು ಬೇತ ಉಂಡು ಪಲ್ಲೆಗೆ ಆಂಡ ಈ ಸೌಭಾಗ್ಯ ಹೆಂಕು ಮಾತ್ರ ಅತ್ತೆ ಹೆಣ್ಣ ಊರುಡು ಅವೇದ ಜನಕಲ ಉಳ್ಳರ ಅಕ್ಳಿಗೆ ಮಾತ್ರ ತಿಕ್ಕೋಡು ಐಕ್ಕ ಬಡಾದು ಅಕ್ಳನ್ನು ಮಾತ್ರ ಒಟ್ಟು ಮಲ್ತದೆ ಆ ಪಂಜುರ್ಲಿ ಇದೆ ಇವನು ನಮ್ಮ ನಂಚಿನ ವ್ಯವಸ್ಥೆಯನ್ನು ಮಲ್ಪೆ ಪಂಜುರ್ಲಿ ಇದೆ ಇವನು ನಂಬುವೆ ಪಂಜುರ್ಲಿ ಇದೆ ಇವನು ನಂಬುವೆ ನಾಗಬ್ರಹ್ಮರ ಅನುಗ್ರಹದಲ್ಲಿ ಭೂಲೋಕಕ್ಕೆ ಜತ್ರಗಲ್ಲಮ್ಮ ಅವಳು ಗರುಡಿ ಸ್ಥಾಪನೆ ಮಂತ ನಮ್ಮಲ್ಲೆಕ್ಕ ಮಂತ ಆಂಡ ಭೂಲೋಕದ ಜನಕ್ಲೆ ತೂನಗ ಅಪ್ಪೆ ಜೋಕ್ಲಿನ ಬಾಂಧವ್ಯನ ತೂನಗ ನಮ್ಮ ಅಪ್ಪೆನ ತೂಡುದು ಪನ್ಪುಡ ಆಸೆ ಒಂದುಂಡು ದಾದ ಪನ್ಪುಡ ಮೆಗ್ಯ ನಮ್ಮ ಬ್ರಹ್ಮದೇವರ ಸುಖಿಪುಗ ಮೋದಿ ಮೂಲನಾಗ ನಿಮ್ಮ ಹರಸಿಕಾವುದು ನಮ್ಮ ಮಾತಿ ಉರುಗುವ ಬಯಕೆ ಮುಡಿಯುವುದು
ಮೂಲ ಗರಡಿ ಸ್ಥಾಪನೆ ಮಂತ ಆಂಡ ಅಪ್ಪಿನ ತೋಡು ಪಲ್ಪನ ಆಸೆ ಅಧಿಕ ಒಂದು ಅಪ್ಪಿನ ತೋಜಾತು ಗುರುವರೇ ದೇವಿ ಜೋಗುಳಿನ ತೋಡು ಬಣ್ಣದ ವೇತ ಪೊರ್ತುರ್ದಿಂಚಿ ಸುಗಿತಂದುಲ್ಲೇರಿ ಮೂಲ ಸ್ವರೂಪಡು ಅಕ್ಲಗೆ ಗೋಚರಿಸುತ್ತದೆ ಅಪ್ಪೆ ಅದು ಜೋಕ್ಲೇಟ ಪಾತೆರಲ್ಲ ನೋಡಿರಿ ಮಮ ಬಾಲರಿ ಬರು ನೋಡಿ ಕಲ್ವಿ ಕೋಳಿ ಕಂಗಳ ನಿಖಿಲ ಬಣ್ಣ ಚಿತ್ರ ಪಾತ್ರನಿಗೆ ಮನಸ್ಸಿಗೆ ಸಂತೋಷ ಒಂಜಿ ಪೊತ್ತುಡು ನಿಖಿಲಿನ ತಾಂಕದ ತರ್ಕದ ಮಲ್ಲೆ ಮಲ್ಪುನಂತ ಹೊಡೆಗಾರಿಕೆ ಕಿತ್ತುಂಡಲ ಆ ಯೋಗ ಭಾಗ್ಯನ್ನ ಪಾಲಗೆ ಇಜ್ಜಂದೇ ಪೋಂಡು ನಾಗಬಿರ್ಮೆನ್ನ ಸಂಕಲ್ಪದ ಪ್ರಕಾರವಾದ ಕಾಯಿನ ಬಿಡ್ದು ಮಾಯಿನ ಸೇರುಂಡೆ ಅರಸು ಮನತ್ರಡು ಬಲೈನ ನಿಖಿಲ ಕಾರಣಿಕ ಪುರುಷರಾದ ಮೆರೆಯಾರು ನಿಖಿಲ ನಾಗಬಿರ್ಮೆನ್ನ ಸಂಕಲ್ಪದ ಪ್ರಕಾರವಾದ ಕಾಯಿನ ಬಿಡ್ದು ಮಾಯಿನ ಸೇರುಂಡರು ಅಪ್ಪಿನ ಪರಲ ಪಲಿಕೆಯ ತೋಡು ಬಂಟ್ನ ಉದ್ದೇಶನದಿ ಒಂದು ಭಯ ಭಕ್ತಿಡಿ ಸ್ತುತಿ ಮಲ್ತರ ಜೋಕಲೆ ನಮ್ಮ ಆರಾಧ್ಯ ಮೂರ್ತಿಯ ನಾಗಬಿರ್ಮೇರು ನಿಖಿಲ ಆಸೆನಿ ಈಡೇರಿಸದಿರಿ ನಿಖಿಲ ಕಣ್ಣೆದುರು ಆದಿಮಾಯ ಸ್ವರೂಪಡು ಪ್ರತ್ಯಕ್ಷ ಆತೆ ಜೋಕಲೆ ನಿಖಿಲ ಕಣ್ಣಾರ ಪರ್ಲ ಪಲಿಕಿನ ತೂದು ಸಂತೋಷ ಪಡೆಯಲ್ಲೆ ಅಪ್ಪೆರೆ ಈರನ್ನು ತೂಯ್ಬುಕ್ಕ ಉಡಾಡು ಆಸೆಲೆ ಇಜ್ಜಿ ನಾನು ಭೂಲೋಕ ಜತ್ತು ಪೋಯಿನ ಚಿತ್ರ ಪೊರ್ತುಗು ಅಪ್ಪೆ ಜೋಕಿಲ ಭೇಟಿ ಎಂಚಾದು ಬಲವರೇ ನಿಮ್ಮ ಕಾರ್ಯಕ್ಕೆ ಪರಮ ತೋಷಿಪಿನಿ ದಿನ ನಾಗಬ್ರಹ್ಮನ ಅನುಗ್ರಹದ ಪ್ರಕಾರವಾದ ಕೋಟಿ ಚಿಣ್ಣೇರಾಯನ ನಿಕ್ಲಿ ಬ್ರಹ್ಮ ವೈದ್ಯರಾದ ಭೂಲೋಕ ಜತ್ತದ ಅಲ್ಪ ಗರಡಿ ಸ್ಥಾಪನೆ ಮಲ್ಪಾವಂಡರು ಧರ್ಮ ರಕ್ಷಣೆ ಮಲ್ತಾರೆ ಕಾರಣಿಕ ಪುರುಷರಾದ ಮೆರೆಯರು ಮನಸ್ಸಿಗೆ ಸಂತೋಷ ಒವೇ ಒಂಜಿಡ್ಡೆ ಬೇಲೆ ಆವಡುದಿತ್ತ ಸಮಯ ಸಂದರ್ಭ ಪಂಟ್ ನಾವು ಕೂಡದು ಬರಡು ನಿಕ್ಲ ಕಾಲದ ನಿರೀಕ್ಷೆ ಇಪ್ಪುಡು ನನದುಂಬುಗು ಭೂಲೋಕ ಇಪ್ಪುನ ಚಿತ್ತ ತುಳುವಣ ಆಡಿಡು ಗೆಜ್ಜೆಗಿರಿಟಿಯನ್ನು ನಿಲಿಯಾವರು ಅಲ್ಪ ಇಪ್ಪುಂಚಿ ಸದ್ಭಕ್ತರಿ ಕ್ಷೇತ್ರ ನಿರ್ಮಾಣ ಮಲ್ಪೀರು ನಿಕ್ಲಿಗೆಲ್ಲ ಗರಡಿನ ಕಟ್ಟಾದ ನಮ್ಮೊಂದು ಬರ್ಪೀರು ಅಪ್ಪೆ ಜೋಕಲ ನಿಲಿಯಾಪುನು ಅಪ್ಪೆ ಜೋಕಲ ಭೇಟಿಯೇಪ ವರ್ಷಾವಧಿ ಜಾತ್ರೋತ್ಸವದ ಸಂದರ್ಭ ಅಪ್ಪೆ ಜೋಕುಲ ಭೇಟಿಯಾವುಂದೇ ಇಪ್ಪುಂಡು ನಮ್ಮನ್ನು ನಂಬುದು ಬರ್ಪಂಚಿತ ಭಕ್ತಿನ ಆಸೆ ಆಕಾಂಕ್ಷಿನಿ ಈಡೇರಿಸ ಒಂದು ಗೆಜ್ಜೆಗಿರಿಟ್ಟಿನಲ್ಲಿ ಯಾವುದು ಆ ತೀಟ ನಿಕ್ಲಿ ಭೂಲೋಕಕ್ಕೆ ಜತ್ತದ ಧರ್ಮ ರಕ್ಷಣೆ ಮಲ್ತೊಂದು ಬಲೆ ನಿಕ್ಲಿಗೆ ಶುಭಾವಡು ತುಳುನಾಡಿಗೆ ಜೋಕ್ಲನ ಧರ್ಮ ರಕ್ಷಣೆಗೆ ಕಡಪುರ್ದು ಕೊರಿಯ ಅಕಲ ಒಟ್ಟುಗು ಈಲಾ ಪೋಡು ದಾಯಪಣ್ಣ ನಾಡ ತುಳುನಾಡು ಇಪ್ಪುನಂಚಿನ ಭಕ್ತಿರ ನಂಗೆ ಜೋಕ್ಲಿನ ಲೆಕ್ಕ ಅಕ್ಲೆಗೆ ಬತ್ತಿನ ಕಷ್ಟನು ನಿವಾರಣೆ ಮಲ್ಪೋಡು ನಾಡ ಅಪ್ಪೆ ಸ್ವರೂಪಿ ಆಗಿನ ಈಲಾ ಭೂಲೋಕದು ಸೇರಲ್ಲ ಧರ್ಮ ರಕ್ಷಣೆ ಮಲ್ಪುಲ ನಿಕ್ಕು ಜಯಾವಾಡಿ ಸಂಕಲ್ಪದ ಪ್ರಕಾರವಾದ ಆದಿಮಾಯ ಸ್ವರೂಪಡಿತಂತೆ ದೇವೈದತಿ ರಾಜರಾಜೇಶ್ವರಿ ಸ್ವರೂಪಿಣಿಯಾದ ಭೂಲೋಕಗೆ ಜತ್ತಕೋಡು ತುಳುವ ನಾಡಡು ಗೆಜ್ಜೆಗಿರಿ ಜಾಗಿಡು ನೆಲೆಯೋಡು ಪಂಟನ ಅಭಯ ಆಗ್ತದೆ ಆರ ಪಾತ್ರದಲ್ಲಿ ನಡಪಡಾಯನೆ ಧರ್ಮನೇ ಸರಿ ಅಪ್ಪ ಗಂಡ ಆನೆ ದಿನಕ್ಕೂ ಆದಿ ಧೂಮಾವತಿ ಕೊರ್ನ ಚಿತ್ರ ಪಾತ್ರ ನನ್ನ ತುಂಬುಗು ನಿನ್ನ ಕಣ್ಣೆದೋಡು ತುಳುವ ನಾಡು ಉದಿತ ಬರಿಯರವಲ್ಲೇ
ಆ ಸಮಯ ಸಂದರ್ಭ ಇನಿ ಒದಗದು ಬರ್ತದ ಹೆಣ್ಣಕ್ಳಿಗೆ ಏನು ಜ್ಞಾನನ ಒದಗಿಸಾದು ಕೊಡ್ತೆ ಧರ್ಮ ರಕ್ಷಣೆ ಮಲ್ಪೋಡು ಸ್ವಲ್ಪ ಅಧರ್ಮ ನಡುತ್ತುಂಡ ಅಲ್ಪ ಅಪ್ಪಿನ ಜಾಗಿನ ಸರಿ ಬುದ್ಧಿ ಪಾತ್ರ ಪನೋಡಾಯಿನ ಎನ್ನ ಧರ್ಮನೇ ಸರಿ ಅಪಗಂಡ ಎನ್ನ ನಮ್ಮದು ಬರ್ಪಡಿಸಿದ ಭಕ್ತಿನ ಆಸೆ ಆಕಾಂಕ್ಷೆಗೆ ಈಡೇರಿಸುವ ತುಳುವನಾಡಿಗೆ ಜತ್ತು ಪೋಡು ಎನ್ನ ನಮ್ಮದು ಬರ್ಪಡಿಸಿದ ಭಕ್ತಿನ ರೋಗ ರುಜಿನನ್ನು ದೂರ ಮಲ್ಪರ ತುಳುವನಾಡಿಗೆ ಜತ್ತು ಪೋಡು ಎನ್ನ ನಮ್ಮದು ಬರ್ಪಡಿಸಿದ ಭಕ್ತಿನ ಆಸೆ ಆಕಾಂಕ್ಷೆಯನ್ನು ಈಡೇರಿಸುವ ಸಲದು ತುಳುವನಾಡಿಗೆ ಜತ್ತು ಪೋಡು ತಡಮನ್ಪುಡುದಾಯಿ ఆయన ಬೇಗ ತುಳುವನಾಡು ಶಕ್ತಿ ದೈವಲೆಂದು ಪ್ರತ್ಯಕ್ಷ ಆಪೆ ಅನುಗ್ರಹ ಮಲ್ತೆ ಬಂದಿರ್ಲಿ ಪನ್ಪುಡ ಉದಾಹರಣೆ ಪಡೆಯುಂಡೆ ದುಂಬು ತೋಜರಂಚಿನ ಏಯಾಜ ವರ್ಗದ ಅವರ ವೈನವನ್ನೇ ಆ ಜಾಗಡು ಉಂಟುದು ಭಕ್ತರನ್ನ ರಕ್ಷಣೆ ಮಾಡ್ಕೊಡಾತನ ಧರ್ಮದ ರಕ್ಷಣೆ ಮತ್ತೊಂದು ಅರ್ಪಣಿಸಿದ ಆದಿದು ಮಾವತಿಯ ಯಾನಾದುಲ್ಲೆ ಊರು ಊರು ಗ್ರಾಮ ಗ್ರಾಮ ಸೀಮೆ ಸಂಚಾರ ಮಾಡ್ತದೆ ಭಯಕ್ತಿ ಭಕ್ತಿ ಬಿಟ್ಟಾಯ್ ಎಲ್ಲರೂ ನಮ್ಮ ರಂಚನೆ ಮಾಡ್ತೆ ಕೋಲ ನೇಮ ಅಗಲನೆ ಬಡೆ ಆಂಡ ಈ ಪೊರ್ತುಗು ಪಂಚಿತ ಹೊರಟೆತ್ತಿರಂಚಿನ ಈ ಯಾನಿತ್ತಿರಂಚಿನ ಊರಿಗೆ ಬತ್ತದಿಲ್ಲ ಬತ್ತಿನ ಉದ್ದೇಶದಾನೆ ನಿನ್ನನ್ನು ತಡುತ್ತು ತಾಯ್ದಾಳೆ ಜೋಗದ ದೈವ ಭೂಮಿ ಮಟ್ಟೆ ಹೂವೇ ತೋಚೋಕುಳ್ಳೆ ಮಾತನ್ನ ಉಡಲ್ದ ಭಕ್ತಿನ ಬಿಟ್ಟಾದ ಸತ್ಯನ ಸಾಧಿತು ಧ್ವಜಪಾಯ ಏನೇನು ನಮ್ಮನ್ನು ಬರ್ಪೇರ ಮಗನ ಕೈಪತ್ತದ ಹೇಳ್ತಿ ಒರಿಮಾನೆ ಕುಪ್ರವಂಜರ್ಲಿ ಕಷ್ಟಡಿತ್ತದಾಗ್ಲಿ ನಮ್ಮನ್ನ ಕೈ ಬಿಡು ಪೂಜೆಗೆ ಬರ್ಬಿಡ ಉದರ ದಪ್ಪದು ಗೊರಿಯ ಹಿಡಿದ ದಿನಟು ಭಕ್ತರ ರಕ್ಷಣೆ ಮಲ್ಪನೆ ಬೋಡಾದೆ ಈ ಏರಾಜ ವರ್ಗದ ಪಾವನ ಮಣ್ಣಗೆ ಬೈದೆ ಮೂಳು ಎನ್ನ ಸಾರಿದ್ದೇನೆ ಉಂಡು ಮಲ್ಪನೆ ಒಂದು ಅವಕಾಶ ಬೋಡತ್ತ ಭಕ್ತಿರೇ ಬಂಜರ್ಲಿಂದ ಅರ್ಥ ಆಡಿ ಸಮಾನ ಶಕ್ತಿ ಲಾಯನಿಂಚಿನ ಇರುವಲ್ಲ ಧರ್ಮದ ರಕ್ಷಣೆಗೆ ಭಕ್ತಿನಗಳು ಈ ಮಣ್ಣಿಗೆ ಬಂದಾಗ ತೀರ್ಮಾನ ಕೊರಿಯರ ಯಾರತ್ತಿ ಮೂಲ ಶಕ್ತಿ ಅಂಜಿ ಉಂಟು ಮೂಲ ಶಕ್ತಿ ಉಂಟು ಆ ಮೂಲ ಶಕ್ತಿ ತೂಪಿನಂಚ ನಿಕ್ಕಿ ತೂಯರ ಅವಕಾಶ ಇತ್ತಿಲ್ಲ ಆ ಶಕ್ತಿ ತೋಜಿದು ಬರು ಸೋಗೆ ಪಾದ ಜಯ ಜಯ ಜಗದಾಯ ಜಯ ಬಿಂದು ಪುರಿಯಪ್ಪ ಜಗಗಿ ಅವತರಿತರು ಗರಡಿದ ಮಾಮಲ್ಲ
ಗುರು ಸಾಯನ ವೈದ್ಯರು ಸಾಂಖ್ಯರು ದೇವಿ ಪಂಪನ ಪುದರ್ ನದಿಯರು ಲೋಕಡು ಪುಗರ್ತಲೆ ಬಡೆಯರು ಆನಿದರೆ ತಾನೇ ಕಾಯನ ಬಿಡುದು ಮಾಯನು ಸೇರಣ ಬರ್ತಗು ಎಂಕೊಂಜಿ ಪಾತ್ರನ ಕೊರದಿತ್ತರು ತುಂಬೊಂಜಿ ದಿನ ಈ ಭೂಮಿನ ತೋಚಿದ ಬರ್ಪೆ ಆಂಡ ಅಪ್ಪೆ ಎಲ್ಲ ಕಣ್ಣನೆ ಯಾನು ನಮ್ಮಂದಿನ ಸ್ಥಿತಿ ಆನಿ ನರಮನಿನ ಹೊರಟಿತ್ತಿನ ಇರು ಇನಿ ರಾಜರಾಜೇಶ್ವರನ ಸ್ವರೂಪಡು ಎಂಕಲ ದುಂಬು ತೋಚಿದು ಬರ್ತಾರೆ ಅಪ್ಪೆ ಇರೇ ಕೊರನ ಪಾತ್ರ ರಂಜನೆ ಇಡಮುಟ್ಟ ಈ ತುಳುನಾಡಿನ ಧರ್ಮದ ರಕ್ಷಣೆ ಅಂತಂದು ಮತ್ತೆ ಈರನ್ನು ತೂಯಿ ಬುಕ್ಕು ದಾದಪ್ಪ ಗಜ್ಜ ಓಲಪ್ಪ ಎಂಕನಲ್ಲ ಈರೇನ ತೂನಗ ಮಹಾಲಕ್ಷ್ಮಿನ ರೂಪಡು ತೋಜೊಂದುಲ್ಲಾರಪ್ಪ ಈರು ಮಲ್ಪಡಂಚಿನ ಧರ್ಮ ಕಾರ್ಯದೊಟ್ಟಿಗೆ ಯಾರು ಸಹಭಾಗಿಯಾದಿತ್ತನ್ವೆ ಈರ ಸನ್ನಿಧಿನ ಕೈತಲು ಎನ್ನ ಸಾನ್ನಿಧ್ಯ ಉಂಡು ಮಲ್ಪರ ಅವಕಾಶ ಕೊರ್ಪರ ಶಕ್ತಿ ದೇವಲೇ ನಿಖಿಲ ಪಾತ್ರನಿಗೆ ಮನಸ್ಸಿಗೆ ಸಂತೋಷ ಶಕ್ತಿ ದೇವಲೇ ಆಣಿದ ದಿನಕ್ಕೂ ಆದಿಧೂಮಾವತಿಗೆ ಕೊರ್ನ ಪಾತ್ರದ ಲೆಕ್ಕನೆ ಮಹಾಲಕ್ಷ್ಮಿ ಮಹಾಕಾಳಿ ರಾಜರಾಜೇಶ್ವರಿ ಸ್ವರೂಪಿಣಿ ವೈದ್ಯ ಶಕ್ತಿಯಾದ ದೇವಿ ವೈದ್ಯತಿ ಇನಿ ಕಣಗ ನಿಖಿಲ ಕಣ್ಣೆದುರುಡು ಉದಿತ್ತು ಬತ್ತೆ ಶಕ್ತಿ ದೇವಲೇ ನನ್ನ ದುಂಬುಗು ಈ ಜಾಗಿಡು ಕ್ಷೇತ್ರ ನಿರ್ಮಾಣ ಆಪುನು ಸತ್ಯ ಧರ್ಮದ ಚಾವಡಿಯಾನ ನೆಲೆಯಾವರವಲ್ಲೆ ಎನ್ನ ಕ್ಷೇತ್ರದ ಬಲತ್ತವರ್ಗಿಲೇಡು ಆದಿಧೂಮಾವತಿ ಐನೆತ್ತಿ ನೆಲೆವಂತದು ನಮ್ಮನ್ನು ನಮ್ಮದು ವರ್ಪಣಿಸಿದ ಭಕ್ತರಿನ ರಕ್ಷಣೆ ವರ್ಪಣೆ ಒಟ್ಟಿಗೆ ಧರ್ಮ ರಕ್ಷಣೆ ವರ್ತನ ಮರಣಿಕೆ ಶುಭಾವಡು ಕುಪ್ಪೆ ಪಂಜುರ್ಲಿ ಎನ್ನ ಕ್ಷೇತ್ರದ ಇಡತ್ತ ಮರ್ಗಿಲೇಡಿ ನೆಲೆಯಾದದ್ದು ನಮ್ಮನ್ನು ನಮ್ಮದು ವರ್ಪಣಿಸಿದ ಭಕ್ತರಿನ ರಕ್ಷಣೆ ಮಲ್ಪೆತ ಒಟ್ಟಿಗೆ ಧರ್ಮ ರಕ್ಷಣೆ ವರ್ತನ ಮಲ ಶುಭಾವಡು ಈ ಜಾಗಿಗೆ ಬತ್ತನಿಸಿದ ಗುಳಿಗೆ ಸೇವೆಯನ್ನು ಮಲ್ಪರ ಅವಕಾಶನ ಕೇಳಿ ಕ್ಷೇತ್ರ ಪಾಲಕೆ ಆದಿತ್ತು ಅವಕಾಶನ ಕಲ್ಪಿಸಾದ ತೀರ್ಥ ಜತ್ತೊಂದು ವರ್ಪಣಿಸಿದ ಕೋಟಿ ಚೆನ್ನೈ ಅರ್ಪಣೆ ಉಂಟಾದ ಮುಲ್ಪ ಇಪ್ಪಣಿಸಿದ ಸದ್ಭಕ್ತರೇರುಲ್ಲೇರ ಅಕಲಿಗೆ ಅಲ್ಪಣೆ ಗರಡಿನ ಕಟ್ಟಾದ ನಮ್ಮೊಂದು ಬರ್ಪೇರು ಅಪ್ಪಗಾಂಡ ಅಪ್ಪೆಗೆ ಜೋಕ್ಲಿನ ತೂಪ್ನಂಚಿತ್ತ ಭಾಗ್ಯ ಇಜ್ಜ ಜೋಕ್ಲಿನ ಅಪ್ಪೆಗೆ ತೂಪ್ನಂಚಿತ್ತ ಭಾಗ್ಯ ಇಜ್ಜ ಅವಕಾಶ ಖಂಡಿತವಲ್ಲ ಕುಂಜ ಅವಕಾಶ ಉಂಡು ವರ್ಷಾವಧಿ ಜಾತ್ರೋತ್ಸವದ ಸಂದರ್ಭ ಅಪ್ಪೆ ಪೆದ್ದಿನ ಮಾನಿನ ಮಿತ್ತು ದರ್ಶನ ಬತ್ತದು ಅಪ್ಪೆ ಜೋಕುಲ್ನ ಭೇಟಿ ಆಪುನು ಆ ತ್ರೇಟಕ್ಲ ಅಲ್ಪನೆ ಇತ್ತನು ಇರು ಶಕ್ತಿ ದೇವಲೇ ಕ್ಷೇತ್ರ ನಿರ್ಮಾಣ ಆಯ್ಬ ಕವೇತೋ ಭಕ್ತರ ದರ್ಶನಗೆ ಬರ್ಪೇರು ಸ್ವರೂಕಾದ ಪ್ರಧಾನವಾದ ಆದಿಧೂಮಾವತಿನ ಸಾನ್ನಿಧ್ಯಗೆ ಬತ್ತದು ಭಕ್ತಿಡಿ ಸುಗಿಪುಡು ಐದು ಬುಕ್ಕ ಗುಪ್ಪೆ ಪಂಜುಲಿನ ಸಾನ್ನಿಧ್ಯಗೆ ಬತ್ತದು ಭಕ್ತಿಡಿ ಸುಗಿತದು ಸತ್ಯ ಧರ್ಮದ ಚಾವಡಿಗೆ ಬತ್ತದು ಏನನ್ನು ಸುಗಿತದ ಅದು ಕೋಟಿ ಚೆನ್ನೈ ಗರಡಿಗೆ ಬೋದು ಅಕ್ಲೇನೆ ಸುಗಿತದು ಆರಾಧ್ಯ ಮೂರ್ತಿ ನಾಗಬೆರ್ಮೇರಿನ ಸುಗಿತಿರುಂದಾಂಡ ಅಕಲ ಸೇವೆ ಸಂಪೂರ್ಣ ಆಪುನು ಇಷ್ಟಾರ್ಥನ ನೆರವೇರಿಸವೆ ಆದಿಧೂಮಾವತಿ ಆಣಿದ ದಿನಕ್ಕೂ ಅತ್ರಿ ಮಹರ್ಷಿಲು ಮಲ್ಪುನ ಚಿತ್ತ ಯಾಗಡು ಗೋಚರಗ ಬತ್ತಿನಾಲಿ ಈ ಗೆಜ್ಜೆದ ಸ್ವರ ಈ ಗಿರಿಟ್ಟಿಗೆ ನಾವು ಒಂದುವೆ ಏರಾಜ ಬರ್ಕೆ ನನ್ನ ದುಂಬುಗು ಮೂಲಸ್ಥಾನ ಗೆಜ್ಜಗಿರಿ ಕ್ಷೇತ್ರ ಆದಿ ಪ್ರಸಿದ್ಧಿನ ಪಡೆಯೊಂದು ಬರ್ಪುನು ಮೂಲಸ್ಥಾನ ಗೆಜ್ಜಗಿರಿ ಕ್ಷೇತ್ರ ಆದಿ ಪ್ರಸಿದ್ಧಿನ ಪಡೆಯೊಂದು ಬರ್ಪುನು ಮೂಲಸ್ಥಾನ ಗೆಜ್ಜಗಿರಿ ಕ್ಷೇತ್ರ ಆದಿ ಪ್ರಸಿದ್ಧಿನ ಪಡೆಯೊಂದು ಬರ್ಪುನು ಕ್ಷೇತ್ರ ನಿರ್ಮಾಣ ಆಗ್ಬೇಕು ಅವೇತೋ ಭಕ್ತರು ಈರನ್ನು ನಂಬಂದು ಬರ್ಪೇರು ಅಂಚಿನ ಭಕ್ತರ ನಡೆದು ಈರಗೆ ಸಂದಾಯ ಆವರ್ತನ ಅಂಚಿನ ಪ್ರಧಾನ ವಿಶೇಷ ಸೇವೆ ಒಪ್ಪ ಸನ್ನಿಧಾನ ದಪ್ಪಣಾವಡು ಶಕ್ತಿ ದೇವಲೇ ಮೂಲಸ್ಥಾನ ಗಿಜ್ಜಗಿರಿ ಕ್ಷೇತ್ರ ಅದು ಪ್ರಸಿದ್ಧಿನ ಪಡೆಯೊಂದು ಬತ್ತಿ ಬುಕ್ಕ ಮುಲ್ಪ ನಡಪಡಾಯಿನ ಪ್ರಧಾನ ಸೇವೆ ಯಕ್ಷಗಾನ ಗಿಜ್ಜೆ ಸೇವೆ ಬುಕ್ಕ ಅನ್ನದಾನ ಸೇವೆ ಒಂದಿನ ಶ್ರದ್ಧಾಭಕ್ತಿ ಶುದ್ಧಾಚಾರ ಮಲ್ತಂದು ಬರ್ಪೇರ ಅಕ್ಲೆ ಬರ್ಪುನ ಚಿತ್ತ ರೋಗ ರುಜಿನನ್ನು ದೂರ ಮಲ್ತದ ಸುಖ ಶಾಂತಿ ಸಂಪತ್ತನ್ನು ವೃದ್ಧಿ ಮಲ್ತದ ಉತ್ತರೋತ್ತರ ಅಭಿವೃದ್ಧಿ ಮಲ್ಪೆ ಅಂಚನೆ ಕಲ್ಯಾಣ ಭಾಗ್ಯ ಸಂತಾನ ಭಾಗ್ಯದ ಅಪೇಕ್ಷೆಣದಿ ಒಂದು ಏರಿಯನ್ನ ಭಕ್ತಿಡಿ ಸೇವೆ ಮಲ್ಪೆರ ಅಕಲ ಇಷ್ಟಾರ್ಥನ ನೆರವೇರಿಸುವೆ ಅನಾರೋಗ್ಯದ ಸಮಸ್ಯೆಯನ್ನು ದೂರ ಮಲ್ಪರ ಭಕ್ತಿಡಿ ಸೇವೆ ಮಲ್ತಿರುಂದಾಂಡ ಅಕ್ಲೆ ಬರ್ಪುನ ಚಿತ್ತ ರೋಗ ರುಜಿನನ್ನು ದೂರ ಮಲ್ತದ ಮಾತ್ರೆಲ್ಲ ಉತ್ತರೋತ್ತರ ಅಭಿವೃದ್ಧಿ ಮಲ್ಪೆ ನಿಕ್ಲೆಗೆ ಶುಭಾವಡು ಕೀರ್ತಿ ಬರಡು ನಡಪಡಿ ಸೇವಾ ಕರ್ತಾರೆ ಅಪ್ಪನ ಕಾರ್ಯ ಪುರ್ನುಡ ಮಲ್ತು ಕೊರಿಯಾರು ನಿಕ್ಲ ಕೊರ್ಲಂಚಿನ ಯಕ್ಷಗಾನ ಗೆಜ್ಜೆ ಸೇವೆ ಅನ್ನದಾನ ಸೇವೆ ದೇವಿ ವೈದ್ಯ ದೆಪ್ಪೆಗೆ ಬ್ರಹ್ಮ ವೈದ್ಯರಿಗೆಲ್ಲ ಸರ್ವ ಶಕ್ತಿಲೆಗೆ ಸಂಪೂರ್ಣವಾದ ಸ್ವೀಕಾರ ಆತನ ನನ್ನ ತುಂಬಾಗ ಇಂಚನೆ ಗೆಜ್ಜೆ ಸೇವೆ ಅನ್ನದಾನ ಸೇವೆ ಮಲ್ತೊಂದು ಬಲ್ಲೆ ಪತ್ತಕ್ಕೆ ನೂದು ಸೇರ್ಸೋದು ತೋಜಾದು ಕೊರ್ಪ ಮಾತ್ರ ತಂದೆ ಕ್ಷೇತ್ರ ಮಹಾತ್ಮನೆ ಏನು ಭಕ್ತಿನ ಕುಲದು ಮಾತೆಲ್ಲ ತುಯ್ಯರ ನಿಕ್ಲೆಗೆ ಮಾತೆಲ್ಲ ದೈವ ದೇವರ ಅನುಗ್ರಹ ಪ್ರಾಪ್ತಿ ಅವನ ನಮ್ಮೊಂದು ಬಲೆ ನಮ್ಮ ಜಯ ನಮೋ ಮೂಲ ಶಕ್ತಿ ಜಯ ನಮೋ ದೇವಿ ಜಯ ನಮೋ ಧೂಮವತಿ ಜಯ ನಮೋ ಬಿರುಬ ವೀರರೇ ಜಯ ನಮೋ ಗೆಜ್ಜೆಗಿರಿ ಮಲ್ಲಿಗೆ ಜಯ
ಜಯ ಜಯ ಜಯ ಮಂಗಳ ಶ್ರೀ ದುರ್ಗಾಂಬಿಕೆಗೆ ಮಂಗಳ ಶ್ರೀ ಪರಮೇಶ್ವರಿಗೆ